ಎಸ್ಐಟಿ ತನಿಖೆಯ ವಿಶೇಷವಾದ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತು ದಿನ 15 ಎಸ್ಐಟಿ ತನಿಖೆ 15ನೇ ದಿನಕ್ಕೆ ಕಾಲಿಟ್ಟಿದೆ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗಿ ಆತ ತೋರಿಸಿದಂತಹ ಜಾಗಗಳನ್ನು ಮಹಜರು ಮಾಡಿ ಆ ಬಳಿಕ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಚಾಲನೆಯನ್ನ ಪಡೆದುಕೊಂಡಿದೆ. ಸೊ ಈಗಾಗಲೇ ಇವತ್ತಿಗೆ 15ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇರುವಂತದ್ದು. ನಿರಂತರವಾಗಿ ಇಷ್ಟು ದಿನಗಳ ಒಂದು ಸಮಗ್ರ ಬೆಳವಣಿಗೆಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗಿದೆ. ಸೊ ಇವತ್ತು ಕೂಡ ಇವತ್ತಿನ ಕಾರ್ಯಾಚರಣೆಯ ಸಮಗ್ರ ಚಿತ್ರಣವನ್ನ ನಿಮ್ಮ ಮುಂದೆ ಇಡೋದಕ್ಕಿದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸೊ ಈಗಾಗಲೇ ಈ ಒಂದು ಪಾಯಿಂಟ್ ನಂಬರ್ 13 ನಿನ್ನೆ ಏನು ಉತ್ಖನನ ಆಗಿತ್ತು, ಸಾಕ್ಷಿ ದೂರುದಾರ ತೋರಿಸಿ ಪಾಯಿಂಟ್ ಮಾಡಿದ್ದಂತಹ ಜಾಗದಲ್ಲಿ ಅರ್ಧ ಭಾಗದಲ್ಲಿ ನಿನ್ನೆ ಉತ್ಖನನ ಆಗಿತ್ತು. ಮೊದಲಿಗೆ ಡ್ರೋನ್ ಮೌಂಟೆಡ್ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಉತ್ಖನನ ಮಾಡುವಂತಹ ಕೆಲಸಗಳಾಗಿತ್ತು, ಅಂದ್ರೆ ಶೋಧವನ್ನ ನಡೆಸಿದ್ರು. ಆ ಬಳಿಕ 2 ಎಕ್ಸ್ಕವೇಟರ್ಗಳ ಮೂಲಕ ಅಲ್ಲಿ ಅಗೆಯುವಂತಹ ಕೆಲಸಗಳಾಗಿದೆ. ರಾತ್ರಿ 8:30ವರೆಗೂ ಕೂಡ ನಡೆದಿರುವಂತಹ ಕಾರ್ಯಾಚರಣೆ. ಸೊ ಇವತ್ತು ಮತ್ತೆ ಅದೇ ಒಂದು ಪಾಯಿಂಟ್ ನಲ್ಲಿ ಇನ್ನುಳಿದ ಭಾಗವನ್ನ ಉತ್ಖನನ ಮಾಡ್ತಾರೆ ಎನ್ನುವಂತಹ ಮಾಹಿತಿ. ಸೊ ಈಗಾಗಲೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಆ ಉತ್ಖನನದ ಜಾಗದತ್ತ ತೆರಳುತ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ಪ್ರಸಾರದಲ್ಲಿ ಬರ್ತಾ ಇರುವಂತಹ ದೃಶ್ಯ. ಸೊ ನಮ್ಮ ತಂಡ, ನಮ್ಮ OB ವ್ಯಾನ್ ಈಗಾಗಲೇ ಅಧಿಕಾರಿಗಳು ತೆರಳುತ್ತಾ ಇರುವಂತಹ ವಾಹನವನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸಾಕ್ಷಿ ದೂರುದಾರ ಜೊತೆಗೆ SITಯ ಪ್ರಮುಖ ಅಧಿಕಾರಿ, ತನಿಖಾಧಿಕಾರಿಯಾಗಿರುವಂತಹ SP ಜಿತೇಂದ್ರ ಕುಮಾರ್ ದಯಾಮ, ಅದೇ ರೀತಿ FSL ಸೋಕೋ, ಅದೇ ರೀತಿ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಒಳಗೊಂಡಿರುವಂತಹ ವಾಹನ ಈಗ ಬೆಳ್ತಂಗಡಿ SIT ಕಚೇರಿ ಅಥವಾ ಬೆಳ್ತಂಗಡಿ SIT ಠಾಣೆಯಿಂದ ಈಗಾಗಲೇ ಅತ್ತ ಹೊರಟಿದೆ. ಆ ದೃಶ್ಯಗಳನ್ನು ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀವಿ. ಲಾಯ್ಲವನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೇನು ಲಾಯ್ಲದ ಪ್ರಸನ್ನ ಕಾಲೇಜು ಆ ಭಾಗವನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉಜಿರೆಯನ್ನ ತಲುಪಿ ಉಜಿರೆಯನ್ನ ದಾಟಿ ಮತ್ತೆ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವಂತಹ ಪಾಯಿಂಟ್ ನಂಬರ್ 13ಕ್ಕೆ ತಲುಪೋದಕ್ಕಿದೆ. ಸೊ ಈ ಒಂದು ಮಾಹಿತಿಯನ್ನ ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ಅವರ ವಾಹನ ಸಾಕ್ತಾ ಇರುವಂತದನ್ನ ನೇರ ಪ್ರಸಾರದಲ್ಲಿ ಆ ಒಂದು ದೃಶ್ಯಗಳನ್ನ, ಅವರ ವಾಹನವನ್ನ ಫಾಲೋ ಮಾಡಿಕೊಂಡು ನಮ್ಮ ಸುದ್ದಿಯ ವಾಹನ ಹೋಗ್ತಾ ಇದೆ. ಇವತ್ತಿಗೆ 15ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. SIT ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಪ್ರಾಥಮಿಕ ಹಂತದ ತನಿಖೆಯ ಭಾಗವಾಗಿ ಸಾಕ್ಷಿ ದೂರುದಾರ ತೋರಿಸಿ ಗುರುತಿಸಿರುವಂತಹ ಪಾಯಿಂಟ್ಗಳ ಎಕ್ಸ್ಹ್ಯೂಮೇಷನ್ ಆಗುತ್ತೆ. ಅಲ್ಲಿ ಏನಾದರೂ ಕಳೆಬರಗಳು, ಅಸ್ಥಿಪಂಜರದ ಅವಶೇಷಗಳು ಸಿಗುತ್ತಾ ಅನ್ನುವಂಥದ್ದನ್ನ ಹುಡುಕುವಂತಹ ಒಂದು ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಈಗ ನಡೀತಾ ಇದೆ. ಸೊ ಈವರೆಗೆ ಆಲ್ಮೋಸ್ಟ್ 16 ಪಾಯಿಂಟ್ಗಳ ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ನಡೆಸಿದ್ದಾರೆ. ಈ ನಡುವೆ ಪಾಯಿಂಟ್ ನಂಬರ್ 6ರಲ್ಲಿ ಒಂದಷ್ಟು ಕಳೆಬರದ ಅವಶೇಷಗಳು ಸಿಕ್ಕಿದೆ. ಅದರ ಬಳಿಕ ಸಾಕ್ಷಿ ದೂರುದಾರ ತೋರಿಸಿದ್ದಂತಹ 11ನೇ ನಂಬರ್ ಪಾಯಿಂಟ್ನ ಪಕ್ಕದಲ್ಲಿ ಇದ್ದಂತಹ ಒಂದು ಜಾಗದಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿಪಂಜರದ ಒಂದಷ್ಟು ಭಾಗಗಳು ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯ ಕಳೆಬರಗಳು, ಅವಶೇಷಗಳು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಸೊ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆಯ ಬಗ್ಗೆ ಬಹಳಷ್ಟು ಒಂದು ಕ್ಯೂರಿಯಾಸಿಟಿ ಇತ್ತು. ಪಾಯಿಂಟ್ ನಂಬರ್ 13ರಲ್ಲಿ ಒಂದಷ್ಟು ಚಾಲೆಂಜಸ್ ಇದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಕಾರ್ಯಾಚರಣೆಯನ್ನ ಒಂದಷ್ಟು ಮುಂದೂಡಿಕೆ ಮಾಡಿದ್ರು. ಪಾಯಿಂಟ್ ನಂಬರ್ 13ಕ್ಕೆ ತೆರಳುವ ಮುನ್ನ ಇನ್ನೊಂದಷ್ಟು ಪಾಯಿಂಟ್ಗಳಿಗೆ ತೆರಳಿ ಅಲ್ಲಿ ಅಗೆದು ಅಲ್ಲಿ ಶೋಧವನ್ನ ಕೂಡ ನಡೆಸಲಾಗಿತ್ತು. ಆ ಎಲ್ಲಾ ವಿಚಾರಗಳನ್ನು ಕೂಡ, ಆ ಎಲ್ಲಾ ವಿವರಗಳನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೀಕ್ಷಕರ ಮುಂದೆ ನೇರ ಪ್ರಸಾರದಲ್ಲಿ ಕೊಟ್ಟಿದೆ. ಆ ನಡುವೆ ಈಗಾಗಲೇ ಪಾಯಿಂಟ್ ನಂಬರ್ 13ಅನ್ನ ಬಾಕಿ ಇರಿಸಿರುವಂತೆಯೇ ಪಾಯಿಂಟ್ ನಂಬರ್ 14 ಎನ್ನುವಂತಹ ಒಂದು ಜಾಗವನ್ನ ಬಂಗ್ಲಗುಡ್ಡೆ ಅರಣ್ಯ ಭಾಗದ ಮೇಲ್ಭಾಗದಲ್ಲಿ ಗುರುತು ಮಾಡಿ ಅಲ್ಲಿ ಉತ್ಖನನವನ್ನ ಮಾಡುವಂತಹ ಕೆಲಸಗಳಾಗಿದೆ. ಆ ಬಳಿಕ ಕಲ್ಲೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಗೋಂಕ್ರತ್ತಾರ್ ಎನ್ನುವಂತಹ ಜಾಗದಲ್ಲಿ ಪಾಯಿಂಟ್ ನಂಬರ್ 15 ಎನ್ನುವುದಾಗಿ ಗುರುತು ಮಾಡಿಕೊಂಡು ಅಲ್ಲಿ ಕೂಡ ಉತ್ಖನನ ಮಾಡುವಂತಹ ಕೆಲಸಗಳಾಗಿದೆ. ಅಲ್ಲೂ ಕೂಡ ಶೋಧವನ್ನ ನಡೆಸಲಾಗಿದೆ. ಅದಾದ ಬಳಿಕ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಆ ಒಂದು ತಿರುವಿನ ಸಮೀಪ ಒಂದು ಪಾಯಿಂಟ್ ಅನ್ನು ಗುರುತು ಮಾಡಿ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಅಲ್ಲಿ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಅವಶೇಷಗಳು, ಕುರುಹುಗಳು ಲಭ್ಯವಾಗಿಲ್ಲ. ಅದರ ಹಿನ್ನೆಲೆಯಲ್ಲಿ ಸಾಕ್ಷಿ ದೂರುದಾರ ಇಲ್ಲಿ ಪಕ್ಕದ ಜಾಗದಲ್ಲಿ ಮೃತದೇಹವನ್ನ ಹೂತಿದ್ದೇನೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದೇ ಜಾಗದಲ್ಲಿ ಇನ್ನೊಂದು
ಗುರುತನ್ನ ಮಾಡಿ ಅದರ ಪಕ್ಕದಲ್ಲೇ ಅಂದ್ರೆ ಪಾಯಿಂಟ್ ನಂಬರ್ 16 ಎನ್ನುವುದಾಗಿ ಗುರುತು ಮಾಡಿದಂತಹ ಪಾಯಿಂಟ್ನ ಪಕ್ಕದಲ್ಲೇ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಮಾಡಿ ಅಲ್ಲಿ ಕೂಡ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಸೊ ಆ 2 ಪಾಯಿಂಟ್ಗಳಿಗೆ ಪಾಯಿಂಟ್ ನಂಬರ್ 16 ಮತ್ತು ಪಾಯಿಂಟ್ ನಂಬರ್ 16A ಎನ್ನುವುದಾಗಿ 2 ಪಾಯಿಂಟ್ಗಳನ್ನ ಗುರುತು ಮಾಡಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸಗಳಾಗಿದೆ. ಸೊ ಆ 2 ಪಾಯಿಂಟ್ಗಳಲ್ಲೂ ಕೂಡ ಏನು ಕೂಡ ಸಿಗಲಿಲ್ಲ. ಆ ಬಳಿಕ GPR ಅನ್ನ ಬಳಕೆ ಮಾಡಿಕೊಂಡು ಮುಖ್ಯವಾಗಿ ಇಲ್ಲಿ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಿದ್ರು ಪಾಯಿಂಟ್ ನಂಬರ್ 13ರ ಶೋಧಕ್ಕಾಗಿ. ನಾವು ಈ ಹಿಂದೆ ಕೂಡ ಹೇಳಿದ್ವಿ ಪಾಯಿಂಟ್ ನಂಬರ್ 13ರಲ್ಲಿ ಇದ್ದಂತಹ ಸವಾಲುಗಳು, ಆ ಸವಾಲುಗಳು ನಿನ್ನೆಯ ಉತ್ಖನನದ ವೇಳೆ ಒಂದಷ್ಟು ಎದುರಾಗಿರುವಂಥದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಡ್ಯಾಮ್ನ ಪಕ್ಕದಲ್ಲಿರುವಂತಹ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟ ಮತ್ತು ಅಜಿಕುರಿಗೆ ತೆರಳುವಂತಹ ರಸ್ತೆಯ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿರುವಂತಹ ಜಾಗ ಇದು ಪಾಯಿಂಟ್ ನಂಬರ್ 13 ಎನ್ನುವಂಥದ್ದು ಬಹಳಷ್ಟು ದೊಡ್ಡ ವಿಸ್ತೀರ್ಣವನ್ನ ಹೊಂದಿರುವಂತಹ ಜಾಗ. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಅಥವಾ ಗುರುತಿಸಿರುವಂತಹ ಇಷ್ಟು ಜಾಗಗಳ ಪೈಕಿ ದೊಡ್ಡ ವ್ಯಾಪ್ತಿಯನ್ನ ಹೊಂದಿದಂತಹ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಅದು ಪಾಯಿಂಟ್ ನಂಬರ್ 13. ಅಲ್ಲಿ ಮಧ್ಯದಲ್ಲಿ 2-3 ವಿದ್ಯುತ್ ಕಂಬಗಳು, ಪಕ್ಕದಲ್ಲಿ ಡ್ಯಾಮ್, ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಅಗೆಯುವಂಥದ್ದಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಹಾಗಾಗಿ GPR ಮೂಲಕ ಶೋಧವನ್ನ ನಡೆಸಿ ಸೈಂಟಿಫಿಕ್ ಆಗಿ ಭೂಮಿಯ ಆಳದಲ್ಲಿ ಏನಿದೆ ಅನ್ನುವಂಥದ್ದನ್ನ ಒಂದು ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಎಸ್, ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ಆಲ್ಮೋಸ್ಟ್ ಉಜಿರೆಯನ್ನ ತಲುಪ್ತಾ ಇದೆ. ಈ ಒಂದು SIT ಅಧಿಕಾರಿಗಳು ತೆರಳುತ್ತಾ ಇರುವಂತಹ ವಾಹನ ಈಗಾಗಲೇ ಉಜಿರೆಯನ್ನ ತಲುಪ್ತಾ ಇದೆ. ಮೊದಲನೆಯದಾಗಿ ಸಾಕ್ಷಿ ದೂರುದಾರ ಮತ್ತು ಈ ಒಂದು ಕಾರ್ಯಾಚರಣೆಗೆ ಪಾಲ್ಗೊಳ್ತಾ ಇರುವಂತಹ ಅಧಿಕಾರಿಗಳನ್ನ ಕರೆತರ್ತಾ ಇರುವಂತಹ ಟೆಂಪೋ ಟ್ರಾವೆಲರ್ ವಾಹನ ಮುಂಭಾಗದಲ್ಲಿ ಚಲಿಸ್ತಾ ಇದೆ. ಅದರ ಹಿಂದೆ ದಯಾಮ ಅವರ ಜಿತೇಂದ್ರ ಕುಮಾರ್ ದಯಾಮ ಅವರ ವಾಹನ ಕೂಡ ಇದೆ. ಆದರೆ SP ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಒಂದು ಟೆಂಪೋ ಟ್ರಾವೆಲರ್ ವಾಹನದಲ್ಲೇ ಈ ಒಂದು ಸ್ಥಳಕ್ಕೆ ತೆರಳುತ್ತಾ ಇರುವಂಥದ್ದನ್ನು ಕೂಡ ನಾವು ನಿರಂತರವಾಗಿ ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಸಾಕ್ಷಿ ದೂರುದಾರನನ್ನು ಕೂಡ ಇದೇ ಒಂದು ವಾಹನದಲ್ಲಿ ಅವರು ಕರೆದುಕೊಂಡು ಬರುವಂಥದ್ದು. ಸಾಕ್ಷಿ ದೂರುದಾರ ಬೆಳ್ತಂಗಡಿ SIT ಕಚೇರಿ ಅಥವಾ SIT ಠಾಣೆಗೆ ತನ್ನ ವಕೀಲರ ಜೊತೆಗೆ ಖಾಸಗಿ ವಾಹನದಲ್ಲಿ ಆಗಮಿಸುವಂಥದ್ದು. ಸೊ ಈಗಾಗಲೇ ಸಾಕ್ಷಿ ದೂರುದಾರನಿಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಒಂದು ಪೊಲೀಸ್ ವಾಹನ ಎಸ್ಕಾಟ್ ಅನ್ನ ಒದಗಿಸುವಂಥದ್ದು. ಆ ಎಸ್ಕಾಟ್ ವಾಹನದ ಜೊತೆಗೆ ಸಾಕ್ಷಿ ದೂರುದಾರ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಇಲ್ಲಿನವರೆಗೂ ಕೂಡ ನಿರಂತರವಾಗಿ ಗಮನಿಸಿದ್ದೇವೆ. ಅಂದ್ರೆ ಪಾಂಗಳ ಕ್ರಾಸ್ ಬಳಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದ ಬಳಿಕ ಸಾಕ್ಷಿ ದೂರುದಾರನಿಗೂ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ. ಎಸ್, ಇದು ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಗಳು. ಎಸ್, ಈಗಾಗಲೇ ಅಧಿಕಾರಿಗಳು ಹೊರಟಿದ್ದಾರೆ. ಪ್ರತಿದಿನವೂ ಕೂಡ ಈ ಒಂದು ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಯಿಂದ ತೆರಳಿ ಅಲ್ಲಿಗೆ ತಲುಪುವವರೆಗಿನ ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಕೊಡ್ತಾ ಇರುವಂಥದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸೊ ನೀವು ನೋಡ್ತಾ ಇರುವಂಥದ್ದು ಯಾವುದೋ ಹಳೆಯ ರೆಕಾರ್ಡೆಡ್ ವಿಡಿಯೋ ಅಲ್ಲ, ಇವತ್ತಿನ ನೇರ ಪ್ರಸಾರವನ್ನ ನೀವು ನೋಡ್ತಾ ಇದ್ದೀರಿ. ಯಾವುದೋ ರೆಕಾರ್ಡೆಡ್ ಅಥವಾ ಯಾವುದೋ ಹಿಂದಿನ ವಿಡಿಯೋಗಳನ್ನ ಹಾಕಿ ನೇರ ಪ್ರಸಾರವನ್ನ ಮಾಡುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಂದಿಗೂ ಕೂಡ ಮಾಡಿಲ್ಲ. ಅಲ್ಲಿನ ಕ್ಷಣದ ಅಪ್ಡೇಟ್ಗಳನ್ನ ಕ್ಷಣದ ದೃಶ್ಯಗಳನ್ನ ದಿನವಿಡೀ ನೇರ ಪ್ರಸಾರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಮುಖ್ಯವಾಗಿ ಈಗಾಗಲೇ ನಾವು ಹಲವಾರು ಬಾರಿ ಉಲ್ಲೇಖವನ್ನ ಮಾಡಿದ್ದೇವೆ. ಇಲ್ಲಿಂದ ಬೆಳ್ತಂಗಡಿ SIT ಕಚೇರಿಯಿಂದ ಅಧಿಕಾರಿಗಳು ಹೊರಟು ಉತ್ಖನನ ನಡೆಯುವಂತಹ ಜಾಗವನ್ನ ತಲುಪುವವರೆಗೂ ಕೂಡ, ಆ ಬಳಿಕ ಅಲ್ಲಿಂದ ಇಳಿದು ಅವರು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳುವಂಥದ್ದು, ಅಲ್ಲಿ ಕಾರ್ಯಾಚರಣೆ ನಡೆಯುವಂಥದ್ದನ್ನು ಕೂಡ ತೋರಿಸುವಂತಹ ಕೆಲಸ. ಈಗ ಉಜಿರೆಯನ್ನ ತಲುಪಿದ್ದಾರೆ. ಉಜಿರೆ ಪೇಟೆಯನ್ನ ತಲುಪಿ ಈಗ ಸರ್ಕಲ್ ಅನ್ನ ತೆಗೆದುಕೊಂಡು ಒಳಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಉತ್ಖನನ ನಡೆಯುವಂತಹ ಜಾಗ ನೇತ್ರಾವತಿ ಸ್ನಾನಘಟ್ಟ ಮತ್ತು ಅಜಿಕುರಿಗೆ ತೆರಳುವಂತಹ ರಸ್ತೆಯ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಇರುವಂತಹ ಬಹಳಷ್ಟು ದೊಡ್ಡ ವಿಸ್ತೀರ್ಣದಲ್ಲಿರುವಂತಹ ಜಾಗ ಇದು. ಸೊ ಆ ಒಂದು ಜಾಗದಲ್ಲಿ ಇವತ್ತು 2ನೇ ಭಾಗದ ಅಂದ್ರೆ 13ನೇ ಪಾಯಿಂಟ್ ನಲ್ಲಿ ನಿನ್ನೆ ಒಂದು ಉತ್ಖನನವನ್ನ ಮಾಡುವಂತಹ ಕೆಲಸಗಳಾಗಿದೆ. ಮಧ್ಯಾಹ್ನದವರೆಗೆ GPR ಮೂಲಕ ಶೋಧವನ್ನ ನಡೆಸಿ
ಮಧ್ಯಾಹ್ನದ ಬಳಿಕ ಊಟದ ವಿರಾಮದ ಬಳಿಕ ಸುಮಾರು 3 ಗಂಟೆ 15 ನಿಮಿಷಕ್ಕೆ ಮೊದಲಿಗೆ ಮಿನಿ ಎಕ್ಸ್ಕವೇಟರ್ ಅನ್ನ ಅಲ್ಲಿಗೆ ಕರೆಸಿಕೊಂಡು ಅದರ ಮೂಲಕ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನಲ್ಲೇ ದೊಡ್ಡ ಎಕ್ಸ್ಕವೇಟರ್ ಅನ್ನ ಅಂದ್ರೆ ಸಾಮಾನ್ಯವಾಗಿ ಅಗೆಯುವಂತಹ ಪ್ರಕ್ರಿಯೆಗೆ ಬಳಸುವಂತಹ ವಾಹನವನ್ನ, ದೊಡ್ಡ ವಾಹನವನ್ನ ಅಲ್ಲಿಗೆ ಕರೆಸಿಕೊಂಡು ಅದರ ಮೂಲಕ ಅಗೆಸುವಂತಹ ಕೆಲಸವನ್ನ ಮಾಡಿದ್ರು. ಸ್ವಲ್ಪ ಹೊತ್ತು 2 ವಾಹನಗಳು ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. 2 ವಾಹನಗಳಲ್ಲಿ ಆ ಭಾಗವನ್ನ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಇನ್ನೊಂದು ವಿಂಡೋದಲ್ಲಿ ನೀವು ನಿನ್ನೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ, ನೋಡಬಹುದು. ಅದರ ಜೊತೆಗೆ 8:30ವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಅಷ್ಟು ಹೊತ್ತು ನಿರಂತರವಾಗಿ ಅಲ್ಲಿಂದ ಮಾಹಿತಿಯನ್ನ, ದೃಶ್ಯಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ ಅನ್ನುವಂಥದ್ದು. ಸೊ ಈಗ ಇವತ್ತು ಒಂದು ವಿಂಡೋದಲ್ಲಿ ನೀವು ನಿನ್ನೆ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ, ಇನ್ನೊಂದು ವಿಂಡೋದಲ್ಲಿ ಈಗ ಉಜಿರೆಯನ್ನ ದಾಟಿ ಈ ಒಂದು ಅಧಿಕಾರಿಗಳ ತಂಡ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈ ನಡುವೆ AC ಅವರ ವಾಹನ ನಾವು ಗಮನಿಸ್ತಾ ಇದ್ದೇವೆ. AC ಅವರ ವಾಹನ ಇವತ್ತು ಹಿಂಭಾಗದಲ್ಲಿ ಇದೆ ಅನ್ನುವಂಥದ್ದು. ಮುಖ್ಯವಾಗಿ ಸಾಮಾನ್ಯವಾಗಿ ಈ ಒಂದು ಟೆಂಪೋ ಟ್ರಾವೆಲರ್ನ ಹಿಂದೆ ಈ ಒಂದು ಇನೋವಾ ಕ್ರಿಸ್ಟಾ SP ಜಿತೇಂದ್ರ ಕುಮಾರ್ ದಯಾಮ್ ಅವರ ವಾಹನ, ಅದರ ಹಿಂಭಾಗದಲ್ಲಿ ಯಾವಾಗಲೂ AC ಅವರ ವಾಹನ ಇರ್ತಾ ಇತ್ತು. ಆದರೆ ಇವತ್ತು AC ಅವರ ವಾಹನ ಹಿಂಭಾಗದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಈಗ ಉಜಿರೆಯನ್ನ ದಾಟಿ ನೀರಚಿಲುಮೆ ಭಾಗವನ್ನ ತಲುಪ್ತಾ ಇದೆ. ನೀರಚಿಲುಮೆ ಪ್ರದೇಶಕ್ಕೆ ಆಗಮಿಸಿರುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉತ್ಖನನ ನಡೆಯುವಂತಹ ಜಾಗಕ್ಕೆ ತಲುಪ್ತಾರೆ. ಸೊ ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಪಾಯಿಂಟ್ ನಂಬರ್ 13ರ ಬಗ್ಗೆ. ಪಾಯಿಂಟ್ ನಂಬರ್ 13 ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿರುವಂತಹ ಒಂದು ಜಾಗ. ಈಗಾಗಲೇ ಸಾಕಷ್ಟು ಊಹಾಪೋಹಗಳು, ವದಂತಿಗಳ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 13ರ ಬಗ್ಗೆ ಬಹಳಷ್ಟು ಒಂದು ಕುತೂಹಲವನ್ನ ಎಲ್ಲರೂ ಕೂಡ ಇರಿಸಿಕೊಂಡಿದ್ದದ್ದು. ಸೊ ಪಾಯಿಂಟ್ ನಂಬರ್ 13ರ ಜಾಗ ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗದ ಒಂದು ವ್ಯಾಪ್ತಿ ಏನಿದೆ ಅದು ಕೂಡ ಬಹಳಷ್ಟು ದೊಡ್ಡದಾಗಿದೆ. ಸೊ ನಿನ್ನೆ GPR ಮೂಲಕ ಸ್ಕ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಆತ ಏನು ತೋರಿಸಿದ್ದಂತಹ ಜಾಗ, ಗುರುತು ಮಾಡಿ ಬೌಂಡರಿ ಹಾಕಿದ್ದಂತಹ ಜಾಗ ಏನಿದೆ ಅದನ್ನು ಹೊರತುಪಡಿಸಿ ಅದರ ದುಪ್ಪಟ್ಟು ಪ್ರದೇಶವನ್ನ ನಿನ್ನೆ GPR ಮೂಲಕ ಸ್ಕ್ಯಾನ್ ಮಾಡಲಾಗಿದೆ. ಅಂದ್ರೆ GPR ಮೂಲಕ ಅದರಲ್ಲಿ ಡ್ರೋನ್ ಮೌಂಟೆಡ್ GPR ಮೂಲಕ ಶೋಧವನ್ನ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಅದಾದ ಬಳಿಕ ಮಧ್ಯಾಹ್ನದ ಬಳಿಕ ಉತ್ಖನನವನ್ನ ಮಾಡಿದ್ರು. ಉತ್ಖನನ ಮಾಡಿ ಅದನ್ನ ವಾಪಸ್ ಗುಂಡಿಯನ್ನ ಮುಚ್ಚುವಂತಹ ಹಿನ್ನೆಲೆಯಲ್ಲಿ 8:30ವರೆಗೂ ಕೂಡ, ರಾತ್ರಿ 8:30ವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. AC ಸ್ಟೆಲ್ಲಾ ವರ್ಗೀಸ್ ಅವರನ್ನ ಹಿಡಿದು ಅವರಿಂದ ಆರಂಭಿಸಿ ಎಲ್ಲರೂ ಕೂಡ ಸೋಕೋ ಆಗಿರ್ಬೋದು, FSL ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ಎಲ್ಲರೂ ಕೂಡ ಅಷ್ಟು ಹೊತ್ತು ಅಲ್ಲಿ ಉಪಸ್ಥಿತರಿದ್ರು. ಆ ಬಳಿಕವೇ ಅವರು AC ಅವರು ತೆರಳಿದಂತಹ ಬಳಿಕವೇ ಎಲ್ಲರೂ ಕೂಡ ತಮ್ಮ ವಾಹನದಲ್ಲೇ ವಾಪಸ್ ಆಗಿರುವಂತದ್ದು. ಸೊ ಆ ಎಲ್ಲಾ ದೃಶ್ಯಗಳನ್ನು ಕೂಡ ಸುದ್ದಿ ನ್ಯೂಸ್ ನಲ್ಲಿ ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸಿದ್ದೀರಿ. ಸೊ ಈಗ ಇವತ್ತು ಮತ್ತೆ ಕಾರ್ಯಾಚರಣೆ ನಡೀತಾ ಇದೆ, ಕಾರ್ಯಾಚರಣೆಗೆ ತೆರಳುತ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ತಲುಪೋದಿಕ್ಕಿದ್ದಾರೆ ಅನ್ನುವಂಥದ್ದು. ಸೊ ಇದು ನಿನ್ನೆಯ ಕಾರ್ಯಾಚರಣೆಯ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂಥದ್ದು. ಸೊ ನಿನ್ನೆ 2 ವಾಹನಗಳ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ರೆ, ಇನ್ನೊಂದು ವಿಂಡೋದಲ್ಲಿ ನೇರ ಪ್ರಸಾರದಲ್ಲಿ ಅಲ್ಲಿ ವಾಹನ ಕಾರ್ಯಾಚರಣೆಯ ಸ್ಥಳದ ತೆರಳುತ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥ ದಾಮೋದರ್ ದುಂಡೋಲೆ ನೇರ ಪ್ರಸಾರದಲ್ಲಿ ಜಾಯಿನ್ ಆಗಿದ್ದಾರೆ. ದಾಮೋದರ್, ಇವತ್ತಿನ ಕಾರ್ಯಾಚರಣೆ ಬಹುಶಃ ನಿನ್ನೆಯೇ ಮಾತುಗಳು ಕೇಳಿ ಬರ್ತಾ ಇತ್ತು, ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಮುಗಿದಿಲ್ಲ, ಇನ್ನೊಂದು ಅರ್ಧ ಭಾಗದಲ್ಲಿ ಇವತ್ತಾಗುತ್ತೆ ಅನ್ನುವಂಥದ್ದು. ಸೊ ಅದೇ ಜಾಗದಲ್ಲಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆಯಾ, ಬೇರೆ ಏನಾದ್ರೂ ಬದಲಾವಣೆಗಳಿದೆಯಾ, ಏನಿದೆ ಇವತ್ತಿನ ಬಗ್ಗೆ ಮಾಹಿತಿ ಅಂತ? ಈಗಿರುವಂತಹ ಮಾಹಿತಿಯ ಪ್ರಕಾರ ಗೌತಮ್ 13ರ ಭಾಗ ಅಂದ್ರೆ ಕ್ರೈಮ್ ಲೈನ್ ಇಳಿದಂತ ಭಾಗ ಏನಿದೆ ಆ ಭಾಗ ಈಗಾಗಲೇ ಸುಮಾರು ಅರ್ಧ ಭಾಗ ಮಾತ್ರ ಆ ಭಾಗದ ಕಾರ್ಯಾಚರಣೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಭಾಗದ ಕಾರ್ಯಾಚರಣೆ ಇನ್ನರ್ಧ ಬಾಕಿ ಇದೆ. ಅದಕ್ಕಾಗಿ ಆ ಭಾಗದ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಚಿಂತನೆಯನ್ನ ಮಾಡಿರುವಂತದ್ದು. ಉಳಿದ ಭಾಗದ ಕಾರ್ಯಾಚರಣೆ ಇವತ್ತು ನಡೀಲಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ಅಲ್ಲಿಗೆ ಫಾಲೋ ಅಪ್ ನಲ್ಲಿ ನಮ್ಮ ತಂಡ ಇರುವಂತದ್ದು. ಈಗಾಗಲೇ ಅವರು
ನೀರ ಚಿಲುಮೆಯನ್ನ ದಾಟಿ ಹುಡ್ಕಿತ್ ಚಡವಿನ ಸಮೀಪಕ್ಕೆ ಆ ವಾಹನಗಳು ಆಗಮಿಸಿದೆ. ತಾವೀಗ ತೋರಿಸ್ತಾ ಇರುವಂತಹ ದೃಶ್ಯಗಳು ನಿನ್ನೆಯ ಉತ್ಖನನ ಹೇಗಾಯ್ತು ಅನ್ನುವಂಥದ್ದು. ಈಗ ಇಲ್ಲಿ ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಅದ್ರ ಜೊತೆಗೆ ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ಒಂದು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಈಗಾಗಲೇ ಪೊಲೀಸ್ ವೆಹಿಕಲ್ಸ್ ಇರ್ಬೋದು, ರಾಜ್ಯ ಮೀಸಲು ಪಡೆಯ ವೆಹಿಕಲ್ಸ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿಗೆ ಬಂದಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಇಲ್ಲಿ ಬಂದು ನಿಯೋಜನೆಗೊಂಡಿರುವಂತದ್ದು. ಅದರ ಜೊತೆಗೆ ನಿನ್ನೆ ಬಂದಿರುವಂತಹ ಹಿಟಾಚಿ ಆ ಗುಂಡಿಯನ್ನ ಮುಚ್ಚಿದ ನಂತರ ಈಗಾಗಲೇ ಆ ಹಿಟಾಚಿ ಆ ಒಂದು ಗುಂಡಿ ಮುಚ್ಚುವಂತಹ ಕಾರ್ಯದಲ್ಲಿ ಗುಂಡಿ ಮುಚ್ಚುವಂತಹ ಒಂದು ಕಾರ್ಯ ನಡೆದ ನಂತರ ಹಿಟಾಚಿಯನ್ನ ಇಲ್ಲೇ ಇರಿಸಲಾಗಿದೆ. ಇವತ್ತು ಮತ್ತೆ ಭಾಗವನ್ನ ಇಲ್ಲಿ ಉತ್ಖನನ ಮಾಡ್ಲಿಕ್ಕಿರೋದ್ರಿಂದ ಹಿಟಾಚಿಯನ್ನ ಇಲ್ಲೇ ಇರಿಸಲಾಗಿದೆ. ಮತ್ತೊಂದು ಸಣ್ಣ ಹಿಟಾಚಿಯು ಕೂಡ ಇನ್ನು ಬರ್ಬೇಕಷ್ಟೇ ಗೌತಮ್. ಅದರ ಜೊತೆಗೆ ಇಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗ್ತಾ ಇದೆ. ಈಗ ತಾವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳಲ್ಲಿ ಬಹಳ ವೇಗವಾಗಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಎಲ್ಲ ವೆಹಿಕಲ್ಸ್ ಕೂಡ ಇತ್ತ ಕಡೆ ಬರ್ತಾ ಇರುವಂತದ್ದು, ನೇತ್ರಾವತಿಯ ಸ್ನಾನಘಟ್ಟದವರೆಗೆ ಬರ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ರಿ. ಈ ಒಂದು ವೆಹಿಕಲ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಾರು 5 ರಿಂದ 10 ನಿಮಿಷದ ಒಳಗೆ ಇಲ್ಲಿಗೆ ತಲುಪಲಿಕ್ಕಿದೆ. ಯಾಕಂತಂದ್ರೆ ಈಗಾಗಲೇ ಅದು ಒಂದು ನೀರ ಚಿಲುಮೆಯನ್ನ ದಾಟಿ ಮುಂದೆ ಬರ್ತಾ ಇರುವಂತದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಈಗ ಪಜಿರಡ್ಕ ಕ್ರಾಸಿನತ್ತ ಆಗಮಿಸ್ತಾ ಇರುವಂತ ದೃಶ್ಯಾವಳಿ. ಯಾಕಂತಂದ್ರೆ ಆ ಪಜಿರಡ್ಕ ಕ್ರಾಸಿನತ್ತ ಆಗಮಿಸಿ ಅದ ಬಳಿಕ ಈಗ ನೋಡಿ ಅಲ್ಲಿ ತಾವು ನೋಡ್ತಾ ಇರಬಹುದು ಪಜಿರಡ್ಕ ಕ್ರಾಸಿನ ಬಳಿಗೆ ಆಗಮಿಸ್ತಾ ಇರುವಂತ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ಇದರ ಜೊತೆಗೆ ಈಗಾಗಲೇ ಆ ವೆಹಿಕಲ್ಸ್ ಧರ್ಮಸ್ಥಳದತ್ತ ಅಥವಾ ಧರ್ಮಸ್ಥಳದ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಗುರುತು ನಂಬರ್ 13 ಆಗಮಿಸ್ತಾ ಇರುವಂತದನ್ನ ತಾವೀಗ ಗಮನಿಸ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿಯನ್ನ ತಲುಪಲಿಕ್ಕಿದೆ. ನೇತ್ರಾವತಿಯನ್ನ ತಲುಪಿದ ನಂತರ ಇವತ್ತು ಕೂಡ ಸೇಮ್ ಪ್ಲೇಸ್ ನಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿರುವಂತದ್ದು. ಅಲ್ಲಿ ಉತ್ಖನನ ಕಾರ್ಯ ನಡೆದು ತದ ಬಳಿಕ ಅವರು ಇಲ್ಲಿಂದ ತೆರಳುವಂತದ್ದು. ಬಹಳ ಮುಖ್ಯವಾಗಿ ಇವತ್ತು 13ನೇ ನಂಬರ್ ನಲ್ಲೇ ಉತ್ಖನನ ಕಾರ್ಯ, ನಿನ್ನೆ 13ನೇ ನಂಬರ್ ಉತ್ಖನನ ಕಾರ್ಯ ಅಂತ್ಯ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಸುದ್ದಿಗಳು ಬಂದಿತ್ತು. ಆದ್ರೆ ಅಂತ್ಯ ಅಲ್ಲ, ಅದು ಅರ್ಧ ಭಾಗ ಮಾತ್ರ ಆಗಿರುವಂತದ್ದು ಅನ್ನುವಂಥದ್ದನ್ನು ನಾವು ನಿಮಗೆ ತಿಳಿಸಿದ್ವಿ. ಇದೀಗ ತಾವು ನೋಡ್ತಾ ಇದ್ದೀರಿ ನೇತ್ರಾವತಿಯನ್ನ ತಲುಪ್ತಾ ಇರುವಂತಹ ದೃಶ್ಯಾವಳಿ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಇವರು ಇನ್ನೊಂದು 5-10 ನಿಮಿಷದ ಒಳಭಾಗದಲ್ಲಿ ಇವರು ನೇತ್ರಾವತಿಯನ್ನ ತಲುಪಲಿಕ್ಕಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಈ ವೆಹಿಕಲ್ ನೇತ್ರಾವತಿಯನ್ನ ತಲುಪ್ತದೆ ಗೌತಮ್. ಯಾಕಂತಂದ್ರೆ ಈಗಾಗಲೇ ಈ ವೆಹಿಕಲ್ ನೇತ್ರಾವತಿಯನ್ನ ತಲುಪ್ತಾ ಇರುವಂತದ್ದು. ಮುಸುಕುದಾರಿ ವ್ಯಕ್ತಿಯನ್ನ ಕರೆದುಕೊಂಡು ಬರ್ತಾ ಇರುವಂತಹ ವೆಹಿಕಲ್ ಇದೀಗ ನೇತ್ರಾವತಿಯ ಸಮೀಪಕ್ಕೆ, ನೇತ್ರಾವತಿಯ ಸೇತುವೆಯ ಸಮೀಪಕ್ಕೆ ಆಗಮಿಸ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಲುಪಲಿಕ್ಕಿದೆ. ಹೀಗೆ ಇವತ್ತು 13ನೇ ನಂಬರ್ನ ಒಂದು ಗುರುತು ಏನಿದೆ ಅದೇ ಗುರುತಿನಲ್ಲಿ ಮತ್ತೊಮ್ಮೆ ಉತ್ಖನನ ಮಾಡುವಂತದ್ದು. ಮತ್ತೊಮ್ಮೆ ಅಂದ್ರೆ ನಿನ್ನೆ ಉತ್ಖನನ ಮಾಡಿದ ಸ್ಥಳವನ್ನ ಇವತ್ತು ಉತ್ಖನನ ಮಾಡುವುದಲ್ಲ, ಬದಲಾಗಿ ನಿನ್ನೆ ಉತ್ಖನನ ಮಾಡಿ ಉಳಿದ ಸ್ಥಳ ಅಂದರೆ 13ನೇ ಪಾಯಿಂಟಿನ ಅರ್ಧ ಭಾಗವನ್ನ ಉತ್ಖನನ ಮಾಡಿದ್ದಾರೆ. ಇನ್ನರ್ಧ ಭಾಗ ಬಾಕಿ ಇದೆ. ಅದರ ಜೊತೆಗೆ ಇನ್ನರ್ಧ ಭಾಗದಲ್ಲಿ 2 ವಿದ್ಯುತ್ ಕಂಬಗಳಿದಾವೆ. ಆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗದ ರೀತಿಯಲ್ಲಿ ಉತ್ಖನನ ಮಾಡಬೇಕು. ಯಾಕಂದ್ರೆ ನಿನ್ನೆ ಒಂದು ವಿದ್ಯುತ್ ಕಂಬಕ್ಕೆ ಹಾನಿಯಾಗದ ರೀತಿಯಲ್ಲಿ ಉತ್ಖನನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆಯೂ ಕೂಡ ಈಗಾಗಲೇ ನೇತ್ರಾವತಿಯ ಸ್ನಾನಘಟ್ಟವನ್ನ ತಂಡ ತಲುಪಿದೆ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ಮಾಹಿತಿ. ಇದೀಗ ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಂಡ ತಲುಪಿದೆ ಅನ್ನುವಂಥದ್ದು. ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಂಡ ತಲುಪಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಂಡ ತಲುಪಿದೆ. ನೇತ್ರಾವತಿಯ ಸ್ನಾನಘಟ್ಟಕ್ಕೆ ತಲುಪಿ ಇದೀಗ ಆ ಒಂದು ಸ್ಥಳದತ್ತ SP ದಯಾಮ ನೇತೃತ್ವದ ತಂಡ ಆ ಒಂದು ವೆಹಿಕಲ್ ನಲ್ಲಿ ಇರುವಂತದ್ದು, ಫೋರ್ಸ್ ವೆಹಿಕಲ್ ನಲ್ಲಿ. ಅದೇ ವೆಹಿಕಲ್ ನಲ್ಲಿ ಮುಸುಕುದಾರಿ ಕೂಡ ಇರುವಂತದ್ದು. ಅವರು ನೇರವಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸ್ನಾನಘಟ್ಟದ ಆ ಒಂದು ಪಾಯಿಂಟ್ ನಂಬರ್ 13 ಆಗಮಿಸ್ತಾ ಇರುವಂತದ್ದು. ಸೋಕೋ ಅಧಿಕಾರಿಗಳು, FSL ನ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ AC ಅವರು ಕೂಡ ಇದೇ ಸ್ಥಳಕ್ಕೆ ಆಗಮಿಸ್ತಾರೆ ಅನ್ನುವಂತಹದ್ದು ಈಗ ಬಂದಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಇದೀಗ ಮಾಹಿತಿಯನ್ನ ನಿಮಗೆ ಒದಗಿಸ್ತಾ ಇದ್ದೀವಿ. ನೇತ್ರಾವತಿಯ ಸ್ನಾನಘಟ್ಟದತ್ತ ಇದೀಗ ತಂಡ
ತಂಡ ನೇತ್ರಾವತಿಯ ಸ್ನಾನಘಟ್ಟದತ್ತ ಬಂದು ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯಕ್ಕೆ ಮುಂದಾಗ್ಲಿಕ್ಕಿದೆ. ನೇತ್ರಾವತಿಯ ಸ್ನಾನಘಟ್ಟದ ದೃಶ್ಯಾವಳಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ಲಿಕ್ಕಿದೆ. ನೆಟ್ವರ್ಕಿನ ಸಮಸ್ಯೆ ಅಂದ್ರೆ ನಮ್ಮ OB1 ಸ್ವಲ್ಪ ದೂರದಲ್ಲಿರೋದ್ರಿಂದ ನೆಟ್ವರ್ಕಿನ ಸಮಸ್ಯೆ ಹಿನ್ನೆಲೆಯಲ್ಲಿ ನಿಮಗೆ ಕೊಂಚ ದೃಶ್ಯಾವಳಿ ತಡವಾಗಿ ಬರಬಹುದು. ಇದೀಗ ನೇತ್ರಾವತಿಯ ಸ್ನಾನಘಟ್ಟಕ್ಕೆ ವೆಹಿಕಲ್ಸ್ ಬಂದಿದೆ ಅನ್ನುವಂಥದ್ದು. ನೇತ್ರಾವತಿಯ ಸ್ನಾನಘಟ್ಟಕ್ಕೆ ವೆಹಿಕಲ್ಸ್ ಬಂದಿದೆ. AC ಅವರು ಇಲ್ಲಿಗೆ ಬಂದು ಸೇರ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗಾಗಲೇ ತಹಶೀಲ್ದಾರ್ ಅವರು ಆಗಮಿಸಿದ್ದಾರೆ. ಇಲ್ಲಿ ಕೆಲವು ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಆ ಉತ್ಖನನ ಕಾರ್ಯಕ್ಕಿಂತ ಮೊದಲು AC ಅವರು ಬಂದು ಇಲ್ಲಿ ಸೇರ್ಕೊಳ್ತಾರೆ. ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ನೇತ್ರಾವತಿಯ ಸ್ನಾನಘಟ್ಟದ ದೃಶ್ಯ. ಅಲ್ಲಿ ಹಾಕಿರುವಂತಹ ಒಂದು ತಾತ್ಕಾಲಿಕ ಟೆಂಟ್ ಏನಿದೆ ಅಲ್ಲಿ ತೆರಳ್ತಾ ಇರುವಂತದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಅಲ್ಲಿ ಏನಾದ್ರೂ ವ್ಯವಸ್ಥೆಗಳನ್ನ ಅಂದ್ರೆ ನಿನ್ನೆ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು, ಯಾವುದೇ ರೀತಿಯ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿಕೊಂಡಿರಲಿಲ್ಲ. ಇಷ್ಟರವರೆಗೆ ನಮಗೆ ನೇರವಾಗಿ ಕಾಣಿಸದಂತಹ ಎಲ್ಲಾ ದೃಶ್ಯಗಳು ಕೂಡ ನಿನ್ನೆ ನಮಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೊ ಈಗ ಇವತ್ತು ಆ ರೀತಿ ಏನಾದ್ರೂ ಶೇಡ್ ನೆಟ್ ಅನ್ನು ಅಳವಡಿಸುವಂತಹ ಕೆಲಸಗಳು ಇತ್ಯಾದಿಗಳೇನಾದ್ರೂ ಆಗುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಇವತ್ತು ಕೂಡ ಒಂದು ಓಪನ್ ಏರಿಯಾದಲ್ಲಿ ಒಂದು ಕಾರ್ಯಾಚರಣೆ ನಡೆಯುತ್ತಾ, ಹೇಗೆ ಅನ್ನುವಂಥದ್ದು ದಾಮೋದರ್? ಈಗ ನಿಮಗೆ ಅಲ್ಲಿ ತೋರ್ತಾ ಇರುವಂತಹ ದೃಶ್ಯಾವಳಿ ಖುಲ್ಲ, ಯಾಕಂತಂದ್ರೆ ನಿನ್ನೆಯ ರೀತಿಯಲ್ಲಿ, ಯಾಕಂತಂದ್ರೆ ಇಲ್ಲಿಯ ತನಕ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಲ್ಲ. ನಿನ್ನೆ ಏನು ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡದೆ ನೇರ ಒಂದು ಅಗೆಯುವಂತಹ ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳು ಬಂದಿತ್ತು. ಅದೇ ರೀತಿಯಂತ ದೃಶ್ಯಾವಳಿ ಇವತ್ತು ಕೂಡ ಬರ್ಲಿಕ್ಕಿದೆ. ಯಾಕಂತಂದ್ರೆ ಇಲ್ಲಿಯ ತನಕ ಶೇಡ್ ನೆಟ್ ಅನ್ನ ಅಳವಡಿಸಿಲ್ಲ. ಇನ್ನೇನಾದ್ರೂ ಬದಲಾವಣೆ ಮಾಡ್ಕೊಂಡು ಅಳವಡಿಸ್ತಾರೋ ಗೊತ್ತಿಲ್ಲ. ಆದರೆ ಗೌತಮ್, ಇಲ್ಲಿಯ ತನಕ ಯಾವುದೇ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡಿಲ್ಲ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವು ಈಗ ಗಮನಿಸ್ತಾ ಇದ್ದೀರಿ. ಇಲ್ಲಿಯ ತನಕ ಯಾವುದೇ ರೀತಿಯಾದ ಶೇಡ್ ನೆಟ್ ಅನ್ನ ಅಳವಡಿಸಿಲ್ಲ. ಈಗಾಗಲೇ ಸಂಪೂರ್ಣ ತಂಡ ಇಲ್ಲಿಗೆ ಆಗಮಿಸಿದೆ. ಈಗಾಗಲೇ ಇಲ್ಲಿಯ ತಂಡ ಸಂಪೂರ್ಣವಾಗಿ ಆಗಮಿಸಿರುವಂತದ್ದು. ಆ ತಂಡ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ನೇರವಾಗಿ ಬಂದು ಆ ತಂಡ ಇದೀಗ ಗುರುತು ನಂಬರ್ 13ರಲ್ಲಿ ಬಂದು ಸೇರಿಕೊಂಡಿದೆ. ಎಸ್, ಈಗ ಇವತ್ತು GPR ಅನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ದಾಮೋದರ್? ಈಗ ಅಂದ್ರೆ ನಿನ್ನೆ ಈಗಾಗಲೇ ನಾವು ಗಮನಿಸಿದ್ದೀವಿ, ಈತ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದ ಹೆಚ್ಚುವರಿ ಜಾಗಗಳನ್ನು ಕೂಡ, ಅಂದ್ರೆ ಅದರ ಅಕ್ಕಪಕ್ಕದ ಜಾಗವನ್ನು ಕೂಡ ನಿನ್ನೆ ಸ್ಕ್ಯಾನ್ ಮಾಡುವಂತಹ ಕೆಲಸಗಳಾಗಿತ್ತು. ಸೊ ಇವತ್ತೀಗ ಮತ್ತೇನಾದ್ರೂ GPR ಅನ್ನ ಬಳಕೆ ಮಾಡಿಕೊಂಡು ಸ್ಕ್ಯಾನ್ ಮಾಡುವಂತಹ ಸಾಧ್ಯತೆಗಳು ಅಂತ ಅವಕಾಶಗಳು ಏನಾದ್ರೂ ಇದೆಯಾ ಅಲ್ಲಿ ಅನ್ನುವಂಥದ್ದು? ಈಗ ಇವತ್ತು ಇಲ್ಲಿ ಯಾವುದೇ GPR ಅನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳು ಇಲ್ಲ. ಅದನ್ನ ನಿನ್ನೆಯೇ ಬಳಕೆ ಮಾಡಿ ಮುಗಿಸಲಾಗಿದೆ. ಈಗ ಇಲ್ಲಿಗೆ ತಜ್ಞರ ತಂಡ ಅಥವಾ ಏನು ಉತ್ಖನನಕ್ಕೆ ಬೇಕಾದಂತಹ ತಂಡ ಇದ್ದಾರೆ, ಅವರು ಆಗಮಿಸಿದ್ದಾರೆ. ಈ ಹಿಂದಿನ ಪಾಯಿಂಟ್ ಗಳಲ್ಲಿ ಏನು ಉತ್ಖನನ ನಡೆಯಿತು ಆ ರೀತಿಯಾದಂತಹ ಉತ್ಖನನ ಕಾರ್ಯ ಇಲ್ಲಿಯೂ ಕೂಡ ನಡೀಲಿಕ್ಕಿದೆ. ಬಹಳ ಮುಖ್ಯವಾಗಿ AC ಅವರು ಕೆಲವು ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅದರ ಜೊತೆಗೆ ಈಗಾಗಲೇ ತಹಶೀಲ್ದಾರ್ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಹೊರತು ಬೇರೆ ಅಂದ್ರೆ ಯಾವುದೇ ರೀತಿಯಾದ GPR ಬಳಕೆ ಬಗ್ಗೆ ಇಲ್ಲಿಯ ತನಕ ಮಾಹಿತಿ ಇಲ್ಲ. ಅಂತ ಸಾಧ್ಯತೆಗಳು ಕೂಡ ಇಲ್ಲ. ಯಾಕಂದ್ರೆ GPR ಬಳಕೆ ನಿನ್ನೆ ಸಂಪೂರ್ಣವಾಗಿ ಮಾಡಿ ಅವರು ಇಲ್ಲಿಂದ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇನ್ನೊಂದು, ಈಗಾಗಲೇ ಆ ಗುರುತಿನಲ್ಲಿ ಅರ್ಧ ಅಂದ್ರೆ ಕ್ರೈಮ್ ಲೈನ್ ಹಾಕಿದ ಜಾಗವನ್ನ ನಾವು ಈ ಹಿಂದೆ ವಾಕ್ ಥ್ರೂ ಮಾಡಿದ್ವಿ, ಅಲ್ಲಿ ತೋರಿಸಿದ್ವಿ. ಆ ಕ್ರೈಮ್ ಲೈನ್ ಮಾಡಿದ ಅರ್ಧ ಭಾಗವನ್ನ ಮಾತ್ರ ಈ ಒಂದು ಗುರುತಿನಲ್ಲಿ ನಾವು ನಿನ್ನೆ ಉತ್ಖನನ ಮಾಡಿರುವಂತದ್ದು. ಇವತ್ತು ಇನ್ನರ್ಧ ಭಾಗವನ್ನ ಉತ್ಖನನ ಮಾಡ್ತಾರೆ. ಸ್ವಲ್ಪ ರಿಸ್ಕ್ ಇದೆ, ಯಾಕೆಂತಂದ್ರೆ ನಿನ್ನೆಯೇ ನೀರು ಸಿಕ್ಕಿದೆ, ಇವತ್ತು ಕೂಡ ನೀರು ಸಿಗುವ ಸಾಧ್ಯತೆ ಇದೆ. ಮತ್ತು ಅಲ್ಲಿ ಇರ್ತಕ್ಕಂತಹ ಒಂದು 2 ಜೋಡಿ ಲೈಟ್ ಕಂಬದ ರೀತಿಯಲ್ಲಿ ಒಂದು ಲೈಟ್ ಕಂಬ ಇದೆ. ಅದಕ್ಕೂ ಕೂಡ ಯಾವುದೇ ರೀತಿಯ ಹಾನಿ ಆಗದಂತಹ ರೀತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಬೇಕು. ಈ ಲೈಟ್ ಕಂಬದ ಮೂಲಕ ತಂತಿ ಹಾದು ಹೋಗಿರುವಂತಹದ್ದು ಅಜಿಕುರಿಯ ಕಡೆಗೆ. ನಿನ್ನೆಯೂ ಕೂಡ ಇಲ್ಲಿಯ ಕಾರ್ಯಾಚರಣೆಗಿಂತ ಕೊಂಚ ಮೊದಲು, ಅಂದ್ರೆ ಕಾರ್ಯಾಚರಣೆಗಿಂತ 1 ಗಂಟೆಯ ಮೊದಲೇ ಅಲ್ಲಿ ಲೈಟ್ ಕಂಬದಲ್ಲಿ ಹಾದು ಹೋಗುವಂತಹ ವಿದ್ಯುತ್ ಅನ್ನ ನಿಲುಗಡೆ ಮಾಡಲಾಗಿದೆ. ಈ ಮೂಲಕ ಅಲ್ಲಿರ್ತಕ್ಕಂತಹ ಅಜಿಕುರಿ ಇರಬಹುದು, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇಲ್ಲ, ನಿನ್ನೆಯೂ ಕೂಡ ಇಲ್ಲ, ಇವತ್ತು ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೂ ಅಂದ್ರೆ ಇಲ್ಲಿ ಅತ್ತ ಕಡೆ ಹೋಗುವಂತ ವಾಹನಗಳ ಓಡಾಟಕ್ಕೂ ಕೂಡ ನಿನ್ನೆ ಬ್ರೇಕ್ ಹಾಕಲಾಗಿತ್ತು. ಇವತ್ತೇನಾದ್ರೂ ಬ್ರೇಕ್ ಹಾಕ್ತಾರೋ ಅನ್ನೋದು ಗೊತ್ತಿಲ್ಲ. ಇಲ್ಲಿಯ ತನಕ ಓಡಾಡ್ತಾ ಇತ್ತು.
ಅಂದ್ರೆ ಅಜಿಕೋರಿ ಮಾರ್ಗವಾಗಿ ಸಾಗುವಂತಹ ಪ್ರಯಾಣಿಕರಿಗೆ ಅಥವಾ ಅಲ್ಲಿಯ ನಿವಾಸಿಗಳಿಗೆ ಯಾವುದರಿಂದ ತೊಂದರೆ ಇಲ್ಲಿಯ ತನಕ ಮಾಡಿರ್ಲಿಲ್ಲ. ನಿನ್ನೆ ಒಂದಷ್ಟು ಹೊತ್ತು ಅದನ್ನ ಬ್ಲಾಕ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತೇನು ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಇವತ್ತು ಈಗಾಗಲೇ ಆ ಒಂದು ವಿದ್ಯುತ್ ಅನ್ನ ನಿಲುಗಡೆ ಮಾಡಲಾಗಿದೆ. ವಿದ್ಯುತ್ ಇಲ್ಲ ಈಗ ಆ ಒಂದು ಏರಿಯಾದವರಿಗೆ. ಯಾಕೆಂತಂದ್ರೆ ಈ ಒಂದು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಇದೀಗ ತಾವು ನೋಡ್ತಾ ಇದ್ದೀರಿ, ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆ ಒಬ್ಬ ಮುತ್ತುದಾರಿ ಯಾವ ಸ್ಥಳ ಅನ್ನುವಂಥದ್ದನ್ನ ತೋರಿಸಿಕೊಡ್ತಾ ಇರುವಂತದ್ದನ್ನ ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಅಲ್ಲಿ ದೃಶ್ಯಾವಳಿಯಲ್ಲಿ ಆತ ತೋರಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ ಗೌತಮ್. ಆತ ಆ ಒಂದು ಲೈಟ್ ಕಂಬದ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದಾನೆ, ಅದರ ಅಡಿ ಅಂತ ಮತ್ತೆ ಬೇರೆ ಬೇರೆ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದಾನೆ. ಜೊತೆಗೆ ಆತ ಯಾವ ರೀತಿಯಾಗಿ ಒಂದು ಸಮಸ್ಯೆಗಳಿದಾವೆ, ಏನು ಎತ್ತ ಅನ್ನುವಂತ ತೋರಿಸ್ತಾ ಇದ್ದಾರೆ. ಇದರಲ್ಲಿ ದೇಶಿಯವರ ಆಗಮನಕ್ಕೆ ಮೊದಲು ಅಲ್ಲಿ ತಹಶೀಲ್ದಾರ್ ಅವರು ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ ನೋಡಿ. ತಹಶೀಲ್ದಾರ್ ಕೂಡ ಫ್ರಂಟ್ ಲೈನ್ ನಲ್ಲಿ ಇದ್ದಾರೆ, ಪೃಥ್ವಿ ಸಾನಿಕಮ್ ಅವರು ಫ್ರಂಟ್ ಲೈನ್ ನಲ್ಲಿ ಇದ್ದಾರೆ. ಅದ್ರ ಜೊತೆಗೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಯಾವ ಸ್ಥಳ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಆ ಸ್ಥಳವನ್ನ ಗುರುತು ಮಾಡಿಕೊಂಡು ಅಲ್ಲಿ ಅಗಿರಿ ಅನ್ನುವಂಥದ್ದನ್ನ ಆತ ಮಾಹಿತಿ ಕೊಡ್ತಾ ಇರುವಂತದ್ದು. ಆ ಸ್ಥಳವನ್ನ ಆತ ತೋರಿಸ್ತಾ ಇರುವಂತದ್ದು, ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇವತ್ತು ಕೂಡ JCBಯ ಮೂಲಕ ಅಲ್ಲಿ ನೋಡಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇರುವಂತದ್ದು ಮತ್ತು ಸೋಕೋದವರು ಅದರೆಲ್ಲ ಫೋಟೋಗಳನ್ನ ತೆಗೆದುಕೊಳ್ತಾ ಇರುವಂತದ್ದು, ಆತನ ವಿಡಿಯೋ ದಾಖಲೀಕರಣ ಮಾಡಿಕೊಳ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ಆರಂಭದ ಹಂತದ ಕ್ರಮಗಳು ಅಥವಾ ನಿಯಮಗಳು. ಅದನ್ನ ಫಾಲೋ ಮಾಡಿಕೊಂಡೇ ತದಬಳಿಕ SIT ಉತ್ಖನನ ಕಾರ್ಯಕ್ಕೆ ಮುಂದಾಗುವಂತದ್ದು. ಆ ಒಂದು ಆರಂಭಿಕ ಹಂತದ ಏನು ಕಾರ್ಯ ಚಟುವಟಿಕೆಗಳಿದಾವೆ ಅಥವಾ ನಿಯಮಗಳಿದಾವೆ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ಹೇಳಿಕೆಗಳನ್ನು ಕೂಡ ದಾಖಲೀಕರಣ ಮಾಡ್ಕೊಂಡಿದ್ದಾರೆ. ಆತನ ಅಲ್ಲಿ ತಾವು ನೋಡ್ತಾ ಇರ್ಬೋದು, ಮುಸುಕುದಾರಿಯನ್ನ ನೋಡ್ತಾ ಇದ್ದೀರಿ, SP ದಯಾಮ್ ಅವರನ್ನ ನೋಡ್ತಾ ಇದ್ದೀರಿ, ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರನ್ನ ನೋಡ್ತಾ ಇದ್ದೀರಿ, ಸೋಕೋ ಅಧಿಕಾರಿಗಳನ್ನ ನೋಡ್ತಾ ಇದ್ದೀರಿ, FSL ಅವರನ್ನ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಅಲ್ಲಿ ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ತಿರುವಂತದನ್ನ ನೋಡ್ತಾ ಇದ್ರಿ. ಎಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಆತನ ಪ್ರತಿಯೊಂದು ಹೇಳಿಕೆಗಳನ್ನು ಕೂಡ SIT ಸಂಪೂರ್ಣವಾಗಿ ದಾಖಲೀಕರಣ ಮಾಡ್ತಾ ಇದೆ. ಪ್ರತಿಯೊಂದು ಉತ್ಖನನ ಕಾರ್ಯಕ್ಕೂ ಮೊದಲು ಆತ ಯಾವ ರೀತಿಯಾದಂತ ಹೇಳಿಕೆಯನ್ನು ಕೊಡ್ತಾನೆ, ಏನ್ ಹೇಳಿಕೆಯನ್ನ ಕೊಡ್ತಾನೆ, ಆತನ ಅಭಿಪ್ರಾಯಗಳೇನು, ಇಲ್ಲಿ ಎಲ್ಲಿ ಹೊಂಡ ತೆಗಿಬೇಕು, ಎಲ್ಲಿ ಉತ್ಖನನ ಮಾಡಬೇಕು, ಯಾವ ಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ. ಆ ಸ್ಥಳದಲ್ಲಿ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಒಂದು ಉತ್ಖನನ ಮಾಡುವಂತದ್ದು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ನಿನ್ನೆ ಸುಮಾರು 18 ಅಡಿ ಆಳ, 18 ಅಡಿ ಆಳದಷ್ಟು ನಿನ್ನೆ ಉತ್ಖನನ ಮಾಡಿದ್ದಾರೆ. 22 ಅಡಿ ಉದ್ದ ಮತ್ತು 8 ಅಡಿ ಅಗಲ ಇಷ್ಟು ಜಾಗವನ್ನ ನಿನ್ನೆ ಉತ್ಖನನ ಮಾಡಿದ್ದಾರೆ. ಯಾವುದೇ ರೀತಿಯಂತ ಕಲೆಬರಗಳು ಪತ್ತೆ ಆಗಲಿಲ್ಲ. ಬದಲಾಗಿ ಅಲ್ಲಿ ನೀರು ಸಿಕ್ಕಿತ್ತು. ಯಾಕೆಂತಂದ್ರೆ ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟಿದೆ. ಈ ಹಿನ್ನೆಲೆಯಲ್ಲಿ ಡೀಸೆಲ್ ಪಂಪ್ ಅನ್ನ ಬಳಸಿ ನಿನ್ನೆ ನೀರನ್ನು ಹೊರ ತೆಗೆಯಲಾಗಿತ್ತು. ಈಗಾಗಲೇ ನಾವು ನೋಡ್ತಾ ಇದೀವಿ, ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಉತ್ಖನನ ಕಾರ್ಯಕ್ಕೆ ತಯಾರಿಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಉತ್ಖನನ ಕಾರ್ಯಕ್ಕೆ ಮಾಡ್ತಾ ಇರುವಂತಹ ತಯಾರಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಒಂದು ಉತ್ಖನನ ಕಾರ್ಯಕ್ಕೆ ಆಗುವಂತಹ ತಯಾರಿಗಳೇನು, ಯಾವ ರೀತಿಯಾದಂತಹ ತಯಾರಿಗಳಾಗ್ತವೆ ಅನ್ನುವಂಥದ್ದು. ಆ ಗುರುತು ನಂಬರ್ 13 ಬಗ್ಗೆ ಬಹಳಷ್ಟು ಸಂಚಲನ, ಕುತೂಹಲವನ್ನ ಗುರುತು ನಂಬರ್ 13 ಮೂಡಿಸಿದ್ದು ಹೌದು. ಅದರ ಜೊತೆಗೆ ಆತ ಮತ್ತು ಆತನ ಪರ ಮತ್ತು ಕೆಲವು ವೈರಲ್ ಆಗಿರುವಂತಹ ಕೆಲವು ವಕೀಲರ ಪತ್ರಗಳು, ಇವುಗಳು ಬಹಳಷ್ಟು ಸಂಚಲನವನ್ನ ಹುಟ್ಟು ಹಾಕಿದ್ದವು. ಅದ್ರಲ್ಲಿ ಅಷ್ಟಿದೆ ಇಷ್ಟಿದೆ ಅನ್ನುವಂಥದ್ದು. ಆದ್ರೆ ಅವರ ಪತ್ರಗಳ ಪ್ರಕಾರ ಯಾವುದೂ ಕೂಡ ನಿಜ ಆಗಿಲ್ಲ ಇಲ್ಲಿಯ ತನಕ. ಆದರೆ 13ನೇ ನಂಬರ್ನ ಬಗ್ಗೆ ಬಹಳಷ್ಟು ಕುತೂಹಲ. ಜೊತೆಗೆ ಅಧಿಕಾರಿಗಳು 13ನೇ ನಂಬರ್ನ ಉತ್ಖನನಕ್ಕೆ ಒಂದಷ್ಟು ದಿನಗಳ ಸಮಯಾವಕಾಶ ತೆಗೆದುಕೊಂಡ್ರು. ಜೊತೆಗೆ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಿಕೊಂಡ್ರು. ಅದಕ್ಕೂ ಕೂಡ ಒತ್ತಾಯಗಳು ಕೇಳಿ ಬಂತು, ಡ್ರೋನ್ ಮೌಂಟೆಡ್ GPR ಬಳಸಿ ಅನ್ನುವಂಥದ್ದು. ಅದಕ್ಕೆ ಸ್ಪಂದನೆ ಸಿಕ್ಕಿದ್ದು, ಡ್ರೋನ್ ಮೌಂಟೆಡ್ GPR ಅನ್ನು ಕೂಡ ಬಳಕೆ ಮಾಡಿಕೊಂಡ್ರು. ನಿನ್ನೆ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ಸ್ಥಳದಲ್ಲಿ ಉತ್ಖನನ ಮಾಡುವಂತಹ ಕಾರ್ಯವನ್ನ ಮಾಡಲಾಯಿತು. ಡ್ರೋನ್ ಮೌಂಟೆಡ್ GPR ನ ನಂತರ
ಬಳಕೆಯ ನಂತರ ಆ ಒಂದು ಕ್ರೈಮ್ ಲೈನ್ ಹಾಕಿರುವಂತಹ ಸ್ಥಳದ ಒಳಭಾಗವನ್ನ ಉತ್ಖನನ ಮಾಡಲಾಯಿತು. ಅರ್ಧ ಭಾಗ, ಯಾಕಂದ್ರೆ ಬಹಳ ವಿಸ್ತಾರವಾದ ಭಾಗವನ್ನ ಆತ ಗುರುತು ಹಾಕಿದ್ದ. ವಿಸ್ತಾರವಾದ ಭಾಗವನ್ನ ಆತ ಗುರುತು ಹಾಕಿರೋದ್ರಿಂದ ಅದರ ಅರ್ಧ ಭಾಗವನ್ನ ಉತ್ಖನನ ಮಾಡಲಾಗಿದೆ. ನಾವು ಬಹಳಷ್ಟು ಇಡೀ ಆ ಒಂದು ಸ್ಟೋರಿಯ ಫಾಲೋ ಅಪ್ ಅನ್ನು ನೋಡೋದಾದ್ರೆ ಮೊದಲ ದಿನದಿಂದ ಆರಂಭಗೊಂಡು ಇಲ್ಲಿಯ ತನಕವೂ ಕೂಡ ಬಹಳ ವಿಭಿನ್ನವಾದಂತಹ ರೀತಿಯಲ್ಲಿ ಏನು ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಪಾಲನೆ ಆಗ್ತಾ ಇರುವಂತದ್ದು ನಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಯು ಕೂಡ ಆತನ ಹೇಳಿಕೆಗಳಿಗೆ, ಆತನ ಮಾತುಗಳಿಗೆ ಸ್ಪಂದಿಸ್ತಾ ಇರುವಂತದ್ದು. ಸೋಕೋ ಅಧಿಕಾರಿ ಬಂದು ಅಲ್ಲಿ ಫೋಟೋವನ್ನ ತೆಗಿತಾ ಇರುವಂತದ್ದು. ನಿನ್ನೆ ತಡರಾತ್ರಿ ಅಲ್ಲ, ನಿನ್ನೆ ರಾತ್ರಿಯ ತನಕ 8:30ವರೆಗೂ ಅಲ್ಲಿ ಮುಗಿಯುವಾಗ ಅಷ್ಟು ಹೊತ್ತಾಗಿದೆ. ಅಷ್ಟು ಹೊತ್ತಿನ ತನಕವೂ ಕೂಡ ಎಲ್ಲ ಅಧಿಕಾರಿಗಳಿದ್ದು ಅದನ್ನ ಕೊನೆಯದಾಗಿ ಮಹಜರು ಮಾಡ್ಲಿಕ್ಕೆ ಎಮರ್ಜೆನ್ಸಿ ಲೈಟ್ ಒಂದನ್ನು ಉಪಯೋಗಿಸಿಕೊಂಡು ಅದನ್ನ ಮಹಜರು ಮಾಡಿ ಅಂತಿಮ ಫೋಟೋಗ್ರಫಿಯನ್ನ ಮಾಡಿ ವಿಡಿಯೋಗ್ರಫಿಯನ್ನ ಮಾಡಿ ಅಲ್ಲಿಂದ ತೆರಳಿರುವಂತದ್ದು. ಬಹಳ ವ್ಯವಸ್ಥಿತವಾಗಿ ಈ ಒಂದು SIT ಅವರು ತನಿಖೆಯನ್ನ ನಡೆಸ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ಗೌತಮ್. ನಿರಂತರವಾಗಿ SIT ಅವರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿಯ ಈ ಒಂದು ದೃಶ್ಯಾವಳಿಗಳು ಕೂಡ ಸಾಕ್ಷಿ. ಯಾಕಂತಂದ್ರೆ ಮಣ್ಣಿನ ಮಾದರಿಗಳನ್ನ ಸಂಗ್ರಹ ಮಾಡ್ತಾ ಇರುವಂತದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಬಹುಶಃ ಇದು ಇಷ್ಟರ ಪ್ರತಿಯೊಂದು ಉತ್ಖನನದ ಸಂದರ್ಭದಲ್ಲೂ ಕೂಡ ನಡೆಯುವಂತ ಪ್ರಕ್ರಿಯೆಗಳು ಇಷ್ಟು ದಿನಗಳ ಕಾಲ ನಮಗೆ ಅದ್ಯಾವುದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮರೆಯಲ್ಲಿ ಆಗ್ತಾ ಇದ್ದಂಥ ಚಟುವಟಿಕೆಗಳು, ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ಆ ಭಾಗದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಶೇಡ್ ನೆಟ್ಗಳನ್ನ ಅಳವಡಿಕೆ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿನ ಎಲ್ಲಾ ಚಟುವಟಿಕೆಗಳು ಕೂಡ ನಮಗೆ ಈಗ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು ಇಲ್ಲಿ. ಹೌದೌದು, 13ನೇ ನಂಬರ್ ನಲ್ಲಿ ನಮಗೆ ಒಂದಂತದ್ದು ಅವಕಾಶ. ಯಾಕೆಂತಂದ್ರೆ ಒಂದು ಇಂತಹ ಪ್ರಕರಣಗಳಾದಾಗ ಉತ್ಖನನ ಕಾರ್ಯ ಹೇಗಾಗುತ್ತೆ, ಉತ್ಖನನ ಕಾರ್ಯ ಹೇಗ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯ ರೂಪದಲ್ಲಿ ನಮಗೆ ಸಿಗುವಂತದ್ದು 13ನೇ ಪಾಯಿಂಟ್. ಹೌದು ಹೌದು. ಇಡೀ ದಿನದ ಸಂಪೂರ್ಣ ನೇರ ಪ್ರಸಾರವನ್ನ ಮಾಡಿದ ಏಕೈಕ ಚಾನಲ್ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಆ ವ್ಯಕ್ತಿಯ ಬೆಳ್ತಂಗಡಿಯಿಂದ ಆತ ಹೊರಟದ್ದರಿಂದ ಹಿಡಿದು ಸಂಪೂರ್ಣವಾಗಿ ಗುಂಡಿಯನ್ನ ಮುಚ್ಚಿ ಮಹಜರು ಕಾರ್ಯ ಮಾಡಿದ ನಂತರ ವಾಪಸ್ಸು ಹೋಗುವ ತನಕದ ನೇರ ಪ್ರಸಾರವನ್ನ ಮತ್ತು ಅಲ್ಲಿ ನಮಗೆ ಏನು ಕಾಣುತ್ತೆ ಅದನ್ನ ಸಂಪೂರ್ಣವಾದಂತಹ ವಿವರಗಳೊಂದಿಗೆ ನೇರ ಪ್ರಸಾರವನ್ನ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಿಜ ನಿಜ. ಈಗ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇವತ್ತಿನ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ತಯಾರಿಗಳಾಗ್ತಾ ಇದಾವೆ, ಏನು ಮಾಡ್ತಿದ್ದಾರೆ, ಯಾವ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಉತ್ಖನನಕ್ಕಿಂತ ಮೊದಲು ಮಾಡಬೇಕಾದಂತ ಕೆಲಸ ಕಾರ್ಯಗಳನ್ನ ಸೋಕೋ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಆ ವಿದ್ಯುತ್ ಕಂಬದ ಸಮೀಪ ಗಮನಿಸ್ತಾ ಇರಬಹುದು. ಮುಸುಕುದಾರಿ ಹೇಳ್ತಾ ಇರುವಂತದ್ದು, ಮುಸುಕುದಾರಿ ಮಾತಾಡ್ತಾ ಇರುವಂತದ್ದು ತಾವೀಗ ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ನೋಡಿ, ಅಲ್ಲಿ ಅಧಿಕಾರಿ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಧಿಕಾರಿಯು ಹೇಳ್ತಾ ಇದ್ದಾರೆ, ನೋಡಿ ಇಲ್ಲಿ ಇದೆ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕಾಕಿ ಕಲರ್ನ ಅಥವಾ ಒಂದು ರೀತಿಯ ಡಾರ್ಕ್ ಅಲ್ಲ, ಒಂದು ಬೇರೆ ರೀತಿಯ ಗ್ರೀನ್ ಯೂನಿಫಾರ್ಮ್ ಅನ್ನು ಧರಿಸಿದವರು ಮೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಯಾಕೆ ಅಂತಂದ್ರೆ ಆ ಕಂಬಗಳು ಅಡ್ಡವಾಗುತ್ತೆ, ಆ ಕಂಬಗಳನ್ನ ತೆಗೆಸಬೇಕಾದೀತು ಅಥವಾ ತೆಗಿಸದೆ ಉತ್ಖನನ ಮಾಡಿದ್ರೆ ಏನಾದ್ರೂ ಅಪಾಯಗಳಾದಲ್ಲಿ, ಅಲ್ಲಿ ವಿದ್ಯುತ್ ತೊಂದರೆಗಳಾದಲ್ಲಿ ಅಥವಾ ಏನಾದ್ರೂ ಅಪಾಯಗಳಾದಲ್ಲಿ ಇರಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಮೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜಿಸಲಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ರಿ ಗೌತಮ್. ಮೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳ ಸಮೇತ ಆತ ತೋರಿಸ್ತಾ ಇರುವಂತ ದೃಶ್ಯಾವಳಿ ನೋಡಿ. ಇಲ್ಲಿ ಅನ್ನುವಂಥದ್ದನ್ನ ಆತ ತೋರಿಸ್ತಾ ಇರುವಂತದ್ದು ಪೃಥ್ವಿ ಸಾನಿಕಂ ಅವರ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂತಹ ಒಂದು ಉತ್ಖನನ ಕಾರ್ಯದ 13ನೇ ಗುರುತಿನ 2ನೇ ಭಾಗ 2 ಯಾಕೆ ಅಂತಂದ್ರೆ ನಿನ್ನೆ ಈಗಾಗಲೇ ಮೊದಲ ಭಾಗ ಮುಕ್ತಾಯವಾಗಿದೆ. ಮೊದಲ ಅರ್ಧ ಮುಕ್ತಾಯವಾಗಿದ್ದು ಇನ್ನುಳಿದ ಅರ್ಧ ಭಾಗವನ್ನ ಇವತ್ತು ಉತ್ಖನನ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಗೌತಮ್ ಈಗಾಗಲೇ ಅಲ್ಲಿ ಮಾಡಿಕೊಂಡಿದ್ದಾರೆ.
ಸೊ ಅಲ್ಲಿ ತಾವು ನೋಡ್ತಾ ಇದ್ದೀರಿ, ಆ ಒಂದು ಉತ್ಖನನ ಸ್ಥಳದಲ್ಲಿ ಅಧಿಕಾರಿಗಳ ಜೊತೆಗೆ ಅಲ್ಲಿರ್ತಕ್ಕಂತಹ ಮಾಸ್ಕ್ ಮ್ಯಾನ್ ಅಥವಾ ಅನಾಮಿಕ ಅಥವಾ ಮುಸುಕುದಾರಿ ಅಥವಾ ಸಾಕ್ಷಿ ದೂರುದಾರ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಅಲ್ಲಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ತಾವು ನೋಡ್ತಾ ಇದ್ದೀರಿ ಗೌತಮ್. ಎಸ್, ಈ ನಡುವೆ ಈಗಾಗಲೇ ಅಲ್ಲಿ AC ಅವರು ಕೂಡ ಬರ್ಬೇಕಷ್ಟೇ, ಬಹುಶಃ AC ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ ಹೇಗೆ ಅನ್ನುವಂಥದ್ದಲ್ಲಿ ಅವರ ಆಗಮನಕ್ಕೋಸ್ಕರವಾಗಿ ವೆಯ್ಟ್ ಮಾಡ್ತಾ ಇರುವಂತಿದೆ ಅಲ್ಲಿ. ಈ ಬಗ್ಗೆ ಇನ್ನೂ ಮಾಹಿತಿಗಳು, ಯಾಕೆಂತಂದ್ರೆ AC ಅವರು ಬಹುತೇಕ ಆ ಒಂದು ಹೊಂಡ ಬಿದ್ದ ರಸ್ತೆಯನ್ನ ಬಿಟ್ಟು ಬೆಳಾಲು ದುಂಡೋಲೆ ಮಾರ್ಗವಾಗಿ ನೇತ್ರಾವತಿ ತಲುಪುವಂತಹ ಸಾಧ್ಯತೆಗಳಿದಾವೆ ಅಂತ ಈಗ ಬಂದಿರುವಂತಹ ಮಾಹಿತಿ. ಇಳಂತಿಲ, ಅಂಡತಡ್ಕ, ಇಳಂತಿಲ, ಬೈಪಾಡಿ, ಬೆಳಾಲು, ದುಂಡೋಲೆ, ನೇತ್ರಾವತಿ ಮಾರ್ಗವಾಗಿ ಈ ಸ್ಥಳಕ್ಕೆ ಅವರು ತಲುಪುವಂತ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದ್ರೆ ನಿತ್ಯ ಪಯಣ ಅನ್ನುವಂತಹದ್ದು ಹರಸಾಹಸದ ರೀತಿಯಲ್ಲಿ ಕಾಣ್ತಾ ಇದೆ. ನಿತ್ಯ ಪಯಣ ಎಲ್ಲಿಂದ ಎಲ್ಲಿ ತನಕ? ಉಪ್ಪಿನಂಗಡಿಯಿಂದ ಪಿಲಿಗೂಡಿನ ತನಕದ ನಿತ್ಯ ಪಯಣ ಅವರಿಗೆ ಹರಸಾಹಸದ ರೀತಿಯಲ್ಲಿ ಕಾಣಿಸಿರಬಹುದು. ಆದ್ರಿಂದ ಬೆಳ್ತಂಗಡಿಯ ಬದಲು ಅವರು ನೇರವಾಗಿ ನೇತ್ರಾವತಿಯನ್ನ ತಲುಪ್ತಾರೆ ಒಳಭಾಗದಿಂದ ಬಂದು ಅನ್ನುವಂಥದ್ದು ಬರ್ತಾ ಇರುವಂತಹ ಮಾಹಿತಿ. ಅವರ ಆಗಮನ ಇಂದಿನ ಕೆಲವೇ ಕ್ಷಣಗಳಲ್ಲಿ ಆಗುವಂತಹ ಸಾಧ್ಯತೆ. ಓಕೆ, ಸೊ ಅವರು ಬಂದ ಕೂಡಲೇ ಈ ಒಂದು ಕಾರ್ಯಾಚರಣೆ ಸಾಧ್ಯತೆ, ಅವರು ಬಂದ ಕೂಡಲೇ ಈ ಒಂದು ಕಾರ್ಯಾಚರಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೀವಿ. ಅವರು ಬಂದ ಕೂಡಲೇ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಎಸ್, ಮತ್ತೆ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಅಲ್ಲಿ ಸಾಕ್ಷಿ ದೂರುದಾರನನ್ನ ನಾವು ಗಮನಿಸಬಹುದು. ಮುಸುಕುಧಾರಿ ಅಲ್ಲಿ ನಿಂತು ತೋರಿಸ್ತಾ ಇರುವಂಥದ್ದು. ಅದರ ನಡುವೆ ಕಾರ್ಯಾಚರಣೆಗೆ ಸನ್ನದ್ಧವಾಗಿ ನಿಂತಿದೆ ಎಕ್ಸ್ಕವೇಟರ್. ಅಗೆಯೋದಕ್ಕೆ ಬಂದಿದ್ದಂತಹ ವಾಹನವನ್ನ ಅಲ್ಲೇ ಇರಿಸಿಕೊಂಡಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಸೊ ನಿನ್ನೆ ಕಾರ್ಯಾಚರಣೆಗೆ ಇದೇ ಒಂದು ವಾಹನವನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಸೊ ಅದೇ ಒಂದು ವಾಹನ ಇವತ್ತು ಕೂಡ ಅಲ್ಲೇ ಇದೆ ಅನ್ನುವಂಥದ್ದು. ರಸ್ತೆಯ ಪಕ್ಕದಲ್ಲೇ ಇರುವಂತಹ ವಾಹನ. ಸೊ ಇವತ್ತು ಆ ರಸ್ತೆಯ ಮೂಲಕ ಒಂದಷ್ಟು ವಾಹನಗಳ ಓಡಾಟ ಕಂಡು ಬರ್ತಾ ಇದೆ. ಇನ್ನೇನು ಕಾರ್ಯಾಚರಣೆ ಆರಂಭ ಆದರೆ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸ್ತಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ನಿನ್ನೆ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಧ್ಯಾಹ್ನದ ಬಳಿಕ ಏನು ಅಥವಾ ಅದಕ್ಕೂ ಮುನ್ನ ಡ್ರೋನ್ ಮೌಂಟೆಡ್ GPR ಮೂಲಕ ಏನು ಶೋಧ ಕಾರ್ಯಾಚರಣೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡಿದ್ರು. ಆ ಸಂದರ್ಭ ಅಲ್ಲಿ ರಸ್ತೆ ಸಂಚಾರವನ್ನ ನಿರ್ಬಂಧಿಸಲಾಗಿತ್ತು. ಸೊ ಇವತ್ತು ಸದ್ಯಕ್ಕೆ ಅಲ್ಲಿ ರಸ್ತೆ ಸಂಚಾರ ನಿರ್ಬಂಧಗೊಂಡಿರುವ ಹಾಗೆ ಕಾಣ್ತಾ ಇಲ್ಲ. ಈಗ ಅಲ್ಲಿ ವಾಹನಗಳು ಓಡಾಡ್ತಾ ಇದೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂದ್ರೆ ಕಾರ್ಯಾಚರಣೆ ಆರಂಭ ಆದ ಬಳಿಕ ರಸ್ತೆ ಸಂಚಾರ ನಿರ್ಬಂಧ ಆಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಈಗ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ದಾಮೋದರ್ ದೊಂಡಲೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಿದೆ ಅಪ್ಡೇಟ್? ಸೂಚನೆಯಂತೆ ಓಕೆ, ತಹಶೀಲ್ದಾರ್ ಅವರು ಸ್ಥಳಕ್ಕೆ ಆಗಮಿಸಿರುವಂತದ್ದು. AC ಅವರು ಕೊಂಚ ತಡವಾಗುತ್ತೆ ಅನ್ನುವಂತ ಮಾಹಿತಿಯ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರನ್ನ ಹೋದಂತವರನ್ನ ಇಲ್ಲಿಗೆ ಕರೆಸಿರುವಂತದ್ದು. ಅವರ ಸಮ್ಮುಖದಲ್ಲಿ ಇದೀಗ ಕಾರ್ಯ ಆರಂಭ ಆಗುವಂತ ಸಾಧ್ಯತೆಗಳಿದ್ದಾವೆ. ಓಕೆ, ತಹಶೀಲ್ದಾರ್ ಅವರ ಸಮ್ಮುಖದಲ್ಲೇ ಈ ಒಂದು ಉತ್ಖನನ ಕಾರ್ಯವನ್ನ ಆರಂಭ ಮಾಡ್ತಾರೆ ಈಗ ಹಾಗಿದ್ರೆ? ಹೌದು, ಉತ್ಖನನ ಕಾರ್ಯ ಆರಂಭ ಮಾಡ್ತಾರೆ. ಒಂದಷ್ಟು ಅಡಿಗಳ ಅವರಿಗೆ ಉತ್ಖನನ ಮಾಡಿದ ನಂತರ ಮಾಡುವಂತ ಸಂದರ್ಭದಲ್ಲಿ AC ಅವರು ಕೂಡ್ಕೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಅದರ ಜೊತೆಗೆ ತಹಶೀಲ್ದಾರ್ಗೆ ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ಗೆ AC ಅವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಆಗಮಿಸಿದ್ದಾರೆ. ಓಕೆ, ಅವರು ಅಲ್ಲಿ ಮುಂದೆ ಇದ್ದಾರೆ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಆತನ ಪ್ರತಿ ಅಭಿಪ್ರಾಯಗಳನ್ನ AC ಅವರು ಕೇಳಿದಂತೆ ಅವರು ಕೂಡ ಕೇಳ್ತಾ ಇದ್ದಾರೆ. ಈಗಾಗಲೇ ತಹಶೀಲ್ದಾರ್ ಅವರ ನೋಡಿ ಅಲ್ಲಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಆ ನೀಲಿ ಕಲರ್ನ ಒಂದು ಲೈನ್ಸ್ ಇರುವಂತ ಟೆಕ್ಸ್ ಅಂಗಿಯನ್ನ ಹಾಕಿದವರು.
ವೀಕ್ಷಕರಿಗೆ ನಮ್ಮ ಹೊರಭಾಗದ ವೀಕ್ಷಕರು ತುಂಬಾ ಜನ ಇರ್ಬೋದು, ಅಲ್ಲಿ ಯಾರು ತಹಶೀಲ್ದಾರ್ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ. ನಿಜ ನಿಜ. ಎಸ್, ಇದೀಗ ಅಲ್ಲಿ ತಾವು ನೋಡ್ತಾ ಇದ್ದೀರಿ, ಮುಸುಕುದಾರಿ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಎಲ್ಲಿ ಏನು ಎತ್ತ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಆತ ಮಾತಾಡ್ತಿರುವಂತದ್ದು, ಜೊತೆಗೆ ಎಲ್ಲಿ ಅಗಿಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಅಲ್ಲಿ ಕೊಡ್ತಾ ಇರುವಂತದ್ದು, ಎಲ್ಲಾಗಿದ್ರೆ ಇಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು, ಆತನ ಹೇಳಿಕೆಯನ್ನ ದಾಖಲೀಕರಣ ಮಾಡ್ಕೊಳ್ತಾ ಇರುವಂತದ್ದು, ಆತನ ಹೇಳಿಕೆಯನ್ನ ದಾಖಲೀಕರಣ ಮಾಡಿಕೊಂಡು ತದ ಬಳಿಕ ಆತನ ಹೇಳಿಕೆಗೆ ಸರಿಯಾಗಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡು ಅಲ್ಲಿ ಉತ್ಖನನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಗೌತಮ್, ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಹೌದು, ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಮಹಜರು ಕಾರ್ಯದಿಂದ ಹಿಡಿದು ಇಲ್ಲಿಯ ತನಕದ ಪ್ರತಿಯೊಂದು ಉತ್ಖನನ ಕಾರ್ಯದ ನೇರ ಪ್ರಚಾರವನ್ನು ನಾವು ಮಾಡಿದ್ದೇವೆ. ನಿಜ. ಮೊದಲ ಗುರುತಿನ ಉತ್ಖನನ ಕಾರ್ಯದ ಕೆಲವೊಂದು ದೃಶ್ಯಾವಳಿಗಳು ನಮಗೆ ಲಭಿಸಿರುವಂತದ್ದು. ಅದಾದ ನಂತರ 2, 3, 4, 5, 6 ಇವುಗಳ ದೃಶ್ಯಾವಳಿಗಳು ನಮಗೆ ಸರಿಯಾಗಿ ಲಭ್ಯವಾಗಲಿಲ್ಲ. ಆದ್ರೆ 6ನೇ ಪಾಯಿಂಟಿನಲ್ಲಿ ನದಿಯ ಇನ್ನೊಂದು ಭಾಗದಲ್ಲಿ ತೆರಳಿದಂತಹ ಮಾಧ್ಯಮಗಳ ಕ್ಯಾಮರಾಮೆನ್ಸ್ ಅದರ ಕೆಲವೊಂದು ದೃಶ್ಯಾವಳಿಗಳನ್ನ ಸೆರೆ ಹಿಡಿದಿದ್ದಾರೆ. ಹೌದು. ಮತ್ತು 7ನೇ ಗುರುತು ಕೂಡ ನಮಗೆ ಅಸ್ಪಷ್ಟ ಆಯ್ತು, ಆದ್ರೆ ಬಹುತೇಕ ನಮಗೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿವೆ. 8ನೇ ಗುರುತು ನಮ್ಮಿಂದ ಹೈಡ್ ಮಾಡ್ಲಿಕ್ಕೋಸ್ಕರವಾಗಿ ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಸಿದ್ರು ಕೂಡ ಸೇತುವೆಯ ಮೇಲ್ಭಾಗದಲ್ಲಿ ನಿಂತು ಆ ದೃಶ್ಯಾವಳಿಗಳನ್ನ ಬಹುತೇಕ ಕೊಟ್ಟಿದ್ದಾರೆ. 9, 10, 11, 12 ಈ 4 ಗುರುತು ಕೂಡ ಹೈವೇಯ ಪಕ್ಕದಲ್ಲೇ ಇದ್ದು ಆ ಗುರುತುಗಳನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡಿದರೆ ಅದರಲ್ಲಿ ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ರು. ಇನ್ನು 14ನೇ ಗುರುತು ಅಂತ ಕರೆಯಲ್ಪಡುವಂತಹ ಗುರುತಿಗೆ ಹೋದಂತ ಸಂದರ್ಭದಲ್ಲಿ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಕ್ತು ಅನ್ನುವಂಥದ್ದು, ಅದು ಚಲನವಲನಗಳ ಆಧಾರದಲ್ಲಿ ಅದರ ಮಾಹಿತಿಯನ್ನ ಕೊಟ್ಟಿದ್ದೆವು. ಅದರ ಆ ಬಾಡಿಯನ್ನ ಸಂರಕ್ಷಿಸಿಕೊಂಡು ಪರೀಕ್ಷೆಗೆ ಒಳಪಡಿಸುವಂತಹ ರೀತಿಯಲ್ಲಿ ಅದನ್ನ ಒಂದು ಸೀಲ್ ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆ ದೃಶ್ಯಾವಳಿಯನ್ನ ಕೂಡ ಪ್ರೇಕ್ಷಕರಿಗೆ ನೀಡುವಂತ ರೀತಿಯಲ್ಲಿ ಕೊಟ್ಟಿದ್ದೆವು, ಸಂಪೂರ್ಣ ಮಾಹಿತಿಯನ್ನ ನೀಡಿದೆವು. ಅದಾದ ನಂತರ 14ನೇ ಗುರುತು ಮತ್ತೊಂದು ಕಡೆ ಬಂಗ್ಲೆಗುಡ್ಡೆಯಲ್ಲಿ ಅಗೆಯಲಾಗಿತ್ತು, ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ 15ನೇ ಗುರುತು ಬೊಲಿಯಾರ್ನ ಗೋಂಕ್ರತಾರ್ನಲ್ಲಿ ದಟ್ಟ ಕಾನಾದ ಒಳಭಾಗಕ್ಕೆ ಹೋಗಿ ಅಲ್ಲಿ ಅಗೆದ್ರು ಅನ್ನುವಂಥದ್ದು. ಅಲ್ಲಿಯ ದೃಶ್ಯಾವಳಿ ಉತ್ಖನನದ ದೃಶ್ಯಾವಳಿ ಸಿಗ್ಲಿಲ್ಲ, ಆದ್ರೆ ಹೋಗೋದು ಬರುವ ಚಲನವಲನಗಳು ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿವೆ. ಅದರ ಜೊತೆಗೆ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಇತ್ತು. ಈ ಸಮಸ್ಯೆಗಳ ನಡುವೆ ಕೂಡ ಬೂಸ್ಟರ್ನ ಅಳವಡಿಸಿ ನಾವು ಅಲ್ಲಿಂದ ನೇರ ಪ್ರಸಾರವನ್ನು ಮಾಡಿದ್ದೆವು. ಅದಾದ ನಂತರ ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಅಲ್ಲಿ ಅಧಿಕಾರಿಗಳು ರಹಸ್ಯ ಸ್ಥಾನಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲಿ ಯಾವುದೇ ರೀತಿಯಂತ ಶೆಡ್ ನೆಟ್ ಅಳವಡಿಕೆ ಮಾಡಿರ್ಲಿಲ್ಲ. ಆರಂಭಿಕ ಹಂತದ ದಾಖಲೀಕರಣಗಳು, ಆರಂಭಿಕ ಹಂತದ ವಿಡಿಯೋ ಚಿತ್ರೀಕರಣಗಳು, ಆರಂಭಿಕ ಹಂತದಲ್ಲಿ ಮುಸುಕುದಾರಿ ಏನೆಲ್ಲ ಮಾತಾಡ್ತಾರೆ, ಆತ ಮಾತಾಡುವ ಪ್ರತಿ ಪದವನ್ನು ಕೂಡ ಪ್ರತಿ ಹೇಳಿಕೆಯನ್ನು ಕೂಡ ದಾಖಲೀಕರಣ ಮಾಡಿಕೊಳ್ಳುವಂಥದ್ದು, ಇವೆಲ್ಲವನ್ನು ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ 16ನೇ ಗುರುತಿನಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇದಾದ ನಂತರ 16ನೇ ಗುರುತಿನ ಉತ್ಖನನದ ಮಧ್ಯಭಾಗದಲ್ಲಿ ಅಂದ್ರೆ ಎಲ್ಲ ಹೇಳಿಕೆಗಳ ದಾಖಲೀಕರಣದ ನಂತರ ಗ್ರೀನ್ ಶೇಡ್ ನೆಟ್ ಅನ್ನು ಅಳವಡಿಸಿದ್ರು. ನಮಗೆ ಉತ್ಖನನದ ದೃಶ್ಯಾವಳಿಗಳು ಅಸ್ಪಷ್ಟವಾಗಿ ಕೊಂಚ ಸಿಗ್ತಾ ಹೋಯ್ತು. ಹೌದು. ಇದೀಗ ಗುರುತು ನಂಬರ್ 13 ಬಾಕಿ ಇದ್ದಂತ ಗುರುತು. ಈ ಗುರುತಿನಲ್ಲಿ ಉತ್ಖನನ ಮಾಡುವಂತದ್ದು ಸಂಪೂರ್ಣವಾಗಿ ಸಿಕ್ಬಿಡ್ತು. ಈಗ ಅಲ್ಲಿ ಬಾಬ್ ಕ್ಯಾಟ್ ಕೂಟ ಬಂದಿದೆ, ಅಂದ್ರೆ ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಕರೆಸಿಕೊಂಡಿದ್ದಾರೆ. ಸೊ ನಿನ್ನೆ ಕೂಡ 2 ವಾಹನಗಳ ಮೂಲಕ ಅಗ್ಗಿಸುವಂತ ಕೆಲಸವನ್ನ ಮಾಡಿದ್ರು ಒಂದಷ್ಟು ಹೊತ್ತು. ಸೊ ಈಗ ಈ ಒಂದು ಮಿನಿ ಎಕ್ಸ್ಕವೇಟರ್ ಕೂಡ ಆಗಮಿಸ್ತಾ ಇದೆ, ಅದು ಅಲ್ಲಿ ಟಿಪ್ಪರ್ ನಿಂದ ಇಳಿತಾ ಇರುವಂತದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಇವತ್ತು ಕೂಡ 2 ವಾಹನಗಳ ಬಳಕೆ ಸಾಧ್ಯತೆ ಇದೆಯಾ ಹಾಗಿದ್ರೆ ಅಂತ? ಇವತ್ತು ಕೂಡ 2 ವಾಹನಗಳ ಬಳಕೆ ಸಾಧ್ಯತೆಗಳು ಇದಾವೆ ಗೌತಮ್. ಯಾಕಂತಂದ್ರೆ ಆರಂಭಿಕ ಹಂತದಲ್ಲಿ ಬಾಬ್ ಕ್ಯಾಟ್ ಒಂದಷ್ಟು ಉತ್ಖನನ ಮಾಡಿದ್ರೆ
ಒಂದಷ್ಟು ಅಡಿಗಳವರೆಗೆ ಎರಡು ಕೂಡ ಉತ್ಖನನ ವೇಗವಾಗಿ ಮಾಡುವಂತ ನಿಟ್ಟಿನಲ್ಲಿ, ಯಾಕಂತಂದ್ರೆ ವಿಸ್ತೃತ ಪ್ರದೇಶ, ನಿನ್ನೆಯೂ ಕೂಡ ತಡವಾಗಿದೆ, ಬಹಳಷ್ಟು ಲೇಟ್ ಆಗಿ. ಆದ್ರಿಂದ ಇವತ್ತು ಕೂಡ 2 ವಾಹನಗಳ ಸಹಾಯವನ್ನು ಪಡೆಯುವಂತ ಸಾಧ್ಯತೆ ಇದೆ. ಉತ್ಖನನಕ್ಕೆ ಮಿನಿ JCB ಮತ್ತು ಹಿಟಾಚಿ ಕೂಡ ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿವೆ ಗೌತಮ್. ಓಕೆ, ಬಹುಶಃ ಅಲ್ಲಿ ವಿದ್ಯುತ್ ಕಂಬಗಳು ಕೂಡ ಇದಕ್ಕೆ ಕಾರಣ ಇರಬಹುದಾ ಅಂತ, ಅಂದ್ರೆ ಒಂದಷ್ಟು ಸೂಕ್ಷ್ಮವಾಗಿ ನಿಧಾನವಾಗಿ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ. ಹೌದು, ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಕಂಬ ಇರೋದ್ರಿಂದ ಅವರ ಸಿಬ್ಬಂದಿಯನ್ನು ಕರೆಸಿ ಅವರ ನೇತೃತ್ವದಲ್ಲಿ ಅವರನ್ನ ನಿಲ್ಲಿಸಿ ಏನಾದ್ರೂ ಅಪಾಯ ಆಗುವಂತದ್ದು ಅಥವಾ ಅಲ್ಲಿ ಏನಾದ್ರೂ ಸಮಸ್ಯೆ ಆಗುವಂತದ್ದು, ಈ ಸಂದರ್ಭದಲ್ಲಿ ಮೆಸ್ಕಾಂ ಸಿಬ್ಬಂದಿಯವರು ಕೂಡ ಸ್ಥಳದಲ್ಲಿ ಇರಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟು, ನಿನ್ನೆಯೂ ಕೂಡ ಅವರು ಸ್ಥಳದಲ್ಲಿದ್ರು, ಇವತ್ತು ಕೂಡ ಅವರು ಸ್ಥಳದಲ್ಲಿದ್ದಾರೆ. ಅವರನ್ನ ಸ್ಥಳದಲ್ಲಿ ಇರಿಸಿಕೊಂಡೇ ಈ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ SIT ಅಧಿಕಾರಿಗಳು ಗೌತಮ್. ಓಕೆ, ಹಾಗಿದ್ರೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಾಚರಣೆ ಆರಂಭಗೊಳ್ಳಬಹುದು ಅನ್ನುವಂಥದ್ದು. ಈಗ ಇನ್ನೊಂದು ಎಕ್ಸ್ಕವೇಟರ್ ನ ಆಪರೇಟರ್ ಕೂಡ ಅದರತ್ತ ಹೋಗ್ತಾ ಇದ್ದಾರೆ ಬಹುಶಃ. ಸೊ 2 ವಾಹನಗಳ ಮೂಲಕ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಅಗೆಯುವಂತ ಕೆಲಸಕ್ಕೆ ಮುಂದಾಗಬಹುದು ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ ಲಕ್ಷಣಗಳು. ಹೌದೌದು, ಈಗ ಮಿನಿ ಎಕ್ಸ್ಕವೇಟರ್ ಕೂಡ ಬಂದಿದೆ, ದೊಡ್ಡ ಹಿಟಾಚಿ ಕೂಡ ನಿನ್ನೆಯಿಂದ ಅಲ್ಲೇ ಇತ್ತು. ಈ ಹಿನ್ನೆಲೆಯಲ್ಲಿ 2 ವೆಹಿಕಲ್ಗಳ ಮೂಲಕ ಉತ್ಖನನ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆಗಳಿದಾವೆ. ಆತ ಎಲ್ಲಿ ಹೇಳ್ತಾನೆ ಅಲ್ಲಿ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿದಾವೆ. ಆತ ಹೇಳುವಂತದ್ದನ್ನ ಈಗ ಆಲಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಆತ ಎಲ್ಲಿ ಹೇಳಿದ್ದ ಅಲ್ಲೇ 18 ಅಡಿ ಆಳ, 8 ಅಡಿ ಆಗಲ್ಲ, 22 ಉದ್ದ ಅಗದಿದ್ರು. ನಿನ್ನೆ ಕೂಡ ನೀರು ಸಿಕ್ಕಿತ್ತು. ನೀರು ಸಿಕ್ಕಂತ ಸಂದರ್ಭದಲ್ಲಿ ಪಂಪ್ ಅಳವಡಿಸಿ ನೀರನ್ನ ಹೊರ ತೆಗೆಯಲಾಯಿತು. ಬಹಳಷ್ಟು ಸವಾಲುಗಳ ನಡುವೆ ಈ ಉತ್ಖನನ ಕಾರ್ಯ ನಿನ್ನೆ ನಡೆದಿರುವಂತದ್ದು. ಇವತ್ತು ಕೂಡ ಎಲ್ಲ ಸವಾಲುಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆಗಳು ಸೃಷ್ಟಿಯಾಗಬಹುದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಲ್ಲಿ ಒಂದಷ್ಟು ಸವಾಲುಗಳ ನಡುವೆ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಆತನ ಹೇಳಿಕೆಗಳನ್ನ ಎಲ್ಲರೂ ಕೂಡ ಕೇಳ್ತಾ ಇರುವಂತದನ್ನ ತಾವೀಗ ಗಮನಿಸ್ತಾ ಇದ್ರಿ. ಹೌದು, ಮುಖ್ಯವಾಗಿ ಇದರ ಆಪರೇಟರ್ ಗಳಿಗೆ ಸ್ಥಳವನ್ನ ತೋರಿಸಬೇಕಾಗಿರುವಂತದ್ದು ಅಗತ್ಯ. ಬಹುಶಃ ಆ ಕೆಲಸ ಈಗ ಅಲ್ಲಿ ಆಗ್ತಾ ಇದೆ. ಎಸ್, ಆ ಆಪರೇಟರ್ ಗಳಿಗೆ ಆತ ತೋರಿಸ್ತಾ ಇರುವಂತದ್ದು, ಹೇಳಿಕೆ ಕೊಡ್ತಾ ಇರುವಂತದ್ದು, ಇಲ್ಲಿ ಅಂತ ಹೇಳ್ತಾ ಇರುವಂತದ್ದು ಪ್ರತಿಯೊಂದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀವಿ ಗೌತಮ್. ಎಸ್, ಜೊತೆಗೆ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಆತ ಜಾಗವನ್ನು ತೋರಿಸಿರುವಂತದ್ದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದೆಲ್ಲವೂ ಕೂಡ. ಈಗ ಅಲ್ಲಿ ರಸ್ತೆಯನ್ನ ನಿನ್ನೆ ಬ್ಲಾಕ್ ಮಾಡಿದ್ರು. ಸೊ ಇವತ್ತು ಕೂಡ ರಸ್ತೆ ಬ್ಲಾಕ್ ಆಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಅಲ್ಲಿ? ಇವತ್ತು ರಸ್ತೆ ಬ್ಲಾಕ್ ಮಾಡ್ತಾ ಇಲ್ಲ, ಸಣ್ಣ ಪುಟ್ಟ ಆಟೋ ಕಾರ್ಗಳನ್ನ ಕಳಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಉತ್ಖನನ ಕಾರ್ಯ ಆರಂಭವಾದ ನಂತರ ಅಲ್ಲಿಯ ಡೆವಲಪ್ಮೆಂಟ್ ಗಳನ್ನ ನೋಡಿಕೊಂಡು ಅಧಿಕಾರಿಗಳು ಇಲ್ಲಿ ತೀರ್ಮಾನವನ್ನು ಕೈಗೊಳ್ಳಬಹುದು. ಈಗ ಸದ್ಯಕ್ಕೆ ಬ್ಲಾಕ್ ಮಾಡ್ತಾ ಇಲ್ಲ ಗೌತಮ್. ಓಕೆ, ಇನ್ ಕೇಸ್ ಅಲ್ಲಿ ಆ ರಸ್ತೆಯನ್ನ ಬ್ಲಾಕ್ ಮಾಡಿದ್ರೆ ಪರ್ಯಾಯ ದಾರಿಗಳಿದೆಯಾ? ಅಂದ್ರೆ ಆ ಒಂದು ರಸ್ತೆಯನ್ನ ಬಳಸುವಂತವರಿಗೆ ಬೇರೆ ಮಾರ್ಗದ ಮೂಲಕ ಅತ್ತ ಕಡೆಗೆ ತೆರಳುವಂತ ಚಾನ್ಸಸ್ ಇದೆಯಾ, ಅಥವಾ ಅವರು ಸಂಜೆ ತನಕ ಅಲ್ಲೇ ವೇಟ್ ಮಾಡ್ಬೇಕಾದಂತ ಪರಿಸ್ಥಿತಿಯಾ ಹೇಗೆ ಅಂತ? ಪರ್ಯಾಯ ಮಾರ್ಗಗಳಿದಾವೆ. ಸುಮಾರು 2 ರಿಂದ 3 ಕಿಲೋಮೀಟರ್, 4 ಕಿಲೋಮೀಟರ್ ಜಾಸ್ತಿ ಬಳಸಿ ಬರಬೇಕು. ಜೋಡಿಸ್ತಾನ ಮಾರ್ಗವಾಗಿ ಅವರು ಒಂದು ಚರ್ಚ್ ರೋಡ್ಗೆ ಬರ್ತಾರೆ. ಚರ್ಚ್ ರೋಡ್ ನಿಂದ ಹೊಸ ಬಸ್ ನಿಲ್ದಾಣದ ಹತ್ರ ಬರ್ತಾರೆ. ಹೊಸ ಬಸ್ ನಿಲ್ದಾಣದಿಂದ ಮುಖ್ಯ ದ್ವಾರದತ್ತ ಬಂದು ಆ ನಂತರ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗಿ ನೇತ್ರಾವತಿಯನ್ನ ತಲುಪಬೇಕು. ಓಕೆ, ಎಸ್, ಈಗ ವಾಹನವನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಬಹುಶಃ ಗ್ರೀಸಿಂಗ್ ಪ್ರೋಸೆಸ್ ಆಗ್ತಾ ಇದೆ ಅಲ್ಲಿ. ಎಸ್, ಆ ಎಲ್ಲ ಪ್ರೋಸೆಸ್ ಗಳಾಗ್ತಾ ಇದಾವೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಆಪರೇಟರ್ಸ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನ ಅಲ್ಲಿ ಆಗ್ತಾ ಇದೆ, ನೋಡ್ತಾ ಇದ್ದೀರಿ. ಬಹಳ ವಿಶೇಷ ಏನಂತಂದ್ರೆ ಗೌತಮ್, ಇದೆಲ್ಲವೂ ಕೂಡ ನಮಗೆ ದೃಶ್ಯಾವಳಿ ಸಿಗ್ತಾ ಇರುವಂತದ್ದು. ಎಸ್, ನೇರವಾಗಿ ಕ್ಯಾಮೆರಾ ಕಣ್ಣಿಗೆ ಸೆರೆ ಆಗ್ತಾ ಇದೆ. ಇಷ್ಟರವರೆಗಿನ ಯಾವ ಕಾರ್ಯಾಚರಣೆಯನ್ನು ಕೂಡ ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಎಲ್ಲೂ ಕೂಡ. ಎಸ್, GPR ನ ಬಳಕೆಯ ಬಗ್ಗೆ ಅಂದ್ರೆ ಕೆಲವು ಕಾಮೆಂಟ್ ಗಳು ಬರ್ತಾ ಇದೆ. GPR ಎಲ್ಲಿದೆ? GPR ನ ಕಾರ್ಯ ಚಟುವಟಿಕೆಗಳು ನಿನ್ನೆಯೇ ಮುಗಿದಿದೆ. ಓಕೆ, ಆದ್ರಿಂದ GPR ನ ಮತ್ತೆ ಬಳಕೆ ಇಲ್ಲ. GPR ಕಾರ್ಯ ಚಟುವಟಿಕೆ ನಿನ್ನೆ ಮುಗಿದಿದೆ. GPR ನ ತೆಗೆದುಕೊಂಡು ಬಂದಿದೆ. GPR ತೆಗೆದುಕೊಂಡು ಬಂದು ಅಲ್ಲಿ GPR ಅನ್ನ ಅಳವಡಿಸಿ ಅದರ ಹಾರಾಟ, ಡ್ರೋನ್ ಮೌಂಟೆಡ್ GPR ನ ಹಾರಾಟ ನಿನ್ನೆಗೆ ಮುಗಿದಿದೆ. ಇದೀಗ ಈ ಒಂದು ಇವತ್ತಿನ ಕಾರ್ಯಾಚರಣೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ
ತಯಾರಿ ಆಗ್ತದೆ. ಆಪರೇಟರ್ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತದ್ದು, ಜೊತೆಗೆ ಆಪರೇಟರ್ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು ಮತ್ತು ಅಲ್ಲಿ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಂತ ಇರುವಂತದ್ದು. ಜೊತೆಗೆ ಅಲ್ಲಿ ನೋಡಿ ಆ ವೆಹಿಕಲ್ಸ್ ಆ ಕಡೆ ಈ ಕಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗೌತಮ್. ಎಸ್, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಸ್, ಇದೀಗ ಒಂದು ಉತ್ಖನನ ಕಾರ್ಯ ಆರಂಭಗೊಳ್ಳಿಕ್ಕಿದೆ ಗೌತಮ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯಕ್ಕೆ ಸಕಲ ರೀತಿಯಂತ ಸಿದ್ಧತೆಗಳಾಗಿವೆ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ. ಗೌತಮ್ ಶೆಟ್ಟಿ ಇರಾ. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ತಮ್ಮಿಂದ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇವೆ. ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಮತ್ತೆ ತಮ್ಮನ್ನ ಸಂಪರ್ಕ ಮಾಡ್ತೇವೆ ಅನ್ನುವಂಥದ್ದು. ಎಸ್, ಈಗ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ದಾಮೋದರ್ ದೊಂಡೋಲೆ ಅವರು. ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ ಎಲ್ಲವನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಹಿಂದೆ ಇಂತಹ ದೃಶ್ಯಗಳು ನಮಗೆ ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ, ಅಥವಾ ವೀಕ್ಷಕರು ನೇರವಾಗಿ ನೋಡಿಕೊಂಡು ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಅವಕಾಶಗಳೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಶೇಡ್ ನೆಟ್ ಅನ್ನ ಹಾಕಿ ಅದರ ಆ ಭಾಗದಲ್ಲಿ ಅಂದ್ರೆ ಮರೆಯಲ್ಲಿ ಈ ಒಂದು ಉತ್ಖನನದ ಕೆಲಸಗಳಾಗ್ತಾ ಇತ್ತು. ಸೊ ಅಲ್ಲಿನ ಚಟುವಟಿಕೆಗಳು ಏನು ಅನ್ನುವಂಥದ್ದನ್ನ ನಾವು ಇಲ್ಲಿಂದ ಈ ಒಂದು ನೇರ ಪ್ರಸಾರದ ದೃಶ್ಯಗಳನ್ನ ನೋಡಿದ್ರೆ ನಮ್ಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಸೊ ಅಲ್ಲಿನ ಮಾಹಿತಿಗಳನ್ನ ನಾವು ನಮ್ಮ ಪ್ರತಿನಿಧಿಗಳು ಅಥವಾ ನಮ್ಮ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ ಅವರಿಂದಲೇ ಪಡೆದುಕೊಳ್ಬೇಕಾದಂತಹ ಒಂದು ಸನ್ನಿವೇಶ ಇತ್ತು. ಆದರೆ ನಿನ್ನೆಯ ಒಂದು ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಸೋಮವಾರ ಏನೋ ಡೆಮೋ ಶೋಧವನ್ನ ನಡೆಸಿದ್ರು, ಅಂದ್ರೆ ಪ್ರಾಯೋಗಿಕವಾಗಿ ಒಂದು ಪರೀಕ್ಷೆಯನ್ನ ನಡೆಸಿದ್ರು. GPR ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ, ಎಷ್ಟು ನಿಖರವಾದ ಫಲಿತಾಂಶಗಳು ಬರುತ್ತೆ, ಏನು ಎತ್ತ, ಜೊತೆಗೆ ಏನು ಪೂರಕವಾಗಿ ಒಂದು ಇಲ್ಲಿನ ವ್ಯವಸ್ಥೆಗಳಾಗಬೇಕು ಎಲ್ಲವನ್ನು ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಸರಿಸುಮಾರು 5 ರಿಂದ 10 ನಿಮಿಷಗಳ ಕಾಲ ಡ್ರೋನ್ ಮೌಂಟೆಡ್ GPR ಅನ್ನ ಇಲ್ಲಿ ಒಂದು ಹಾರಾಟವನ್ನ ನಡೆಸಿದ್ರು. ಆ ಬಳಿಕ ಇಲ್ಲಿ ಬೆಳೆದಿದ್ದಂತಹ ಹುಲ್ಲು ಗಿಡಗಳನ್ನ ಕತ್ತರಿಸಬೇಕು, ಅಲ್ಲಿ ರಾಶಿ ಹಾಕಿದ್ದಂತಹ ಕಸ ಕಡ್ಡಿಗಳನ್ನ ತೆರವು ಮಾಡಬೇಕು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆ ಬಳಿಕ GPR ಟೆಕ್ನಿಷಿಯನ್ಸ್ ಇಲ್ಲಿಂದ ತೆರಳಿದ್ರು. ಅದಾದ ಬಳಿಕ ಕಾರ್ಮಿಕರು ಇಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಪೂರಕ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ನಿರತರಾಗಿದ್ರು. ಆ ಬಳಿಕ ನಿನ್ನೆ ಬೆಳಗ್ಗಿನ ಅವಧಿಯಲ್ಲಿ ಸರಿಸುಮಾರು 12 ಗಂಟೆಯ ವೇಳೆಗೆ ಈ ಒಂದು ಜಾಗಕ್ಕೆ ಬಂದಂತಹ GPR ಟೆಕ್ನಿಷಿಯನ್ಸ್ ಮೊದಲಿಗೆ ಬಂದಿದ್ರು. ಬೆಳಗ್ಗೆ ಬಂದು ಇಲ್ಲಿ ಒಂದು ಸುತ್ತಿನ ಪ್ರಾಯೋಗಿಕ ಹಾರಾಟವನ್ನ ನಡೆಸಿ ಕಾಯ್ತಾ ಇದ್ರು ಈ ಒಂದು ಸಾಕ್ಷಿ ದೂರುದಾರ ಜೊತೆಗೆ SIT ಬರೋದಿಕ್ಕೆ ಒಂದು ತಂಡ, ಜೊತೆಗೆ FSL ಅಂದ್ರೆ ಯಾರೆಲ್ಲ ಉತ್ಖನನದ ಸಂದರ್ಭದಲ್ಲಿ ಬೇಕು ಅವರೆಲ್ಲರೂ ಕೂಡ ಬರೋದಿಕ್ಕೆ ವೇಟ್ ಮಾಡ್ತಾ ಇದ್ರು. ಸರಿಸುಮಾರು 12:30 ವೇಳೆಗೆ ಈ ಒಂದು ಜಾಗಕ್ಕೆ ಬಂದಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು GPR ಮೂಲಕ ಶೋಧವನ್ನ ನಡೆಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರು ಮಂಗಳೂರಿಗೆ ಆಗಮಿಸಿದ್ರು. ಮಂಗಳೂರಿನಿಂದ ಬೆಳ್ತಂಗಡಿಗೆ ಬಂದು ಬೆಳ್ತಂಗಡಿಯಿಂದ ನೇರವಾಗಿ ಪಾಯಿಂಟ್ ನಂಬರ್ 13ಕ್ಕೆ ಬಂದಿದ್ರು. ಅಲ್ಲಿ ಒಂದಷ್ಟು ಹೊತ್ತು SP ದಯಾಮ ಅವರಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಜೊತೆಗೆ AC ಅವರ ಜೊತೆಗೂ ಕೂಡ ಒಂದಷ್ಟು ಸಮಾಲೋಚನೆಯನ್ನ ನಡೆಸಿದ್ರು. ಆ ಬಳಿಕ ಸರಿಸುಮಾರು 10 ರಿಂದ 15 ನಿಮಿಷಗಳ ಕಾಲ ಸ್ಥಳದಲ್ಲಿ ಇದ್ದುಕೊಂಡು ವಾಪಸ್ ಆಗಿದ್ರು. ಅವರು ವಾಪಸ್ ಆದಂತಹ ಬಳಿಕ ಊಟದ ವಿರಾಮವನ್ನು ತೆಗೆದುಕೊಂಡಿದ್ರು ಅಧಿಕಾರಿಗಳು. ಸೊ ಊಟ ಇದೇ ಒಂದು ಸ್ಥಳಕ್ಕೆ ಊಟದ ವ್ಯವಸ್ಥೆಯನ್ನ ತರಿಸಿಕೊಂಡು ಇಲ್ಲೇ ಊಟವನ್ನ ಮುಗಿಸಿಕೊಂಡು ಮಧ್ಯಾಹ್ನದ ಬಳಿಕ 3:15 ವೇಳೆಗೆ ಈ ಒಂದು ಎಕ್ಸ್ಕವೇಟರ್ ಗಳನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳು ನಡೆಯಿತು. ಮೊದಲನೆಯದಾಗಿ ಮಿನಿ ಎಕ್ಸ್ಕವೇಟರ್ ಅನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲಿ ಈಗ ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ದೊಡ್ಡ ವಾಹನವನ್ನ ತರಿಸಿಕೊಂಡ್ರು. ಆ ಬಳಿಕ ಒಂದಷ್ಟು ಹೊತ್ತು 2 ವಾಹನಗಳಲ್ಲಿ ಅಗೆಯುವಂತಹ ಕೆಲಸಗಳಾಯಿತು. ಆ ಬಳಿಕ ಈ ಒಂದು ದೊಡ್ಡ ವಾಹನದಲ್ಲೇ ಅಗೆಯುವಂತಹ ಕೆಲಸ ಕಾರ್ಯಾಚರಣೆ ಮುಕ್ತಾಯಗೊಂಡು ವಾಪಸ್ ಅದನ್ನ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸಗಳು ಕೂಡ ಆಗಿದೆ. ಎಸ್, ನೀವು ನೋಡ್ತಾ ಇದ್ದೀರಿ ಆ ಒಂದು ವಿದ್ಯುತ್ ಕಂಬ, 2 ಜೋಡಿ ಕಂಬಗಳು ಏನು ಕಾಣ್ತಾ ಇದೆ ಅದರ ಈ ಬದಿಯಲ್ಲಿ ನಿನ್ನೆ ಉತ್ಖನನ ನಡೆದಿರುವಂತಹ ಜಾಗ, ಜೊತೆಗೆ ಅದನ್ನ ವಾಪಸ್ ಮಣ್ಣು ಹಾಕಿ ಮುಚ್ಚಿರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಈಗ ಕಾರ್ಯಾಚರಣೆ ನಡೆಯುವಂಥದ್ದು ಬಹುಶಃ ಕಂಬದ ಬಲಬದಿಯಲ್ಲಿ ಈಗ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಸೊ ಈಗ ಅಲ್ಲಿ ಯಂತ್ರ ಸಿದ್ಧವಾಗಿ ನಿಂತಿದೆ. ಸಾಕ್ಷಿ ದೂರುದಾರ ಅದರ ಆಪರೇಟರ್ಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದನ್ನ ನಾವು
ನೇರ ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಎಲ್ಲಿ ಅಗಿಬೇಕು, ಹೇಗೆ, ಏನು ಎತ್ತ, ಎಷ್ಟು ಪ್ರದೇಶ ಎನ್ನುವಂಥದ್ದನ್ನು ಕೂಡ ತೋರಿಸಿರುವಂಥದ್ದು ಎಲ್ಲವನ್ನು ಕೂಡ ನಾವು ದೃಶ್ಯಗಳಲ್ಲಿ ಈಗ ಗಮನಿಸಿದ್ದೇವೆ. ಸೊ ಈಗ ಅಗೆಯುವಂತಹ ಕೆಲಸ ಪ್ರಾರಂಭಗೊಳ್ತಾ ಇದೆ. ಅಲ್ಲಿ ವಿದ್ಯುತ್ ಕಂಬ ಏನಿದೆ ಅದರ ಪಕ್ಕದಲ್ಲಿ, ಅದರ ತಳಭಾಗದಲ್ಲಿ ಪಾಯಿಂಟ್ ನಂಬರ್ 13ರ ಫಲಕವನ್ನ ನೀವು ನೋಡಬಹುದು, ಆ ಬೋರ್ಡ್ ಅನ್ನು ಕೂಡ ನೀವು ನೋಡಬಹುದು. ಸೊ ಇನ್ನೇನು ಅಲ್ಲಿ ಅಗೆಯುವಂತಹ ಕೆಲಸ ಆರಂಭಗೊಳ್ತಾ ಇದೆ. ಸೊ ಎಲ್ಲರೂ ಕೂಡ ಬದಿಗೆ ಬರ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ವಾಹನ ಅಂದ್ರೆ ಬಾಬ್ ಕ್ಯಾಟ್ ಮಿನಿ ಎಕ್ಸ್ಕವೇಟರ್ ಅನ್ನ ಕೂಡ ನಾವು ಆ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಅಗೆಯುವಂತಹ ಕೆಲಸ ನಡೆಯುತ್ತೆ. ನಿನ್ನೆ ಕೂಡ ಸರಿಸುಮಾರು ಬಹಳಷ್ಟು ಗಂಟೆಗಳ ಕಾಲ ಅಗೆಯುವಂತಹ ಕೆಲಸಗಳೇ ಆಗಿದೆ. ಅಗೆದು ಹಾಕಿದಂತಹ ಮಣ್ಣಿನಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ ಎನ್ನುವಂಥದ್ದನ್ನ ಒಂದು ಪತ್ತೆ ಹಚ್ಚುವಂತಹ ಕೆಲಸ ಆ ಒಂದು ಅಗೀತಾ ಇದ್ದಂಥ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರ ಜೊತೆಗೆ ತನಿಖಾಧಿಕಾರಿ ದಯಾಮ್ ಅವರು, ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ಅಲ್ಲೇ ಇದ್ದುಕೊಂಡು ಬಹಳಷ್ಟು ಸೂಕ್ಷ್ಮವಾಗಿ ಈ ಒಂದು ದೃಶ್ಯಗಳನ್ನ ಗಮನಿಸ್ತಾ ಇದ್ರು. ಏನಾಗ್ತಾ ಇದೆ, ಏನು ಬೆಳವಣಿಗೆಗಳು ಎಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಅಬ್ಸರ್ವ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಬಹುಶಃ ಇವತ್ತು ಕೂಡ ಎಲ್ಲರೂ ಕೂಡ ಆ ಒಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾರೆ ಅನ್ನುವಂಥದ್ದು. ಈಗ ಅಲ್ಲಿ ಕಾರ್ಯಾಚರಣೆಗೆ ಸಿದ್ಧವಾಗಿ ನಿಂತಿದೆ ಮಿನಿ ಎಕ್ಸ್ಕವೇಟರ್. ಸೊ ಇನ್ನೇನು ಉತ್ಖನನದ ಪ್ರಕ್ರಿಯೆ ಕೂಡ ಆರಂಭಗೊಳ್ಳುವುದಕ್ಕಿದೆ.
ಎಸ್, ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡೂ ವಾಹನಗಳು ಕೂಡ ಈಗ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ಈ ಕಡೆಯಿಂದ ಮಿನಿ ಎಕ್ಸ್ಕವೇಟರ್ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ದೊಡ್ಡ ವಾಹನ ಅಗೆಯುವಂತಹ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಸೊ ನಿನ್ನೆ ಕೂಡ ನಾವು ಗಮನಿಸಿದ್ದೀವಿ, ಒಂದಷ್ಟು ಹೊತ್ತು ಎರಡೂ ವಾಹನಗಳ ಮೂಲಕ ಅಂದರೆ ಎರಡೂ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಎರಡೂ ಬದಿಯಲ್ಲಿ ಮಣ್ಣಿನ ಬೃಹತ್ ರಾಶಿಯನ್ನೇ ಕೂಡ ನಾವು ಗಮನಿಸಿದ್ವಿ. ಆ ಬಳಿಕ ಅಗೆದಂತಹ ಜಾಗವನ್ನು ಮತ್ತೆ ಮಣ್ಣು ಹಾಕಿ ಮುಚ್ಚುವಂಥ ಪ್ರಕ್ರಿಯೆಗೂ ಕೂಡ ಬಹಳಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡಿರುವಂಥದ್ದು. ರಾತ್ರಿ 8:30ಯವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು. 8:30ಯ ಸುಮಾರಿಗೆ ಮತ್ತೆ ಈ ಒಂದು ಜಾಗಕ್ಕೆ ಮಣ್ಣು ಹಾಕಿ ಮುಚ್ಚಿ ಅಲ್ಲಿ ಅದನ್ನು ಮಹಜರು ಮಾಡಿದ ಬಳಿಕವೇ AC ಸ್ಟೆಲ್ಲಾ ವರ್ಗೀಸ್ ಅವರಿರ್ಬೋದು, ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರಿರ್ಬೋದು, ಅದೇ ರೀತಿ ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ಈ ಒಂದು ಸ್ಥಳದಿಂದ ತೆರಳಿರುವಂಥದ್ದನ್ನು ನಾವು ನೇರ ಪ್ರಸಾರದಲ್ಲಿ ನಿನ್ನೆ ಗಮನಿಸಿದ್ವಿ. ಈಗ ಇವತ್ತಿನ ದೃಶ್ಯಗಳು, ಕಾರ್ಯಾಚರಣೆಯ ದೃಶ್ಯಗಳನ್ನು ಕೂಡ ನೇರವಾಗಿ ನೋಡುವಂಥ ಅವಕಾಶಗಳು ಸಿಗ್ತಾ ಇದೆ. ಸೊ ನಿನ್ನೆಯೂ ಕೂಡ ಯಾವುದೇ ಮರೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿಲ್ಲ. ಅಂದರೆ ಶೇಡ್ ನೆಟ್ನಾಗಲಿ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿನ ಒಂದು ಪ್ರದೇಶ ಕಾಣದ ಹಾಗೆ ಮಾಡುವಂತಹ ಕೆಲಸವನ್ನು ಮಾಡಿರಲಿಲ್ಲ. ಸೊ ಇವತ್ತು ಕೂಡ ನಾವು ನೇರವಾಗಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನು ಗಮನಿಸಬಹುದು. ಸೊ ಅಲ್ಲಿ ಪಾಯಿಂಟ್ ನಂಬರ್ 13 ಅಂತ ಗುರುತು ಮಾಡಿರುವಂಥದ್ದನ್ನು ಆ ಒಂದು ವಿದ್ಯುತ್ ಕಂಬದ ಪಕ್ಕದಲ್ಲಿ ಆ ಗುರುತನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಪಕ್ಕದಲ್ಲಿ ದೊಡ್ಡ ಎಕ್ಸ್ಕವೇಟರ್ ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರ ಸಮೀಪದಲ್ಲಿ ಮಿನಿ ಎಕ್ಸ್ಕವೇಟರ್ ಬಾಬ್ ಕ್ಯಾಟ್ ಏನಿದೆ ಅದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಈ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಎಲ್ಲ ದೃಶ್ಯಗಳಿಗೆ ಹೆಚ್ಚಿನ ವಿವರಣೆಗಳು ಅಗತ್ಯವಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ವೀಕ್ಷಕರಿಗೆ ನೇರವಾಗಿ ಅರ್ಥ ಆಗುವಂಥ ದೃಶ್ಯಗಳಿದೆಲ್ಲವೂ ಕೂಡ. ಅದರ ಜೊತೆಗೆ ಈಗ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಆಗಮಿಸಿದ್ದಾರೆ. ನೇರವಾಗಿ ಅಲ್ಲಿಗೆ ಬರ್ತಾರೆ ಎನ್ನುವಂಥ ಮಾಹಿತಿಯನ್ನು ದಾಮೋದರ್ ಕೊಟ್ಟಿದ್ರು. ಅವರು ನೇರವಾಗಿ ಈ ಒಂದು ಉತ್ಖನನ ನಡೀತಾ ಇರುವಂತಹ ಜಾಗಕ್ಕೆ ಬಂದಿರುವಂಥದ್ದು. ಸಾಮಾನ್ಯವಾಗಿ ಅವರು ಬೆಳ್ತಂಗಡಿ SIT ಕಚೇರಿಗೆ ಬಂದು ಆ ಬಳಿಕ ಅವರ ಜೊತೆಗೆ ಅಧಿಕಾರಿಗಳ ಜೊತೆಗೆ SITಯ ಟೀಮ್ ಏನು ಬರುತ್ತೆ ಆ ಒಂದು ಟೀಮ್ನ ಜೊತೆಗೆ ಇತ್ತ ಕಡೆಗೆ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಬಹುಶಃ ಇವತ್ತು ಅಧಿಕಾರಿಗಳ ವಾಹನ ಬರುವಂಥ ಸಂದರ್ಭದಲ್ಲಿ ಯಾವಾಗಲೂ 3rd ಪೊಸಿಷನಲ್ಲಿ ಇರ್ತಾ ಇತ್ತು. ಅಂದರೆ ಮೊದಲನೆಯದಾಗಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಜೊತೆಗೆ ಇನ್ನಿತರ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಕರೆತರುವಂತಹ ವಾಹನ TT ಡೆಪೋ ಟ್ರಾವೆಲರ್. ಅದರ ಹಿಂಭಾಗದಲ್ಲಿ SP ದಯಾಮ್ ಅವರ ಇನೋವಾ ಕ್ರಿಸ್ಟಾ ವಾಹನ, ಅದರ ಹಿಂಭಾಗದಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಅವರ ಮಹೇಂದ್ರ ಸ್ಕಾರ್ಪಿಯೋ ವಾಹನ ಇರ್ತಾ ಇತ್ತು. ಆದರೆ ಇವತ್ತು ಹಿಂಭಾಗದಲ್ಲಿ ಇರಬಹುದು ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ವಿ. ಆದರೆ ಅವರು ನೇರವಾಗಿ ಸ್ಥಳಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿಗಳು ಆ ಬಳಿಕ ಲಭ್ಯ ಆಗಿರುವಂಥದ್ದು. ಸೊ ಅದರಂತೆ ಏನು ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು AC ಅವರ ನಿರ್ದೇಶನದಂತೆ ಈ ಸ್ಥಳಕ್ಕೆ ಬಂದಿದ್ರು. ಅವರು ಬಂದು ಮೊದಲನೆಯದಾಗಿ ನಡೆಯುವಂಥ ಒಂದು ಮಹಜರು ಪ್ರಕ್ರಿಯೆ ಅದನ್ನು ಪೂರೈಸಿದ್ರು. ಉತ್ಖನನ ಆರಂಭಗೊಳ್ಳುವ ವೇಳೆಗೆ AC ಅವರು ಸೇರಿಕೊಳ್ತಾರೆ ಎನ್ನುವಂಥ ಮಾಹಿತಿ ಬಂದಿತ್ತು. ಸೊ ಇದೀಗ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. AC ಸ್ಟೆಲ್ಲಾ ವರ್ಗೀಸ್ ಅವರು ಆಗಮಿಸಿರುವಂಥದ್ದನ್ನ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಂಡೋದಲ್ಲಿ ಅಲ್ಲಿ ಕಾರ್ಯಾಚರಣೆಯ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ರೆ ಇದು AC ಸ್ಟೆಲ್ಲಾ ವರ್ಗೀಸ್ ಅವರು ಆಗಮಿಸಿದಂಥ ಸಂದರ್ಭದ ದೃಶ್ಯ. ಅವರ ವಾಹನ ಮಹೇಂದ್ರ ಸ್ಕಾರ್ಪಿಯೋ ಅಲ್ಲಿ ಬಂದು ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಸಾಕ್ಷಿ ದೂರುದಾರ ಇಬ್ಬರು ಭದ್ರತಾ ಸಿಬ್ಬಂದಿಗಳೊಂದಿಗೆ ತೆರಳುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಪಾಯಿಂಟ್ ನಂಬರ್ 13ರ 2ನೇ ಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. 2 ವಾಹನಗಳು ಅಲ್ಲಿ ಅಗೆಯುವಂತಹ ಕೆಲಸದಲ್ಲಿ ನಿರತವಾಗಿವೆ. ಅಗೆದಿರುವಂತಹ ಮಣ್ಣನ್ನ ಪಕ್ಕದಲ್ಲಿ ರಾಶಿ ಹಾಕ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ಕೂಡ ಈಗ ಅತ್ತ ಕಡೆಗೆ ತೆರಳಿದ್ದಂತಹ ಸಾಕ್ಷಿ ದೂರುದಾರ ತನ್ನ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಅಂದರೆ ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತಹ ಪೊಲೀಸರ ಜೊತೆಗೆ ಈಗ ವಾಪಸ್ ಈ ಒಂದು ಅಗಿತಾ ಇರುವಂತಹ ಜಾಗಕ್ಕೆ ವಾಪಸ್ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ನಿನ್ನೆ ಕೂಡ ಈ ಒಂದು ಅಗೆಯುವಂತಹ ದೃಶ್ಯಗಳನ್ನ ಅಗೆಯುವಂತಹ ಪ್ರಕ್ರಿಯೆಯನ್ನ ಹತ್ತಿರದಿಂದ ನಿಂತು ಗಮನಿಸ್ತಾ ಇದ್ದಂತಹ ಸಾಕ್ಷಿ ದೂರುದಾರ ಇವತ್ತು ಕೂಡ ಅಲ್ಲಿ ಈಗ ವಾಪಸ್ ಅಗಿತಾ ಇರುವಂತಹ ಜಾಗಕ್ಕೆ ಬಂದು ನಿಂತುಕೊಂಡಿರುವಂಥದ್ದು ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರುವಂತಹ ವಿಚಾರ. ಈಗ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಅಲ್ಲಿ ಉತ್ಖನನ ನಡೆಯುವಂತಹ ಜಾಗದಲ್ಲಿ ಅಂದರೆ ಸಾಕ್ಷಿ ದೂರುದಾರನ ಪಕ್ಕದಲ್ಲೇ ನಿಂತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ನೋಡ್ತಾ ಇದ್ದಾರೆ ಅಲ್ಲಿಂದ ಒಂದು ಚಿತ್ರಣವನ್ನು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಅಗೆದು ಹಾಕಿರುವಂತಹ ಮಣ್ಣಿನ ರಾಶಿ ಹೆಚ್ಚಾಗ್ತಾ ಇದೆ ಸಮಯ ಹೋದ ಹಾಗೆ. ಈಗಾಗಲೇ 15 ನಿಮಿಷಗಳು ದಾಟಿದೆ ಈ ಒಂದು ಅಗೆಯುವಂತಹ ಕೆಲಸ ಆರಂಭಗೊಂಡು. ಅದರ ಜೊತೆಗೆ FSL ಇರ್ಬೋದು, ಸೋಕೋ ಎಲ್ಲರೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅಗೆದು ಹಾಕ್ತಾ ಇರುವಂತಹ ಮಣ್ಣಿನಲ್ಲಿ ಏನಾದರೂ ಅವಶೇಷಕ್ಕೆ ಸಂಬಂಧಪಟ್ಟ ಹಾಗೆ ಕಳೆಬರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳೇನಾದರೂ ಸಿಗುತ್ತಾ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅಗೆದು ಹಾಕಿರುವಂತಹ ಮಣ್ಣಿನ ರಾಶಿಯನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಜಾಗ ಏನಿದೆ ಅಲ್ಲಿಗೆ ಬೌಂಡ್ರಿ ಏನಿದೆ ಆ ಬೌಂಡ್ರಿ ಒಳಗೆ ಕಾರ್ಯಾಚರಣೆಗೆ ಸೀಮಿತ ಆದಂತಹ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಹೊರತುಪಡಿಸಿದರೆ ಯಾರಿಗೂ ಕೂಡ ಇನ್ನಿತರರಿಗೆ ತೆರಳುವುದಕ್ಕೆ ಅವಕಾಶಗಳಿಲ್ಲ. ಇನ್ನು ಆ 2 ವಾಹನಗಳ ಮಧ್ಯೆ ಓರ್ವ ಪೊಲೀಸ್ ಸಿಬ್ಬಂದಿಯನ್ನು ಗಮನಿಸಿದರೆ ಅವರು ಆ ಒಂದು ಪ್ರಕ್ರಿಯೆಯ ರೆಕಾರ್ಡಿಂಗ್ನಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಅವರು ಒಟ್ಟು ಪ್ರಕ್ರಿಯೆಯನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ. ಅಂದರೆ ದಾಖಲೀಕರಣ ಮಾಡಿಕೊಳ್ಳುವಂತಹ ಕೆಲಸಗಳು ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ನಾವು ಮಹಜರು ಪ್ರಕ್ರಿಯೆ ಅಂದರೆ ಮೊದಲ ಹಂತದ ಮಹಜರು ಪ್ರಕ್ರಿಯೆಯನ್ನು ಗಮನಿಸಿದ್ರು ಕೂಡ ಆವತ್ತಿನ ಎಲ್ಲ ದೃಶ್ಯಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗಿತ್ತು. ಸೊ ಆವತ್ತು ಲೊಕೇಶನ್ ಬೇಸ್ಡ್ ಆಗಿ ವಿಡಿಯೋಗ್ರಫಿಯನ್ನು ಮಾಡಿಕೊಂಡಿದ್ರು. ಅಂದರೆ ಸಾಕ್ಷಿ ದೂರುದಾರ ಏನು ತಾನು ಹೂತಿಟ್ಟಿದ್ದೇನೆ ಅಂತ SIT ಅಧಿಕಾರಿಗಳಿಗೆ ತೋರಿಸಿದಂತಹ ಜಾಗಗಳನ್ನು ಮಹಜರು ಮಾಡುವಂತಹ ಪ್ರಕ್ರಿಯೆ ಏನಿದೆ ಜೊತೆಗೆ ಆ ಒಂದು ಜಾಗದ ವಿಡಿಯೋಗಳನ್ನು ಕೂಡ ಲೊಕೇಶನ್ ಸಹಿತವಾಗಿ ಮಾಡಿಕೊಂಡಿದ್ರು. ಅದರ ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಅಂದರೆ ಸಾಧ್ಯ ಇರುವ ಕಡೆಗಳಲ್ಲಿ ಡ್ರೋನ್ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅಂದರೆ ಮಹಜರು ಪ್ರಕ್ರಿಯೆ ಏನಿದೆ ಅದರ ಒಂದು ದಾಖಲೀಕರಣವನ್ನು ಡ್ರೋನ್ ಫುಟೇಜ್ ಮೂಲಕ ಅಂದರೆ ಡ್ರೋನ್ನಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ಳುವ ಮೂಲಕವೂ ಕೂಡ ಮಾಡಿಕೊಳ್ಳಲಾಗಿತ್ತು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು SIT ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಸೊ ಆವತ್ತು ಸಾಕ್ಷಿ ದೂರುದಾರ ತೋರಿಸಿದಂತಹ 13 ಪಾಯಿಂಟ್ಗಳನ್ನು ಗುರುತು ಮಾಡಿಕೊಂಡು ಆ ಬಳಿಕ ಮುಂದಕ್ಕೆ ಉತ್ಖನನ ಮಾಡುವಂತಹ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು SIT. ಜುಲೈ 29ರಿಂದ ಆರಂಭಗೊಂಡಿರುವಂತಹ ಉತ್ಖನನದ ಕೆಲಸ. ಧರ್ಮಸ್ಥಳ ಗ್ರಾಮ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಕೊಲೆಯಾದ ಹಾಗೂ ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದವರ ಮೃತದೇಹಗಳನ್ನು ನನಗೆ ಬೆದರಿಕೆ ಹಾಕಿ ನನ್ನ ಮೂಲಕ ಕಾನೂನು ಬಾಹಿರವಾಗಿ ಹೂತು ಹಾಕಿಸಲಾಗಿದೆ. ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ದೂರುದಾರ ಏನು ಕೊಟ್ಟಿರುವಂತಹ ದೂರು ಏನಿದೆ ಆ ದೂರಿನಂತೆ ಆ ಒಂದು ಪ್ರಕರಣದ ತನಿಖೆಗಾಗಿ ರಚನೆಯಾಗಿರುವಂಥದ್ದು SIT. ಆ SITಯ ತನಿಖೆ ಈ ಭಾಗದಲ್ಲಿ ಈಗ 15ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ.
ಮಳೆ ಸುರಿತಾ ಇದೆ, ಅದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಆ ಒಂದು ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ. ಎರಡೂ ಕಡೆ ಅಗೆದು ಹಾಕಿರುವಂತಹ ಮಣ್ಣಿನ ರಾಶಿಯ ಗಾತ್ರ ಹೆಚ್ಚಾಗ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅತ್ತ ಕಡೆಯಿಂದ ಮಿನಿ ಎಕ್ಸ್ಕವೇಟರ್ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇತ್ತ ಕಡೆಯಿಂದ ಅಲ್ಲಿ ರಾಶಿ ಹಾಕಿರುವಂತಹ ಮಣ್ಣನ್ನು ಅಗೆದು ಮಣ್ಣನ್ನ ಬದಿಗೆ ಹಾಕ್ತಾ ಇರುವಂತಹ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಮಳೆ ಸುರಿತಾ ಇದೆ, ಆ ಮಳೆಯ ನಡುವೆಯೂ ಕೂಡ ಆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಗೆಯುವಂತಹ ಕೆಲಸ, ಉತ್ಖನನದ ಕೆಲಸ ಇಲ್ಲಿ ಆಗ್ತಾ ಇದೆ. ಅಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆ ಹೇಗಾಗ್ತಾ ಇದೆ, ಏನಾದ್ರೂ ಸಿಗುತ್ತಾ ಇತ್ಯಾದಿ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥದ್ದನ್ನು ನೋಡಬಹುದು. ಸೊ ಆ ಮಳೆಯ ನಡುವೆಯೂ ಕೂಡ ಅಲ್ಲಿನ ದೃಶ್ಯಗಳನ್ನು ವೀಕ್ಷಕರಿಗೆ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ ಬೆಳ್ತಂಗಡಿ ಜೊತೆಗೆ ವನೀಶ್ ಬಂಗೇರ, ಅದೇ ರೀತಿ ನಿಶಾನ್, ಅದೇ ರೀತಿ ಸುವೀರ್ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಈ ಒಟ್ಟು ಚಿತ್ರಣವನ್ನು ವೀಕ್ಷಕರಿಗೆ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾ
ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಸುರಿತಾ ಇದೆ. ಆ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. 2 ಎಕ್ಸ್ಕವೇಟರ್ಗಳು, ಮಿನಿ ಹಾಗೂ ದೊಡ್ಡ ಎಕ್ಸ್ಕವೇಟರ್, ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಅಧಿಕಾರಿಗಳು, ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ಅಗಿತಾ ಇರುವಂತಹ ದೃಶ್ಯಗಳನ್ನ, ಅಲ್ಲೇನಾದ್ರೂ ಕಳೆಬರಗಳು ಸಿಗುತ್ತಾ ಎನ್ನುವಂತ ನೆಲೆಯಲ್ಲಿ ಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮಣ್ಣಿನ ಬಣ್ಣ ಒಂದಷ್ಟು ಬದಲಾವಣೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಮೇಲ್ಭಾಗದಲ್ಲಿದ್ದಂತಹ ಮಣ್ಣು ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದ್ರೆ, ಆ ಬಳಿಕ ಮಣ್ಣಿನ ಒಂದು ಬಣ್ಣ ಏನಿದೆ ಅದು ಒಂದಷ್ಟು ಬದಲಾವಣೆಯಾಗಿದೆ. ಒಂದು ಸ್ವಲ್ಪ ಕಪ್ಪು ವರ್ಣದಲ್ಲಿರುವಂತಹ ಮಣ್ಣನ್ನು ಅಗಿತಾ ಇದ್ದಾರೆ. ಅಂದ್ರೆ ಒಂದಷ್ಟು ಒಳಭಾಗದಿಂದ ಮಣ್ಣನ್ನು ಅಗೆಯುವಂತಹ ಕೆಲಸಗಳಾಗಿದೆ, ಒಂದಷ್ಟು ಆಳಕ್ಕೆ ಅಗೆಯುವಂತಹ ಕೆಲಸಗಳೀಗ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಸೊ ಈಗ ನಾವು ನೋಡ್ತಾ ಇದ್ದೇವೆ ದೃಶ್ಯಗಳನ್ನು ಗಮನಿಸಿದರೆ, AC ಸ್ಟೆಲ್ಲಾ ವರ್ಗೀಸ್ ಅವರು ಈಗಾಗಲೇ ಆ ಸ್ಥಳದಲ್ಲಿದ್ದಾರೆ, ರೈನ್ ಕೋಟ್ ಅನ್ನ ಹಾಕಿಕೊಂಡಿದ್ದಾರೆ, ಅಲ್ಲಿನ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಡೋದಿಕ್ಕೆ ಈಗ ಚಾನಲ್ ಮುಖ್ಯಸ್ಥ ದಾಮೋದರ್ ತುಂಡೋಲೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ? ಅಗೆಯುವಂತಹ ಕೆಲಸಗಳಾಗ್ತಾ ಇದೆ, 2 ಮಿಷಿನ್ಗಳು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಏನಾಗ್ತಾ ಇದೆ ಅಂತ? ಗೌತಮ್, ಈಗಾಗಲೇ ಪಾಯಿಂಟ್ ನಂಬರ್ 13ನಲ್ಲಿ ಮೊದಲ ಅರ್ಧ ನಿನ್ನೆ ಉತ್ಖನನ ಮಾಡಲಾಗಿತ್ತು. ಇವತ್ತು 2ನೇ ಅರ್ಧದ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು ಬಹಳಷ್ಟು ಅಡ್ಡಿ ಆಗ್ತಾ ಇದೆ. ಯಾಕಂತಂದ್ರೆ ಬಹಳಷ್ಟು ಮಳೆ ಬರ್ತಾ ಇದೆ. ಕ್ಯಾಮರಾಗಳು ಮೇಲ್ಭಾಗದಲ್ಲಿ ತಾವೀಗ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಮಳೆಯಿಂದಾಗಿ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಅದರ ನಡುವೆಯೂ ಕೂಡ ಉತ್ಖನನ ಕಾರ್ಯ ನಿರಂತರವಾಗಿ ಆಗ್ತಾ ಇದೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಈಗ ಕೆಲ ಕಾಲ ಕೆಲಸವನ್ನ ನಿರ್ವಹಿಸಿರುವಂತಹ ಬಾಬ್ಕಾಟ್ ವಾಹನ ಕೊಂಚ ಬ್ರೇಕ್ ಅನ್ನ ತೆಗೆದುಕೊಂಡಿದೆ. ಆರಂಭಿಕ ಕೆಲ ಅಡಿಗಳಷ್ಟು ಅದು ಈಗಾಗಲೇ ಅಗದು ಅದು ಬ್ರೇಕ್ ಅನ್ನು ತೆಗೆದುಕೊಂಡಿದೆ. ಇದರ ಜೊತೆಗೆ ಹಿಟಾಚಿ ಈಗಾಗಲೇ ಅಗಿತಾ ಇರುವಂತದ್ದು. ಈಗಾಗಲೇ ಒಂದು 5 ಅಡಿಗಿಂತ ಜಾಸ್ತಿ ಆಳವನ್ನ ಅಡ್ಡಿದ್ದಾರೆ. ಇನ್ನು ಅಗಲಿಕ್ಕೆ ಬಾಕಿ ಇರುವಂತದ್ದು. ಈಗಾಗಲೇ ಅಲ್ಲಿ ಮಣ್ಣು ಶೇಖರಣೆ ಮಾಡಿರುವಂತ ಮಣ್ಣಿನ ರಾಶಿ ಅಂತ ತಾವು ನೋಡ್ತಾ ಇದ್ರಿ. ಕೂಡ ಮಣ್ಣಿನ ರಾಶಿ ಹಾಕಿದ್ದಾರೆ ಅನ್ನುವಂಥದ್ದು. ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದ ನಡುವೆ ಇಲ್ಲಿ ಈ ಒಂದು ಅಧಿಕಾರಿಗಳಿರ್ಬೋದು, ಉಳಿದವರು ಇರ್ಬೋದು, ಅದರ ಫೋಟೋವನ್ನ ತೆಗೆಯುವಂಥದ್ದು, ವಿಡಿಯೋವನ್ನ ಚಿತ್ರೀಕರಣ ಮಾಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರುವಂತವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈ ಒಂದು ಉತ್ಖನನ ಕಾರ್ಯದ ಬಗ್ಗೆ ಈಗ ನನ್ನ ಪ್ರಕಾರ ಕುತೂಹಲಗಳು ಬಹಳಷ್ಟು ಕಡಿಮೆ ಆಗಿದೆ. ಯಾಕಂತಂದ್ರೆ ಇಲ್ಲದಿದ್ದ ದೊಡ್ಡ ಮಟ್ಟಿನಲ್ಲಿ ಸಾರ್ವಜನಿಕರು ಬಂದು ನೆರೆಯುತ್ತಾ ಇದ್ರು, ಅಲ್ಲಿ ನೋಡ್ಕೊಳ್ಳಿಕ್ಕೆ ನಿಲ್ತಾ ಇದ್ರು. ನಿನ್ನೆ ಕೊಂಚ ಮಟ್ಟಿಗೆ ಸಾರ್ವಜನಿಕರು ಮತ್ತು ಯಾತ್ರಿಕರೆಲ್ಲ ಬಂದು ಮೇಲ್ಭಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಇವತ್ತು ಆ ಕುತೂಹಲ ಅಂತೂ ಇಲ್ಲ. ಯಾಕಂದ್ರೆ ನಿನ್ನೆಯ ರಿಸಲ್ಟಿನ ಆಧಾರದ ಮೇಲೆ ಆ ಕುತೂಹಲ ಇಲ್ಲ ಅಂತ ಅನ್ಸುತ್ತೆ ನನಗೆ. ಜನ ಇಲ್ಲ ಇಲ್ಲಿ. ಅದರ ಜೊತೆಗೆ ಬಹಳಷ್ಟು ಅಂದ್ರೆ ಇಲ್ಲಿ ಅಕ್ಕಪಕ್ಕ ಓಡಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆ ರಸ್ತೆಯಲ್ಲಿ ಹೋಗುವವರಿಗೆ, ನಡೆದುಕೊಂಡು ಹೋಗುವವರಿಗೆ ಯಾವುದೇ ರೀತಿಯಂತ ತೊಂದರೆಗಳಿಲ್ಲ. ಅವರಿಗೆ ಅಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಐ ಥಿಂಕ್ ಈಗ ಒಂದು 10 ರಿಂದ 15-20 ನಿಮಿಷದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬಹುದು. ಬ್ರೇಕಿನ ನಂತರ ಉತ್ಖನನ ಕಾರ್ಯ ಮುಂದುವರಿಯುವಂತ ಸಾಧ್ಯತೆ ಇದೆ. ಊಟ ಅಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈ ನಿಟ್ಟಿನಲ್ಲಿ ಇನ್ನೇನು ಊಟ ಕೂಡ ಬರುತ್ತೆ. ಬಂದ್ರೆ ಬ್ರೇಕ್ ಅನ್ನು ತೆಗೆದುಕೊಂಡು ನಂತರ ಉತ್ಖನನ ಕಾರ್ಯ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಒಂದು ಪಾರದರ್ಶಕವಾಗಿ ನಡೀತಿರುವಂತ ಉತ್ಖನನ ಕಾರ್ಯ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ಏನೇನ್ ಆಗ್ತಾ ಇದೆ, ಏನು ಹೇಗಾಗ್ತಾ ಇದೆ ಉತ್ಖನನ ಕಾರ್ಯ ಅನ್ನುವಂಥದ್ದು ಕಾಣ್ತಾ ಇದೆ. ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ಹಿಟಾಚಿಯನ್ನ ಬಳಕೆ ಮಾಡ್ಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಜೋರಾದ ಮಳೆ ಬಂದಿರೋದ್ರಿಂದ ಒಂದು ಕಡೆ ಹೊಸರು ನೀರು ಅಥವಾ ತೇವಾಂಶದಿಂದಾಗಿ ಆ ಒಂದು ಹೊಂಡದಲ್ಲಿ ನೀರು ನಿಲ್ಲುವಂತ ಸಾಧ್ಯತೆ ಇರೋದಾದ್ರೆ, ಮತ್ತೊಂದು ಕಡೆ ಮಳೆ ನೀರು ಕೂಡ ಇಲ್ಲಿ ಶೇಖರಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಪಂಪ್ ಅನ್ನ ತಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಒಂದು ವಾಹನದಲ್ಲಿ ತಂದಿದ್ದಾರೆ, ಅದನ್ನು ಕೆಳಗಿಳಿಸಿಲ್ಲ. ಆ ಪಂಪ್ ಅನ್ನು ಕೂಡ ಅಲ್ಲಿಗೆ ತಂದು ಅದನ್ನು ಕೂಡ ಅದರ ಮೂಲಕವೂ ಕೂಡ ಕಾರ್ಯಯೋಜನೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಈಗ ನಮಗೆ ಇಲ್ಲಿ ಒಂದು ಊಟದ ವಿರಾಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಗೌತಮ್. ಅದರ ಜೊತೆಗೆ ಈಗಾಗಲೇ ನಿರಂತರ ಕಾರ್ಯಚಟುವಟಿಕೆಗಳು ಆಗ್ತಾ ಇದ್ದಾವೆ. ಇಲ್ಲವಾದಲ್ಲಿ ಊಟದ ವಿರಾಮಕ್ಕೆ ಒಬ್ಬೊಬ್ರು ಆಪರೇಟರ್ಸ್ ಅನ್ನು ಊಟದ ವಿರಾಮಕ್ಕೆ ಕಳಿಸಿ ಬದಲಿ ವ್ಯವಸ್ಥೆ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಊಟಕ್ಕೆ ಕಳಿಸುವಂತ ವ್ಯವಸ್ಥೆಗಳು ಆಗ್ಬೋದು. ಅಧಿಕಾರಿಗಳು ಮಾತ್ರ ಮುತುವರ್ಜಿ ವಹಿಸಿಕೊಂಡು ಸಂಪೂರ್ಣವಾಗಿ ಆ ಉತ್ಖನನ ಕಾರ್ಯ ನಡೀತಿರುವಂತಹ ಸ್ಥಳದಲ್ಲೇ ನೋಡ್ತಾ ಇದ್ದಾರೆ. ಅಂದ್ರೆ
ಯಾವ್ದಾದ್ರು ಕುರುಹುಗಳು ಕಂಡು ಬರುತ್ತಾ ಅಥವಾ ಏನಾದ್ರೂ ಕಾಣುತ್ತಾ ಅನ್ನುವಂಥದ್ದು. ಅದರ ಜೊತೆಗೆ ಮಳೆಯ ನಡುವೆಯೂ ಕೂಡ ನಿರಂತರವಾದಂತ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು ಒಂದು ರೀತಿಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ನಿರಂತರವಾಗಿ ಆ ಕೆಲಸ ಕಾರ್ಯ ನಡೀತಾ ಇರುವಂತದ್ದು, ಅಲ್ಲಿ ಅಧಿಕಾರಿಗಳು ಅದನ್ನು ವೀಕ್ಷಣೆ ಮಾಡ್ತಾ ಇರುವಂತದ್ದು. SITಯ ತನಿಖೆ ಅಂದ್ರೆ ಒಂದು ಇಂತಹ ಕೇಸ್ಗಳಲ್ಲಿ ಹೇಗಿರುತ್ತೆ, ಎಷ್ಟು ಪಾರದರ್ಶಕವಾಗಿರುತ್ತೆ ಅನ್ನುವಂಥದ್ದನ್ನ ಈ ಒಂದು 13ನೇ ಪಾಯಿಂಟ್ ತೋರಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಕಾಣಿಸ್ತಾ ಇದೆ. ಗೌತಮ್ ನಿರಂತರವಾಗಿ ಉತ್ಖನನ ಕಾರ್ಯ ಮಾಡ್ತಾನೆ ಇದ್ದಾರೆ. ಉತ್ಖನನ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಮಣ್ಣಿನ ರಾಶಿ ಬಂದು ನಿಂತಿರುವಂತದ್ದು ಮತ್ತು ಪ್ರತಿ ಕ್ಷಣದ ಫೋಟೋ ವಿಡಿಯೋಗಳನ್ನ ತೆಗೆಯುತ್ತಿರುವಂತದ್ದನ್ನ ತಾವು ಗಮನಿಸ್ತಾ ಇದ್ರಿ. ಪ್ರತಿ ಕ್ಷಣದ ಫೋಟೋ ವಿಡಿಯೋವನ್ನ ತೆಗೆಯಲಾಗ್ತಾ ಇದೆ, ಅವುಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಹೀಗೆ ಇಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಗೌತಮ್. ಜೊತೆಗೆ ಇವತ್ತಿನ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಅಲ್ಲಿ AC ಅವರು ಆಗಮಿಸಿದರೆ ಎಲ್ಲ ಅಧಿಕಾರಿಗಳಿದ್ದಾರೆ. ಅವರ ಸಮ್ಮುಖದಲ್ಲಿ ನಡೀತಿರುವಂತಹ ಉತ್ಖನನ ಕಾರ್ಯ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿದ್ದಂತ ಪಾಯಿಂಟ್ ನಂಬರ್ 13 ನಿನ್ನೆ ಅರ್ಧ ಒಂದು ಉತ್ಖನನ ಆಗಿದೆ. ಇವತ್ತು ಇನ್ನರ್ಧ ಉತ್ಖನನ ಕಾರ್ಯ ನಡೀತಾ ಇದೆ. ಜೊತೆಗೆ ಮಳೆ ಈಗ ಸ್ವಲ್ಪ ಕೊಂಚ ಅಂದ್ರೆ ಜೋರಾಗಿ ಬರ್ತಾ ಇದೆ. ಮಳೆ ಕೊಂಚ ಮಟ್ಟಿಗೆ ತಗ್ಗಿದ್ರು ಕೂಡ ಮಳೆ ನಿಂತಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ಉತ್ಖನನ ಕಾರ್ಯಕ್ಕೆ ಕೊಂಚ ಮಟ್ಟಿಗೆ ಅಡ್ಡಿ ಅಂತಾನೆ ಹೇಳ್ಬೋದು. ಜೊತೆಗೆ ಈಗ ಅಲ್ಲಿ ತೆಗೀತಿರುವಂತಹ ದೃಶ್ಯಾವಳಿ ಇರ್ಬೋದು, ಅಲ್ಲಿ ಹಾಕ್ತಿರುವಂತಹ ಮಣ್ಣಿನ ರಾಶಿ ಇರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ರೀತಿಯಲ್ಲಿ ಅಂದ್ರೆ ಒಂದು ಬೃಹತ್ ಪರ್ವತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈಗಷ್ಟೇ ಮಣ್ಣು, ಕಲ್ಲು ಮಣ್ಣು ಎಲ್ಲವನ್ನು ತೆಗೆದು ಅಲ್ಲಿ ಮೇಲ್ಭಾಗಕ್ಕೆ ಹಾಕ್ತಾ ಇರುವಂತದನ್ನ ಕೂಡ ತಾವು ನೋಡ್ತಾ ಇದ್ರಿ. ಅದರ ಜೊತೆಗೆ ಅಲ್ಲಿಯ ಆ ಒಂದು JCBಯ ಓನರ್ ಅವರು ಕೂಡ ಸಜೆಷನ್ ಕೊಡ್ತಾ ಇರುವಂತದ್ದು, ಮಣ್ಣು ಆ ಕಡೆ ಹಾಕು, ಅಲ್ಲಿಯ ಅವರ ಅಧಿಕಾರಿಗಳು ಏನ್ ತಿಳಿಸ್ತಾರೆ ಅದನ್ನ ಓನರ್ ಅವರು ಕೇಳಿಸ್ಕೊಂಡು ಅದನ್ನು ಕೂಡ ಹೇಳ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ರಿ. ಅದ್ರ ಜೊತೆಗೆ ಅಲ್ಲಿ ಅಧಿಕಾರಿಗಳು ಮತ್ತು ಎಲ್ಲರೂ ಕೊಡೆ ಹೇಳ್ಕೊಂಡು ನಿಂತಿರುವಂತದ್ದು, ಆ ಒಂದು ರೈನ್ ಕೋಟ್ ಅನ್ನು ಹಾಕೊಂಡು ನಿಂತಿರುವಂತದ್ದು, ಇವೆಲ್ಲವನ್ನ ನೋಡಿದಾಗ ಇವತ್ತಿನ ಉತ್ಖನನ ಕಾರ್ಯ ಎಷ್ಟು ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿದೆ. ಮತ್ತು ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾನೆ ಇದೆ. ಆಪರೇಟರ್ಗೆ ಬಿಡುವಿಲ್ಲ. ಈಗ ನಾವು ನಮ್ಮ ಮನೆ ಸಮೀಪ ಯಾವುದಾದ್ರು ಕಾರ್ಯಕ್ರಮ ಅಥವಾ ಇಂಥ ಕಾರ್ಯಗಳಿಗೆ JCB ಬಳಕೆ ಮಾಡಿದ್ರೆ ಕೆಲ ಕಾಲ ಬಿಡುವು ತೆಗೆದುಕೊಳ್ತಾರೆ. ಅಂತ ಬಿಡುವಿಲ್ಲದ ನಿರಂತರವಂತ ಕೆಲಸ ಕಾರ್ಯನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಅಗೆಯುವಂತ ಕೆಲಸ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಹೊತ್ತು ಈ ಕಾರ್ಯವು ಕೂಡ ನಡೀತದೆ. ನಿನ್ನೆಯಿಂದಲೂ ಕೂಡ ಇಂತಹ ಒಂದು ಅಗೆಯುವಿಕೆ ನಿರಂತರವಾಗಿ ನಡೀತಾ ಇರುವಂತದ್ದನ್ನು ತಾವು ಗಮನಿಸ್ತಾ ಇದ್ರಿ. ಇವತ್ತು ಬೆಳಿಗ್ಗೆ ಏನು ಮಧ್ಯಾಹ್ನ ಆರಂಭವಾಗಿದೆ, 12 ಗಂಟೆಯ ನಂತರ ಆರಂಭವಾಗಿರುವಂತಹ ಉತ್ಖನನ ನಿರಂತರವಾಗಿ ಮುಂದುವರೆದಿರುವಂತದ್ದು. ಇದೀಗ ಅವರು ಊಟಕ್ಕೆ ತೆರಳುತ್ತಾರೋ ಅನ್ನುವಂತ ಅನುಮಾನ ಇದೆ. ಯಾಕಂದ್ರೆ ಈಗಾಗಲೇ ನೇತ್ರಾವತಿಯ ಪಾರ್ಕಿಂಗ್ ನಲ್ಲಿದ್ದಂತ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನ ವೆಹಿಕಲ್ ಊಟಕ್ಕೆ ತೆರಳುತ್ತಾ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿಂದ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನ ಕಡೆಗೆ ಹೋಗ್ತಿರುವಂತೆ ಭಾಸವಾಗ್ತಾ ಇದೆ. ಮೋಸ್ಟ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕಡೆಗೆ ಊಟಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದಾದ ನಂತರ ಎಲ್ಲ ಅಧಿಕಾರಿಗಳು ಕೂಡ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಊಟಕ್ಕೆ ತೆರಳಿ ತದ ಬಳಿಕ ವಾಪಸ್ ಆಗುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಈಗ ತಾವು ನೋಡ್ತಾ ಇರುವಂತಹ ವಿಷಯಗಳನ್ನು ಕೂಡ ನಾವು ಗಮನಿಸ್ತಾ ಹೋದ್ರೆ ನಿರಂತರವಾಗಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಉತ್ಖನನ ಕಾರ್ಯ ಜೊತೆಗೆ ಇಲ್ಲಿ ಈಗಾಗಲೇ ಒಂದಷ್ಟು ಅಧಿಕಾರಿಗಳು ಸೇರ್ಕೊಂಡು ಅಂದ್ರೆ ಈಗಾಗಲೇ ರಿಸರ್ವ್ ಪೊಲೀಸ್ ಅವರನ್ನ ಇಲ್ಲಿಂದ ಊಟ ಕಳುಹಿಸಿ ಅವ್ರು ವಾಪಸ್ ಆದ ಕೂಡಲೇ ಉಳಿದವರು ಹೋಗ್ತಾರೋ ಅಥವಾ ಇಲ್ಲಿಗೆ ಊಟ ತರಿಸ್ಕೊಳ್ತಾರೋ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಊಟಕ್ಕೆ ತೆರಳಿದ್ರು. ಇಲ್ಲಿಂದ ಧರ್ಮಸ್ಥಳ ಪೊಲೀಸ್ ಒಂದು ವೆಹಿಕಲ್ ಹೋಗಿದೆ ಊಟಕ್ಕೆ. ಉಳಿದವರು ಊಟವನ್ನ ಇಲ್ಲೇ ತರಿಸಿಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಮಳೆಯ ಆರ್ಭಟವನ್ನ ತಗ್ಗುಗೊಳಿಸಿದೆ. ಆದ್ರೆ ಇಲ್ಲಿ ನೇತ್ರಾವತಿಯ ಸುತ್ತಮುತ್ತ ಬಹಳಷ್ಟು ನೀರು ನಿಂತಿರುವಂತದ್ದು ಇರ್ಬೋದು, ನೀರು ಅಲ್ಲಿ ಹರಿದು ಹೋಗ್ತಾ ಇರುವಂತದ್ದಿದೆ. ಈ ಹಿನ್ನೆಲೆಯಲ್ಲಿ ನದಿಯ ಪಕ್ಕ, ಅಣೆಕಟ್ಟಿನ ಪಕ್ಕ ನಡೀತಿರುವಂತ ಕಾರ್ಯಾಚರಣೆ. ನಿನ್ನೆಯೂ ಕೂಡ ಅಲ್ಲಿ ಒಂದು 10 ರಿಂದ 13 ಅಡಿಯಷ್ಟು ಅಗೆದಾಗಲೇ ನೀರು ಸಿಕ್ಕಿ ಡೀಸೆಲ್ ಪಂಪ್ ಅನ್ನ ಬಳಕೆ ಮಾಡಿ ಆ ನೀರನ್ನ ಹೊರತೆಗೆಯುವಂತ ಕಾರ್ಯವನ್ನ ಮಾಡಲಾಗಿತ್ತು. ಇವತ್ತು ಕೂಡ ಆ ಸಾಧ್ಯತೆಗಳು ಇಲ್ಲ ಅಂತಿಲ್ಲ. ಯಾಕಂತಂದ್ರೆ ಆ ಸಾಧ್ಯತೆಗಳು ಹೆಚ್ಚಿವೆ. ಇವತ್ತು ಕೂಡ ಪಂಪ್ ಅಳವಡಿಸಿ ನೀರನ್ನ ಹೊರ ತೆಗೆಯಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆದ್ರೂ ಆಗ್ಬೋದು. ಆ ಸಾಧ್ಯತೆಗಳ ನಡುವೆಯೂ ಕೂಡ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. JCB, ಒಂದು ಮಿನಿ JCB ಮತ್ತು ಹಿಟಾಚಿ ಎರಡೂ ಕೂಡ ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿತ್ತು. ಈಗ JCB ಕೊಂಚ ಮಟ್ಟಿಗೆ
ಅಲ್ಲಿ ನಿಂತಿದೆ. ಆದ್ರೆ ಹಿಟಾಚಿ ನಿರಂತರವಾಗಿ ಆ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಗೌತಮ್. ಬಹಳಷ್ಟು ಕುತೂಹಲಕಾರಿಯ ರೀತಿಯಲ್ಲಿ ಇದು ಹೋಗ್ತಾ ಇರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಉತ್ಖನನ ಈಗ ಒಂದಷ್ಟು ಪ್ರಶ್ನೆಗಳಿದ್ದಿವೆ. ಅಂದ್ರೆ ಇಷ್ಟೊಂದು ಆಳದಲ್ಲಿ ಉತ್ಖನನ ಮಾಡಿ ಹೂತ ಹಾಕಿದ್ರ, ಇಂಥದ್ದೆಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದ್ರ ಜೊತೆಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದರ ಒಂದು ವಿಮರ್ಶೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಎಲ್ಲ ಚರ್ಚೆಗಳ ನಡುವೆಯೂ ಕೂಡ ಇವತ್ತು 13ನೇ ನಂಬರ್ನ ಉತ್ಖನನ. 13ನೇ ನಂಬರ್ ಅಂತ ಹೇಳಿದ್ರೆ ನಿಮಗೆ ಅದೊಂಥರ ಏನಂತಂದ್ರೆ ಬಹಳ ಕುತೂಹಲದ ಕೇಂದ್ರ ಆಗಿತ್ತು. ಕುತೂಹಲದ ಕೇಂದ್ರದಿಂದ ನನಗೆ ಕಾಣಿಸ್ತಾ ಇತ್ತು. ಈ 13ನೇ ನಂಬರ್ನ ಉತ್ಖನನ ಕಾರ್ಯ ಹೇಗಾಗ್ತದೆ ಅನ್ನುವಂಥದ್ದನ್ನ ನೋಡುವಂತ ಕುತೂಹಲ ಬಹಳಷ್ಟು ಜನಕ್ಕಿತ್ತು. ಅದರ ಜೊತೆಗೆ ಒಂದು ಮೇನ್ ರೋಡಿನ ಅಥವಾ ಮೇನ್ ರೋಡ್ ಅಂತ ಹೇಳಿದ್ರೆ ಮುಖ್ಯ ರಸ್ತೆ, ಹೈವೇ ಅಂತಲ್ಲ, ಒಂದು ಅಜಿಪುರಿಗೆ ಸಾಗುವಂತ ರಸ್ತೆಯ ಪಕ್ಕದಲ್ಲಿ, ಏನು ತುಂಬಾ ಅಡಿಗಳಷ್ಟು ದೂರ ಇಲ್ಲ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಗುರುತದ್ದು ಅಲ್ಲೇ ಹೀಗಾಗಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಚ್ಚರಿಗೂ ಕಾರಣ ಆಗಿತ್ತು. ಅದರ ಜೊತೆಗೆ ಅಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೂತು ಹಾಕಲಾಗಿದೆ ಅನ್ನುವಂತ ಪ್ರಶ್ನೆಗಳಿತ್ತು. ನೋಡಿ, ಇಂಥ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಪಾಯಿಂಟ್ ನಂಬರ್ 13. ಈಗ ಪಾಯಿಂಟ್ ನಂಬರ್ 13 ಮೊದಲ ಅರ್ಧ ಉತ್ಖನನ ಆಗಿ ಎರಡನೇ ಅರ್ಧದ ಉತ್ಖನನ ನಡೀತಾ ಇರುವಂತದ್ದು ನಿರಂತರವಾಗಿ ನಡೀತಾ ಇದೆ ಉತ್ಖನನ ಕಾರ್ಯ. ಅದರ ಜೊತೆಗೆ ಅಲ್ಲಿ ಅಧಿಕಾರಿಗಳು ಕೂಡ ಆ ಒಂದು ಕೆಸರಿನ ಮಧ್ಯೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತದ್ದು. ನಿನ್ನೆ ಉತ್ಖನನ ಆದಂತ ಸ್ಥಳದಲ್ಲಿ ನಿಲ್ಲಿಕ್ಕಾಗಲ್ಲ ಇವತ್ತು, ಯಾಕಂತಂದ್ರೆ ಹೂತು ಹೋಗುತ್ತೆ. ಅಲ್ಲಿ ಕೊಂಚ ಗಟ್ಟಿ ಪ್ಲೇಸ್ ಇರೋದು ಅಂದ್ರೆ ನಡು ಭಾಗದಲ್ಲಿ, ಅಲ್ಲಿ ನಿಂತ್ಕೊಂಡು ಅವ್ರು ನೋಡ್ತಾ ಇದ್ದಾರೆ. ಹೀಗೆ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಯಾತ್ರಿಕರು ಕೂಡ ಅವರವರಷ್ಟಕ್ಕೆ ಬಂದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನ ಮುಗಿಸಿ ಧರ್ಮಸ್ಥಳದತ್ತ ತೆರಳುತ್ತಾ ಇರುವಂತದ್ದು ಕೂಡ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಶ್ರಾವಣ ಮಾಸ ಆಗಿರೋದ್ರಿಂದ ಅಂದ್ರೆ ನಮಗೆ ಇಲ್ಲಿ ಆಷಾಢ ಆದ್ರೂ ಮೇಲ್ಭಾಗದಲ್ಲಿ ಅಂದ್ರೆ ನಮ್ಮ ರಾಜಧಾನಿ ಬೆಂಗಳೂರು ಇತ್ಯಾದಿ ಕಡೆಗಳಲ್ಲಿ ಅವರು ಈಗ ಶ್ರಾವಣ ಮಾಸ ಅಂತದನ್ನ ಹೇಳ್ತಾರೆ. ಆದ್ರಿಂದ ಅಲ್ಲೆಲ್ಲವೂ ಕೂಡ ಈಗ ಆ ಮಾಸದಲ್ಲಿ ಧರ್ಮಸ್ಥಳಕ್ಕೆ ಬರುವಂತ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ಇಲ್ಲಿ ನೇತ್ರಾವತಿ ಸ್ನಾನ ಮುಗಿಸ್ಕೊಂಡು ಧರ್ಮಸ್ಥಳದತ್ತ ಹೋಗ್ತಾ ಇರುವಂತ ದೃಶ್ಯಾವಳಿಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಗೌತಮ್. ಅದರ ಜೊತೆಗೆ ಈಗಾಗಲೇ ಒಂದು ಪೊಲೀಸ್ ವೆಹಿಕಲ್ ನಲ್ಲಿ ಅವರು ಊಟಕ್ಕೆ ತೆರಳಿದ್ರು, ಇನ್ನೊಂದು ಪೊಲೀಸ್ ವೆಹಿಕಲ್ ಕೂಡ ರೆಡಿ ಆಗ್ತದೆ. ಮೋಸ್ಟ್ಲಿ ಇವತ್ತು ಅಧಿಕಾರಿಗಳು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಊಟಕ್ಕೆ ತೆರಳುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿಗೆ ಊಟ ಬರುತ್ತೋ ಅಥವಾ ಊಟಕ್ಕೆ ಧರ್ಮಸ್ಥಳ ಸ್ಟೇಷನ್ಗೆ ತೆರಳುತ್ತಾರೋ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಅದರ ನಡುವೆ ಒಂದಿಷ್ಟು ಆಳವನ್ನಾದ್ರೂ ಉತ್ಖನನ ಮಾಡೋಣ, ಒಂದಿಷ್ಟು ಆಳವನ್ನ ಉತ್ಖನನ ಮಾಡಿ ತದವಳಿಕೆ ಊಟಕ್ಕೆ ಹೋಗೋಣ, ಊಟದ ಬ್ರೇಕ್ ನಂತರ ಮತ್ತೆ ಉತ್ಖನನ ಕಾರ್ಯವನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಉತ್ಖನನ ಕಾರ್ಯಕ್ಕಿಂತ ಮೊದಲು ಬಹಳಷ್ಟು ಅಂದ್ರೆ ಉತ್ಖನನ ಕಾರ್ಯಕ್ಕೆ ಕೈ ಹಿಡಿದ್ರೆ ಆ ಸ್ಥಳದಲ್ಲಿ ಅವರು ನಿಲ್ತಾ ಉತ್ಖನನ ಕಾರ್ಯ ಮುಗಿಯೋ ತನಕ ಇರ್ತಿದ್ರು. ಆದ್ರೆ ಈಗ ಉತ್ಖನನ ಕಾರ್ಯದ ಉತ್ಖನನ ಆಗ್ತಾ ಇರುವಂತ ಪ್ರದೇಶದಲ್ಲೇ ನಿಂತ್ರೆ ಬಹಳಷ್ಟು ಹೊತ್ತು ಬೇಕಾಗ್ತದೆ. ಆದ್ರಿಂದ ಮಧ್ಯಾಹ್ನ ಬ್ರೇಕ್ ಅಂತ ತೆಗೆದುಕೊಳ್ಬಹುದು ಗೌತಮ್. ವಿಚಾರವನ್ನ ಗಮನಿಸಿದ್ರೆ ಮುಖ್ಯವಾಗಿ NHRC ಈಗ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಈಗಾಗಲೇ ಅವರು ಸೋಮವಾರ ಆಗಮಿಸಿದ್ರು. ಒಂದಷ್ಟು ಜಾಗಗಳಿಗೆ ತೆರಳಿ ಠಾಣೆ ಇರ್ಬೋದು, ಪಂಚಾಯತ್ ಕಚೇರಿ ಇರ್ಬೋದು, ಉತ್ಖನನ ಆದಂತಹ ಕೆಲವೊಂದು ಜಾಗಗಳಿಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸೊ ನಿನ್ನೆ ಕೂಡ ಈ ಒಂದು ಉತ್ಖನನ ನಡೆಯುವಂತ ಜಾಗಕ್ಕೆ ಬಂದಿದ್ರು. ಅಲ್ಲಿ AC ಅವರಿಂದ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಸೊ ಇವತ್ತು ಅವರು ಆಗಮಿಸಿದ್ದಾರಾ ಅಥವಾ ಅವರು ಏನಾದ್ರು ಈಗ ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ? ಈ ಒಂದು ಸ್ಪಾಟ್ಗೆ ಇವತ್ತು ವಿಸಿಟ್ ಮಾಡಿದ್ದಾರಾ ಅನ್ನುವಂಥದ್ದು ದಾಮೋದರ್? ಇಲ್ಲ, ಇವತ್ತು ಯಾರು ಕೂಡ ವಿಸಿಟ್ ಮಾಡಲಿಲ್ಲ. ಇವತ್ತು ಅಲ್ಲಿಗೆ ವಿಸಿಟ್ ಮಾಡ್ತಾ ಇರುವಂತಹದ್ದು ಯಾರು ಕೂಡ ಗಮನಿಸಿಲ್ಲ ನಾವು. ಬಹಳ ಮುಖ್ಯವಾಗಿ ಇವತ್ತು ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿಲ್ಲ. ಅದರ ಜೊತೆಗೆ ಈಗಾಗಲೇ ನಾವು ನಿಮ್ಗೆ ತಿಳಿಸ್ತಾ ಇರುವಂತೆ ಆ ಒಂದು ಸ್ಥಳದಲ್ಲಿ ಉತ್ಖನನ ಆಗ್ತಾ ಇರುವಂತಹ ಸ್ಥಳದಲ್ಲಿ ಅಧಿಕಾರಿಗಳು ಏನಿದ್ದಾರೆ ಅವರು ನಿತ್ಯ ಯಾರು ಉತ್ಖನನದಲ್ಲಿ ಭಾಗಿಯಾಗ್ತಿದ್ರು ಅವರು ಇದ್ದಾರೆ. ಉಳಿದಂತೆ NHRC ಅವರು ನಿನ್ನೆ ಭೇಟಿ ಕೊಟ್ಟಿದ್ರು, ಇವತ್ತು ಭೇಟಿ ಆಗ್ತಾ ಇಲ್ಲ. ನೋಡಿ, ನಾನು ಹೇಳಿದೆ ಅಲ್ಲ ನಿಮಗೆ, ಅಲ್ಲಿ ನೀರು ಸಿಗುವಂತ ಹೋಗ್ತಾ ಇದ್ದಾರೆ, ಪಂಪ್ ಈಗ ತರ್ತಾ ಇದ್ದಾರೆ. ಇದು ನಾವು ಈ ಒಂದು ಫೋನದಲ್ಲಿ ಹೇಳ್ತಾ ಇದ್ವಿ, ಡೀಸೆಲ್ ಪಂಪ್ ಅನ್ನ ಬಳಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ
ಡೀಸೆಲ್ ಪಂಪ್ ಅನ್ನ ಬಳಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ವಿ. ಅದನ್ನ ಈಗ ಬಳಕೆ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗೌತಮ್, ನಾವು ನೋಡ್ತಾ ಇದ್ದೀರಿ. ಎಸ್, ಆ ಜಾಗದಲ್ಲಿ ಸಿದ್ಧಪಡಿಸಿ ಇಡುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಇಲ್ಲಿ ಎರಡು ಕಾರಣ ಗೌತಮ್. ಒಂದು, ಆ ಒಂದು ಸ್ಥಳದಲ್ಲಿ ಡೀಸೆಲ್ ಪಂಪ್ ಅನ್ನ ಅಳವಡಿಸ್ಬೇಕಂತಂದ್ರೆ ಕೇವಲ ನಾವು ಕೆಲವೇ ಅಡಿಗಳನ್ನ ತೋಡುವಾಗ್ಲೇ ನೀರು ಸಿಗುತ್ತೆ ಅಂತ ಅಲ್ಲ. ಇದೀಗ ಧಾರಾಕಾರ ಮಳೆ ಆಗಿರೋದ್ರಿಂದ, ಹೌದು, ಇಲ್ಲಿ ಧಾರಾಕಾರ ಮಳೆ ಆಗಿರೋದ್ರಿಂದ ಆ ಒಂದು ಸ್ಥಳದಲ್ಲಿ ನೀರಿನ ಅಂಶ ಪತ್ತೆ ಆಗುತ್ತೆ ಮತ್ತು ಅದು ಶೇಖರಣೆ ಆಗುತ್ತೆ. ಹೌದು ಹೌದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳಷ್ಟು ಒಂದು ತೊಂದರೆಗಳಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಈಗ ಒಂದಷ್ಟು ಒಂದು ಡೀಸೆಲ್ ಪಂಪ್ ಅನ್ನು ಅಳವಡಿಸಿ ಆ ನೀರನ್ನ ಹೊರತೆಗೆಯುವಂತ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಗೌತಮ್. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಡೀಸೆಲ್ ಪಂಪ್ ನಲ್ಲಿ ಅಳವಡಿಕೆ ಮಾಡ್ಲಿಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ತಯಾರಿಗಳ ಬಗ್ಗೆಯೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಎಸ್, ಅಲ್ಲಿ ಬಹುಶಃ ರಾಶಿ ಹಾಕಿದ ಮಣ್ಣಿನ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಈಗ ಕೆಳಭಾಗದಿಂದ ಅಗೆದು ಹಾಕೋದಿಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಈಗ ಅಲ್ಲಿ ರಾಶಿ ಹಾಕಿದ ಮಣ್ಣನ್ನ ಈಗ ಮತ್ತೆ ಮುಂದಕ್ಕೆ ತಳ್ಳುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದಷ್ಟು ಅಡಿ ಆಳಕ್ಕೆ ಈ ಒಂದು ಅಗೆಯುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನಿನ್ನೆ ಅಗೆದಷ್ಟೇ ಆಳಕ್ಕೆ ಇವತ್ತು ಕೂಡ ಅಗೆಯುವಂತ ಚಾನ್ಸಸ್ ಇದೆಯಾ ದಾಮೋದರ್, ಅಥವಾ ಇನ್ನೂ ಕೂಡ ಆಳಕ್ಕೆ ಅಗೆಯುವಂತ ಒಂದು ಚಿಂತನೆಯನ್ನ ಏನಾದ್ರು ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ನಿನ್ನೆ ಎಷ್ಟು ಆಳಕ್ಕೆ ಅಗೆದಿದ್ದಾರೆ ಅಷ್ಟೇ ಆಳಕ್ಕೆ ಇವತ್ತು ಕೂಡ ಅಗೆಯುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಈಗ ಆಲ್ಮೋಸ್ಟ್ 18 ಅಡಿಯಷ್ಟು ಆಳಕ್ಕೆ ಅಗೆಯುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಸೊ ಅಂದ್ರೆ ಈಗ ಅಷ್ಟು ಅಡಿ ಆಳಕ್ಕೆ ಅಥವಾ ಅಷ್ಟು ಅಗಲವನ್ನ ಈಗ ಅಗೆಯುವಂತ ಕೆಲಸ ಮಾಡಿದ್ರೆ ಪಾಯಿಂಟ್ ನಂಬರ್ 13ರ ಒಟ್ಟು ಜಾಗವನ್ನ ಅಗೆದ ಹಾಗಾಗುತ್ತಾ ಅಥವಾ ಇನ್ನೂ ಒಂದಷ್ಟು ಜಾಗ ಉಳಿದುಕೊಳ್ಳುತ್ತಾ? ಅಂದ್ರೆ ನೀವು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ, ನಾವು ಕೂಡ ಗಮನಿಸಿದ್ವಿ. ಪಾಯಿಂಟ್ ನಂಬರ್ 13 ಇತರ ಜಾಗಗಳಿಗಿಂತ ಬಹಳಷ್ಟು ದೊಡ್ಡ ಜಾಗ, ಸಾಕ್ಷಿ ದೂರುದಾರ ಮಾರ್ಕ್ ಮಾಡಿದಂತ, ತೋರಿಸಿ ಮಾರ್ಕ್ ಮಾಡಲಾಗಿದ್ದಂತ ಜಾಗ. ಸೊ ಈಗ ಏನು ಗೊತ್ತಾ, ಅಲ್ಲಿ ಎಸ್ ಎಸ್ ಪಾಯಿಂಟ್ ನಂಬರ್ 13ರಲ್ಲಿ ಆತ 2-3 ಜಾಗವನ್ನ ತೋರಿಸಿರ್ತಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಟೈಮ್ ಲೈನ್ ಅನ್ನೇ ಹಾಕಿ ಅದನ್ನ 13 ಅಂತ ಮಾಡೋಣ ಅಂತ ನಿರ್ಧಾರವನ್ನ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಆ ಮುಸುಕುದಾರಿ ಏನು ಹೇಳ್ತಾರಲ್ವಾ, ಅದೇ ಜಾಗದಲ್ಲಿ ನಿನ್ನೆಯೂ ಕೂಡ ಅಷ್ಟೇ. ಅಂದ್ರೆ ಅವರು ಈ ಎಂಡಿಂದ ಆ ಎಂಡ್ ತನಕ ಅಂತ ನಿನ್ನೆ ಹೇಳಿದ್ರು. ಹೌದು, ಅಷ್ಟಕ್ಕೂ ಆಗಿದ್ರು. ಅದು ಕೂಡ 18 ಅಡಿ ಆಳಕ್ಕೆ ಅಗ್ದಿದ್ದಾರೆ. ಇವತ್ತು ಅವರು ಹೇಳಿರುವಂತ ಜಾಗದಲ್ಲಿ ಅಗಿತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ನಾವು ಆಗದ ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಆ ವ್ಯಕ್ತಿ ತೋರಿಸುವಂತ ಜಾಗದಲ್ಲಿ ಅಗಿತಾ ಇದ್ದಾರೆ. ಆ ವ್ಯಕ್ತಿಯ ಹೇಳಿಕೆಗಳ ಆಧರಿಸಿ ಅಗಿತಾ ಇದ್ದಾರೆ. ಆ ಒಂದು ನಿರಂತರವಾದಂತಹ ಉತ್ಖನನ ಕಾರ್ಯ ಆಗ್ತಾ ಇದೆ. ಒಂದಂತ ಹೌದು, ಆ ವ್ಯಕ್ತಿ ಏನ 13ನೇ ಪಾಯಿಂಟ್ ನಲ್ಲಿ ಎಲ್ಲೆಲ್ಲಿ ತೋರಿಸಿದ್ದಾರೆ, ಬಹಳ ಮುಖ್ಯವಾಗಿ ಪಾಯಿಂಟ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿದ್ದಂಥದ್ದು, ನಿಗೂಢ ಮತ್ತು ಕೌತುಕತೆಯನ್ನ ಕಾಯ್ದುಕೊಂಡಂತ ಗುರುತು. ಆ ಗುರುತಿನಲ್ಲಿ ಈಗ ನಿರಂತರ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಮುಸುಕುರಿ ಅಥವಾ ಮಿಸ್ಟರ್ ಎಕ್ಸ್ ಅಥವಾ ಅನಾಮಿಕ ಅಥವಾ ಸಾಕ್ಷಿ ದೂರುದಾರ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಇಳಿಸಿದ ಜಾಗದಲ್ಲಿ ಅಗಿತಾ ಇದ್ದಾರೆ, ಉತ್ಖನನ ಮಾಡ್ತಾ ಇದ್ದಾರೆ. ಆತ ಹೇಳಿದ ಆಳ, ಅಗಲ ಮತ್ತು ಉದ್ದ ಇದನ್ನ ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಅಗಿಯುವಂತದ್ದು. ಮತ್ತು ಒಂದು ಸೀಮಿತ ಉದ್ದ ಅಗಲವನ್ನ ಅಥವಾ ಆಳವನ್ನ ಅಗೆದ ನಂತರ ಮತ್ತಷ್ಟು ಅಗಿಬೇಕಾ ಅನ್ನುವಂಥದ್ದನ್ನ ಕೇಳ್ತಾರೆ. ಸ್ಟೆಲ್ಲಾ ವರ್ಗೀಸ್ ಅವರ ಮೂಲಕ ಅದನ್ನ ತಿಳಿಸ್ತಾರೆ. ಮತ್ತೆ ಸ್ಟೆಲ್ಲಾ ವರ್ಗೀಸ್ ಹೌದು ಅವರು ಹೇಳ್ತಾ ಇದ್ದಾರೆ ಅಗಿರಿ ಅನ್ನುವಂಥದ್ದನ್ನ ಹೇಳ್ತಾರೆ. ನಂತರ ಅಗೆಯುವಂತ ಕಾರ್ಯ ಆಗತ್ತೆ. ಅಂದ್ರೆ ಮೊದಲ ದಿನವೇ ಒಂದು ಮಾತು ಹೇಳಿತ್ತು, ಒಂದು ಮಾತು ಅಧಿಕಾರಿಗಳ ಮೂಲದಿಂದ ನಮಗೆ ಬಂದಿತ್ತು, ಆ ಸಾಕ್ಷಿ ದೂರುದಾರನಿಗೆ ತೃಪ್ತಿ ಆಗುವಷ್ಟು ಆಗಿಸ್ತೀವಿ ಅಂತ. ಅಂದ್ರೆ ಆತ ಹೇಳ್ಬೇಕು, ಅಲ್ಲ ಇಲ್ಲ ಸಾಕು ಅನ್ನುವಂಥದ್ದು. ಆ ರೀತಿಯಾಗಿ ಉತ್ಖನನ ಕಾರ್ಯ ಆಗ್ತಾ ಇರುವಂತ ಇಲ್ಲಿ ತನಕವೂ ಕೂಡ ಆಗಿದ್ದು ಹಾಗೆ. ಈಗ ಅದೇ ರೀತಿಯಂತ ಉತ್ಖನನ ಕಾರ್ಯ ನಡೀತಾ ಇದೆ ಗೌತಮ್. ಎಸ್, ಅಲ್ಲಿ ಮುಖ್ಯವಾಗಿ ಮಣ್ಣು ರಾಶಿ ಹಾಕಿದ ಬಗ್ಗೆಯೂ ಕೂಡ ಸಾಕಷ್ಟು ಮಾತುಗಳು ಹರಿದಾಡ್ತಾ ಇದ್ದು, ಊಹಾಪೋಹಗಳು ಕೂಡ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆ ಒಂದು ಜಾಗದಲ್ಲಿ ಹಾಕಲಾಗಿದೆ ಅನ್ನುವಂಥದ್ದು. ಬಹುಶಃ ಈಗ ಅಗಿತಾ ಇದ್ದ ಹಾಗೆ ಆ ಒಂದು ಮಣ್ಣಿನ ಬಣ್ಣದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಅದನ್ನ ಅಗೆದಿರುವಂತ ವಿಚಾರವನ್ನ ಗಮನಿಸಿದ್ರೆ ಅಥವಾ ಅಲ್ಲಿ ಅಗೆದು ಮೇಲಕ್ಕೆ ಹಾಕಿದ ಮಣ್ಣನ್ನ ಗಮನಿಸಿದ್ರೆ, ಸೊ ಒಂದಷ್ಟು ಕೆಂಪು ಬಣ್ಣದಲ್ಲಿದೆ, ಒಂದಷ್ಟು ಈಗ ಹಳೆಯ ಮಣ್ಣಿನ ರೀತಿ ಕಾಣಿಸ್ತಾ ಇದೆ, ಒಂದು ಕಪ್ಪು ಬಣ್ಣದ ಮಣ್ಣು ಕೂಡ ಇರುವಂತದ್ದು. ಸೊ ಹಾಗಾಗಿ ಆ ಒಂದು ಅನುಮಾನಗಳು ಇಲ್ಲಿ ಪರಿಹಾರ ಆಗ್ತಾ ಇದೆಯಾ ಅನ್ನುವಂಥದ್ದು ದಾಮೋದರ್ ಇಲ್ಲಿ?
ನಿನ್ನೆ ಕೂಡ ಹೀಗಾಗಿತ್ತು. ಆರಂಭದ ಕೊಂಚ ಹೊತ್ತು ಕೆಂಪು ಮಣ್ಣು ಸಿಕ್ಕಿತ್ತು, ಅದ ಬಳಿಕ ಹಳೆ ಮಣ್ಣು ಸಿಕ್ತು ಅನ್ನುವಂಥದ್ದು ಬಂತು. ಹಳೆ ಮಣ್ಣು ಸಿಕ್ಕಿದ ನಂತರ ಕೆಲವು ಅಂದ್ರೆ 8ಕ್ಕೂ 10ಕ್ಕೂ ಜಾಸ್ತಿ ಅಡಿಯನ್ನ ಅಗ್ದಿದ್ದಾರೆ. ನಿನ್ನೆ ಕೂಡ ನಮಗೆ ಮೇಲ್ನೋಟಕ್ಕೆ ಅಂದ್ರೆ ನಾವಿಲ್ಲಿ ಮಣ್ಣು ಹಳತ್ತ ಹೊಸತ್ತ ಅಂತ ಹೇಳುವಷ್ಟು ತಂತ್ರಜ್ಞರು ಅಲ್ಲ ಅಥವಾ ಅದರ ಬಗ್ಗೆ ಗೊತ್ತಿರೋರಲ್ಲ. ಆದ್ರೆ ಎಕ್ಸ್ಪರ್ಟ್ಗಳಲ್ಲ, 100% ಎಕ್ಸ್ಪರ್ಟ್ಗಳಲ್ಲ. ಅದನ್ನ ತೆಗೆದುಕೊಂಡು ಹೋಗ್ತಾರೆ, ತೆಗೆದುಕೊಂಡು ಹೋದ ನಂತರ ಅದನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಗೌತಮ್, ಸೊ ಹಾಗಿದ್ರೆ ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಊಟದ ವಿರಾಮವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಈಗ ಅಲ್ಲಿ. ಎಸ್, ಇನ್ನೇನು ಕೆಲವೇ ಕ್ಷಣ ಊಟದ ವಿರಾಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಇನ್ನೊಂದಷ್ಟು ಮಾಹಿತಿಗಳು ಸಿಕ್ಕಂತ ಸಂದರ್ಭದಲ್ಲಿ ತಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ತೇವೆ. ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಮಿನಿ ಎಕ್ಸ್ಕವೇಟರ್ ಅಲ್ಲಿ ತನ್ನ ಕೆಲಸವನ್ನ ಸ್ಥಗಿತಗೊಳಿಸಿ ನಿಂತಿದೆ. ದೊಡ್ಡ ಎಕ್ಸ್ಕವೇಟರ್ನ ಮೂಲಕ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅಗೆದು ಹಾಕಿರುವಂತಹ ಮಣ್ಣನ್ನ ಬದಿಯಲ್ಲಿ ರಾಶಿ ಹಾಕ್ತಾ ಇರುವಂಥದ್ದು. ಆ ಮಣ್ಣಿನ ರಾಶಿ ಕ್ಷಣದಿಂದ ಕ್ಷಣಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಇನ್ನು ಅಲ್ಲಿ ಚೇರ್ನಲ್ಲಿ ಕುಳಿತುಕೊಂಡಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಅದೇ ರೀತಿ ಇನ್ನೋರ್ವ ಮಹಿಳಾ ಅಧಿಕಾರಿ ಅಲ್ಲಿ ಕುಳಿತುಕೊಂಡು ಈ ಒಂದು ಉತ್ಖನನದ ಕಾರ್ಯವನ್ನ ಗಮನಿಸ್ತಾ ಇದ್ದಾರೆ. ಅಗಿತಾ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ ಎನ್ನುವಂಥ ಒಂದು ಪರಿಶೋಧನೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಅದೇ ರೀತಿ ವಿಡಿಯೋ ಚಿತ್ರೀಕರಣ ಕೂಡ ಆಗ್ತಾ ಇದೆ. ಅಲ್ಲಿನ ಪ್ರತಿಯೊಂದು ಹಂತದ ಒಂದು ಪ್ರಕ್ರಿಯೆಯನ್ನು ಕೂಡ ದಾಖಲೀಕರಣ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅದೇ ರೀತಿ ಅಲ್ಲಿನ ಚಟುವಟಿಕೆಗಳನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಸೋಕೋ ಇರ್ಬೋದು, FSL ಇರ್ಬೋದು, ಎಲ್ಲರೂ ಕೂಡ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಈ ನಡುವೆ ಅಲ್ಲಿ ಹೊಂಡದಲ್ಲಿ ನೀರು ತುಂಬಿಕೊಂಡಂತ ಸಂದರ್ಭದಲ್ಲಿ ಅದನ್ನ ಹೊರ ಹಾಕೋದಿಕ್ಕೆ ಪಂಪ್ಗಳನ್ನ ಕೂಡ ಈಗ ಅಲ್ಲಿಗೆ ತಂದಿರುವಂಥದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ. ಕಾರ್ಮಿಕರು ಪಂಪನ್ನ ತೆಗೆದುಕೊಂಡು ಹೋಗಿರುವಂಥದ್ದು, ಆ ಪೈಪ್ಗಳನ್ನ ಬಿಡಿಸಿ ಸನ್ನದ್ಧವಾಗಿ ಇರಿಸಿಕೊಂಡಿರುವಂಥದ್ದು ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಳೆ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಪಕ್ಕದಲ್ಲಿ ಡ್ಯಾಮ್ ಇದೆ. ಸೊ ನಿನ್ನೆಯೂ ಕೂಡ ಒಂದು ಸರಿಸುಮಾರು 15 ಅಡಿಗಳಷ್ಟು ಆಳ ಅಗಿತಾ ಇದ್ದ ಹಾಗೆ ಅಲ್ಲಿ ನೀರು ತುಂಬಿಕೊಳ್ಳುವಂತ ಒಂದು ಸಮಸ್ಯೆ ಎದುರಾಗಿತ್ತು. ಆ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಡೀಸೆಲ್ ಪಂಪ್ಗಳ ಮೂಲಕ ಆ ನೀರನ್ನ ಹೊರಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ಸಂಜೆಯ ವೇಳೆಗೆ ಆ ಒಂದು ದೃಶ್ಯಗಳನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿನ ಎಲ್ಲ ಆಕ್ಟಿವಿಟೀಸ್ ಅನ್ನ ನಾವು ಕೂಡ ಈಗ ನೋಡಬಹುದು. ಯಾವುದೇ ರೀತಿಯ ಪರದೆಯ ವ್ಯವಸ್ಥೆಗಳಿಲ್ಲ, ಯಾವುದೇ ರೀತಿಯ ಶೇಡ್ ನೆಟ್ ಅನ್ನ ಕೂಡ ಹಾಕಿಲ್ಲ. ಸೊ ಹಾಗಾಗಿ ಅಲ್ಲಿನ ಎಲ್ಲ ಆಕ್ಟಿವಿಟೀಸ್, ಚಲನವಲನಗಳು, ಅಲ್ಲಾಗ್ತಾ ಇರುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಸೊ ಅದೆಲ್ಲವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಿರಂತರ ನೇರ ಪ್ರಸಾರದ ಮೂಲಕ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಕಳೆದ ವಾರದವರೆಗೆ ಅಂದ್ರೆ ಪಾಯಿಂಟ್ ನಂಬರ್ 16ರವರೆಗಿನ ಒಂದು ಕಾರ್ಯಾಚರಣೆಯನ್ನ ಗಮನಿಸಿದ್ರು ಕೂಡ ಯಾವುದೇ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇರಲಿಲ್ಲ. ಆದ್ರೆ ಈಗ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಮುಚ್ಚುಮರೆ ಅನ್ನುವಂಥದ್ದಿಲ್ಲ. ಸೊ ಅಲ್ಲಿ ಆಗ್ತಾ ಇರುವಂತಹ ಎಲ್ಲ ಆಕ್ಟಿವಿಟೀಸ್ ಕೂಡ ಕಾಣ್ತಾ ಇದೆ. ಸೊ ಆ ಒಂದು ದೃಶ್ಯಾವಳಿಗಳ ಮೂಲಕ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೇರವಾಗಿ ತಿಳಿದುಕೊಳ್ತಾ ಇದ್ದೇವೆ. ಸೊ ಈಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಮಣ್ಣು ಒಂದಷ್ಟು ತೇವವಾಗಿದೆ, ಮಣ್ಣಿನಲ್ಲಿ ಒಂದಷ್ಟು ನೀರಿನ ಅಂಶವನ್ನ ಕೂಡ ನಾವು ಗಮನಿಸಬಹುದು. ಅಲ್ಲಿ ರಾಶಿ ಹಾಕಿರುವಂತಹ ಮಣ್ಣನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಮಣ್ಣಿನಲ್ಲಿ ಒಂದಷ್ಟು ತೇವಾಂಶ ಕಂಡು ಬರ್ತಾ ಇದೆ. ಅರ್ಥಾತ್ ಅಲ್ಲಿ ಇನ್ನೇನು ಕೆಲ ಅಡಿಗಳಷ್ಟು ಆಳಕ್ಕೆ ಅಗೆದಂತ ಸಂದರ್ಭದಲ್ಲಿ ನೀರು ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಎಸ್, ಅಲ್ಲಿ ಕೆಸರುಮಯವಾದ ಮಣ್ಣನ್ನ ನಾವು ನೋಡ್ತಾ ಇದ್ದೇವೆ. ಇಷ್ಟು ಹೊತ್ತು ಒಂದಷ್ಟು ಗಟ್ಟಿಯಾದ ಅಂದ್ರೆ ಸಾಮಾನ್ಯವಾಗಿ ಈಗ ಮಳೆಗಾಲ, ಮಣ್ಣಿನಲ್ಲಿ ಒಂದಷ್ಟು ನೀರಿನ ಅಂಶ ಇರುವಂಥದ್ದು, ಮಣ್ಣು ಒದ್ದೆಯಾಗಿರುವಂಥದ್ದು. ಆದರೆ ಈಗ ಅಗೆದು ಹಾಕ್ತಾ ಇರುವಂತಹ ಮಣ್ಣು ಏನಿದೆ ಅದು ಒಂದಷ್ಟು ಕೆಸರುಮಯ ಆಗ್ತಾ ಇರುವಂಥದ್ದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಸೊ ಅದರರ್ಥ ಈಗ ಅಲ್ಲಿ ನೀರಿನ ಪ್ರಮಾಣ ಸ್ವಲ್ಪವೇ ಕಾಣಿಸಿಕೊಳ್ತಾ ಇದೆ. ಇನ್ನೊಂದಷ್ಟು ಅಡಿ ಆಳಕ್ಕೆ ಅಗೆದಂಥ ಸಂದರ್ಭದಲ್ಲಿ ಇನ್ನೊಂದಷ್ಟು ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆಯ ಹಿನ್ನೆಲೆ ಅಲ್ಲಿ ಈಗ ಪಂಪನ್ನು ಅಲ್ಲಿಗೆ ತಂದು ಸನ್ನದ್ಧವಾಗಿ ಇರಿಸಿಕೊಂಡಿದ್ದಾರೆ. ಹೊಂಡದಿಂದ ನೀರನ್ನ ಹೊರ ಹಾಕುವಂತ ನಿಟ್ಟಿನಲ್ಲಿ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್, ಈಗ
ಹಲವು ಅಡಿಗಳಷ್ಟು ಆಳಕ್ಕೆ ಅಗೆಯುವಂತಹ ಕೆಲಸಗಳಾಗಿದೆ. ಈ ನಡುವೆ ಮಧ್ಯಾಹ್ನ ಊಟದ ವಿರಾಮವನ್ನ ಪಡೆದುಕೊಳ್ಳುವಂತಹ ಒಂದು ಸಮಯ ಕೂಡ ಆಗ್ತಾ ಇದೆ. ಸೊ ನಿನ್ನೆ ಕೂಡ ಆಲ್ಮೋಸ್ಟ್ ಇಷ್ಟು ಹೊತ್ತಿಗೆ ಒಂದು ಊಟದ ವಿರಾಮವನ್ನ ಪಡೆದುಕೊಂಡಿದ್ರು. SIT ಚೀಫ್ ಪ್ರಣವ್ ಮೊಹಂತಿ ಅವರು ಆಗಮಿಸಿ ಇಲ್ಲಿ ಒಂದಷ್ಟು ಅವಲೋಕನವನ್ನ ನಡೆಸಿದಂತ ಬಳಿಕ ಸುಮಾರು 15 ನಿಮಿಷಗಳ ಕಾಲ ಇಲ್ಲಿದ್ದು ಆ ಬಳಿಕ ವಾಪಸ್ಸಾಗಿದ್ರು. ಅವರು ತೆರಳಿದ ಬಳಿಕ ಅಧಿಕಾರಿಗಳು ಕೂಡ ಒಂದು ಊಟದ ವಿರಾಮವನ್ನು ತೆಗೆದುಕೊಂಡು ಆ ಬಳಿಕ ಸ್ಥಳಕ್ಕೆ ಈ ಒಂದು ಎಕ್ಸ್ಕವೇಟರ್ಗಳನ್ನ ಕರೆಸಿಕೊಂಡು ಅಗೆಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. 2 ವಾಹನಗಳು ನಿನ್ನೆ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಕೂಡ ಮೊದಲಿಗೆ 2 ವಾಹನದ ಮೂಲಕ ಅಗೆಯುವಂತಹ ಕೆಲಸ ಆಯಿತು. ಇದೀಗ ಒಂದೇ ವಾಹನ ಕೆಲಸವನ್ನ ಮಾಡ್ತಾ ಇದೆ. ಆ ನಡುವೆ ಅಗೆದು ಹಾಕಿರುವಂತಹ ಮಣ್ಣನ್ನ ಇನ್ನೊಂದಷ್ಟು ಬದಿಗೆ ಸರಿಸುವಂತಹ ಕೆಲಸ ಆಗ್ತಾ ಇದೆ. ಸೊ ಅಲ್ಲಿ ಈಗ ಅಗೆದು ಹಾಕ್ತಾ ಇರುವಂತಹ ಮಣ್ಣು ಒಂದಷ್ಟು ಕಪ್ಪು ಬಣ್ಣದಲ್ಲಿದೆ. ಜೊತೆಗೆ ಅದು ಒಂದಷ್ಟು ಕೆಸರುಮಯವಾಗಿದೆ, ಅಂದರೆ ನೀರಿನ ಅಂಶದಿಂದ ಕೂಡಿದೆ ಅನ್ನುವಂಥದ್ದು. ಅಲ್ಲಿ ಅಗೆದು ಹಾಕ್ತಾ ಇರುವಂತಹ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ.
ಕಾರ್ಯಾಚರಣೆ ಮುಂದುವರೆದಿದೆ. ಊಟದ ವಿರಾಮವನ್ನು ತೆಗೆದುಕೊಳ್ಳಬಹುದು ಎನ್ನುವಂತ ಒಂದು ಲೆಕ್ಕಾಚಾರದ ನಡುವೆಯೂ ಕೂಡ ಈಗ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಹುಶಃ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸುವಂತಹ ಕೆಲಸ ಪ್ರತಿಯೊಂದು ಹಂತದಲ್ಲೂ ಕೂಡ ಆಗುವಂಥದ್ದು. ಸೊ ಈಗ ಆ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಅದರ ನಡುವೆ ಅಲ್ಲಿ ಕಾರ್ಮಿಕರು ಪೈಪನ್ನ ಬಿಡಿಸ್ತಾ ಇದ್ದಾರೆ. ಕಾಯಿಲ್ ಮಾಡಿದಂತಹ ಪೈಪ್ ಏನಿದೆ ಅದನ್ನ ಬಿಡಿಸ್ತಾ ಇರುವಂತಹ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ರೈನ್ ಕೋಟ್ ಅನ್ನ ಧರಿಸಿ ಕಾರ್ಮಿಕರು ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಿನ್ನೆ ಕೂಡ ನೀರು ಲಭಿಸಿತ್ತು, ಅಂದರೆ ನೀರು ಸಂಗ್ರಹಗೊಳ್ಳುವಂತಹ ಸಮಸ್ಯೆ ಎದುರಾಗಿತ್ತು. ಸೊ ಇವತ್ತು ಕೂಡ ಆ ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಹಿನ್ನೆಲೆಯಲ್ಲಿ ಪೈಪನ್ನ ಮತ್ತೆ ಪಂಪ್ ಸೆಟ್ ಅನ್ನ ಸ್ಥಳಕ್ಕೆ ತರಿಸಲಾಗಿದೆ. ಆ ಒಂದು ಪಂಪ್ ಸೆಟ್ ಅನ್ನ ಕೂಡ ತಂದಲ್ಲಿ ಇಟ್ಟಿರುವಂಥದ್ದನ್ನು ನೀವು ನೋಡಬಹುದು. ಸೊ ಮುಂದಿನ ಹಂತದ ಕಾರ್ಯಾಚರಣೆಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸೊ ಅಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಹಾಗೇನೆ ಇನ್ನೋರ್ವ ಅಧಿಕಾರಿ ಅಲ್ಲಿ ಚೇರ್ನಲ್ಲಿ ಕುಳಿತುಕೊಂಡು ಅಲ್ಲಿ ನೋಡ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಅದೇ ರೀತಿ ಪೈಪ್ನ ಮೂಲಕ ಅಲ್ಲಿದ್ದಂತಹ ನೀರನ್ನ ಹೊರ ಹಾಕುವಂತಹ ಕೆಲಸ ಆಗ್ತಾ ಇದೆ. ಹೊಂಡದಲ್ಲಿ ತುಂಬಿರುವಂತಹ ನೀರನ್ನ ಪೈಪ್ನಲ್ಲಿ ಹೊರ ಹಾಕ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಡೀಸೆಲ್ ಪಂಪನ್ನು ಬಳಕೆ ಮಾಡಿಕೊಂಡು ಹೊಂಡದಲ್ಲಿ ತುಂಬಿದ್ದಂತಹ ನೀರನ್ನ ತೆಗೆದು ಹಾಕುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇರುವಂಥದ್ದು. ಸೊ ಇದು ಹೊಂಡದಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದ ಸಾಕ್ಷಿ. ಅಲ್ಲಿ ಅಗಿತಾ ಇದ್ದ ಹಾಗೆ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಇರೋದ್ರಿಂದ, ಜೊತೆಗೆ ಪಕ್ಕದಲ್ಲಿ ಅಣೆಕಟ್ಟು ಕೂಡ ಇರೋದ್ರಿಂದ ಅಲ್ಲಿ ಅಗೆದಷ್ಟು ಅಂದರೆ ಆಳಕ್ಕೆ ಅಗೆದಷ್ಟು ಅಲ್ಲಿ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು. ಬಹುಶಃ ಆ ಒಂದು ಸಮಸ್ಯೆ ಇವತ್ತು ಕೂಡ ಎದುರಾಗಿದೆ, ನಿನ್ನೆ ಕೂಡ ಎದುರಾಗಿತ್ತು. ಸೊ ಈ ಒಂದು ಪಂಪ್ ಸೆಟ್ಟನ್ನು ಬಳಸಿ ಆ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ಅದೇ ಒಂದು ಸಮಸ್ಯೆ ಎದುರಾಗಿದೆ. ಅಲ್ಲಿ ನೀರನ್ನು ಹೊರ ಹಾಕ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಪೈಪನ್ನು ಉದ್ದಕ್ಕೆ ಬಿಡಿಸಲಾಗಿದೆ. ಸೊ ನಿನ್ನೆ ಉತ್ಖನನ ನಡೆದಂಥ ಜಾಗ ಏನಿದೆ ಆ ಒಂದು ಪ್ರದೇಶಕ್ಕೆ ಪೈಪನ್ನು ಎಳೆದಿದ್ದು ಅಲ್ಲಿಗೆ ನೀರನ್ನು ಹೊರ ಹಾಕುವಂಥ ಕೆಲಸಗಳಾಗ್ತಾ ಇದೆ.
ಎಸ್ ವೀಕ್ಷಕರೇ, ಇದೀಗ ತಾವು ನೋಡ್ತಾ ಇದ್ದೀರಿ 13ನೇ ಗುರುತಿನ ಉತ್ಖನನ ಕಾರ್ಯದಲ್ಲಿ ಸಣ್ಣದೊಂದು ಬ್ರೇಕ್. ಯಾಕಂತಂದ್ರೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗವು ಕೂಡ ಊಟದ ವಿರಾಮವನ್ನು ಪಡ್ಕೊಳ್ತಾ ಇರುವಂತದ್ದು. ಈಗ ಪುಟ್ಟ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. ಊಟದ ವಿರಾಮದ ನಂತರ ಮತ್ತೆ ಉತ್ಖನನ ಕಾರ್ಯ ಪೂರ್ಣಗೊಳ್ಳುತ್ತೆ. ಯಾಕಂತಂದ್ರೆ ಇಲ್ಲಿಯ ತನಕ ಉತ್ಖನನ ಕಾರ್ಯ ನಡೀತಾ ಇತ್ತು, ಆದ್ರೆ ಈಗ ಊಟದ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅಲ್ಲಿ ಸುಮಾರು 10 ಅಡಿಗಿಂತ ಅಧಿಕ ತೋಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನೀರು ಸಿಕ್ಕಿದೆ. ಅದನ್ನು ಕೂಡ ಹೊರಗೆ ತೆಗೆಯುವಂತಹ ಕಾರ್ಯದಲ್ಲಿ ಸಿಬ್ಬಂದಿ ವರ್ಗ ನಿರತರಾಗಿರುವಂತದ್ದು, ಅಲ್ಲಿರ್ತಕ್ಕಂತಹ ಒಂದು ಕಾರ್ಮಿಕ ವರ್ಗ ನಿರತರಾಗಿರುವಂತದ್ದು. ಈಗ AC ಅವರು ಅಲ್ಲಿಂದ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಅದರ ಜೊತೆಗೆ ಈಗಾಗಲೇ AC ಅವರು ಅಲ್ಲಿಂದ ತೆರಳಿ ಊಟದ ವಿರಾಮವನ್ನು ಪಡ್ಕೊಳ್ತಾ ಇದ್ದಾರೆ, ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅಲ್ಲಿ AC ಅವರು ಅಲ್ಲಿಂದ ತೆರಳುತ್ತಾ ಇರುವಂತ ದೃಶ್ಯಾವಳಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಊಟಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ. ಆ ಒಂದು ಊಟದ ವ್ಯವಸ್ಥೆ ಕಲ್ಪಿಸ್ತಾ ಇರುವಂತದ್ದು ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಕೂಡ ತಾವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಹೊಂಡ, ಅಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಈಗಾಗಲೇ ಉತ್ಖನನ ಮಾಡಲಾಗಿರುವಂತಹ ಸ್ಥಳದಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರು ತುಂಬಿದಂತ ಸ್ಥಳದಲ್ಲಿ ನೀರನ್ನ ತೆಗೆಯುವಂತಹ ಕಾರ್ಯವನ್ನ ಮಾಡಲಾಗ್ತಿದೆ. ಆ ಕೆಲಸದಲ್ಲಿ ಈಗಾಗಲೇ ಅಲ್ಲಿಯ ಕಾರ್ಮಿಕ ವರ್ಗ ನಿರತರಾಗ್ತಾ ಇದೆ. ಈಗ ಈ ಒಂದು ಬ್ರೇಕ್ ತೆಗೆದುಕೊಳ್ತಾ ಇದ್ದಾರೆ. ಬ್ರೇಕ್ ನ ನಂತರ ಮತ್ತೆ ಉತ್ಖನನ ಕಾರ್ಯ ಮುಂದುವರಿತದೆ. ಈಗಾಗಲೇ 13ನೇ ನಂಬರ್ ಗುರುತಿನ ಉತ್ಖನನ ಕಾರ್ಯದಲ್ಲಿ ಮೊದಲ ಅರ್ಧ ನಿನ್ನೆ ಮುಗಿದಿದ್ರೆ ಎರಡನೇ ಅರ್ಧ ಭಾಗವನ್ನ ಇವತ್ತು ಈಗಾಗಲೇ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಮೊದಲ ಅರ್ಧ ಮುಗಿದು ಎರಡನೇ ಅರ್ಧದ ಉತ್ಖನನ ಕಾರ್ಯದ ಮಧ್ಯ ಭಾಗದಲ್ಲಿ ಇದೀಗ ಊಟದ ವಿರಾಮವನ್ನ ಪಡ್ಕೊಂಡಿರುವಂತದ್ದು. ಊಟದ ವಿರಾಮಕ್ಕೆ ಬ್ರೇಕ್ ತಗೊಂಡ ನಂತರ ಈಗ ನೆಕ್ಸ್ಟಿಗೆ ಊಟದ ವಿರಾಮದ ನಂತರ ಮತ್ತೆ ಉತ್ಖನನ ಕಾರ್ಯ ನಡೀತದೆ. ಈಗಾಗಲೇ AC ಸ್ಟೆಲ್ಲಾ ವರ್ಗೀಸ್ ಅವರು ಊಟಕ್ಕೆ ತೆರಳಿರುವಂತದ್ದು ಮತ್ತು ಇತರೆ ಸಿಬ್ಬಂದಿ ವರ್ಗ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಎಲ್ಲರೂ ಕೂಡ ಊಟಕ್ಕೆ ತೆರಳಿರುವಂತದ್ದು. ಜೊತೆಗೆ ರಾಜ್ಯ ಪೊಲೀಸ್ ಮೀಸಲು ಪಡೆ, ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಈಗಾಗಲೇ ಊಟಕ್ಕೆ ತೆರಳಿದ್ದಾರೆ. ಜೊತೆಗೆ ಒಂದಷ್ಟು ಜನ ಸರತಿ ಪ್ರಕಾರ ಊಟವನ್ನ ಮಾಡಿ ಅಲ್ಲಿಗೆ ಬಂದಿರತಕ್ಕಂಥದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇವತ್ತಿನ ಉತ್ಖನನ ಕಾರ್ಯದಲ್ಲಿ ಈಗಾಗಲೇ ಸುಮಾರು 10 ಅಡಿಗಳಷ್ಟು ಆಳವನ್ನ ತೆಗೆಯಲಾಗಿರುವಂತದ್ದು. 10 ಅಡಿಗಳಷ್ಟು ಆಳ ತೆಗೆದಾಗ ಅಲ್ಲಿ ನೀರು ಸಿಕ್ಕಿರುವಂತದ್ದು. ಇದನ್ನ ಹೊರತೆಗೆಯುವಂತ ಕಾರ್ಯ ನಿರಂತರವಾಗಿ ಆಗ್ತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಪಂಪ್ ಅನ್ನ ಅಳವಡಿಸಿ ಒಂದು ಪಂಪ್ ಅನ್ನು ಅಳವಡಿಸಿ ಅಲ್ಲಿ ನೀರನ್ನು ತೆಗಿತಾ ಇದ್ದಾರೆ. ಮತ್ತು ಈಗಾಗಲೇ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ, ಊಟ ಮುಗಿಸಿ ಬರುವಂತ ಸಂದರ್ಭದಲ್ಲಿ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಹಿಟಾಚಿಯನ್ನು ಮತ್ತು ಮಿನಿ JCB ಅನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ಇರಿಸಲಾಗಿದೆ. ಈಗ ಊಟದ ವಿರಾಮವನ್ನು ತೆಗೆದುಕೊಂಡು ಮುಂದೆ ನೆಕ್ಸ್ಟ್ಗೆ ಊಟದ ನಂತರ ಅಂದ್ರೆ ಉತ್ಖನನ ಕಾರ್ಯಾಚರಣೆ ಮುಗಿಲಿಕ್ಕಿದೆ. ನಾವು ಮೊದಲ ಸ್ಥಳದಿಂದಲೇ ಅದನ್ನ ಗಮನಿಸಿದ್ವಿ. ಊಟಕ್ಕೆ ಬರುವಂತ ಸಂದರ್ಭದಲ್ಲಿ ಇರ್ಬೋದು, ಊಟ ಆಗುವಂತ ಸಂದರ್ಭದಲ್ಲಿ ಇಲ್ಲೇ ಊಟಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ರು. ಇಲ್ಲವಾದಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಅಲ್ಲಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ರು. ಪಾರ್ಸಲ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. 14ನೇ ನಂಬರ್ನ ಉತ್ಖನನ ಅನ್ನುವಂಥದ್ದು ಮೇಲ್ಮೈಯಲ್ಲಿ ಸಿಕ್ಕಂತ ಒಂದು ಬಾಡಿ ಸಿಕ್ಕಂತ ಸಂದರ್ಭದಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಊಟ ಮಾಡದೆ ಸಂಜೆಯ ತನಕ ಕೂಡ ಕಾರ್ಯಾಚರಣೆಯನ್ನ ಮಾಡಿ ಆ ಒಂದು ಬಾಡಿಯನ್ನ ಸಂಗ್ರಹಿಸುವಂತ ಕೆಲಸ, ಅದರ ಮೂಳೆಗಳನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಇದೀಗ 13ನೇ ನಂಬರ್ನ ಉತ್ಖನನ ಮೊದಲ ಅರ್ಧ ಮುಗಿದಿದ್ದು, ಎರಡನೇ ದಿನದ ಇನ್ನೊಂದು ಅರ್ಧ ಬಾಕಿ ಇದ್ದಂತದನ್ನ ಈಗ ಉತ್ಖನನ ಮಾಡ್ತಾ ಇದ್ರೆ. ಈಗ ಊಟದ ವಿರಾಮವನ್ನು ತೆಗೆದುಕೊಂಡು ನಂತರ ಅಧಿಕಾರಿಗಳು ವಾಪಸ್ ಆಗ್ಲಿಕ್ಕಿದ್ದಾರೆ. ನಂತರ ಅಧಿಕಾರಿಗಳು ವಾಪಸ್ ಆದ ನಂತರ ಮತ್ತೆ ಉತ್ಖನನ ಕಾರ್ಯ ಮುಂದುವರಿಲಿಕ್ಕಿದೆ. ಗೌತಮ್, ಇದು ಸುದ್ದಿ ನ್ಯೂಸ್ ಅನ್ನ ನೋಡ್ತಾ ಇರುವಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಿರಂತರವಂತ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ, ಈ ಕಾರ್ಯಾಚರಣೆಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಈಗಾಗಲೇ 13ನೇ ನಂಬರ್ನ ಗುರುತಿನ ಬಗ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಟಾಕ್ಗಳಿತ್ತು. ಆ ಟಾಕ್ಗಳಿಗೆ ಪಾರದರ್ಶಕವಂತ ಉತ್ತರ ಸಿಗ್ತಾ ಇದೆ ಅಂತ ಅನ್ಕೋತೀವಿ. ಯಾಕಂತಂದ್ರೆ ಸಂಪೂರ್ಣವಾಗಿ ಇದರ ದೃಶ್ಯಾವಳಿಗಳನ್ನ ಚಿತ್ರೀಕರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಎಲ್ಲ ಮಾಧ್ಯಮದವರಿಗೂ ಕೂಡ ಯಾವುದೇ ಪರದೆಯನ್ನು ಅಳವಡಿಸಿಲ್ಲ. ಅದರಿಂದ ಪಾರದರ್ಶಕವಾಗಿ ಉತ್ಖನನ ಆಗ್ತಾ ಇದೆ. ಆ ಉತ್ಖನನ ಆಗುವಂತ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ.
ಧರ್ಮಸ್ಥಳ ಗ್ರಾಮ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಕೊಲೆಯಾದ ಹಾಗೂ ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದವರ ಮೃತದೇಹಗಳನ್ನು ಬೆದರಿಸಿ ಕಾನೂನು ಬಾಹಿರವಾಗಿ ತನ್ನಿಂದ ಹೂತು ಹಾಕಿಸಲಾಗಿದೆ ಎಂದು ಅನಾಮಿಕ ವ್ಯಕ್ತಿ ನೀಡಿದ ದೂರಿನಂತೆ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡದ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು 15ನೇ ದಿನಕ್ಕೆ. ಇವತ್ತು 15ನೇ ದಿನದ ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 13ರಲ್ಲಿ 2 ದಿನಗಳ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ಕೂಡ ಪಾಯಿಂಟ್ ನಂಬರ್ 13ರಲ್ಲಿ ಮಧ್ಯಾಹ್ನದ ಬಳಿಕ ಉತ್ಖನನ ಮಾಡುವಂತಹ ಕೆಲಸವನ್ನ ಮೆಷಿನ್ಗಳನ್ನು ಬಳಕೆ ಮಾಡಿಕೊಂಡು ಮಾಡಿದ್ರು. ಅದಕ್ಕೂ ಮುನ್ನ ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿಕೊಂಡು ಗ್ರೌಂಡ್ ಪೆನೆಟ್ರೇಟಿಂಗ್ ರ್ಯಾಡರ್ ಅನ್ನು ಬಳಕೆ ಮಾಡಿಕೊಂಡು ಆ ಭೂಮಿಯ ತಳಭಾಗದಲ್ಲಿ ಏನೇನಿದೆ, ಕಳೆಬರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನಾದರೂ ಇದೆಯಾ ಎನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಮಧ್ಯಾಹ್ನದವರೆಗೂ ಕೂಡ GPR ಸ್ಕ್ಯಾನ್ ನಡೆದಂತಹ ಬಳಿಕ ಮಧ್ಯಾಹ್ನದ ಬಳಿಕ ಊಟದ ವಿರಾಮವನ್ನ ಮುಗಿಸಿಕೊಂಡು ಅಧಿಕಾರಿಗಳು ಆ ಜಾಗವನ್ನ ಉತ್ಖನನ ಮಾಡೋದಿಕ್ಕೆ ಮುಂದಾಗಿರುವಂಥದ್ದು. 2 ಯಂತ್ರಗಳ ಮೂಲಕ ಅಗೆಯುವಂತಹ ಕೆಲಸಗಳಾಯಿತು. ರಾತ್ರಿ 8:30ಯವರೆಗೂ ಕೂಡ ಸರಿಸುಮಾರು 7:30ಯವರೆಗೂ ಕೂಡ ಉತ್ಖನನದ ಕೆಲಸಗಳು ನಡೆದ್ರೆ ಆ ಬಳಿಕ ಆ ಒಂದು ಪಾಯಿಂಟ್ನಲ್ಲಿ ಏನು ಕಳೆ ಬರಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಆ ಗುಂಡಿಯನ್ನ ಮತ್ತೆ ಮುಚ್ಚುವಂತಹ ಒಂದು ಪ್ರಯತ್ನಕ್ಕೆ ಅಧಿಕಾರಿಗಳು ಮುಂದಾದಂಥದ್ದು. ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಮತ್ತೆ ಅಗೆದಂತಹ ಗುಂಡಿಯನ್ನ ಮಣ್ಣು ಹಾಕಿ ಮುಚ್ಚಿ ಅದನ್ನ ಸೀಲ್ ಮಾಡಿದ ಬಳಿಕ ಮತ್ತೆ ಆ ಒಂದು ಜಾಗದಿಂದ ಅಧಿಕಾರಿಗಳು ವಾಪಸ್ಸಾಗಿರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಸುಮಾರು 8:30ಯವರೆಗೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು SIT ಅಧಿಕಾರಿಗಳು. ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಯ ಸಮ್ಮುಖದಲ್ಲಿ ನಡೆಯಬೇಕಾದಂತಹ ಉತ್ಖನನ, ಹಾಗಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರ ಉಪಸ್ಥಿತಿಯಲ್ಲೇ ಈ ಎಲ್ಲ ಉತ್ಖನನ ಕಾರ್ಯಗಳು ಮೊದಲ ದಿನದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಸೊ ನಿನ್ನೆಯೂ ಕೂಡ ರಾತ್ರಿಯವರೆಗೂ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು AC ಸ್ಟೆಲ್ಲಾ ವರ್ಗೀಸ್. ಅದೇ ರೀತಿ ಇವತ್ತು ಕೂಡ ಆಗಮಿಸಿದ್ದಾರೆ. ಒಂದಷ್ಟು ತಡವಾಗಿ ಆಗಮಿಸಿದ್ರು ಕೂಡ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಆಗಮಿಸಿದ್ರು. ಅಂದ್ರೆ ಮೊದಲಿಗೆ ತಹಶೀಲ್ದಾರ್ ಅವರನ್ನ ಇಲ್ಲಿಗೆ ಕಳಿಸಿದ್ರು. ಅದಾದ ಬಳಿಕ ಕಾರ್ಯಾಚರಣೆ ಆರಂಭ ಆಗ್ತಾ ಇದ್ದ ಹಾಗೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬಂದು ಈ ಒಂದು ಜಾಗವನ್ನ ತಲುಪಿದ್ರು. ಆ ಬಳಿಕ ನಿರಂತರವಾಗಿ ಈಗ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ನಡುವೆ ಊಟದ ವಿರಾಮವನ್ನ ತೆಗೆದುಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಊಟದ ವಿರಾಮವನ್ನ ಮುಗಿಸಿ ಮುಂದಿನ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳೋದಕ್ಕಿದ್ದಾರೆ. ಸೊ ನಿನ್ನೆಯ ಒಂದು ದಿನವನ್ನ ಗಮನಿಸಿದ್ರೆ ನಿನ್ನೆ ಪಾಯಿಂಟ್ ನಂಬರ್ 13ರ ಮೊದಲ ಅರ್ಧ ಭಾಗವನ್ನ ಉತ್ಖನನ ಮಾಡುವಂತಹ ಕೆಲಸಗಳಾಗಿದೆ. ಅದಾದ ಬಳಿಕ ಇನ್ನುಳಿದ ಭಾಗವನ್ನ ಉತ್ಖನನ ಮಾಡೋದಿಕ್ಕೆ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಈಗ ಊಟದ ವಿರಾಮ ಮುಗಿಸಿಕೊಂಡು ಎಲ್ಲರೂ ಕೂಡ ಮುಂದಿನ ಹಂತದ ಕಾರ್ಯಾಚರಣೆಗೆ ಸಿದ್ಧರಾಗ್ತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಾಕ್ಷಿ ದೂರುದಾರ ಜೊತೆಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರೂ ಕೂಡ ಅಲ್ಲಿ ಹಾಕಿರುವಂತಹ ತಾತ್ಕಾಲಿಕ ಒಂದು ಶೆಲ್ಟರ್ ಅಂದ್ರೆ ಒಂದು ಟಾರ್ಪಾಲ್ ಅನ್ನು ಹಾಕಿ ಮಾಡಿಕೊಂಡಿರುವಂತಹ ಒಂದು ತಾತ್ಕಾಲಿಕ ಶೆಲ್ಟರ್ ಏನಿದೆ ಅದರಲ್ಲಿ ಆಶ್ರಯ ಪಡೆದಿರುವಂಥದ್ದನ್ನು ಅಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. AC ಅವರು ಕೂಡ ಊಟಕ್ಕಾಗಿ ತೆರಳುತ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಆ ಒಂದು ಬೆಳವಣಿಗೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಈಗ AC ಅವರು ಕೂಡ ಊಟವನ್ನು ಮುಗಿಸಿಕೊಂಡು ಈ ಜಾಗದತ್ತ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಂದಿನ ಹಂತದ ಕಾರ್ಯಾಚರಣೆ ಮತ್ತೆ ಆರಂಭಗೊಳ್ಳುತ್ತೆ ಎನ್ನುವಂತಹ ಒಂದು ಲೆಕ್ಕಾಚಾರಗಳು. AC ಅವರ ವಾಹನವನ್ನ ಕೂಡ ನೀವು ಅಲ್ಲಿ ನೋಡಬಹುದು. ಅದೇ ರೀತಿ ಆ ಭಾಗದಲ್ಲಿ ಸಾಕ್ಷಿ ದೂರುದಾರನನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ಮುಖ್ಯವಾಗಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಅದೇ ರೀತಿ SIT, ಅದೇ ರೀತಿ ಸೋಕೋ, FSL ಈ ಎಲ್ಲ ವಿಭಾಗಗಳ ಒಂದು ಉಪಸ್ಥಿತಿಯಲ್ಲಿ ಅವರ ಸಮಕ್ಷಮದಲ್ಲಿ ನಡೆಯುವಂತಹ ಕಾರ್ಯಾಚರಣೆ. ಜೊತೆಗೆ ಕಾರ್ಮಿಕರು ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಕಾರ್ಯಾಚರಣೆಯ ಸಂದರ್ಭ 10ರಿಂದ 15 ಮಂದಿ ಕಾರ್ಮಿಕರನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಒಂದು ಮಹಜರು ನಡೆಸಬೇಕಿದ್ರೆ ಪಂಚರು ಯಾರು ಬೇಕಾಗ್ತಾರೋ ಅವರು ಕೂಡ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅಷ್ಟು ದಿನಗಳ ಕಾರ್ಯಾಚರಣೆಯಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು.
ನಿನ್ನೆ ಈ ಒಂದು ರಸ್ತೆ ಏನಿದೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಿಂದ ಅಜ್ಜಿಕುರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ, ಈ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿತ್ತು. ಆದರೆ ಇವತ್ತು ರಸ್ತೆಯಲ್ಲಿ ಒಂದು ಸಂಚಾರವನ್ನು ನಿರ್ಬಂಧಿಸುವಂತಹ ಕೆಲಸವನ್ನ ಮಾಡಿಲ್ಲ. ರಸ್ತೆಯ ಮೂಲಕ ನಡೆದುಕೊಂಡು ಹೋಗುವಂಥವರಿಗೆ ಅವಕಾಶಗಳನ್ನು ಕೊಡಲಾಗ್ತಾ ಇದೆ. ಈಗಷ್ಟೇ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ, ಆ ಭಾಗದಿಂದ ಸಾರ್ವಜನಿಕರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಡ್ಡಿಪಡಿಸುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ. ಮಧ್ಯಾಹ್ನದ ಬಳಿಕ ಊಟದ ವಿರಾಮದ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭಗೊಂಡಿದೆ. ಮತ್ತೆ ಉತ್ಖನನ ನಡೀತಾ ಇದೆ. ಎಕ್ಸ್ಕವೇಟರ್ ಅನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸ ಇಲ್ಲಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಣ್ಣನ್ನ ಅಗೆದು ಮೇಲ್ಭಾಗದಲ್ಲಿ ರಾಶಿ ಹಾಕಿರುವಂಥದ್ದು. ಈಗ AC ಸ್ಟೆಲ್ಲಾ ವರ್ಗೀಸ್ ಅವರು, ಅದೇ ರೀತಿ ಇನ್ನಿತರ ಅಧಿಕಾರಿಗಳು, ಸೋಕೋ ಎಲ್ಲರೂ ಕೂಡ ಈ ಒಂದು ಸ್ಥಳದತ್ತ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಆ ಹೊಂಡದಲ್ಲಿ ನೀರು ತುಂಬಿಕೊಳ್ಳುವಂತಹ ಒಂದು ಹಿನ್ನೆಲೆಯಲ್ಲಿ ಆ ನೀರನ್ನು ಹೊರಹಾಕುವಂತಹ ನಿಟ್ಟಿನಲ್ಲಿ ಅಲ್ಲಿ ಡೀಸೆಲ್ ಪಂಪ್ ಅನ್ನ ಬಳಕೆ ಮಾಡಿಕೊಂಡು ಪೈಪ್ ಮೂಲಕ ನೀರನ್ನ ಹೊರಹಾಕುವಂತಹ ಕೆಲಸಗಳಾಗ್ತಾ ಇದೆ. ಈಗ ಈ ಒಂದು ಯಂತ್ರದ ಮೂಲಕವೂ ಕೂಡ ಒಂದಷ್ಟು ನೀರನ್ನ ಹೊರತೆಗೆಯುವಂತಹ ಕೆಲಸಗಳಾಗ್ತಾ ಇದೆ. ಹೊಂಡದಲ್ಲಿ ನೀರು ತುಂಬಿಕೊಳ್ಳುವಂತಹ ಸಮಸ್ಯೆ ನಿನ್ನೆಯೂ ಕೂಡ ಉದ್ಭವ ಆಗಿತ್ತು. ಯಾಕೆಂತ ಹೇಳಿದ್ರೆ ಅಣೆಕಟ್ಟಿನ ಸಮೀಪದಲ್ಲೇ ಇರುವಂತಹ ಜಾಗ, ಹಾಗಾಗಿ ಅದನ್ನ ಈಗ ತೆಗೆದು ಹೊರ ಹಾಕಿ ಮತ್ತೆ ಇನ್ನೊಂದಷ್ಟು ಭಾಗವನ್ನ ಅಗೆಯುವಂತಹ ನಿಟ್ಟಿನಲ್ಲಿ ಅಲ್ಲಿ ಮೆಷಿನ್ ಕಾರ್ಯೋನ್ಮುಖವಾಗಿರುವಂಥದ್ದು. ಸಾಕ್ಷಿ ದೂರುದಾರ ಕೂಡ ಆ ಜಾಗದತ್ತ ತೆರಳ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮುಸುಕುಧಾರಿ ಸಾಕ್ಷಿ ದೂರುದಾರ ಈ ಎಲ್ಲ ಚಲನವಲನಗಳನ್ನ ಅಥವಾ ಅಲ್ಲಿ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಇರುವಂಥದ್ದು. ಜೊತೆಗೆ ಕಾಲಕಾಲಕ್ಕೆ ಆಪರೇಟರ್ಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಅಫಿಷಿಯಲ್ಸ್ ಅಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಅವರು ರೈನ್ಕೋಟ್ ಅನ್ನು ಧರಿಸಿಕೊಂಡಿದ್ದಾರೆ. ಚೇರ್ನಲ್ಲಿ ಕೂತು ನೋಡ್ತಾ ಇರುವಂಥದ್ದನ್ನ ನೀವು ಗಮನಿಸಬಹುದು. ಅದೇ ರೀತಿ ಸೋಕೋ ಅಫಿಷಿಯಲ್ಸ್ ಕೂಡ ಅಲ್ಲಿನ ಕ್ಷಣದ ಒಂದು ದೃಶ್ಯಗಳನ್ನ ಒಂದು ಫೋಟೋ ತೆಗೆಯುವಂಥದ್ದಾಗಿರ್ಬೋದು ಅಥವಾ ಅದನ್ನು ರೆಕಾರ್ಡ್ ಮಾಡಿಕೊಂಡು ಸಂಗ್ರಹಿಸುವಂಥದ್ದಾಗಿರ್ಬೋದು ಇತ್ಯಾದಿ ಕೆಲಸಗಳಲ್ಲಿ ಅವರು ನಿರತರಾಗಿದ್ದಾರೆ. ಸೊ ಆಳ ಎಷ್ಟಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದರೆ ಬಹಳಷ್ಟು ಆಳವನ್ನು ಈಗ ತೋಡಲಾಗಿದೆ. ಯಾಕಂತ ಹೇಳಿದರೆ ನೀರು ಸಿಗಬೇಕಿದ್ರೆ ನಿನ್ನೆ ಕೂಡ ಸರಿಸುಮಾರು 15 ಅಡಿ ಆಳವನ್ನು ಅಗೆದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಸಂಗ್ರಹಗೊಳ್ಳುವಂಥ ಸಮಸ್ಯೆ ಎದುರಾಗಿತ್ತು. ಸೊ ಈಗಾಗಲೇ ಮಳೆ ಕೂಡ ಇವತ್ತು ಬೆಳಗ್ಗಿನ ಅವಧಿಯಲ್ಲಿ ಒಂದಷ್ಟು ಸುರಿದಿದೆ. ಸೊ ಅದರ ಪರಿಣಾಮವೂ ಸೇರಿ ಅಲ್ಲಿ ಹೊಂಡದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಸೊ ಅದನ್ನು ಒಂದು ಕಡೆಯಿಂದ ಪೈಪ್ನ ಮೂಲಕ ಪಂಪನ್ನು ಬಳಕೆ ಮಾಡಿಕೊಂಡು ಹೊರ ಹಾಕುವಂತಹ ಕೆಲಸಗಳಾಗ್ತಾ ಇದ್ರೆ, ಈಗ ಯಂತ್ರವೂ ಕೂಡ ಅಲ್ಲಿ ಒಂದಷ್ಟು ಸಂಗ್ರಹಗೊಂಡಿರುವಂತಹ ನೀರನ್ನ ಹೊರ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಈಗ ಮಧ್ಯಾಹ್ನದ ಬಳಿಕದ ಕಾರ್ಯಾಚರಣೆ ಈಗ ಆರಂಭಗೊಂಡಿದೆ. ಪಾಯಿಂಟ್ ನಂಬರ್ 13ರಲ್ಲಿ ನಡೀತಾ ಇರುವಂತಹ 2ನೇ ಭಾಗದ ಕಾರ್ಯಾಚರಣೆ. ನಿನ್ನೆ ಸಾಕ್ಷಿ ದೂರುದಾರ ತೋರಿಸಿ ಮಾರ್ಕ್ ಮಾಡಿದ್ದಂತಹ ಜಾಗ ಏನಿದೆ ಆ ಜಾಗದ ಮೊದಲ ಅರ್ಧ ಭಾಗವನ್ನು ಅಗೆಯುವಂತಹ ಕೆಲಸ ಆಗಿತ್ತು. ರಾತ್ರಿ 8:30ವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ನಡೆದುಕೊಂಡು ಬಂದಿತ್ತು. ಸೊ ಇದೀಗ ಮತ್ತೆ ಉಳಿದ ಭಾಗವನ್ನ ಉತ್ಖನನ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. 2 ಯಂತ್ರಗಳು ಕೆಲಸವನ್ನ ಮಾಡ್ತಾ ಇದೆ. ನಾವು ಅಲ್ಲಿ ಹಿಂಭಾಗದಲ್ಲಿ ಮಿನಿ ಎಕ್ಸ್ಕವೇಟರ್ ಅನ್ನ ಏನು ನೋಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ಕೆಲಸವನ್ನ ಆರಂಭಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಬೆಳಗ್ಗಿನ ಅವಧಿಯಲ್ಲಿ 2 ಮಿಷಿನ್ಗಳ ಮೂಲಕ ಅಗೆಯುವಂತಹ ಕೆಲಸ ಆಗಿತ್ತು. ಸೊ ಆ ಬಳಿಕ ಒಂದಷ್ಟು ಹೊತ್ತು ಆ ಒಂದು ಯಂತ್ರ ಅಲ್ಲಿ ಬದಿಯಲ್ಲಿ ನಿಂತಿತ್ತು, ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಸೊ ಈಗ ಆ ಒಂದು ಯಂತ್ರವು ಕೂಡ ತನ್ನ ಕಾರ್ಯಾಚರಣೆಯನ್ನ ಆರಂಭಗೊಳಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಇವತ್ತು 15ನೇ ದಿನ.
ಜುಲೈ 29ರಿಂದ ಆರಂಭಗೊಂಡಿರುವಂತಹ ಉತ್ಖನನ ಪ್ರಕ್ರಿಯೆ ಜುಲೈ 29, 30, 31, ಆಗಸ್ಟ್ 1, 2, 4 ಅದೇ ರೀತಿ 5, 6ರಂದು 6ರವರೆಗೆ ನಿರಂತರವಾಗಿ ಅಂದರೆ ಆಗಸ್ಟ್ 3ರ ಒಂದು ಭಾನುವಾರವನ್ನು ಹೊರತುಪಡಿಸಿದರೆ ಉಳಿದ ಅಷ್ಟೂ ದಿನಗಳ ಕಾಲ ನಿರಂತರವಾಗಿ ಉತ್ಖನನ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಆಗಸ್ಟ್ 7ರಂದು ಯಾವುದೇ ರೀತಿಯ ಉತ್ಖನನ ಕಾರ್ಯ ನಡೆದಿರಲಿಲ್ಲ. ಆ ಬಳಿಕ ಆಗಸ್ಟ್ 8, ಆಗಸ್ಟ್ 9, ಆಗಸ್ಟ್ 9ರವರೆಗೆ ನಿರಂತರವಾಗಿ ಉತ್ಖನನ ನಡೆಯಿತು. ಆ ಬಳಿಕ ಬಾಕಿ ಉಳಿದಂತಹ ಪಾಯಿಂಟ್ ಇದ್ದಿದ್ದು ಪಾಯಿಂಟ್ ನಂಬರ್ 13. ಆ ಪಾಯಿಂಟ್ ನಂಬರ್ 13ರ ಉತ್ಖನನಕ್ಕೆ ಒಂದಷ್ಟು ಚಾಲೆಂಜಸ್ ಇದ್ದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ನೋಡಿದ ಹಾಗೆ ವಿದ್ಯುತ್ ಕಂಬ, ಪಕ್ಕದಲ್ಲಿ ಡ್ಯಾಮ್, ಈ ರೀತಿಯ ಸಮಸ್ಯೆಗಳು ಉದ್ಭವವಾಗಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಅದರ ಜೊತೆಗೆ GPR ಅನ್ನು ಬಳಕೆ ಮಾಡಿಕೊಂಡು ಸೈಂಟಿಫಿಕ್ ಆಗಿ ಶೋಧವನ್ನು ನಡೆಸಬೇಕು ಎನ್ನುವಂಥ ಒಂದು ಆಗ್ರಹಗಳು ಕೂಡ ಮುಖ್ಯವಾಗಿ ಸಾಕ್ಷಿ ದೂರುದಾರನ ಪರವಾದಂಥ ವಕೀಲರು ಜೊತೆಗೆ ಇನ್ನೊಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ SIT ಈ ಬಗ್ಗೆ ಒಂದು ಚಿಂತನೆಯನ್ನು ನಡೆಸಿತ್ತು. ಅಲ್ಲಿ GPR ಮೂಲಕ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಅದಕ್ಕೆ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿತ್ತು. ಸೊ ಹಾಗಾಗಿ ಸೋಮವಾರ GPR ಅನ್ನು ಒಂದು ಬಳಕೆ ಮಾಡಿಕೊಂಡು ಒಂದು ಪ್ರಾಯೋಗಿಕವಾಗಿ ಒಂದು ಶೋಧವನ್ನು ನಡೆಸುವಂಥ ಹಿನ್ನೆಲೆಯಲ್ಲಿ ಆ ಟೆಕ್ನಿಷಿಯನ್ಗಳಂದರೆ ತಂತ್ರಜ್ಞರ ತಂಡವು ಕೂಡ ಆಗಮಿಸಿತ್ತು. ಮಧ್ಯಾಹ್ನದ ವೇಳೆಗೆ ಇಲ್ಲಿಗೆ ಬಂದಂತಹ ತಂಡ ಅದನ್ನು ಬಳಕೆ ಮಾಡಿಕೊಂಡು ಹೇಗೆ ಒಂದು ಶೋಧವನ್ನು ನಡೆಸಬಹುದು ಅಥವಾ ಇಲ್ಲಿ ಅದಕ್ಕೆ ಇಲ್ಲಿನ ಪರಿಸ್ಥಿತಿ ಸೂಟೇಬಲ್ ಆಗಿದೆಯಾ, ಇಲ್ಲಿ ಏನಾದರೂ ಅದಕ್ಕೆ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆಗಳಿದೆಯಾ, ಹಾಗಿದ್ರೆ ಇಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅಥವಾ ಏನು ಪೂರಕ ವ್ಯವಸ್ಥೆಗಳಾಗಬೇಕು ಎಲ್ಲವನ್ನೂ ಕೂಡ ಒಂದು ಅಧ್ಯಯನ ಅಥವಾ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಸೋಮವಾರ ಒಂದು ಪ್ರಾಯೋಗಿಕವಾಗಿ ಅದರ ಪರೀಕ್ಷೆಯನ್ನು ಮಾಡಿದರು. ಸೊ ಸೋಮವಾರದ ದಿನವನ್ನು ಗಮನಿಸಿದರೆ ಅಲ್ಲಿ ಸಂಪೂರ್ಣವಾಗಿ ಕಳೆಗಿಡಗಳು, ಹುಲ್ಲು ಎಲ್ಲವೂ ಕೂಡ ಬೆಳೆದುಕೊಂಡಿತ್ತು. ಗಿಡಗಂಟಿಗಳ ರಾಶಿಯೂ ಕೂಡ ಇತ್ತು. ಒಣಗಿದ ಮರಗಳು ಎಲ್ಲವನ್ನು ಕೂಡ ಅಲ್ಲಿ ಅದು ರಾಶಿ ಬಿದ್ದಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಸೊ ಇಲ್ಲಿ ಮೊದಲಿಗೆ ಒಂದು 5 ನಿಮಿಷಗಳ ಕಾಲ ಇದನ್ನು ಹಾರಾಟ ಪ್ರಾಯೋಗಿಕವಾಗಿ ಡ್ರೋನ್ ಮೌಂಟೆಡ್ GPR ಅನ್ನು ಹಾರಾಟ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಬೇಕು ಎನ್ನುವಂಥ ಒಂದು ಸೂಚನೆಗಳು ಲಭಿಸಿದಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅಲ್ಲಿ ಬೆಳೆದಿದ್ದಂತಹ ಕಳೆಗಿಡಗಳು, ಹುಲ್ಲು ಎಲ್ಲವನ್ನು ಕೂಡ ಜೊತೆಗೆ ತೆರವು ಮಾಡಿ ಆ ಜಾಗವನ್ನು ಕೂಡ ಸ್ವಚ್ಛ ಮಾಡುವ ಹಾಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದೇ ರೀತಿ ಕಾರ್ಮಿಕರು ಆ ಒಂದು ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅದಾದ ಬಳಿಕ ಎಲ್ಲರ ತಂಡ ಆ ಒಂದು ಜಾಗದಿಂದ ತೆರಳಿತ್ತು. ಅದಾದ ಬಳಿಕ ನಿನ್ನೆ ಆಗಸ್ಟ್ 12ರಂದು ಅಫಿಷಿಯಲ್ ಆಗಿ ಈ ಒಂದು ಪಾಯಿಂಟ್ನ GPR ಶೋಧ ಮತ್ತು ಉತ್ಖನನ ಆಗುತ್ತೆ ಎನ್ನುವಂಥ ಮಾಹಿತಿಗಳಿತ್ತು. ಸೊ ಅದಕ್ಕೆ ಪೂರಕವಾಗಿ ಈ ಒಂದು GPR ಬಳಕೆ ಮಾಡಿ ಶೋಧ ನಡೆಸುವಂಥ ತಂಡ ಅಂದರೆ ಹೊರಗಿನಿಂದ ಕರೆಸಿಕೊಂಡಿರುವಂಥ ತಂಡ, ಆ ತಂತ್ರಜ್ಞರ ಟೆಕ್ನಿಕಲ್ ಟೀಮ್ ಬೆಳಗ್ಗೆ ಈ ಒಂದು ಜಾಗಕ್ಕೆ ಬಂದು ಒಂದು ಸುತ್ತಿನ ಪ್ರಾಯೋಗಿಕ ಒಂದು ಹಾರಾಟವನ್ನು ಕೂಡ ನಡೆಸಿದ್ರು. ಆ ಬಳಿಕ SITಯ ತಂಡ ಜೊತೆಗೆ ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ಬಂದಂತಹ ಬಳಿಕ ಅಧಿಕೃತವಾಗಿ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ರು. ಮಧ್ಯಾಹ್ನ ಸರಿಸುಮಾರು 12 ಗಂಟೆಯ ಸುಮಾರಿಗೆ ಸಾಕ್ಷಿ ದೂರುದಾರನನ್ನ SIT ಕಚೇರಿಯಿಂದ ಕರೆದುಕೊಂಡು ಅಧಿಕಾರಿಗಳ ತಂಡ ಇತ್ತ ಕಡೆಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ GPR ಅನ್ನು ಬಳಕೆ ಮಾಡಿಕೊಂಡು ಪ್ರತಿಯೊಂದು ಜಾಗವನ್ನು ಕೂಡ ಸೂಕ್ಷ್ಮವಾಗಿ ಶೋಧ ನಡೆಸುವಂತಹ ಕೆಲಸ ಆಯಿತು. ಮಾರ್ಕ್ ಮಾಡಿದ್ದಂತಹ ಜಾಗದ ಎಡಿಷನಲ್ ಆಗಿ ಅಂದರೆ ಅದರ ಜೊತೆಗೆ ಅಕ್ಕಪಕ್ಕದ ಒಂದಷ್ಟು ಜಾಗವನ್ನು ಕೂಡ ಈ ಒಂದು GPR ಮೂಲಕ, ಡ್ರೋನ್ ಮೌಂಟೆಡ್ GPR ಮೂಲಕ ಸ್ಕ್ಯಾನ್ ಮಾಡಲಾಗಿದೆ, ಅಂದರೆ ಶೋಧ ನಡೆಸಲಾಗಿದೆ. ಸೊ ಅದೇ ಸಂದರ್ಭದಲ್ಲಿ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು, ಈಗ ಏನು ಇಡೀ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ SIT ಅದರ ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. ಸೊ ಪ್ರಣವ್ ಮೊಹಂತಿ ಅವರು ಆಗಮಿಸಿ ಇಲ್ಲಿನ ಒಂದು ಸ್ಥಿತಿಗತಿಗಳು ಏನು ಅನ್ನುವಂಥದ್ದನ್ನು ಅವಲೋಕನ ಮಾಡಿದರು. ಒಟ್ಟು ಅರ್ಧ ಭಾಗವನ್ನು ನಿನ್ನೆ ಉತ್ಖನನ ನಡೆಸೋದಕ್ಕೆ ಮುಂದಾದರು. ಸರಿಸುಮಾರು 18 ಅಡಿಗಳ
ಆಳದವರೆಗೂ ಕೂಡ 15 ಅಡಿ ಅಗಲದ ಜಾಗವನ್ನು ಅಗೆಯುವಂತಹ ಕೆಲಸಗಳಾಗಿದೆ. ಆದರೆ ಅಲ್ಲಿ ಯಾವುದೇ ರೀತಿಯ ಕಳೆ ಬರಹಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳಾಗ್ಲಿ ಅಥವಾ ಅಸ್ಥಿಪಂಜರದ ಭಾಗಗಳಾಗ್ಲಿ, ಅಂದ್ರೆ ಯಾವುದಕ್ಕೋಸ್ಕರ ಶೋಧವನ್ನ ನಡೆಸ್ತಾ ಇದ್ರು ಅದ್ಯಾವುದು ಕೂಡ ಅಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ನಿನ್ನೆಯ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಆ ಸ್ಥಳದಿಂದ ತೆರಳಿದ್ರು. ಮಧ್ಯಾಹ್ನ ಸುಮಾರು 3:15 ಆರಂಭಗೊಂಡಂತಹ ಈ ಒಂದು ಉತ್ಖನನ ಕಾರ್ಯ ರಾತ್ರಿ 8:30ವರೆಗೂ ಕೂಡ ನಿರಂತರವಾಗಿ ಮುಂದುವರೆದಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಿದ್ದೇವೆ. ನೇರ ಪ್ರಸಾರದಲ್ಲಿ ಆ ಎಲ್ಲ ದೃಶ್ಯಗಳನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿರುವಂಥದ್ದು. ಈಗ ನೇರ ಪ್ರಸಾರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಕಾರ್ಮಿಕರು ಕೂಡ ಒಂದಷ್ಟು ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈಗ ಎರಡೂ ಯಂತ್ರಗಳು ಕೂಡ ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಆ ಭಾಗದಲ್ಲಿ ಈ ಒಂದು ಪ್ರತಿಯೊಂದು ಹಂತದ ದೃಶ್ಯಗಳನ್ನು ಕೂಡ ಅಲ್ಲಿನ ಬೆಳವಣಿಗೆಗಳನ್ನು ಕೂಡ ಒಂದು ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸ, ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ಓರ್ವ ಸಿಬ್ಬಂದಿ ನಿರತರಾಗಿರುವಂಥದ್ದು ಕೂಡ. ಇನ್ನೊಂದು ಕಡೆಯಲ್ಲಿ ಸೋಕೋ ಅಧಿಕಾರಿಗಳು ಅಲ್ಲಿನ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಅಗಿಯುವಂತಹ ಜಾಗದ ಪಕ್ಕದಲ್ಲೇ, ಅಂದರೆ ಆ ಒಂದು ಎಕ್ಸ್ಕವೇಟರ್ನ ಪಕ್ಕದಲ್ಲೇ ನಿಂತುಕೊಂಡು ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂಥದ್ದು, ಜೊತೆಗೆ ಆ ಒಂದು ಅಲ್ಲಿನ ಕಾರ್ಯ ಚಟುವಟಿಕೆಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಎರಡೂ ವಾಹನಗಳು, ಅಂದರೆ ಎರಡೂ ಎಕ್ಸ್ಕವೇಟರ್ಗಳು ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೇವೆ. 15ನೇ ದಿನಕ್ಕೆ ಕಾಲಿಟ್ಟಿರುವಂತಹ SITಯ ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್ ಅಗೆಯುವಂತಹ ಕೆಲಸಗಳು ಆಗ್ತಾ ಇದೆ. ಜುಲೈ 28ರಂದು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲ ಇತ್ತು. ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆಯನ್ನು ನೋಡೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ
ಸೇರಿದ್ದಂತಹ ಒಂದು ವಿಚಾರಗಳನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅದಕ್ಕೂ ಮೊದಲು ಅಂದರೆ SIT ರಚನೆಯಾದ ಕೂಡಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಯೋಜನೆಗೊಂಡಂತಹ ಅಧಿಕಾರಿಗಳು ಮಂಗಳೂರಿಗೆ ಬಂದರು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಪ್ರವಾಸಿ ಬಂಗಲೆ IB ಏನಿದೆ ಅಲ್ಲಿ ಒಂದು SIT ಕಚೇರಿಯನ್ನು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಸೊ ಆ ಬಳಿಕ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಮೊದಲನೆಯದಾಗಿ ಜುಲೈ 26ರಂದು ಈ ಒಂದು ತನಿಖಾ ತಂಡದ ಅಧಿಕಾರಿಗಳಾದಂತಹ DIG MN ಅನುಚೇತ್, ಅದೇ ರೀತಿ SP ಜಿತೇಂದ್ರ ಕುಮಾರ್ ದಯಾಮ ಇಬ್ಬರು ಕೂಡ IPS ಅಧಿಕಾರಿಗಳು, ಮುಖ್ಯಸ್ಥರಾಗಿರುವಂಥವರು ಪ್ರಣವ್ ಮೊಹಂತಿ ಹಿರಿಯ IPS ಅಧಿಕಾರಿ. ಸೊ ಈ ಇಬ್ಬರು ಅಧಿಕಾರಿಗಳು MN ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಅವರು ಸಾಕ್ಷಿ ದೂರುದಾರನನ್ನ ಕಚೇರಿಗೆ ಕರೆಸಿಕೊಂಡು ಆತನಿಂದ ಮಾಹಿತಿಯನ್ನು ಕಲೆ ಹಾಕಿದ್ರು. ಮಾಹಿತಿಯನ್ನು ಪಡೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹಲವಾರು ಗಂಟೆಗಳ ಕಾಲ ಆತನನ್ನು ವಿಚಾರಣೆ ನಡೆಸಿ ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಜುಲೈ 27ರಂದು ಭಾನುವಾರ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ಎದುರು ಹಾಜರಾದಂತಹ ಸಾಕ್ಷಿ ದೂರುದಾರ ತಾನು ದೂರಿನಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಸೊ ಆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅದಕ್ಕೂ ಮುನ್ನ ಜುಲೈ 25ರಂದು ಈ ಒಂದು ಪ್ರಕರಣದ ಈಗ ಇಲ್ಲಿ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಅಥವಾ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಕೆಲಸ ಕಾರ್ಯಗಳ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ದಯಾಮ ಅವರು ಜುಲೈ 25ರಂದು ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದರು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ತನಿಖಾಧಿಕಾರಿಯಾಗಿದ್ದಂತಹ SI ಅವರಿಂದ ಕೇಸ್ ಫೈಲನ್ನು ತೆಗೆದುಕೊಂಡು ವಾಪಸ್ ಮಂಗಳೂರಿಗೆ ಹೋಗಿದ್ರು. ಸಂಜೆ ವೇಳೆಗೆ ದಿಢೀರಾಗಿ ಈ ಒಂದು ಠಾಣೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿಂದ ಕೇಸ್ ಫೈಲನ್ನು ಪಡೆದುಕೊಂಡು ಅಲ್ಲಿಂದ ನೇರವಾಗಿ ವಾಪಸ್ ಮಂಗಳೂರಿನ SIT ಕಚೇರಿಗೆ ತೆರಳಿದ್ರು. ಅದಾದ ಬಳಿಕ ಮರುದಿನ ಸಾಕ್ಷಿ ದೂರುದಾರನನ್ನು ಕರೆಸಿಕೊಂಡು ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ. ಅದಾದ ಬಳಿಕ ಜುಲೈ 27ರಂದು ಪ್ರಣವ್ ಮೊಹಂತಿ ಅವರ ಎದುರು ಹಾಜರಾಗಿ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಸೊ 2 ದಿನಗಳ ಕಾಲ ಸುಮಾರು 15 ಗಂಟೆಗೂ ಅಧಿಕ ಕಾಲ ಸಾಕ್ಷಿ ದೂರುದಾರನನ್ನು ಒಂದು ವಿಚಾರಣೆ ನಡೆಸಲಾಗಿದೆ, ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಸೊ ಅದಾದ ಬಳಿಕ ಮುಂದಿನ ತನಿಖೆಯ ಭಾಗವಾಗಿ ಅದಕ್ಕೂ ಮುನ್ನ ಬೆಳ್ತಂಗಡಿ SIT ಕಚೇರಿಯಲ್ಲೂ ಕೂಡ ಒಂದಷ್ಟು ಗಂಟೆಗಳ ಕಾಲ ಸಾಕ್ಷಿ ದೂರುದಾರನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಎನ್ನುವಂತಹ ಒಂದು ಮಾಹಿತಿ. ಅದಾದ ಬಳಿಕ ಜುಲೈ 28ರಂದು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರು ನಡೆಸೋದಕ್ಕೆ SIT ಮುಂದಾದದ್ದು. ಆತ ತೋರಿಸಿದ ಜಾಗಗಳಿಗೆಲ್ಲ ತೆರಳಿ ಅವುಗಳಿಗೆ ಒಂದು ರಿಬ್ಬನ್ ಟೇಪನ್ನು ಹಾಕಿ ಆ ಜಾಗವನ್ನು ಸೆಕ್ಯೂರ್ ಮಾಡಿ ಗುರುತಿಸಿ ಒಂದು ಮಹಜರು ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು ಜುಲೈ 28ರಂದು. ಸೊ ಜುಲೈ 29ರಂದು ಇನ್ನೊಂದಷ್ಟು ಜಾಗಗಳು ಮಹಜರು ಆಗುವಂಥ ಸಾಧ್ಯತೆಗಳಿದೆ ಎನ್ನುವಂಥ ಒಂದು ಲೆಕ್ಕಾಚಾರದ ನಡುವೆಯೇ AC ಅವರ ಸಮ್ಮುಖದಲ್ಲಿ ಈ ಎಲ್ಲ ಜಾಗಗಳನ್ನು ಒಂದು ಅಗೆದು ಅಲ್ಲಿ ಶೋಧವನ್ನು ನಡೆಸೋದಕ್ಕೆ SIT ಅಧಿಕಾರಿಗಳು ಮುಂದಾದರು. ಸೊ ಆವತ್ತು ಪಾಯಿಂಟ್ ನಂಬರ್ 1 ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿರುವಂತಹ ತೆಂಗಿನ ತೋಟದ ಪ್ರದೇಶದಲ್ಲಿ ಇದ್ದಂತಹ ಮೊದಲ ಪಾಯಿಂಟ್, ಅಂದರೆ ಆತ ತೋರಿಸಿದಂತಹ ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟಿಗೆ ತೆರಳಿ ಅಲ್ಲಿ ಶೋಧವನ್ನು ನಡೆಸಿದ್ರು. ಮೊದಲಿಗೆ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಶೋಧವನ್ನು ನಡೆಸಿದ್ರು. ಅದಾದ ಬಳಿಕ ಯಂತ್ರದ ಮೂಲಕವೂ ಕೂಡ ಅಗೆಯುವಂತಹ ಕೆಲಸ ಆಯಿತು. ಆ ಎಲ್ಲ ಸಂದರ್ಭಗಳಲ್ಲಿ ಈಗ ನೀವು ಅಲ್ಲಿ ದೃಶ್ಯಗಳಲ್ಲಿ ಕಾಣ್ತಾ ಇರುವಂತಹ ಮಿನಿ ಎಕ್ಸ್ಕವೇಟರನ್ನೇ ಬಳಕೆ ಮಾಡ್ತಾ ಇದ್ರು. ಆ ಮಿನಿ ಎಕ್ಸ್ಕವೇಟರ್ನ ಮೂಲಕವೂ ಸರಿಸುಮಾರು 15 ಅಡಿ ಆಳಕ್ಕೆ ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನು ನಡೆಸಿದ್ರು ಕೂಡ ಅಲ್ಲಿ ಕಳೇಬರಕ್ಕೆ ಸಂಬಂಧಪಟ್ಟಂತಹ ಯಾವೊಂದು ಕುರುಹುಗಳು ಕೂಡ ಕಂಡು ಬಂದಿರಲಿಲ್ಲ. ಈಗ ಅಲ್ಲಿ ಪ್ರಮುಖ ಅಧಿಕಾರಿ SP ಜಿತೇಂದ್ರ ದಯಾಮ್ ಅವರು ಇತ್ತ ಕಡೆ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ,
ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಎಲ್ಲರೂ ಕೂಡ ಕೊಡೆಯನ್ನ ಬಿಡಿಸಿಕೊಂಡಿದ್ದಾರೆ. ಎಲ್ಲರೂ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಭದ್ರತೆಗಾಗಿ ನಿಯೋಜನೆ ಆಗಿರುವಂತವ್ರು ಇರ್ಬೋದು ಅಥವಾ ಅಲ್ಲಿ ಕಾರ್ಯಾಚರಣೆಗೆ ತೆರಳಿದಂಥವರಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಅಲ್ಲಿನ ಒಂದು ಕಾರ್ಯಾಚರಣೆಯನ್ನ ಗಮನಿಸ್ತಾ ಇದ್ದಾರೆ. ಅಗೆಯುವಂತಹ ಮಣ್ಣಿನಲ್ಲಿ ಏನಾದರೂ ಕಳೆ ಬರಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಸಿಗುತ್ತಾ ಅನ್ನುವಂಥದ್ದು ಎಲ್ಲರೂ ಕೂಡ ಹದ್ದಿನ ಕಣ್ಣಿನಿಂದ ಆ ಒಂದು ದೃಶ್ಯಗಳೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಷ್ಟರವರೆಗೆ ನಾವು ಈಗಾಗಲೇ ಬಹಳಷ್ಟು ಸಾರಿ ಹೇಳಿದ್ದೇವೆ, ಕಾರ್ಯಾಚರಣೆಯ ದೃಶ್ಯಗಳನ್ನು ನೇರವಾಗಿ ನೋಡುವಂತಹ ಅವಕಾಶಗಳಿರಲಿಲ್ಲ. ಅಂದರೆ ಅಲ್ಲಿ ಶೇಡ್ ನೆಟ್ ಅನ್ನು ಹಾಕ್ತಾ ಇದ್ರು, ಆ ಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಒಂದಷ್ಟು ಚಲನವಲನಗಳು ಅಥವಾ ಈ ರೀತಿ ಯಂತ್ರವನ್ನ ಬಳಸಿ ಅಗೆಯುವಂಥ ಸಂದರ್ಭದಲ್ಲಿ ಅದರ ಆರ್ಮನ್ನು ನೋಡಿಕೊಂಡು ಎಷ್ಟು ಅಗಿತಾ ಇದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಇತ್ಯಾದಿ ಎಲ್ಲವನ್ನು ಕೂಡ ಒಂದು ಅಂದಾಜು ಮಾಡಿಕೊಂಡು ಅದನ್ನು ವಿವರಿಸುವಂತಹ ಒಂದು ಪ್ರಯತ್ನಗಳಾಗ್ತಾ ಇತ್ತು. ಆದರೆ ಈ ಒಂದು ಪಾಯಿಂಟ್ ಏನಿದೆ, ಪಾಯಿಂಟ್ ನಂಬರ್ 13, ಒಂದು ಕಡೆಯಿಂದ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದ್ದಂತಹ ಒಂದು ಪಾಯಿಂಟ್, ಅದೇ ರೀತಿ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್. ಸೊ ಈ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನ ನೇರವಾಗಿ ಎಲ್ಲರೂ ಕೂಡ ನೋಡುವ ಹಾಗೆ ನಡೆಸ್ತಾ ಇದೆ SIT. ಬಹುಶಃ ಅದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಈ ಒಂದು ಶೇಡ್ ನೆಟ್ ಅನ್ನ ಹಾಕಿಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ರು. ಈ ಒಂದು ಪಾಯಿಂಟ್ನಲ್ಲಿ ಯಾಕೆ ಈ ರೀತಿ ಓಪನ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಕುತೂಹಲ. ಬಹುಶಃ ಆ ಕುತೂಹಲಕ್ಕೆ ಉತ್ತರಗಳು ಸಿಗಬೇಕಷ್ಟೇ. ಆದರೆ ಎಲ್ಲವನ್ನು ಕೂಡ ಅಂದರೆ ಒಂದು ವಿಚಾರವನ್ನು ನಾವು ಈ ಒಂದು ಪಾಯಿಂಟ್ ನಂಬರ್ 13 ಅನ್ನುವಂಥದ್ದನ್ನು ಬಿಟ್ಟರೆ ಆ SIT ಕಾರ್ಯಾಚರಣೆಯನ್ನು ನಾವು ಕೇಂದ್ರೀಕರಿಸಿ ನೋಡೋದಿದ್ರೆ ಕಾರ್ಯಾಚರಣೆ ಹೇಗಿರುತ್ತೆ ಅಥವಾ ಒಂದು ಉತ್ಖನನ ಅಂತ ಬಂದಾಗ ಅಲ್ಲಿ ಏನೆಲ್ಲ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಇದನ್ನ ಬಹುಶಃ ತಿಳಿದುಕೊಳ್ಳುವಂತಹ ಅವಕಾಶ ಈ ಒಂದು ಪಾಯಿಂಟ್ ನಂಬರ್ 13ರ ಮೂಲಕ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಅಂದರೆ ಈ ಹಿಂದೆ ನಾವು ಗಮನಿಸಿದ್ವಿ, ಅವರು ಬೆಳ್ತಂಗಡಿ SIT ಕಚೇರಿಯಿಂದ ಬರ್ತಾರೆ, ನಿಗದಿಪಡಿಸಿದಂತಹ ಸ್ಪಾಟ್ ಏನಿದೆ ಅದರ ಸಮೀಪ ಇಳಿದುಕೊಳ್ತಾರೆ, ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ನೇರವಾಗಿ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋದ ಬಳಿಕ ಒಂದಷ್ಟು ಸಮಾಲೋಚನೆಗಳನ್ನು ನಡೆಸುವಂಥದ್ದು ನಮಗೆ ಕಂಡು ಬರ್ತಾ ಇತ್ತು. ಆದರೆ ಅಲ್ಲಿ ಅದು ಸಮಾಲೋಚನೆಯನ್ನು ನಡೆಸುವಂಥದ್ದಲ್ಲ, ಸಮಾಲೋಚನೆಯೇ, ಆದರೆ ಅದು ಸಾಕ್ಷಿ ದೂರುದಾರ ವಿವರಿಸುವಂಥದ್ದು. ಅಂದರೆ ನಾನು ಇಂತಹ ಜಾಗದಲ್ಲಿ ಹೂತಿದ್ದೇನೆ ಅಥವಾ ಇಂತಹ ಜಾಗದಲ್ಲಿ ಅಗಿಬೇಕು, ಇಂತಹ ಜಾಗದಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ತೋರಿಸುವಂಥದ್ದು. ಆತ ತೋರಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡುವಂತಹ ಕೆಲಸಗಳಾಗುತ್ತೆ. ಆ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ತನಿಖಾಧಿಕಾರಿ ದಯಾಮ ಅವರ ಜೊತೆಗಿರ್ತಾರೆ, AC ಸ್ಟೆಲ್ಲಾ ವರ್ಗೀಸ್ ಅವರು, ಸಕ್ಷಮ ಪ್ರಾಧಿಕಾರದ ಅಧಿಕಾರಿ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇರ್ತಾರೆ, ಜೊತೆಗೆ ಪಂಚರು ಕೂಡ ಇರ್ತಾರೆ. ಸೊ ಇವರೆಲ್ಲರ ಸಮ್ಮುಖದಲ್ಲಿ ಆತ ತೋರಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಅಲ್ಲಿ ಮಾಡಿಕೊಳ್ತಾರೆ. ಸೊ ಅದಾದ ಬಳಿಕ ಉತ್ಖನನ ಮಾಡುವಂತಹ ಕೆಲಸ ನಡೆಯುತ್ತೆ. ಈ ವಿಚಾರಗಳು ಹೇಗಾಗುತ್ತೆ ಅನ್ನುವಂಥದ್ದನ್ನ ನಾವು ಹೇಗೆ ಹೇಳಿದ್ವಿ ಅಂತ ಹೇಳಿದ್ರೆ, ಈ ಎಲ್ಲ ದೃಶ್ಯಗಳನ್ನ ನಾವು ನಿನ್ನೆ ಕೂಡ ಗಮನಿಸಿದ್ದೀವಿ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಓಪನ್ ಆಗಿ ಕಾಣ್ತಾ ಇತ್ತು. ಸೊ ಇವತ್ತು ಕೂಡ ಬೆಳಗ್ಗೆ ಗಮನಿಸಿದ್ವಿ, AC ಅವರು ಬಂದಿರಲಿಲ್ಲ. ಸೊ AC ಅವರ ನಿರ್ದೇಶನದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್, ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ಈ ಸ್ಥಳದಲ್ಲಿದ್ರು. AC ಅವರು ನಿರ್ವಹಿಸಬೇಕಾದಂತಹ ಜವಾಬ್ದಾರಿಯನ್ನ ಇವತ್ತು ತಹಶೀಲ್ದಾರ್ ಅವರು ನಿರ್ವಹಣೆ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ನಾವು ದೃಶ್ಯವನ್ನ ಗಮನಿಸಿಕೊಂಡು ನಾವು ಅರ್ಥ ಮಾಡಿಕೊಂಡಿರುವಂಥದ್ದು. ಸೊ ಅದನ್ನ ಈಗ ನಾವು ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅಲ್ಲಿ ಮೊದಲಿಗೆ ಈ ರೀತಿ ಸಾಕ್ಷಿ ದೂರುದಾರ ಅವರಿಗೆ ಜಾಗವನ್ನ ತೋರಿಸಿ ಆ ಒಂದು ಆತ ತೋರಿಸುವಂತಹ ಒಂದು ಚಿತ್ರಣವನ್ನ ರೆಕಾರ್ಡ್ ಮಾಡಿಕೊಂಡಂತ ಬಳಿಕ ಆ ಮಾರ್ಕ್ ಮಾಡಿರುವಂತಹ ಜಾಗ ಏನಿದೆ ಅದನ್ನ ಅಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಅಗೆದಂತಹ ಸಂದರ್ಭದಲ್ಲಿ ಏನಾದರೂ ಸಿಕ್ಕರೆ ಅದನ್ನ ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡಿ ಸ್ಯಾಂಪಲಿಂಗ್ ಮಾಡಿ ಅದನ್ನ ಪ್ರಯೋಗಾಲಯಕ್ಕೆ ಕಳುಹಿಸುವಂತ ನಿಟ್ಟಿನಲ್ಲಿ ಆ ಸ್ಥಳದಲ್ಲೇ ಸೀಲ್ ಮಾಡಿ ಅದನ್ನ ತರುವಂತಹ ಕೆಲಸಗಳಾಗುವಂಥದ್ದು. ಇಲ್ಲದೇ ಇದ್ರೆ ಈ ರೀತಿ ನಿನ್ನೆಯ ಒಂದು ಚಿತ್ರಣವನ್ನ ಆಧರಿಸಿ ಹೇಳೋದಿದ್ರೆ, ಅಗೆದಂತಹ ಸಂದರ್ಭದಲ್ಲಿ ಏನು ಕೂಡ ಸಿಗದೆ ಹೋದ್ರೆ ಒಂದು ಹಂತದಲ್ಲಿ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಒಂದು ಮಣ್ಣಿನ ಮಾದರಿಯನ್ನ ಈ ಒಂದು ಸೋಕೋ ಇರ್ಬೋದು, FSL ಸಿಬ್ಬಂದಿಗಳು ಸಂಗ್ರಹ ಮಾಡುವಂಥದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಬಹುಶಃ ಇದೆಲ್ಲವೂ ಕೂಡ ಈ ಹಿಂದಿನ ಪಾಯಿಂಟ್ಗಳಲ್ಲೂ ಕೂಡ ನಡೆದಿರಬಹುದು. ಅಂದ್ರೆ ಅಗೆತಾ ಇದ್ದ ಹಾಗೆ ಆ ಮಣ್ಣಿನಲ್ಲಿ ಏನಾದ್ರೂ ಅಂಶಗಳು ಕಂಡು ಬರುತ್ತಾ, ಅಂದ್ರೆ ಕಳೆ ಬರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳು ಅವಶೇಷಗಳು ಸಿಗದೇ ಇದ್ರು ಮಣ್ಣಿನಲ್ಲಿ ಏನಾದ್ರೂ ಅದಕ್ಕೆ ಪೂರಕವಾದ ಅಂಶಗಳು ಕಂಡು ಬರುತ್ತಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಒಂದು ವಿಚಾರವೂ ಕೂಡ ಇರಬಹುದು. ಒಟ್ಟಿನಲ್ಲಿ ಅಲ್ಲಿ ಮಣ್ಣಿನ ಒಂದು ಮಾದರಿಯನ್ನ ಸ್ಯಾಂಪಲ್ ಅನ್ನ ಒಂದಷ್ಟು ಸಂಗ್ರಹ ಮಾಡುವಂಥದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಸೊ
ಅದಾದ ಬಳಿಕ ಕಾರ್ಯಾಚರಣೆ ಒಂದು ನಿಗದಿತ ಒಂದು ಆಳದವರೆಗೆ ಒಂದು ನಿಗದಿತ ಒಂದು ಮಿತಿಯವರೆಗೂ ಕೂಡ ಒಂದು ಅಗೆಯುವಂತಹ ಒಂದು ಪ್ರಕ್ರಿಯೆಯನ್ನ ಮುಗಿಸಿದಂತ ಬಳಿಕ ಯಾವುದು ಸಿಗ್ಲಿಲ್ಲ ಅಂತ ಆದ್ರೆ ಮತ್ತೆ ಈ ಒಂದು ಜಾಗವನ್ನ ಮುಚ್ಚುವಂತ ನಿಟ್ಟಿನಲ್ಲಿ ಮುಂದಾಗುವಂಥದ್ದು. ಸೊ ಅದಕ್ಕೂ ಮುನ್ನ ಕೂಡ ಮುಚ್ಚುವಂತಹ ಕಾರ್ಯಾಚರಣೆಗೂ ಮುನ್ನವೂ ಕೂಡ ಒಂದು ಹೇಳಿಕೆಯನ್ನ ದಾಖಲು ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ನಿನ್ನೆ ಗಮನಿಸಿದ್ದೇವೆ. ಸೊ ಎಲ್ಲವೂ ಕೂಡ ಓಪನ್ ಆಗಿ ನಮಗೆ ಕಂಡು ಬಂದಿರುವಂತಹ ವಿಚಾರಗಳು. ಸೊ ಯಾವುದೇ ರೀತಿಯಲ್ಲೂ ಶೇಡ್ ನೆಟ್ ಆಗಲಿ ಬೇರೆ ಯಾವುದೇ ರೀತಿಯ ಒಂದು ಪರದೆ ಅಥವಾ ತೆರೆಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿರದ ಹಿನ್ನೆಲೆಯಲ್ಲಿ ಆ ಎಲ್ಲ ದೃಶ್ಯಗಳನ್ನು ಕೂಡ ನಾವು ನೇರವಾಗಿ ಈ ಒಂದು ನೇರ ಪ್ರಸಾರದಲ್ಲಿ ಗಮನಿಸಿದ್ವಿ. ಸೊ ಅದಾದ ಬಳಿಕ ಈ ಒಂದು ಪಾಯಿಂಟ್ ಅನ್ನ ಮುಚ್ಚುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಟ್ಟು ಮತ್ತೆ ಆ ಒಂದು ಪಾಯಿಂಟ್ ಅನ್ನ ಸೀಲ್ ಮಾಡಿ ಮಣ್ಣು ಹಾಕಿ ಸೀಲ್ ಮಾಡಿದಂತಹ ಬಳಿಕ ವಾಪಸ್ ಆ ಪಾಯಿಂಟ್ ಅನ್ನ ಮುಚ್ಚಿದ ಬಗ್ಗೆಯೂ ಕೂಡ ಮಹಜರು ಮಾಡಿಕೊಂಡು ಸಾಕ್ಷಿ ದೂರುದಾರ, ತನಿಖಾಧಿಕಾರಿ ಜೊತೆಗೆ ಸಕ್ಷಮ ಪ್ರಾಧಿಕಾರದ ಅಧಿಕಾರಿ ಎಸಿ ಅವರು ಅವರ ಒಂದು ಜೊತೆಗೆ ನಿಂತು ಆ ಒಂದು ಫೋಟೋವನ್ನ ತೆಗೆದಿರುವಂಥದ್ದನ್ನ ಕೂಡ ನಾವು ನಿನ್ನೆ ಗಮನಿಸಿದ್ದೇವೆ. ಸೊ ಅದೆಲ್ಲವನ್ನು ಕೂಡ ಮುಗಿಸಿಕೊಂಡು ಅಧಿಕಾರಿಗಳು ಆ ಸ್ಥಳದಿಂದ ವಾಪಸ್ ಬರುವಂಥದ್ದು. ಅಂತ ಹೇಳಿದ್ರೆ ಹೋಗಿ ಅಗೆದ್ರು ಅಲ್ಲಿ ಏನು ಸಿಗ್ಲಿಲ್ಲ ಹಾಗೆ ಮಣ್ಣು ಹಾಕಿದ್ರು ವಾಪಸ್ ಬಂದ್ರು ಅನ್ನುವಂಥದ್ದಲ್ಲ. ಒಂದು ಉತ್ಖನನ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಕ್ರಿಯೆಗಳಿದೆ, ಇಷ್ಟೆಲ್ಲ ಪ್ರಾಸೆಸ್ಗಳಿದೆ. ಸೊ ನಾವು ಸಾಮಾನ್ಯವಾಗಿ ಚರ್ಚೆಗಳಾಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಿದ್ದೇವೆ. ಒಂದು ಹೊಂಡವನ್ನು ಅಗೆಯೋದಕ್ಕೆ ಒಂದು ಇಡೀ ದಿನ ಬೇಕಾ? ಕೆಲವೊಂದು ಪಾಯಿಂಟ್ಗಳ ಕಾರ್ಯಾಚರಣೆ ಒಂದೇ ಪಾಯಿಂಟ್ಗೆ ಸೀಮಿತ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಜಾಗವನ್ನು ಉತ್ಖನನ ಮಾಡೋದಕ್ಕೆ ಒಂದು ದಿನ ಬೇಕಾ ಇತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಬಹುಶಃ ಅದಕ್ಕೆ ಉತ್ತರ ನಿನ್ನೆಯ ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಜಾಗದ ಉತ್ಖನನ ಅಂತ ಹೇಳಿದ್ರೆ ಎಷ್ಟೆಲ್ಲ ಕೆಲಸಗಳಿದೆ, ಎಷ್ಟೆಲ್ಲ ಪ್ರಕ್ರಿಯೆಗಳಿದೆ, ಏನೆಲ್ಲ ಸ್ಟೆಪ್ಸ್ಗಳನ್ನ ಅವರು ಫಾಲೋ ಮಾಡಬೇಕಾಗುತ್ತೆ, ಎಲ್ಲವನ್ನು ಕೂಡ ನಾವು ನಿನ್ನೆಯ ಒಂದು ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡಿ ಅರ್ಥ ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಇನ್ನು ಸ್ಯಾಂಪಲ್ಗಳು ಅಥವಾ ಅಲ್ಲಿ ಕಳೆ ಬರಕ್ಕೆ ಸಂಬಂಧಪಟ್ಟಂತ ಏನಾದರೂ ವಸ್ತುಗಳು ಸಿಕ್ಕರೆ ಅದು ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ನೋಡಿಲ್ಲ. ಯಾಕಂತ ಹೇಳಿದ್ರೆ ನಿನ್ನೆಯ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಕಳೆ ಬರಕ್ಕೆ ಸಂಬಂಧಿಸಿದ ವಸ್ತುಗಳು ಸಿಗಲಿಲ್ಲ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಅದನ್ನ ಕಲೆಕ್ಟ್ ಮಾಡುವಂತಹ ಪ್ರೊಸೆಸ್ ಹೇಗಿರುತ್ತೆ ಅಥವಾ ಅಲ್ಲಿ ಯಾವೆಲ್ಲ ಆಯಾಮಗಳಲ್ಲಿ ಆ ಒಂದು ವಿಚಾರವನ್ನ ಗಮನಿಸ್ತಾರೆ, ಹೇಗೆಲ್ಲ ಅದನ್ನ ಕಲೆಕ್ಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಏನೆಲ್ಲ ವಿಧಾನಗಳನ್ನ ಅನುಸರಣೆ ಮಾಡಲಾಗುತ್ತೆ ಇದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದ್ಯಾವುದನ್ನು ಕೂಡ ನೇರವಾಗಿ ನೋಡುವಂತ ಅವಕಾಶಗಳು ಇದುವರೆಗೂ ಕೂಡ ಸಿಗಲಿಲ್ಲ. ಈ ಹಿಂದೆ ಒಂದು ಪಾಯಿಂಟ್ ಅಲ್ಲಿ ಏನೋ ಕಳೆ ಬರ ಸಿಕ್ಕಿತ್ತು, ಪಾಯಿಂಟ್ ನಂಬರ್ 6. ಆ ಒಂದು ಪಾಯಿಂಟ್ ನಂಬರ್ 6 ಕೂಡ ಆ ಒಂದು ನದಿಯ ತಟದಲ್ಲಿ ಅರಣ್ಯ ಭಾಗದ ಒಳಭಾಗದಲ್ಲಿದ್ದಂತಹ ಪ್ರದೇಶ. ಸೊ ಹಾಗಾಗಿ ಅಲ್ಲಿನ ಆಕ್ಟಿವಿಟೀಸ್ ಯಾವುದು ಕೂಡ ಅಷ್ಟೊಂದು ಸ್ಪಷ್ಟವಾಗಿ ನಮಗೆ ಕಂಡು ಬಂದಿಲ್ಲ. ಅಲ್ಲಿನ ಒಂದಷ್ಟು ಚಲನವಲನಗಳು ಕಂಡು ಬಂದಿದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಸ್ಪಷ್ಟವಾಗಿ ಅರ್ಥವಾಗುವ ಹಾಗೆ ಯಾವುದೇ ರೀತಿಯ ದೃಶ್ಯಗಳನ್ನು ಕೂಡ ನಾವು ನೋಡೋಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ ಅವಕಾಶಗಳಿಲ್ಲ ಅಲ್ಲಿಗೆ ಹೋಗುವಂಥದ್ದು. ಸೊ ಎಲ್ಲವನ್ನು ಕೂಡ ಮರೆಯಲ್ಲಿ ಆ ಒಂದು ಗೌಪ್ಯತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ಈ ಎಲ್ಲ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ರು. ಆದರೆ ಈಗ ನಿನ್ನೆಯ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 13ರ ಮೊದಲ ಅರ್ಧದ ಒಂದು ಕಾರ್ಯಾಚರಣೆ ಮತ್ತು ಈಗ ಇವತ್ತು ನಡೀತಾ ಇರುವಂತಹ ಸೆಕೆಂಡ್ ಹಾಫ್ ಎರಡನೇ ಭಾಗದ ಕಾರ್ಯಾಚರಣೆ. ಸೊ ಈ ಎರಡೂ ಸಂದರ್ಭದಲ್ಲೂ ಕೂಡ ಅಲ್ಲೇನಾಗ್ತಾ ಇದೆ, ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ಚಲನವಲನಗಳನ್ನು ಕೂಡ ನಾವು ಅಷ್ಟೊಂದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡುವ ಹಾಗೆ ಓಪನ್ ಆಗಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ.
ಪಡೆದುಕೊಳ್ಳೋಣ. ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ? ಏನಾದ್ರೂ ಬೆಳವಣಿಗೆಗಳಿದೆಯಾ ಅನ್ನುವಂಥದ್ದು? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕಿಸಿ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತೇವೆ. ಎಸ್, ಅಲ್ಲಿನ ದೃಶ್ಯಗಳನ್ನ ಗಮನಿಸಿದ್ರೆ ಆ ಒಂದು ಎಕ್ಸ್ಕವೇಟರ್ ಅಗೆಯುವಂತ ಸಂದರ್ಭದಲ್ಲಿ ಅದು ಕಾಣದಷ್ಟರ ಮಟ್ಟಿಗೆ ಅಲ್ಲಿ ಮಣ್ಣು ರಾಶಿ ಬಿದ್ದಿದೆ. ಆಳಕ್ಕೆ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಅಲ್ಲಿ ರಾಶಿ ಬಿದ್ದಿರುವಂತಹ ಮಣ್ಣನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಹೊಂಡದಲ್ಲಿ ತುಂಬಿರುವಂತಹ ನೀರನ್ನು ಕೂಡ ಹೊರಹಾಕುವಂತಹ ಕೆಲಸ ಕೂಡ ಮತ್ತೊಂದು ಕಡೆಯಿಂದ ಸಾಗ್ತಾ ಇದೆ. ಅಂದ್ರೆ ನಿರಂತರವಾಗಿ ಅಲ್ಲಿ ನೀರು ಸಂಗ್ರಹಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಅದನ್ನ ನಿರಂತರವಾಗಿ ಪಂಪ್ ಮಾಡಿ ಹೊರಹಾಕುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡಿದ್ರೆ ಓರ್ವ ಸಿಬ್ಬಂದಿಯವರು ಕೊಡೆಯನ್ನು ಹಿಡಿದುಕೊಂಡು ಅಲ್ಲಿನ ಕಾರ್ಯಾಚರಣೆಯ ದೃಶ್ಯಗಳನ್ನ ರೆಕಾರ್ಡ್ ಮಾಡಿಕೊಳ್ತಾ ಇರುವಂಥದ್ದು, ಹ್ಯಾಂಡಿಕ್ಯಾಮ್ ಮೂಲಕ ರೆಕಾರ್ಡ್ ಮಾಡಿಕೊಳ್ತಾ ಇರುವಂತಹ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಸೊ ಇದು ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ, ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಒಂದು ನಿದರ್ಶನ. ಸೊ ಅಲ್ಲಿ ತಳಭಾಗದಿಂದ ಅಗೆದು ಹಾಕಿರುವಂತಹ ಮಣ್ಣನ್ನ ಎರಡೂ ಯಂತ್ರಗಳು ಈಗ ಒಂದಷ್ಟು ಬದಿಗೆ ಸರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ಬಹಳಷ್ಟು ಆಳಕ್ಕೆ ತಲುಪಿರುವಂತಹ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇನ್ನೂ ಎಷ್ಟು ಹೊತ್ತು ಈ ರೀತಿ ಒಂದು ಉತ್ಖನನವನ್ನು ಮಾಡ್ತಾರೆ, ಎಷ್ಟು ಹೊತ್ತು ಅಗಿತಾರೆ ಎನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಚರ್ಚೆಯಾದ ಹಾಗೆ ಬಹಳಷ್ಟು ಮೃತದೇಹಗಳನ್ನು ಇಲ್ಲಿ ಹೊತ್ತಿದ್ದೇನೆ ಎನ್ನುವಂಥ ಒಂದು ವಿಚಾರವನ್ನು ಸಾಕ್ಷಿ ದೂರುದಾರ ಹೇಳಿದ್ದಾರೆ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಗಳು ಕೂಡ ಇದೆ. ಇಲ್ಲಿ ಸಿಗಬಹುದಾ ಅಸ್ಥಿಪಂಜರದ ಅವಶೇಷಗಳು ಇರಬಹುದಾ ಇತ್ಯಾದಿ ಮಾತುಗಳು ಕೂಡ ಬಹಳಷ್ಟು ಹರಿದಾಡ್ತಾ ಇರುವಂಥದ್ದು. ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ಇವತ್ತಿನ ಉತ್ಖನನದಲ್ಲಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ಇದರ ಅರ್ಧ ಭಾಗವನ್ನ ಅಗೆಯುವಂತಹ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಳೆಬರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕಂಡು ಬಂದಿರಲಿಲ್ಲ. ಸೊ ಈಗ ಇನ್ನರ್ಧ ಭಾಗವನ್ನ ಇನ್ನೊಂದಷ್ಟು ಜಾಗವನ್ನ ಅಗೆದು ಉತ್ಖನನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಅಲ್ಲಿ ಏನು ಯಂತ್ರ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದೆ ಅದರ ಹಿಂಭಾಗದಲ್ಲಿ ಕೂಡ ಒಂದು ವಿದ್ಯುತ್ ಕಂಬ ಇರುವಂಥದ್ದನ್ನು ನೀವು ನೋಡಬಹುದು. ಅದರ ಜೊತೆಗೆ ಮಧ್ಯಭಾಗದಲ್ಲಿ ಕೂಡ 2 ಜೋಡಿ ವಿದ್ಯುತ್ ಕಂಬಗಳಿದೆ. ಅದರ ಸ್ವಲ್ಪವೇ ದೂರದಲ್ಲಿ ನಿನ್ನೆ ಉತ್ಖನನ ನಡೆದಂತಹ ಜಾಗದ ಪಕ್ಕದಲ್ಲಿ ಇನ್ನೊಂದು ಒಂಟಿ ವಿದ್ಯುತ್ ಕಂಬ ಕೂಡ ಇರುವಂಥದ್ದು. ಸೊ 4-5 ವಿದ್ಯುತ್ ಕಂಬಗಳು ಕೂಡ ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿರುವಂತಹ ಜಾಗದಲ್ಲಿ ಇರುವಂಥದ್ದು. ಮಳೆ ಬರ್ತಾ ಇದೆ. ಆ ಮಳೆಯಿಂದ ಆಶ್ರಯವನ್ನ ಪಡೆಯೋದಿಕ್ಕೆ ಕೊಡೆ ಹಿಡ್ಕೊಂಡು ಎಲ್ಲರೂ ಕೂಡ ನಿಂತಿದ್ದಾರೆ. ಇ.ಸಿ. ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಅಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾರೆ ಕಾರ್ಯಾಚರಣೆಯ ದೃಶ್ಯಗಳನ್ನ. ಜೊತೆಗೆ ಕಾರ್ಮಿಕರು ಕೂಡ ಅಲ್ಲಿ ನಿಂತುಕೊಂಡು ಗಮನಿಸ್ತಾ ಇದ್ದಾರೆ. ಅವರ ಅವಶ್ಯಕತೆ ಬಿದ್ದರೆ ಕಾರ್ಯಾಚರಣೆಯಲ್ಲಿ
ತೊಡಗಿಕೊಳ್ಳೋದಕ್ಕೆ ಅವರು ಕೂಡ ಸನ್ನದ್ಧರಾಗಿ ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಎರಡೂ ಯಂತ್ರಗಳು ಬಹುಶಃ ಮಿನಿ ಎಕ್ಸ್ಕವೇಟರ್ನ ಒಂದು ಆರ್ಮ್ನ ಒಂದಷ್ಟು ಭಾಗ ಮಾತ್ರ ನಮಗೆ ಕಾಣ್ತಾ ಇದೆ ಆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಸಂಪೂರ್ಣವಾಗಿ ರಾಶಿ ಬಿದ್ದಿರುವಂತಹ ಮಣ್ಣು, ಆ ಮಣ್ಣಿನ ಆ ಭಾಗದಲ್ಲಿ ಎರಡೂ ಬದಿಯಲ್ಲೂ ಕೂಡ ಮಣ್ಣನ್ನು ರಾಶಿ ಹಾಕುವಂಥ ಕೆಲಸಗಳಾಗಿದೆ. ಈಗಾಗಲೇ ಎರಡೂ ಬದಿಗೂ ಕೂಡ ಮಣ್ಣನ್ನು ರಾಶಿ ಹಾಕಿದ್ದಾರೆ. ಅದರ ನಡುವಿನಲ್ಲಿದೆ ಈ ಒಂದು ಪಾಯಿಂಟ್. ಆ ಒಂದು ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ನಡೀತಾ ಇರುವಂಥದ್ದು ಪ್ರಾಥಮಿಕ ಹಂತದ ತನಿಖೆ. ಯಾಕಂತ ಹೇಳಿದರೆ ಯಾವುದೇ ತನಿಖೆಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯದಾಗಿ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಈಗ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯದಾಗಿ ಸಾಕ್ಷ್ಯ ಸಂಗ್ರಹದ ಕೆಲಸ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಈಗ ಉತ್ಖನನವನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ ಉತ್ಖನನದಲ್ಲಿ ಏನಾದರೂ ಸಿಕ್ಕರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯೋಗಾಲಯಕ್ಕೆ ಕಳುಹಿಸಿ ಅದರಲ್ಲಿ ಬರುವಂತಹ ವರದಿಗಳ ಆಧಾರದಲ್ಲಿ ಮುಂದಿನ ತನಿಖೆಯನ್ನು SIT ಮಾಡುವಂಥದ್ದು. ಸೊ ಈಗ ಆ ಒಂದು ಪಾಯಿಂಟ್ ನಂಬರ್ 6 ಮತ್ತು ಸಾಕ್ಷಿ ದೂರುದಾರ ತೋರಿಸಿದ ಹೊಸತೊಂದು ಪಾಯಿಂಟ್, ಅಂದರೆ ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲಿ ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿದ್ದಂಥ ಒಂದು ಪಾಯಿಂಟ್ನಲ್ಲಿ ಅಸ್ಥಿಪಂಜರದ ಒಂದಷ್ಟು ಭಾಗಗಳು ಪತ್ತೆಯಾಯಿತು ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಕಳೆಬರದ ಅಂಶಗಳು ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಈಗ ಆತ ತೋರಿಸಿದಷ್ಟು ಜಾಗಗಳನ್ನು ಅಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು ಏನು ಅಂತ ಹೇಳಿದರೆ 13 ಪಾಯಿಂಟ್ಗಳನ್ನು ಮೊದಲಿಗೆ ಉತ್ಖನನ ಮಾಡ್ತಾರೆ, ಆ ಬಳಿಕ ಮುಂದಿನ ತೀರ್ಮಾನ ಏನು ಇತ್ಯಾದಿಗಳೆಲ್ಲವನ್ನು ಕೂಡ ಕೈಗೊಳ್ತಾರೆ ಅನ್ನುವಂಥ ಒಂದು ಮಾತುಗಳು ಹರಿದಾಡ್ತಾ ಇತ್ತು. ಆದರೆ ಪಾಯಿಂಟ್ ನಂಬರ್ 13ರ ಉತ್ಖನನ ಬಾಕಿ ಇರುವ ಹಾಗೆಯೇ ಇನ್ನಿತರ ಪಾಯಿಂಟ್ಗಳಿಗೆ ತೆರಳಿ, ಅಂದರೆ ಅಲ್ಲೇ ಮಹಜರು ಮಾಡಿ ಅಲ್ಲೇ ಉತ್ಖನನ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿ, ಬಂಗ್ಲಗುಡ್ಡೆ ಅರಣ್ಯ ಭಾಗದ ಮೇಲ್ಭಾಗದಲ್ಲಿ ಪಾಯಿಂಟ್ ನಂಬರ್ 14 ಎನ್ನುವಂಥ ಒಂದು ಹೊಸ ಜಾಗವನ್ನು ಸಾಕ್ಷಿ ದೂರುದಾರ ತೋರಿಸಿದ ಹಿನ್ನೆಲೆಯಲ್ಲಿ ಗುರುತು ಮಾಡಿಕೊಂಡು ಅಲ್ಲೂ ಕೂಡ ಉತ್ಖನನವನ್ನು ಮಾಡಿದರು. ಸೊ ಆ ಒಂದು ಪಾಯಿಂಟ್ನಲ್ಲೂ ಕೂಡ ಯಾವುದೇ ಕಳೆಬರಕ್ಕೆ ಸಂಬಂಧಪಟ್ಟಂಥ ಅವಶೇಷಗಳು ಪತ್ತೆಯಾಗಲಿಲ್ಲ. ಆ ಬಳಿಕ ಆಗಸ್ಟ್ 8ರಂದು ಕಲ್ಲೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ನ ಗೋಂಕ್ರತ್ತಾರ್ ಎನ್ನುವಂತಹ ಒಂದು ಅರಣ್ಯ ಭಾಗದಲ್ಲಿ, ದಟ್ಟ ಅರಣ್ಯ ಭಾಗದಲ್ಲೂ ಕೂಡ ಪಾಯಿಂಟ್ ನಂಬರ್ 15 ಎನ್ನುವಂತಹ ಒಂದು ಹೊಸ ಜಾಗವನ್ನು ಗುರುತಿಸಿ ಅಲ್ಲೂ ಕೂಡ ಉತ್ಖನನ ಮಾಡುವಂತಹ ಕೆಲಸಗಳಾಯಿತು. ಸೊ ಅಲ್ಲೂ ಕೂಡ ಯಾವುದೇ ಕಳೆಬರಗಳಾಗಲಿ ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಗಲಿಲ್ಲ. ಸೊ ಅಲ್ಲಿಂದ ವಾಪಸ್ಸಾದರು. ಅದಾದ ಬಳಿಕ ಆಗಸ್ಟ್ 9ರಂದು ಹೊಸ ಜಾಗ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆ, ಆ ರಸ್ತೆಯ ಒಂದು ತಿರುವಿನಲ್ಲಿ ಗುರುತಿಸಿದಂತಹ ಒಂದು ಪಾಯಿಂಟ್, ರಸ್ತೆಯ ಪಕ್ಕದಲ್ಲೇ ಇದ್ದಂತಹ ಪಾಯಿಂಟ್ಗೆ ತೆರಳಿ ಅಲ್ಲೂ ಕೂಡ ಶೋಧವನ್ನು ನಡೆಸಿದರು. ಆ ಒಂದು ಪಾಯಿಂಟನ್ನು ಪಾಯಿಂಟ್ ನಂಬರ್ 16 ಅನ್ನುವಂತಹ ಹಾಗೆ ಗುರುತು ಮಾಡಿಕೊಂಡು ಶೋಧವನ್ನು ನಡೆಸಿದರು. ಜೊತೆಗೆ ಅದರ ಪಕ್ಕದಲ್ಲೇ ಇನ್ನೊಂದು ಪಾಯಿಂಟನ್ನು ಕೂಡ ಶೋಧ ನಡೆಸಿದರು. ಅಂದರೆ ಆ ಒಂದು ಪಾಯಿಂಟಲ್ಲಿ ಏನು ಸಿಗಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಇಳಿಜಾರು ಪ್ರದೇಶ ಇನ್ನೊಂದು ಪಾಯಿಂಟ್ನಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಿದರು. ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ನಡೆಸಿ ಅಲ್ಲೂ ಕೂಡ ಏನು ಸಿಗಲಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ವಾಪಸ್ಸಾದರು. ಸಾಕ್ಷಿ ದೂರುದಾರ ಅತ್ತ ಕಡೆ ಹೋಗಿದ್ದಂಥವರು ಈಗ ವಾಪಸ್ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಮರಳಿ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸುವಂತಹ ಕೆಲಸವನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಅವಶ್ಯಕತೆ ಬಿದ್ದಾಗ ಆಪರೇಟರ್ಗಳಿಗೆ, ಈ ಒಂದು ಯಂತ್ರದ ಆಪರೇಟರ್ಗಳು ಯಾರಿದ್ದಾರೆ ಅವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಕೆಲಸವನ್ನು ಕೈಸನ್ನೆಯ ಮೂಲಕ ತೋರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಇವತ್ತು ಪಾಯಿಂಟ್ ನಂಬರ್ 13ರ 2ನೇ ಹಂತದ ಕಾರ್ಯಾಚರಣೆ ನಡೀತಾ ಇದೆ.
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಈ ನಡುವೆ ಒಂದಿಬ್ಬರು ದೂರನ್ನ ಕೂಡ ಕೊಟ್ಟಿರುವಂತದ್ದು. ಮೊದಲನೇದಾಗಿ ಜಯಂತ ಟಿ ಎನ್ನುವಂಥವರು ಕೂಡ ಒಂದು SITಗೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಪದ್ಮಲತಾ ಪ್ರಕರಣದ ತನಿಖೆಯನ್ನು ಕೂಡ ಮರು ತನಿಖೆ ಮಾಡಬೇಕು, ಮುಖ್ಯವಾಗಿ ಅವರ ಒಂದು ಮೃತದೇಹವನ್ನ ದಫನ ಮಾಡಿರುವಂತಹ ಜಾಗದಲ್ಲಿ ಉತ್ಖನನ ಮಾಡಿ ಮರು ತನಿಖೆ ಮಾಡಬೇಕು ಎನ್ನುವಂತಹ ಆಗ್ರಹಗಳು ವ್ಯಕ್ತವಾಗಿತ್ತು. ಅದರ ಜೊತೆಗೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಾಕ್ಷಿಗಳನ್ನ, ಅಂದರೆ ಈಗ ಅನಾಮಿಕ ದೂರುದಾರ ಕೊಟ್ಟಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ಒಂದಷ್ಟು ಮಂದಿಯನ್ನ ಕರೆಸಿಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಈ ನಡುವೆ ಈಗ ಅನಾಮಿಕನ ಕುರಿತು ಇನ್ನಿಬ್ಬರು ಸಾಕ್ಷಿಗಳು ಸಾಕ್ಷ್ಯವನ್ನ ಹೇಳೋದಕ್ಕೆ ಬಂದಿದ್ದಾರೆ. SIT ಕಚೇರಿಗೆ ಆಗಮಿಸಿದ್ದಾರೆ. SIT ಕಚೇರಿಗೆ ಇಬ್ಬರು ಹಾಜರಾಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. SIT ಮುಂದೆ ಪುರಂದರಗೌಡ ಹಾಗೂ ತುಕಾರಾಮ್ ಎನ್ನುವವರು ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅವರ ಹೇಳಿಕೆ ಏನು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿಕೊಂಡು ಬರೋಣ. ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮಹಂತಿಯವರ ಹತ್ರ ಮಾತಾಡಿದ್ವಿ. ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು 40 ವರ್ಷದಿಂದ ಅಂಗಡಿ ಇತ್ತು. ನಾನು 2003ರಿಂದ 2017 ತನಕ ಅಂಗಡಿಯಲ್ಲಿ ಇದ್ದೆ. ಆವಾಗ ನಾನು ಅಲ್ಲಿ ತುಂಬ ಹೆಣದ ಹೂತಾಕೋದನ್ನು ನೋಡಿದ್ದೇನೆ. ಆ ಸ್ಥಳದಲ್ಲಿ ಯಾರು ಹೂತಾಕ್ತಿದ್ರು? ಅಲ್ಲಿ ಕೆಲಸಕ್ಕಿದ್ರು, ಕಸ ಗುಡಿಸೋರು ಒಂದು 3-4 ಜನ ಇದ್ದರು. ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ, ಅದೇ ಥರ ಒಂದು ವ್ಯಕ್ತಿ ನಾನು ನೋಡಿದ್ದೇನೆ ಅಲ್ಲಿ. ಅದೇ ಥರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರ್ಬೋದಂತ ನಮಗೊಂದು ಅನಿಸಿಕೆ ಇದೆ. ಅಲ್ಲ, ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂಥ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ? ಇದೆ ಸರ್, ಹೋಲಿಕೆ ಇದೆ. ಅದೇ ಥರ ಇದ್ದಾನೆ ಸರ್. ಅದು ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ಥರ ಇದ್ದಾನೆ. ಈಗ ಅವನು 98 ಇಸವಿಯಿಂದ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ. ಹೆಸರು ಏನಾದರೂ ಗೊತ್ತಿದೆಯಾ? ಹೆಸರು ನಮಗೆ ಅವಾಗ ಗೊತ್ತಿದೆ, ಅದು ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ. ಅಲ್ಲ, ಅವ ಯಾರು? ಅಲ್ಲ, ಇವ ಅಲ್ದಿದ್ರೆ ಅವ ಯಾರು? ಇಲ್ಲ, ಅದು ಹೇಳಕ್ ಬರೋದಿಲ್ಲ ಸರ್. ಅದೀಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ. ಅದು SIT ತನಿಖೆ ಆಗ್ತಿದೆ. ನೀವು ನೋಡ್ತಾ ಇದ್ರು ಅಂದ್ರೆ ಏನ್ ನೋಡ್ತಾ ಇದ್ರಿ ಹೇಳಿ? ನೋಡ್ತಾ ಇದ್ದಾನೆಲ್ಲ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ 1 ಪಾಯಿಂಟ್ ಒಂದು ಮಾಡಿದ್ದಾರಲ್ಲ ಸರ್, ಅಲ್ಲಿ ಏನೋ ಊಟ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್. ನೇತ್ರಾವತಿ ಸ್ನಾನಘಟ್ಟದ ಹತ್ರನೇ ಇತ್ತು, ಅವಾಗ ನಾನು ನೋಡಿದ್ದೇನೆ. ಅಲ್ಲಿ ಎಷ್ಟು ಜನ ಇದ್ರು ಎಲ್ಲ ಹೇಳಿ ಕ್ಲಿಯರ್ ಆಗಿ. ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸತಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು, ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಒಬ್ಬರೇ ಬರ್ತಾಯಿದ್ರೆ ಅದ್ರ ಜೊತೆ ಯಾರ್ಯಾರು ಬರ್ತಾರೆ? ಊಟ ಹಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ. ಇವ್ರು ಹೇಳುದು ನಾನು ಒಬ್ಬನೇ ಅಂತ, ಯಾರು ಇಲ್ಲ, ನಾನು ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ. ಪೊಲೀಸ್ ಏನು ಇದ್ದದ್ದು ನಾನು ನೋಡಲಿಲ್ಲ ಸರ್. ಇಲ್ಲ ಕಾಣಲಿಲ್ಲ ಸರ್. ಡಾಕ್ಟರ್ ಇದ್ದ ಸಹ ನಾನು ನೋಡಲಿಲ್ಲ. ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ಇದ್ದ ನೋಡಲಿಲ್ಲ. ಮತ್ತೆ ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದೆ. ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ 13ನೇ ಪಾಯಿಂಟ್. ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು. ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಕೂತಾಕೋದನ್ನು ನೋಡಿದ್ದೇನೆ. ಒಬ್ಬನೇ ಹೂಳುತ್ತಾ ಅಥವಾ ತುಂಬ ಜನ ಇರ್ತಾರ? ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದ್ದೇನೆ ನಾನು. ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು, ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್. ಅಲ್ಲಿ ಮಣ್ಣು ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್. ಹಾಗೆ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ 6ನೇ ತಾರೀಕಿಗೆ ಇಲ್ಲಿ SIT ಆಫೀಸಿಗೆ ಬಂದಿದ್ದೆ. ಆಗ ಸಾಹೇಬರು ಪ್ರಣಬ್ ಮಹಂತಿ ಸರ್ ಹೇಳಿದರು, ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್, ನೀವು ಒಂದು ಹಿಂಬಾರ ಲೆಟ್ರ್ ಕೊಡಿ ಸರ್ ಅಂತ ಹೇಳಿದ್ದೆ. ಹಿಂಬಾರ ಲೆಟ್ರ್ ಕೊಟ್ಟಿದ್ದಾರೆ. ಅದನ್ನು ಹೋಗಿ ನಾವು 8ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ. ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಿದೆ. ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹೂಳೋ ಥರ ಇತ್ತಾ ಅಥವಾ ರಾಜರೋಷವಾಗಿ? ಇಲ್ಲ, ನನಗೆ ಕದ್ದು ಮುಚ್ಚಿ ಹೂಳೋ ಥರನೇ ಕಂಡಿತ್ತಲ್ಲಿ ಸಂಜೆ 5 ಗಂಟೆಗೆ. ಹೌದು ಸರ್. ಅದು ಹೇಗೆ ಜನ ಓಡಾಡೋ? ಇಲ್ಲ, ಅದು ಜನ ಓಡಾಡೋ ಸ್ಥಳ ಆದ್ರೆ ಸ್ವಲ್ಪ ಬಲ್ಲೆ ಥರ ಇತ್ತು ಸರ್ ಅಲ್ಲಿ, ಕಾಡಿನ ತರ ಕಂಡಿತ್ತು. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್. ಹಾಗೆ ಅವತ್ತು ನಾನು ಇಲ್ಲಿ 13 ಹತ್ರ. ಹೌದು ಸರ್. ಅವತ್ತು ನಾನು 6ನೇ ತಾರೀಕಿಗೆ ಇಲ್ಲಿಂದ ಹೊರಡಬೇಕಾದ್ರೆ 4 ಗಂಟೆ ಆಗಿದೆ. ನಾವು ಧರ್ಮಸ್ಥಳ SI ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ SI ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು. ನಾನು ಇವರು SI ಅವರು ನಮಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸಿಂದಾಗಿ ನಮ್ಮ ಮನೆ ಕಡೆ ಹೋದೆ. ಅದೇ ಅಲ್ಲಿ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು. 8ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ A1 ಆರೋಪಿ ಅಂತೇಳಿ ಅಲ್ಲಿ ಸುಮೋಟೋ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್. ಪುರಂದರಗೌಡ ಅಂತ ಹೇಳಿ ಹಾಕಿದ್ದಾರೆ. ನಾನು SI ಅವ್ರ ಹತ್ರ ಕೇಳಿದೆ, ಸರ್ ನಾನು ಆ ಸ್ಪಾಟಲ್ಲಿ ಇರಲಿಲ್ಲ ಸರ್, ನೀವು ಅಲ್ಲಿ ಇದ್ರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವ ನಾನು. ನೀವು ಅವಾಗ ಆ ಸ್ಪಾಟಲ್ಲಿ ಇದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ. ಇಲ್ಲ ನೋಡೋ, ನಾನು ಅದು ವಿಡಿಯೋದಲ್ಲಿ ಇದೆ ಅಂತ. ಸರ್ ತೋರಿಸಿ ಅಂತ ಹೇಳಿದೆ. ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ. ತೋರ್ಸಕ್ಕೆ ಅವರು ವಿಡಿಯೋ ಇಲ್ಲ ಅವರು. ಇದು ನಮಗೆ ಅನಿಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಸರ್.
ಸರಿ, ಹೆಣ ಹೂಡುವಾಗ ಹಾಂ. ಕೂತ ಮೇಲೆ ನೀವು ಆ ವ್ಯಕ್ತಿ ಹತ್ರ ಹೇಳಿಲ್ವ ಯಾವ ಹೆಣ ಅದೇನು ನೀವು ಎನ್ಕ್ವೈರಿ ಇಲ್ಲ, ಮಾಡಿದ್ರಿ? ನಾವು ಕೇಳಕ್ಕೆ ಹೋಗಲ್ಲ ಸರ್. ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ. ಇವಾಗ ಸ್ವಲ್ಪ ಧೈರ್ಯ ಬಂದಿದೆ, ಅಂದರೆ ಮುಖ್ಯಮಂತ್ರಿಗಳು ಒಂದು SIT ರಚನೆ ಮಾಡಿದ್ದಾರೆ, ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ. ನಮಗೆ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು, ಅದು ಧರ್ಮಸ್ಥಳದ ಅಂಗಡಿ ಅದು. ಈಗಿಲ್ಲ. ಇವಾಗಿಲ್ಲ ಸರ್. ಸೌಜನ್ಯ ಪ್ರಕರಣ ಆದಮೇಲೆ ಆ ಅಂಗಡಿಯನ್ನು ಡೆಮಾಲಿಷ್ ಮಾಡಿ, ನಾನು ಸೌಜನ್ಯನ ಮಾವ ನಾನು. ನಾವು ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರವನ್ನು ಎತ್ತಿರಲಿಲ್ಲ. ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್. ಎಷ್ಟು ಬಾರಿ ಹೆಣ ಹೋಗ್ತಿದ್ರು? ಒಂದು ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರು? ಹೆಣ ಉಣಂತ ಜಾಗವನ್ನು ಜಾಗವನ್ನು ನಂಬರ್ 13 ಅಂತ ಹೇಳಿದ್ರಲ್ಲಿ ಗುರುತು ಮಾಡಿರುವಂತದ್ದು. ಹೌದು, ಆಗ ಎಷ್ಟು ಸಲ ನೋಡಿದ್ರಿ? ಒಂದು ಎರಡು ಮೂರು ಸತಿ ನೋಡಿರ್ಬೋದು ಸರ್. ಮತ್ತೆ .1 ಇದೆಯಲ್ಲ ಸರ್, ಅಲ್ಲಿ ತುಂಬಾ ಸಲ ನೋಡಿದ್ದೀನಿ ಸರ್. ನಾವು ಅಂಗಡಿಯಲ್ಲೇ ಕೂತ್ಕೊಂಡಿರ್ಬೇಕು. ನೀವು ಹೇಳ್ತಿದ್ದೀರಾ .1 ಅಲ್ಲಿ ತುಂಬಾ ಸಲ ನೋಡಿದಿರ ಅಂತ. ಈಗ ಹತ್ತು ತೋರಿಸಿದ ಜಾಗದಲ್ಲಿ ಏನು ಪತ್ತೆನೇ ಆಗಿಲ್ಲ. ನಾನು ಅದೇ ಹೇಳೋದು, ನಮಗೂ ಕೂಡ ಆಶ್ಚರ್ಯ ಇರೋದು ಅದೇ. ನಾವು ನೋಡಿದೀವಿ, ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದ್ದೇನೆ ಸರ್ ಹೋಗೋದನ್ನು. ಹೌದು, ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಈಗ ಈ ಹೇಳಿರೋ ವ್ಯಕ್ತಿ 14 ಏನು ಹೋಗಿದೆ ಅಂತ ಹೇಳಿದ್ರಲ್ಲ, ಆಮೇಲೆ ಅಲ್ಲಿ ಆ ಪ್ಲೇಸ್ 1 ನಂಬರ್ ಇರೋ ಪ್ಲೇಸಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಹೋಗ್ಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಎದುರುಗಡೆ. ಬ್ಯಾಕ್ ಸೈಡಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ, ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದಿದ್ದಾರೆ. ಅಲ್ಲಿ ಒಂದು ಚೇಂಬರ್ ಮಾಡಿದ್ರು, ಅಲ್ಲಿ ಒಂದು ಹೋಟ್ಲ್ ಇತ್ತು ಸರ್, ಅದರ ಚೇಂಬರ್. ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್. ಆಮೇಲೆ ಅವಾಗ ಏನಾದರೂ ಮಣ್ಣು ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದೇನೋ ಅಂತ ನಮಗೀಗ ಅನಿಸ್ತದೆ ಸರ್. ಅದೇ ಈಗ ಏನ್ ಆಗಿರ್ಬೋದು ಅಂತ ನಿಮ್ಗೆ ಸತ್ಯ ಏನಿದೆ? ಏನ್ ಸತ್ಯ? ಯಾವ ಸರ್? ಈಗ ಹಕ್ಕುದಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತನಾ? ನಾವು ನೋಡಿರೋ ಕಾರಣ ಸತ್ಯ ಅಂತಾನೆ ಹೇಳ್ಬೇಕಲ್ಲ ಸರ್. ನೋಡಿರೋದು ಓಕೆ. ಈಗ ಅಲ್ಲಿ ಊರವರು ಕೂಡ ಹೇಳ್ತಾರೆ ಆತನ ಕೆಲಸನೇ ಅದಾಗಿತ್ತು, ತಗೊಂಡು ಹೋಗ್ತಿದ್ರು, ಊಟ ಆಗ್ತಾ ಇದ್ರು. ಪೊಲೀಸರು ಹೇಳ್ತಿದ್ರು ಇಲ್ಲೆಲ್ಲ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು, ಯಾರ್ದೋ ಅಪರಿಚಿತ ಬಾಡಿಗಳು ಸಿಗ್ತಿತ್ತು ಅಂತ ಹೇಳ್ತಿದ್ರು. ಈಗ 13 ಪಾಯಿಂಟ್ ಅಲ್ಲಿ ಹೇಳ್ದಂತ ಏನೋ ಸಿಕ್ತಿಲ್ಲ. ಈಗ ನೀವು ಬಂದು ಹೇಳ್ತೀರಾ 1ನೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ. ಹೌದು, ನಾನು ನೋಡಿರೋದನ್ನು ನೋಡಿದ್ದೇನೆ ಅಂತ ಹೇಳ್ಬೇಕಲ್ಲ ಸರ್. ಈಗ ನಾನು ಅಲ್ಲಿ ಏನು ಅವರು ಮಾಡಿದ್ದಾರೆ, ನಾವು ಅಂಗಡಿಯಲ್ಲಿ ಕೂತ್ಕೊಂಡೇ ನೋಡಿದ್ದೇನೆ. ನಾನು 14 ವರ್ಷ ಅಂಗಡಿಯಲ್ಲಿ ಇದ್ದೆ. ಈಗ ಇರೋದನ್ನು ಇನ್ನೊಬ್ರು ಹೇಳಿಕೊಟ್ಟದನ್ನು ನಾವು ಹೇಳಿಕ್ಕೆ ಬರೋದಿಲ್ಲ. ಬೇರೆ ಕಡೆ ಎಲ್ಲ ಹಾಕಿದ್ರು ಗೊತ್ತಿದೆ ನಮಗೆ. ನದಿ ಆ ಕಡೆ ಒಂದ್ಸಲ ಊತ ಹಾಕಿದ್ವನ್ನೇ, ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು. ಅದರಲ್ಲಿ ಒಂದು ವಿಚಾರ ಇದೆ, ಅದನ್ನು ನಾನು SIT ಅವ್ರ ಹತ್ರ ಹೇಳ್ತೇನೆ. ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು. ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗ್ಬೋದು ಅಂತೇಳಿ ಆ ವಿಚಾರವನಿಗೆ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ. ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ. ಸೊ ಅಂದ್ರೆ ಈಗ ನೀವು ಆ ಮುಸುಕುದಾರಿ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಾ, ನಾವು ಕೂಡ ನೋಡಿದ್ದೀವಿ ಅಂತೇಳಿ. ಹೌದು, ನಾವೀಗ ಅಲ್ಲಿ ಊತ ಹಾಕೋದನ್ನು ನೋಡಿದ್ದೇನೆ ಅಂತ ಹೇಳೋ ವಿಚಾರಕ್ಕೆ ಬಂದಿದ್ದೀವಿ. ನೀವು ನೋಡಿದ್ದು ಒಬ್ಬನೇ ಇವನೇ ಸೇಮ್ ಒಬ್ಬ ವ್ಯಕ್ತಿ, ಅದು ಕನ್ಫ್ಯೂಷನ್ ಉಂಟಾ? ಇಲ್ಲ, ಇವ ಒಬ್ಬ ವ್ಯಕ್ತಿ ಊತ ಹಾಕಿದ್ದನ್ನು ನೋಡಿದ್ದೇನೆ. ನೀವು ನೋಡಿದವನು ಇವನೇ ಕನ್ಫರ್ಮ್ ಇರ್ಬೋದು ಸರ್. ನಮಗೆ ದೇಹ ನೋಡ್ಬೇಕಾದ್ರೆ ಇವನ್ ತರನೇ ಕಂಡಿದೆ ಸರ್, ಸೇಮ್ ಇವನೇ ಇರ್ಬೋದು ಸರ್. ನನ್ನ ಹಗಲೊತ್ತಲ್ಲೇ ನಾನು ನೋಡಿರುವಂಥದ್ದು. ಎಷ್ಟೊತ್ತಲ್ಲಿ? ಸುಮಾರು ಒಂದು 5 ಗಂಟೆಗೆ, ಒಂದು 4 ಗಂಟೆ ಹೊತ್ತಿರ್ಬೋದು ಸರ್. ಅಂಗಡಿ ಎದುರುಗಡೆ ಎಲ್ಲ, ಅಂಗಡಿ ಎದುರುಗಡೆಗೆ ಅಂಬಾಸಿಡರ್ ಕಾರಲ್ಲಿ ಬಂದದನ್ನು ನೋಡಿದ್ವಿ ಸರ್. ಆಂಬ್ಯುಲೆನ್ಸ್ ಅಲ್ಲ, ಕಾರಲ್ಲೇ ಅಂಬಾಸಿಡರ್ ಕಾರು. ಇಲ್ಲ ಸರ್, ನಾವು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋಕಂದ್ರೆ ನಾವು ಅಲ್ಲಿ ಏನು ನಡೀತಿದ್ರು ಅದನ್ನು ನಾವು ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅವಾಗ. ಮಾಡಕ್ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿನಗೆ ಯಾಕೆ ಬೇಕು, ನಿನ್ ಕೆಲಸ ಏನು, ಅದನ್ನ ನೀನು ಮಾಡಿರ್ಬೋದು ಅಂತ ನಿಮ್ಮ ಪ್ರಕಾರ? SIT ತನಿಖೆಯಲ್ಲಿ ಗೊತ್ತಾಗ್ತದಲ್ಲ ಸರ್, ಅವರು ತನಿಖೆ ಮಾಡ್ಲಿ. ನಿಮ್ಗೆ ನಮ್ ಮಾತಾಡಕ್ ಹೋದ್ರೆ ನಮ್ಮನ್ನ ತಡಿತಿದ್ರು, ಭಯ ಇತ್ತು, ಬಿಡ್ತಿರ್ಲಿಲ್ಲ ಅಂತ. ಯಾರು ನಿಮ್ಮನ್ನ ತಡಿತಾ ಇದ್ರು? ಯಾರ ಮೇಲೆ ಭಯ ಇತ್ತು? ನಮಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಮೇಲೇನೆ ಭಯ ಇತ್ತು ಸರ್. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವುದು? ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಪಂಚಾಯತ್ ಬರುತ್ತೆ, ಪೊಲೀಸ್ ಸ್ಟೇಷನ್ ಬರುತ್ತೆ, ಸರ್ಕಾರ ಬರ್ತದೆ. ಅದು ಸರ್ಕಾರ ಸರ್. ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ. ಹಾಗೇನಿದೆ, ಏನಿಲ್ಲಲ್ಲ. ಏನ್ ಸರ್, ಆ ತರ ಒಂದು ಡಿಪಾರ್ಟ್ಮೆಂಟ್ ದೇಶದಲ್ಲಿ ಉಂಟಾ? ದೇಶದಲ್ಲಿ ಇಲ್ಲ. ಡಿ ನಂಬರ್ ದೇಶದಲ್ಲಿ ಇದೆಯಾ ಸರ್? ಡಿ ನಂಬರ್ ಗಾಡಿ ಅಂತ ದೇಶದಲ್ಲಿ ಎಲ್ಲಿಯಾದ್ರೂ ಉಂಟಾ? ಧರ್ಮಸ್ಥಳ ಮಾತ್ರ ಇದೆ. ಅದನ್ನು ನೀವು ಕೇಳಿ, ಅದನ್ನು ಮಾತಾಡ್ಬೇಕಲ್ಲ, ಹೌದಲ್ವ ಹೇಳಿ? ನಮಗೆ ಗೊತ್ತಿರೋ ಡಿಪಾರ್ಟ್ಮೆಂಟ್ ಪೊಲೀಸ್. ಕೇಳೋದಕ್ಕೆ ನಾನು ಉತ್ತರ ಹೇಳ್ತಿದ್ದೇನೆ. ಎಲ್ಲಿಯಾದ್ರೂ ಇದೆಯಾ ಅಂತ ಹೇಳಿದ್ರೆ ಇದು ಇದೆಯಲ್ಲ ಸರ್. ನಿಮ್ಮನ್ನ ನಾವು ರಾಂಗ್ ಮಾಡ್ತಾ ಇಲ್ಲ. ಹೌದು, ಸರಿ, ಹೇಳ್ತಿರೋದನ್ನ ಕರೆಕ್ಟ್ ಆಗಿ ನಾವು ಡಿಪಾರ್ಟ್ಮೆಂಟ್ ಪೊಲೀಸ್ ಮಾತ್ರ ಇರುವುದು. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತಂದ್ರೆ ಧರ್ಮಸ್ಥಳ ಇದು ದೇವಾಲಯ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್. ಹಾಗೆ ಹೇಳಿ. ಸರಿ, ಡಿಪಾರ್ಟ್ಮೆಂಟ್ ಇರೋದು ಸರ್ಕಾರ, ಪೊಲೀಸ್, ಪಂಚಾಯತ್ ಮಾತ್ರ. ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ. ನಾವು ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಸಂಬಂಧಪಟ್ಟವರು ಅಂತ ನಾವು ಅನ್ಕೊಂಡಿದ್ದೀವಿ. ಇಲ್ಲ, ನಾನೊಂದು ಕಡೆ ನೋಡಿದ್ದು ಬೇರೆ, ಇವ್ರು ನೋಡಿರುವಂತದ್ದು. ನಿಮ್ಮ ಹೆಸರು ಹೇಳಿ ಸರ್? ನಮ್ದು ಪುರಂದರ ಗೌಡ. ನೀವು ಅದೇ ಊರು ಧರ್ಮಸ್ಥಳ? ಹೌದು ಸರ್. ಸರ್, ಪುರಂದರ ಗೌಡನ ಪುರಂದರ ವಿಠಲ? ಅದು ನಮ್ಮ ಅಣ್ಣ ಪುರಂದರ ಪುರಂದರ ಗೌಡ. ಆಫೀಸ್ ಬಂದು ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಮ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಪುರಂದರ ಗೌಡ ಮತ್ತು ತುಕಾರಾಮ್ ಎನ್ನುವಂತಹ ಇಬ್ಬರು ಹಾಜರಾಗಿದ್ದಾರೆ. ಅನಾಮಿಕನ
ಪರವಾಗಿ ಸಾಕ್ಷ್ಯವನ್ನ ಹೇಳೋದಿಕ್ಕೆ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಅದಾದ ಬಳಿಕ ಮಾಧ್ಯಮಗಳ ಜೊತೆಗೆ ಅವರು ಮಾತನಾಡಿರುವಂಥದ್ದನ್ನು ಕೂಡ ನಾವು ಈಗ ಗಮನಿಸಿದ್ದೀವಿ. ಇನ್ನು ವಾಪಸ್ ಈ ಒಂದು ಉತ್ಖನನ ನಡೆಯುವಂತಹ ವಿಚಾರಕ್ಕೆ ಬಂದ್ರೆ, ಬಹುಶಃ ನಿನ್ನೆಗೂ ಅಂದ್ರೆ ನಿನ್ನೆ ಏನು ತೋಡಿದ್ದಾರೆ, ಆಳದವರೆಗೆ ಏನು ತೋಡಿದ್ದಾರೆ, ಅದಕ್ಕಿಂತಲೂ ಹೆಚ್ಚು ಆಳಕ್ಕೆ ಇವತ್ತು ಅಲ್ಲಿ ಅಗೀತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಎರಡೂ ಬದಿಯಲ್ಲೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನ ರಾಶಿಯನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಅದರ ಆರ್ಮ್ ಕೂಡ ಕಾಣಿಸದಷ್ಟು, ಅಂದ್ರೆ ಕಾರ್ಯವನ್ನ ಅಂದ್ರೆ ಅಗೆಯುವಂತ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಕವೇಟರ್ನ ಆರ್ಮ್ ಕೂಡ ಕಾಣಿಸದಷ್ಟು ಆಳಕ್ಕೆ ಈಗ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅಗೆದು ಅಲ್ಲಿ ಮಣ್ಣಿನ ರಾಶಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ಮಣ್ಣು ಸಂಗ್ರಹಗೊಂಡಿದೆ ಅನ್ನುವಂಥದ್ದನ್ನ ಕೂಡ ನಾವು ಈಗ ದೃಶ್ಯಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ. ಎರಡೂ ಯಂತ್ರಗಳು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಬಹುಶಃ ಎರಡು ಕಡೆಯಿಂದಲೂ ಕೂಡ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ನಾವು ಪಡೆದುಕೊಳ್ಬೇಕು. ಸೊ ಈಗಾಗಲೇ ಸಮಯ 4:15 ದಾಟಿ 4:45 ಬಂದಿದೆ. ಬೆಳಗ್ಗಿನಿಂದಲೇ ಆರಂಭಗೊಂಡಿರುವಂತಹ ಕಾರ್ಯಾಚರಣೆ ಮಧ್ಯ ಒಂದು ಊಟದ ವಿರಾಮಕ್ಕಾಗಿ ಒಂದಷ್ಟು ಕಾಲ ಈ ಒಂದು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದ ಎಲ್ಲ ಒಂದು ಸಮಯದಲ್ಲೂ ಕೂಡ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಕಾರ್ಯಾಚರಣೆ. ಅಗೆಯುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅದರ ನಡುವೆ ಅಲ್ಲಿ ಸಂಗ್ರಹಗೊಳ್ತಾ ಇರುವಂತಹ ನೀರನ್ನ ನಿರಂತರವಾಗಿ ಪಂಪ್ ಮಾಡಿ ಹೊರಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಿಕ್ಕೆ ಈಗ ಚಾನಲ್ ಮುಖ್ಯಸ್ಥ ದಾಮೋದರ ದೊಂಡೋಲೆ ಬಂದಿದ್ದಾರೆ ನೇರ ಸಂಪರ್ಕದಲ್ಲಿ. ಎಸ್ ದಾಮೋದರ್, ಏನಾಗ್ತಾ ಇದೆ, ಎಷ್ಟು ಆಳ ಆಗಿದೆ, ಇನ್ನೂ ಎಷ್ಟು ಹೊತ್ತು ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತೆ, ಏನಾದ್ರೂ ಡೀಟೇಲ್ಸ್ ಈಗ ಸದ್ಯಕ್ಕೆ ಲಭಿಸ್ತಾ ಇದೆಯಾ ಅಂತ? ಎಸ್ ಗೌತಮ್ ಶೆಟ್ಟಿ ಇರಾರ್ ಅವರೇ, ನಾವು ಈಗ ಇರುವಂತಹದ್ದು ಗುರುತು ಸಂಖ್ಯೆ 13ರಲ್ಲಿ ಗುರುತು ಸಂಖ್ಯೆ 13ರಲ್ಲಿ ಇರ್ತಕ್ಕಂತಹ ಒಂದು 13ರಲ್ಲಿ ಇರ್ತಕ್ಕಂತಹ ಒಂದು ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಉತ್ಖನನ ಕಾರ್ಯಕ್ಕೆ ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದ್ರು ಕೂಡ ಕಲ್ಲು, ಮಣ್ಣು ಮತ್ತು ನೀರು, ಈ 3 ವಸ್ತುಗಳು ಹೊರತುಪಡಿಸಿ ಬೇರೆ ಯಾವುದೇ ಮಹತ್ತರವಾದಂತಹ ವಸ್ತುಗಳು ಇಲ್ಲಿ ಸಿಕ್ಕಿಲ್ಲ. ಅದರ ಜೊತೆಗೆ ಯಾವುದೇ ಕಳೆ ಬರಗಳು ಇಲ್ಲಿಯ ತನಕ ಪತ್ತೆಯಾಗಿಲ್ಲ. ಈಗಾಗಲೇ 13 ಅಡಿಯಷ್ಟು ಆಳ ಅಗೆಯಲಾಗಿದೆ. 13 ಅಡಿಯಷ್ಟು ಆಳವನ್ನು ಅಗೆಯಲಾಗಿದ್ರು ಕೂಡ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆಯಾಗಲಿಲ್ಲ. ನಿರಂತರವಾದಂತಹ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಪ್ರತಿ ಹಂತದಲ್ಲಿಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು, ಫೋಟೋ ತೆಗೆಯುವಂಥದ್ದು ಮತ್ತು ಅಲ್ಲಿ ನೀರು ನಿಂತಾಗ ಅದನ್ನು ತೆಗೆಸಿಕೊಳ್ಳುವಂಥದ್ದು, ಇಂಥದ್ದನ್ನ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಅಲ್ಲಿ ಫೋಟೋ ತೆಗೆಯುವಂಥದ್ದು, ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಇತ್ಯಾದಿಗಳನ್ನ ಸೋಕಾ ಅಧಿಕಾರಿಗಳು ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇವತ್ತು ಬೆಳಗ್ಗಿನಿಂದ ನಡೆದಂತ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಕುತೂಹಲಕಾರಿಯಾಗಿ 2ನೇ ದಿನ ಅನ್ನುವಂಥದ್ದಿತ್ತು. ಅಂದ್ರೆ ಭಾಗ 2, ಯಾಕೆಂತಂದ್ರೆ ನೀನು ಅರ್ಧ ಆಗಿದ್ದು, ಇವತ್ತು ಅರ್ಧ. ಈ 2ನೇ ದಿನದ ಕಾರ್ಯಾಚರಣೆಯು ಕೂಡ ಬಹಳ ಪರ್ವತಾಕಾರದಲ್ಲಿ ಮಣ್ಣನ್ನ ರಾಶಿ ಹಾಕಲಾಗಿದೆ. ಜೊತೆಗೆ ಈ ಮಣ್ಣು ರಾಶಿ ಹಾಕಿರೋದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಬಹಳಷ್ಟು ಆಳಕ್ಕೆ, ಬಹಳಷ್ಟು ಅಗಲಕ್ಕೆ ಮಣ್ಣನ್ನ ತೋಡುವಂತ ಕೆಲಸ ಆಗಿದೆ ಅನ್ನುವಂಥದ್ದು. ನಿರಂತರವಾಗಿ ಅಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಂತಹ ಯಾವುದೇ ಒಂದು ಕುರುಹುಗಳು ಪತ್ತೆಯಾಗ್ಲಿಲ್ಲ. ಈಗ ಅಲ್ಲಿ ಅಧಿಕಾರಿಗಳು ಸಮಾಲೋಚನೆ ನಡೆಸ್ತಾ ಇರುವಂತದ್ದು ಮತ್ತು ಆ ಎಲ್ಲ ಏನು ಕುರುಹುಗಳೇ ಅವುಗಳನ್ನ ನೋಡಿಕೊಂಡು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ತಿರುವಂತದ್ದು. ಮತ್ತೆ ಮುಂದೆ ಏನ್ ಮಾಡೋದು, ಇನ್ನಷ್ಟು ಅಗಸೋದೋ ಅಥವಾ ಮುಂದೆ ಏನು ಅನ್ನುವಂಥದ್ದನ್ನ ದಯಾಮ ನೇತೃತ್ವದ ಸ್ಟೆಲ್ಲಾ ಅವರ ತಂಡ ಇದೀಗ ಸಮಾಲೋಚನೆಯಲ್ಲಿ ತೊಡಗಿರೋದನ್ನ ತಾವು ನೋಡ್ತಾ ಇದ್ರಿ. ಆ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಈ ಸಮಾಲೋಚನೆ ನಂತರ ಏನಾಗುತ್ತೆ ನೋಡ್ಬೇಕು. ಇನ್ನು ಕೆಲವೇ ಕ್ಷಣ ನಿಮಗೆ ಅದಕ್ಕೆ ಉತ್ತರವನ್ನು ಕೂಡ ಸಿಗುತ್ತೆ. ಆ ಅಪ್ಡೇಟ್ಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಡ್ತೇವೆ. ಓಕೆ ದಾಮೋದರ್, ಮತ್ತೆ ಸಂಪರ್ಕವನ್ನ ಮಾಡ್ತೀವಿ. ಅಲ್ಲಿ ದೃಶ್ಯಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ ಒಂದು ಹಂತದಲ್ಲಿ ಸಮಾಲೋಚನೆಯನ್ನ ನಡೆಸಿದ್ರು ಸಿ ಸ್ಟೆಲ್ಲಾ ವರ್ಗೀಸ್ ಅವರು, ಅದೇ ರೀತಿ SP ಜಿತೇಂದ್ರ ಕುಮಾರ್ ದಯಾಮ ಅವರು. ಅಲ್ಲಿ ಸಮಾಲೋಚನೆಯನ್ನು ನಡೆಸಿದಂಥ ಬಳಿಕ ಇತ್ತ ಕಡೆಗೆ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಸೊ ಈಗ ವಾಪಸ್ ಅಲ್ಲಿ ಹಾಕಿರುವಂತಹ ಶೆಲ್ಟರ್ ಏನಿದೆ ಆ ಶೆಲ್ಟರ್ನತ್ತ ಸಾಕ್ತಾ ಇರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಈಗ ವಾಪಸ್ ಶೆಲ್ಟರ್ನತ್ತ ತೆರಳಿ ಅಲ್ಲಿ ವಾಪಸ್ ಕುಳಿತುಕೊಂಡಿದ್ದಾರೆ. ಬಹುಶಃ ಇನ್ನಷ್ಟು ಹೊತ್ತು ಈ ಒಂದು ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟ ಆಗಿದೆ. ಪಾಯಿಂಟ್ ನಂಬರ್ 13 ಎಲ್ಲರ ಕುತೂಹಲವನ್ನು ಕೆರಳಿಸಿದಂತಹ ಒಂದು ಪಾಯಿಂಟ್. ನಿನ್ನೆ ಅರ್ಧ ಭಾಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಸಾಕ್ಷಿ ದೂರುದಾರ ತೋರಿಸಿದ್ದಂತಹ ಪಾಯಿಂಟ್ ನಂಬರ್ 13ರ ಅರ್ಧ ಭಾಗವನ್ನು ಅಗೆಯುವಂತಹ ಕೆಲಸಗಳಾಗಿತ್ತು. ಆ ಕಾರ್ಯಾಚರಣೆಗೋಸ್ಕರ ಆ ಒಂದು ಪಾಯಿಂಟ್ನಲ್ಲಿ ಇರುವಂತಹ ವಿದ್ಯುತ್ ಕಂಬಗಳೇನಿದೆ ಆ ವಿದ್ಯುತ್ ಕಂಬದ ಮೂಲಕ ಹಾದು ಹೋಗಿರುವಂತಹ ವಿದ್ಯುತ್ ಲೈನ್ನಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಆ ಭಾಗದಲ್ಲಿ ಯಾರಿಗೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ. ಈಗ ಸಾಕ್ಷಿ ದೂರುದಾರ ಕೂಡ ಅಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಎಕ್ಸ್ಕವೇಟರ್ ಕೂಡ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ. ಅಂದರೆ ಈಗ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ ಅಲ್ಲಿ ದೃಶ್ಯವನ್ನು ಗಮನಿಸಿದರೆ. ಸೊ ಏನಾಗ್ತಾ ಇದೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಅದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಈಗ ಅಲ್ಲಿನ ನೇರ ದೃಶ್ಯಗಳನ್ನಷ್ಟೇ ನಾವು ಗಮನಿಸ್ತಾ ಇದ್ದೇವೆ. ಅದೆಷ್ಟರ ಮಟ್ಟಿಗೆ ಮಣ್ಣು ರಾಶಿ ಬಿದ್ದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬಹುದು. ಆ ಭಾಗದಲ್ಲಿ ಎಕ್ಸ್ಕವೇಟರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಮಣ್ಣು ರಾಶಿ ಬಿದ್ದಿರುವಂಥದ್ದು. ಅಲ್ಲಿ ಮೆಸ್ಕಾಂ ಪವರ್ ಮ್ಯಾನ್ಗಳು ಕೂಡ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಅಲ್ಲಿ ಪೂರಕ ವ್ಯವಸ್ಥೆಗಳನ್ನು ಏನಾದರೂ ಬೇಕು ಅಂತಾದರೆ ಅವಶ್ಯಕತೆ ಬಿದ್ದರೆ ಅನ್ನುವಂತಹ ಕಾರಣಕ್ಕಾಗಿ ಮೆಸ್ಕಾಂ ಪವರ್ ಮ್ಯಾನ್ಗಳು ಕೂಡ ಅಲ್ಲೇ ಇರುವಂಥದ್ದು. ಮೆಸ್ಕಾಂ ಆಫೀಸರ್ಸ್ ಕೂಡ ಇದ್ದಾರೆ. ಈಗ ಅಲ್ಲಿ ಸಮಾಲೋಚನೆ ನಡೀತಾ ಇದೆ. ಶೆಲ್ಟರನ್ನು ಅಂದರೆ ಟಾರ್ಪಾಲ್ ಹಾಕಿ ತಾತ್ಕಾಲಿಕ ಶೆಲ್ಟರ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿ ಸಮಾಲೋಚನೆಯಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ. ಒಂದು ಅಲ್ಪ ವಿರಾಮವನ್ನೇನಾದರೂ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಸಾಕ್ಷಿ ದೂರುದಾರ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು, ಕೈ ಸನ್ನೆಯ ಮೂಲಕ ಏನನ್ನು ಸೂಚಿಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅಲ್ಲಿ ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಮಿಸಿಸ್ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಕಾರ್ಯಾಚರಣೆ ನಡೆಯುವಂತಹ ಜಾಗದಲ್ಲಿದ್ದರು. ಇದೀಗ ಈ ಒಂದು ಶೆಲ್ಟರ್ನ ಬಳಿಗೆ ತೆರಳಿದ್ದಾರೆ. ಒಂದಷ್ಟು ಸಮಾಲೋಚನೆಗಳು ನಡೆಸ್ತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಮತ್ತೆ ಈ ಒಂದು ಪಾಯಿಂಟ್ನಲ್ಲಿ ಈಗ ಅಗೆಯುವಂತಹ ಕೆಲಸವನ್ನು ಮುಂದುವರಿಸ್ತಾರಾ ಅಥವಾ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಈವರೆಗೆ ಯಾವುದೇ ರೀತಿಯ ಕಳೇಬರಗಳಾಗಲಿ ಅಸ್ಥಿಪಂಜರದ ಕುರುಹುಗಳಾಗಲಿ ಯಾವುದು ಕೂಡ ಸಿಕ್ಕಿರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಕಾರ್ಯಾಚರಣೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥ ಒಂದು ಅನುಮಾನ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಏನು ಎತ್ತ ಅನ್ನುವಂಥದ್ದು.
ವ್ಯಾಪ್ತಿಯಲ್ಲಿ ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ದೂರು ಕೊಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT 15ನೇ ದಿನದ ಉತ್ಖನನ ಕಾರ್ಯವನ್ನ ಮಾಡಿತ್ತು. ಪಾಯಿಂಟ್ ನಂಬರ್ 13ರಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಿದೆ. ಆದ್ರೆ ಪಾಯಿಂಟ್ ನಂಬರ್ 13ರಲ್ಲೂ ಯಾವುದೇ ಅವಶೇಷಗಳು ಕಳೆ ಬರಕ್ಕೆ ಸಂಬಂಧಪಟ್ಟಂತ ಅಂಶಗಳು ಪತ್ತೆಯಾಗಿಲ್ಲ. ನಿನ್ನೆ ಪಾಯಿಂಟ್ ನಂಬರ್ 13ರ ಮೊದಲ ಭಾಗದ ಒಂದು ಉತ್ಖನನವನ್ನ ಆರಂಭ ಮಾಡಿತ್ತು. ಅದಾದ ಬಳಿಕ ಈಗ ಇವತ್ತು ಎರಡನೇ ಭಾಗ ಅಂದ್ರೆ ಉಳಿದ ಭಾಗದ ಉತ್ಖನನವನ್ನ ಮಾಡೋದಿಕ್ಕೆ ಮುಂದಾಗಿದ್ರು. ಬೆಳಗ್ಗಿನಿಂದಲೂ ಕೂಡ 2 ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಪ್ರದೇಶವನ್ನ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಪಾಯಿಂಟ್ ನಂಬರ್ 13 ಬಹಳಷ್ಟು ವಿಸ್ತಾರವಾಗಿದ್ದಂತಹ ಪ್ರದೇಶ. ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಮೊದಲ ಒಂದಷ್ಟು ಭಾಗವನ್ನ ಅಗೆಯುವಂತಹ ಕೆಲಸ, ಅಲ್ಲಿ ಉತ್ಖನನವನ್ನ ಮಾಡುವಂತಹ ಕೆಲಸ ನಿನ್ನೆ ಆಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ರಾತ್ರಿ ಮತ್ತೆ ಮಣ್ಣು ಹಾಕಿ ಆ ಒಂದು ಅಗೆದಂತಹ ಜಾಗವನ್ನ ಮುಚ್ಚಿ ಸೀಲ್ ಮಾಡಿ ಅಧಿಕಾರಿಗಳ ತಂಡ ವಾಪಸ್ಸಾಗಿತ್ತು. ನಿನ್ನೆ ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಆರಂಭಗೊಂಡಿದ್ದಂತಹ ಕಾರ್ಯಾಚರಣೆ ಉತ್ಖನನ ಕಾರ್ಯ ರಾತ್ರಿ 8:30ಯವರೆಗೂ ಕೂಡ ನಿರಂತರವಾಗಿ ಮುಂದುವರೆದಿತ್ತು. 8:30ಯ ವೇಳೆಗೆ ಆ ಒಂದು ಪಾಯಿಂಟ್ಗೆ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ರು. ಅದಾದ ಬಳಿಕ ಇವತ್ತು ಸರಿಸುಮಾರು 11:30-12 ಗಂಟೆಯ ಸುಮಾರಿಗೆ ಆರಂಭಗೊಂಡಂತಹ ಕಾರ್ಯಾಚರಣೆ ಮೊದಲಿಗೆ ಅಗೆಯುವಂತಹ ಕೆಲಸ ಆಯ್ತು. ಇಲ್ಲಿಯವರೆಗೂ ಕೂಡ ಅಗಿತಾ ಇದ್ರು, ಅಲ್ಲಿ ಏನಾದ್ರು ಸಿಗುತ್ತಾ ಅನ್ನುವಂತ ಒಂದು ಶೋಧವನ್ನ ನಡೆಸಿದ್ರು. ಯಾವುದು ಕೂಡ ಸಿಗಲಿಲ್ಲ. ಹಾಗಾಗಿ ಈಗ ಮತ್ತೆ ಮಣ್ಣನ್ನ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸಗಳು ನಡೀತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಿಕ್ಕೆ ದಾಮೋದರ್ ದೊಂಡಲೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಾಮೋದರ್, ಏನಿದೆ ಅಪ್ಡೇಟ್? ಗೌತಮ್, ಇವತ್ತು ಬಹಳ ವಿಶೇಷವಾಗಿ 13ನೇ ಗುರುತಿನ ಮೊದಲ ಅರ್ಧದ ಭಾಗದ ನಂತರ 2ನೇ ಭಾಗವನ್ನ ಅಗೆಯುವಂತಹ ಕಾರ್ಯ ಆಯಿತು. ನಿನ್ನೆ ಮೊದಲರ್ಧ ಭಾಗವನ್ನ ರಾತ್ರಿ 8:30 ಅದನ್ನ ಅಗೆದು ಅದನ್ನ ಮುಚ್ಚುವಂತಹ ವೇಳೆ ಆಗಿತ್ತು. ಇವತ್ತು ಬೆಳಗ್ಗಿನಿಂದಲೇ ನಿರಂತರವಾದಂತಹ ಕಾರ್ಯಾಚರಣೆಯಲ್ಲಿ ಸುಮಾರು 18 ಅಡಿ ಆಳ, 8 ಅಡಿ ಅಗಲ ಮತ್ತು 22 ಅಡಿ ಉದ್ದದಷ್ಟು ಆ ಒಂದು ವಿಸ್ತಾರದಲ್ಲಿ ಅಗೆಯಲಾಗಿತ್ತು. ಅಷ್ಟು ಅಗೆದರೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರ ಪತ್ತೆಯಾಗಿಲ್ಲ ಅನ್ನುವಂಥದ್ದು. ಈ ಮೂಲಕ ಕ್ರೈಮ್ ಲೈನ್ ಅಲ್ಲಿ ಎಳೆಯಲಾಗಿರುವಂತಹ ಕ್ರೈಮ್ ಲೈನ್ 13ನೇ ಗುರುತಿನ ಕ್ರೈಮ್ ಲೈನ್ ಸಂಪೂರ್ಣ ಆಗಿದೆ. 13ನೇ ಗುರುತಿನ ಕ್ರೈಮ್ ಲೈನಿನ ಒಳಭಾಗದಲ್ಲಿ ಇರ್ತಕ್ಕಂತಹ ಗುರುತಿನಲ್ಲಿ ಯಾವುದೇ ಕಳೆ ಬರ ಪತ್ತೆಯಾಗಿಲ್ಲ ಅನ್ನುವಂತಹದ್ದು ಈಗಿರುವಂತಹ ಲೇಟೆಸ್ಟ್ ನ್ಯೂಸ್. ಯಾಕೆಂತಂದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿತು, ಬಹಳಷ್ಟು ವಿಶ್ಲೇಷಣೆಗಳಿಗೆ ಕಾರಣವಾಗಿತ್ತು, ಬಹಳಷ್ಟು ಜನರ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿಗೆ ಕಾರಣವಾಗಿತ್ತು, ಬಹಳಷ್ಟು ಜನರ ಬರಹಗಳಿಗೆ ಕಾರಣವಾಗಿತ್ತು. ಅದರ ಜೊತೆಗೆ ಒಂದಷ್ಟು ವೈರಲ್ ವಿಡಿಯೋಗಳು ಕೂಡ ಬಹಳ ಪ್ರಚಲಿತವನ್ನ ಪಡೆದುಕೊಂಡಿತ್ತು. ಅಷ್ಟಿದೆ ಇಷ್ಟಿದೆ ಅನ್ನುವಂತಹ ಮಾತುಗಳಿಗೆ ಸಾಕ್ಷಿಯಾಗಿತ್ತು. ಅದೇ ಕುತೂಹಲವನ್ನ 13ನೇ ನಂಬರ್ ಉಳಿಸಿಕೊಂಡಿತ್ತು. ಆದರೆ ಈಗ 13ನೇ ನಂಬರ್ನ ಉತ್ಖನನ ಕಾರ್ಯ ಪೂರ್ಣಗೊಂಡಿರುವಂತದ್ದು. ಅಧಿಕಾರಿಗಳು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಆ ಒಂದು ಸ್ಥಳದಿಂದ ವಾಪಸ್ ಹೋಗಿರುವಂತದ್ದು. ಅಲ್ಲಿಂದ ಅವರು ಅಲ್ಲಿ ಹಾಕಲಾಗಿರುವಂತಹ ಟೆಂಟಿನಡಿಗೆ ಹೋಗಿದ್ದಾರೆ. ಅದರ ಜೊತೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಮಣ್ಣು ಹಾಕಬಹುದು ಅನ್ನುವಂಥದ್ದನ್ನ. ಈಗ ಮುಸುಕುದಾರಿ ಹೇಳಿದಂತಹ 13ನೇ ನಂಬರ್ನಲ್ಲಿಯೂ ಕೂಡ ಇವತ್ತಿನ 2ನೇ ಭಾಗದಲ್ಲಿಯೂ ಕೂಡ ಏನೂ ಪತ್ತೆಯಾಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಈ ಮೂಲಕ 2ನೇ ಭಾಗವೂ ಕೂಡ 0 ಅನ್ನುವಂಥದ್ದನ್ನ ಮತ್ತೊಮ್ಮೆ ತೋರಿಸ್ತಾ ಇದೆ. ಈ ಮೂಲಕ 13ನೇ ನಂಬರ್ ಬಹಳಷ್ಟು ಕುತೂಹಲ, GPR, ಡ್ರೋನ್ ಮೌಂಟೆಡ್ GPR ಬಳಕೆ ಇತ್ಯಾದಿಗಳೆಲ್ಲ ಬಳಸಿದ ನಂತರ ಉತ್ಖನನ ಕಾರ್ಯದಲ್ಲಿ ಕುತೂಹಲದ ಜೊತೆಗೆ ಮೊದಲ ದಿನ ಯಾವುದೇ ರೀತಿಯಂತ ಕುತೂಹಲದ ರೀತಿಯಲ್ಲಿ ಆಗಲಿಲ್ಲ, ಒಂದಷ್ಟು ಎಣಿಕೆಯ ರೀತಿಯಲ್ಲಿ ಆಗಲಿಲ್ಲ, ಅಥವಾ ಒಂದಷ್ಟು ಹೇಳಿಕೆ, ಒಂದಷ್ಟು ಅಭಿಪ್ರಾಯಗಳು, ಒಂದಷ್ಟು ವಿಶ್ಲೇಷಣೆಗಳ ರೀತಿಯಲ್ಲಿ ಯಾವುದೂ ಕೂಡ ಕಂಡು ಬಂದಿಲ್ಲ. 2ನೇ ದಿನದ ಉತ್ಖನನದಲ್ಲಿ ಏನಾದ್ರೂ ಕಂಡು ಬರುತ್ತಾ ಅನ್ನುವಂತಹದ್ದು ಕುತೂಹಲಕ್ಕೆ ಕಾರಣ ಆಗಿತ್ತು. ಆದ್ರೆ 2ನೇ ದಿನವೂ ಕೂಡ ಏನೂ ಕಂಡು ಬಂದಿಲ್ಲ ಅನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಸ್ಪಷ್ಟವಾಗಿ 13ನೇ ನಂಬರ್ನ ಕ್ರೈಮ್ ಲೈನ್ ನ ಒಳಭಾಗದ ಉತ್ಖನನ ಕಾರ್ಯ ಈಗ ಪೂರ್ಣಗೊಳ್ಳುತ್ತಾ ಇದೆ. ಅದಕ್ಕೆ ಮಣ್ಣು ಎಳೆದು ಹಾಕುವಂತ ಕಾರ್ಯದಲ್ಲಿ ಹಿಟಾಚಿ ಮತ್ತು ಸಣ್ಣ JCB ಎರಡೂ ಕೂಡ ಕಾರ್ಯನಿರತವಾಗಿದೆ. ಗೌತಮ್, ಈ ಮೂಲಕ ಇಲ್ಲಿಯ ಕಾರ್ಯಾಚರಣೆ ಇವತ್ತಿನ ಆಲ್ಮೋಸ್ಟ್ ಕಾರ್ಯಾಚರಣೆ ಕೊನೆಗೊಳ್ಳುತ್ತಾ ಇದೆ. ಓಕೆ, ಈಗ ಎಷ್ಟು ಅಡಿ ಆಳವನ್ನು ಅಗೆಯಲಾಗಿದೆ, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದೆಯಾ ದಾಮೋದರ್? ಯಾಕಂತ ಹೇಳಿದ್ರೆ ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಗೌತಮ್, ನಿನ್ನೆ ಅಷ್ಟೇ 18 ಅಡಿಯಷ್ಟು ಆಳ. ಯಾಕೆಂತಂದ್ರೆ ನಿನ್ನೆ ಏನು ಅಗದಿದ್ದಾರೆ ಅದು ಅದರ ಮೊದಲ ಅರ್ಧ ಭಾಗ.
ಇವತ್ತು ಅದೇ ಆಳಕ್ಕೆ ಅಗದಿದ್ದಾರೆ, ಅದೇ ಅಗಲಕ್ಕೆ ಅಳೆದಿದ್ದಾರೆ. ಅಂದ್ರೆ 18 ಅಡಿ ಆಳ, 8 ಅಡಿ ಅಗಲ, 20 ಅಡಿಯಷ್ಟು, 20ರಿಂದ 22 ಅಡಿಯಷ್ಟು ಉದ್ದ ಅನ್ನುವಂಥದ್ದು. ಓಕೆ. ಅಷ್ಟು ಅಡಿ ಅಗೆದರೂ ಕೂಡ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗ್ಲಿಲ್ಲ. ಈ ಮೂಲಕ ನೀವು ಲೆಕ್ಕ ಹಾಕಿ 18, 30, 22, 44 ಅಡಿ ಉದ್ದ ನಿನ್ನೆಯದ್ದು ಮತ್ತು ಇವತ್ತಿದ್ದನ್ನ 16 ಅಡಿಯಷ್ಟು ಆಳ, ಓಕೆ, 18 ಅಡಿ ಆಳ, 16 ಅಡಿ ಅಗಲ. ಇಷ್ಟು ಅಗೆದರೂ ಕೂಡ ಏನು ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ. ಅದರ ಜೊತೆಗೆ ನಿರಂತರವಾಗಿ ಅಲ್ಲಿ ನೀರು ಸಿಕ್ಕಿತ್ತು. ಅದಾದ ನಂತರ ಪಂಪ್ ತರಿಸಲಾಯಿತು, ನೀರು ಹೊರಗೆ ತೆಗೆಸಲಾಯಿತು, ನಿರಂತರವಾದ ಕಾರ್ಯಾಚರಣೆ ಮಾಡಲಾಯಿತು. ಮಧ್ಯಾಹ್ನದ ಊಟಕ್ಕೆ ಬ್ರೇಕ್ ನೀಡಲಾಯಿತು. ಬ್ರೇಕ್ನ ನಂತರ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಾಯಿತು. ನಿರಂತರವಾದಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ಕಳೆಬರ ಪತ್ತೆಯಾಗಲಿಲ್ಲ ಅನ್ನುವಂಥದ್ದು ಈಗಿನ ನ್ಯೂಸ್. 13ನೇ ನಂಬರಿನ ಗುರುತು ಕೂಡ ಯಾವುದೇ ರೀತಿಯಂತ ಕಳೆಬರಕ್ಕೆ ಸಾಕ್ಷಿ ಆಗ್ಲಿಲ್ಲ. ಆತ ಹೇಳಿದಂತಹ ಗುರುತಿನಲ್ಲಿ 13ನೇ ನಂಬರಿನಲ್ಲಿಯೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಈ ಮೂಲಕ ಒಟ್ಟು 16 ಗುರುತುಗಳನ್ನ ಈ ಮುಸುಕುದಾರಿ ತೋರಿಸಿರುವಂತದ್ದು. 16 ಗುರುತುಗಳ ಪೈಕಿ 6ನೇ ಗುರುತಿನಲ್ಲಿ ಕಳೆಬರ ಸಿಕ್ಕಿದ್ದು ಹೊರತುಪಡಿಸಿದ್ರೆ ಯಾವುದೇ ಗುರುತಿನಲ್ಲಿಯೂ ಕೂಡ ಕಳೆಬರ ಪತ್ತೆಯಾಗಲಿಲ್ಲ. 16 ಗುರುತುಗಳ ಪೈಕಿ 6ನೇ ಗುರುತಿನಲ್ಲಿ ಕಳೆಬರ ಸಿಕ್ಕಿದ್ದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಗುರುತಿನಲ್ಲಿಯೂ ಕೂಡ ಕಳೆಬರ ಪತ್ತೆಯಾಗಲಿಲ್ಲ. ಇದು ಈಗಿನ ನ್ಯೂಸ್. ಅದರ ಜೊತೆಗೆ 2ನೇ ಕಳೆಬರ ಪತ್ತೆಯಾಗಿರುವಂತದ್ದು ಭೂಮಿಯ ಮೇಲ್ಮೈಯಲ್ಲಿ 11ನೇ ಗುರುತನ್ನ ಉತ್ಖನನ ಮಾಡುವ ಬದಲು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋದಾಗ ಅಲ್ಲಿ ಕಳೆಬರ ಪತ್ತೆಯಾಗಿತ್ತು. ಅದು ಭೂಮಿಯ ಮೇಲ್ಮೈಯಲ್ಲಿ. 2 ಕಡೆ ಕಳೆಬರ ಪತ್ತೆಯಾಗಿತ್ತು. ಆದ್ರೆ ಒಂದು ಉತ್ಖನನ ಮಾಡಿ ತೆಗೆದಂಥದ್ದು ಒಂದೇ ಕಡೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು ಗೌತಮ್. ಯಾಕೆಂತಂದ್ರೆ ಈ ಮೂಲಕ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. 13ನೇ ಗುರುತು, 13ನೇ ಗುರುತಿನ ಬಗ್ಗೆ ಬಹಳಷ್ಟು ಕುತೂಹಲ, ಬಹಳಷ್ಟು ಸೆನ್ಸೇಷನ್. ಇದರಲ್ಲಿ ಹಾಗಿದೆ ಹೀಗಿದೆ ಅನ್ನುವಂತಹ ಊಹಾಪೋಹಗಳು, ಅದರ ಜೊತೆಗೆ ವದಂತಿಗಳು, ಅದರ ಜೊತೆಗೆ ಇದೊಂದು ರೋಡ್ ಸೈಡ್ ನಲ್ಲಿ ಇರುವಂತದ್ದು, ಇರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅಣೆಕಟ್ಟಿದೆ, ಪಕ್ಕದಲ್ಲಿ ವಿದ್ಯುತ್ ಕಂಬ ಇದೆ, ಬಹಳ ಸವಾಲಿನ ಕೆಲಸ. ಅದಕ್ಕೆ ಬೇಕೇ ಬೇಕು GPR ಅನ್ನುವಂತಹ ಕೂಗು. GPR ನ ಬಳಕೆ, ಡ್ರೋನ್ ಮೌಂಟೆಡ್ GPR ಅನ್ನು ಕೂಡ ಬಳಕೆ ಮಾಡಿಕೊಂಡ್ರು. ಆದರೆ ಇಷ್ಟೆಲ್ಲ ಆದರೂ ಕೂಡ ಕ್ರೈಮ್ ಲೈನ್ ನ ಒಳಭಾಗ, 13ನೇ ಗುರುತಿನ ಕ್ರೈಮ್ ಲೈನ್ ಏನಿದೆ ಅದರ ಒಳಭಾಗದಲ್ಲಿ ಈಗ 2 ದಿನ ಉತ್ಖನನ ಮಾಡಿದ್ದಾರೆ. ಮೊದಲ ದಿನ ಮೊದಲರ್ಧ, ಇವತ್ತು ಭಾಗ 2. 2 ದಿನದ ಉತ್ಖನನದಲ್ಲೂ ಕೂಡ ಏನೂ ಕಂಡು ಬಂದಿಲ್ಲ. ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ರಿಸಲ್ಟ್ ಗೌತಮ್. ಈಗ ಪಾಯಿಂಟ್ ನಂಬರ್ 13 ಈಗ ನಿನ್ನೆ ಮತ್ತೆ ಇವತ್ತು ಈಗ 2 ಭಾಗಗಳಲ್ಲಿ 2 ದಿನಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿದ್ರು. ಇಲ್ಲಿಗೆ ಪಾಯಿಂಟ್ ನಂಬರ್ 13ರ ಒಟ್ಟು ಕಾರ್ಯಾಚರಣೆ ಅಂತ್ಯ ಆಗಿದೆಯಾ ಅಥವಾ ಇನ್ನೊಂದಷ್ಟು ಭಾಗಗಳು ಬಾಕಿ ಇದೆಯಾ? ಅಲ್ಲಿ ಮತ್ತೆ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆಯಾ? ನಾಳೆ ನಾಡಿದ್ದು ಹೀಗೆ ಏನಾದ್ರು ಆ ಸಾಧ್ಯತೆಗಳಿದೆಯಾ ದಾಮೋದರ್ ಈಗ ಅಲ್ಲಿ ಅಂತ? ಮೇಲ್ನೋಟಕ್ಕೆ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಅಂತ್ಯಗೊಂಡಂತಿದೆ. ಯಾಕಂತಂದ್ರೆ ಕ್ರೈಮ್ ಲೈನ್ ನ 2 ಭಾಗಗಳು ಕೂಡ ಪೂರ್ಣಗೊಂಡಿವೆ. ಓಕೆ, 2 ಭಾಗಗಳು. ಇನ್ನು ಅಲ್ಲಿ ಮಧ್ಯಭಾಗದ ಒಂದು ಥಿನ್ ಲೈನ್ ಅಂತ ಏನು ಆ ಒಂದು ವಿದ್ಯುತ್ ಕಂಬಗಳನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಇರಿಸಿಕೊಂಡಿರುವಂತ ಲೈನ್ ಇದೆಯಲ್ಲ, ಅಲ್ಲಿ JCB ನಿಲ್ಲೋದಕ್ಕೆ ಕಷ್ಟ. ಯಾಕಂತಂದ್ರೆ ಈಗ 2 ಲೈನ್ ನಲ್ಲೂ ಕೂಡ ಹೊಂಡ ಮುಚ್ಚಿದಂತ ಜಾಗ ಇರುವಂತದ್ದು. JCB ನಿಲ್ಲೋದೇ ಕಷ್ಟ ಅಲ್ಲಿ. ಆದ್ರಿಂದ ಇದು ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಅದರ ಜೊತೆಗೆ ನಾವು ನೋಡಿದ ಕ್ರೈಮ್ ಲೈನ್ ಅಂತ ಏನು ಹಾಕಿದ್ರು ಮೊನ್ನೆಲ್ಲ ವಾಕ್ ಥ್ರೂ ಮಾಡುವಾಗ, ಇದು ಕ್ರೈಮ್ ಲೈನ್, ಈ ಕ್ರೈಮ್ ಲೈನ್ ಒಳಭಾಗ, ಇದಕ್ಕೆ ANF ನವರ ಅವರ ಪಹರೆ ನಿರಂತರವಾಗಿತ್ತು, ಇಷ್ಟು ದಿನಗಳ ಕಾಲ ಪಹರೆ ಕಾಯ್ತಾ ಇದ್ರು, ಪೊಲೀಸ್ನವರಿದ್ದು ಎಂತ ಹೇಳಿದಿವಿ. ಆ ಒಂದು ಕ್ರೈಮ್ ಲೈನಿನ ಒಳಭಾಗ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿದೆ ಗೌತಮ್. ಅದು ಕಂಪ್ಲೀಟ್ ಆಗಿದೆ. ಈ ಮೂಲಕ 13ನೇ ಗುರುತು ಅನ್ನುವಂಥದ್ದು, 13ನೇ ಗುರುತಿನಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಈಗಿನ ನ್ಯೂಸ್. ಯಾಕೆಂತಂದ್ರೆ 13ನೇ ಗುರುತಿನಲ್ಲಿ ನಿರಂತರವಾದಂತಹ ಕಾರ್ಯಾಚರಣೆ ಆಗಿತ್ತು. ನಿನ್ನೆ ಮೊದಲಾರ್ಧ ಕಾರ್ಯಾಚರಣೆ ರಾತ್ರಿ 8:30ರ ತನಕ, ಇವತ್ತು ಬೆಳಗಿನಿಂದ ಇಲ್ಲಿಯ ತನಕವೂ ಕೂಡ ಕಾರ್ಯಾಚರಣೆ. ಆದರೆ ಅಷ್ಟು ಕಾರ್ಯಾಚರಣೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಲಿಲ್ಲ. 2 ದಿವಸವೂ ಕೂಡ ಆಳ 18 ಅಡಿ ತೆಗೆದ್ರೆ 2 ದಿವಸದ ಒಟ್ಟು ಸೇರಿಸಿದ್ರೆ 44 ಅಡಿ ಉದ್ದ, 16 ಅಡಿ ಅಗಲವನ್ನ ತೆಗೆದಿದ್ದಾರೆ. 44 ಅಡಿ ಉದ್ದ, 16 ಅಡಿ ಅಗಲ, 18 ಅಡಿ ಆಳ. ಆದ್ರೆ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಈ ಮೂಲಕ ಆತ ತೋರಿಸಿದ 16 ಗುರುತುಗಳಲ್ಲಿ ಒಂದು ಗುರುತಲ್ಲಿ ಕಳೆಬರ ಪತ್ತೆ ಆದ್ರೆ
ಒಂದು ಮೇಲ್ಮೈಯಲ್ಲಿ ಪತ್ತೆಯಾಗಿರುವಂತ ಒಂದು ಕಳೇಬರ. ಓಕೆ. ಈ ಮೂಲಕ ಆ ಗುರುತಿನಲ್ಲಿ ಪತ್ತೆಯಾದ ಕಳೇಬರದ ನಿಜಾಂಶ ಏನು, ಅದು ಯಾರದ್ದು ಅನ್ನುವಂಥದ್ರ ಬಗ್ಗೆ, ಅದು ಯುಡಿಆರ್ ಆಗಿರೋದಾ, ಆಗದೇ ಇರುವುದಾ, ಅದು ಮಹಿಳೆಯದ್ದ, ಅದು ಪುರುಷನದ್ದ, ಅದು ಯುವತಿಯದ್ದ, ಅದು ಯುವಕನದ್ದ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಿದೆ. ಊಹಾಪೋಹಗಳಿಗೆ ಬಹಳಷ್ಟು ಊಹಾಪೋಹಗಳಿತ್ತು ಈ ಒಂದು ಗುರುತಿನ ಬಗ್ಗೆ. 13ನೇ ಗುರುತು ಅನ್ನುವಂತಹದ್ದು ಅಷ್ಟಿದೆ ಇಷ್ಟಿದೆ, ಸವಾಲಿನ ಕೆಲಸ, ರಹಸ್ಯ, 13ನೇ 13 ಪಾಯಿಂಟ್ ರಹಸ್ಯ ಇಂಥದ್ದೆಲ್ಲ ಇತ್ತು. ಆದ್ರೆ ಆ ಎಲ್ಲ ರಹಸ್ಯಗಳಿಗೆ ಈಗ ಬ್ರೇಕ್ ಬಿದ್ದಿರುವಂತದ್ದು. ಅಂತಿಮವಾಗಿ SIT ಅಧಿಕಾರಿಗಳು ನಿರಂತರವಾಗಿ 2 ದಿನಗಳ ಕಾಲ ಉತ್ಖನನವನ್ನ ನಡೆಸುವಂತೆ ಉತ್ಖನನ ಮಾಡಿ ಅದು ಕೂಡ JCB ಬೃಹತ್ ಒಂದು ವೇಳೆ ಕಾರ್ಮಿಕರನ್ನ ಬಳಸಿಕೊಂಡು ಮಾಡ್ತಾ ಇದ್ರೆ ಸುಮಾರು 6 ದಿನದ ಕೆಲಸ. ನಿಜಕ್ಕೂ ಅಷ್ಟು ಇತ್ತಿಲ್ಲಿ ಕಾರ್ಮಿಕರನ್ನ ಬಳಸಿಕೊಂಡು ಮಾಡ್ತಿದ್ರೆ, ಆದ್ರೆ JCBಯನ್ನ ಬಳಸಿಕೊಂಡು ಮಾಡಿದ್ರು. ಈಗ ಕಾರ್ಯಾಚರಣೆ ಮುಕ್ತಾಯಗೊಂಡು ಮಣ್ಣು ಹಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಸೂಚಿಸಿ ಅಲ್ಲಿಗೆ ತೆರಳಿದ್ದಾರೆ, ಸಮಾಲೋಚನೆಯಲ್ಲಿ ತೊಡಗಿಕೊಂಡಿದ್ದಾರೆ, ಮಣ್ಣು ಹಾಕ್ತಾ ಇದ್ದಾರೆ. ತಾವೀಗ ನೋಡ್ತಾ ಇದ್ರಿ ಆ ದೃಶ್ಯಾವಳಿಗಳನ್ನ, ಮಣ್ಣು ಹಾಕುವಂತ ದೃಶ್ಯಾವಳಿಗಳನ್ನ. ನಿರಂತರವಾಗಿ ನಡೆದಂತ ಕಾರ್ಯಾಚರಣೆ ಈಗ ಕೊನೆಗೊಳ್ಳುವಂತಹ ಸಾಧ್ಯತೆ ಇದೆ. ಮುಂದೆ ಏನು ಅನ್ನುವಂತ ಪ್ರಶ್ನೆಗೆ ಮೋಸ್ಟ್ಲಿ ಈಗಿರುವಂತ ಉತ್ತರ, ಉತ್ಖನನ ಕಾರ್ಯ ಈ ಮಿಸ್ಟರ್ ಎಕ್ಸ್ ಅಥವಾ ಅನಾಮಿಕ ಅಥವಾ ಮುಸ್ಕುದಾರಿ, ಸಾಕ್ಷಿ ದೂರುದಾರ ಅಂತ ಕರೆಸಿಕೊಳ್ಳುವಂತ ವ್ಯಕ್ತಿ ಇದಾನಲ್ಲ, ಆತನ ಹೇಳಿಕೆಗಳ ಉತ್ಖನನ ಕಾರ್ಯ ಇವತ್ತಿಗೆ ಕೊನೆಗೊಳ್ಳಬಹುದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಅದು ಎಷ್ಟು ಸತ್ಯ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲವಾದಲ್ಲಿ ಮಧ್ಯಂತರ ವರದಿಯನ್ನ ಕೊಡ್ತಾರೆ. ಮಧ್ಯಂತರ ವರದಿಯ ನಂತರ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಬಹುದು. ಮುಂದೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಪ್ರಾಥಮಿಕ ತನಿಖೆ. ಉತ್ಖನನ ಅನ್ನುವಂಥದ್ದೇ ಪ್ರೈಮರಿ ಇನ್ವೆಸ್ಟಿಗೇಷನ್, ಪ್ರಾಥಮಿಕ ತನಿಖೆ. ಇನ್ನು ತನಿಖೆ ಬಹಳ ಬೇರೆ ಬೇರೆ ಆಯಾಮಗಳಲ್ಲಿ ಹೋಗುತ್ತೆ. ಆ ಎಲ್ಲ ಆಯಾಮಗಳಲ್ಲಿ SIT ತನಿಖೆ ಮಾಡ್ಲಿಕ್ಕಿದೆ. ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿದ ನಂತರ ಅದರ ಮಹತ್ವ ಗೊತ್ತಾಗ್ಲಿಕ್ಕಿದೆ. ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ಲಿಕ್ಕಿದೆ. ಇಲ್ಲಿಯ ತನಕ ಜನರ ಕುತೂಹಲ ಇತ್ತು, ಎಲ್ಲವೂ ಕೂಡ ತಣ್ಣಗಾಗಿದೆ. 13ನೇ ಗುರುತಿನಲ್ಲಿ ಅನ್ನುವಂಥದ್ದು ಏನೂ ಕೂಡ ಪತ್ತೆ ಆಗ್ಲಿಲ್ಲ. ನಿರಂತರವಾದಂತಹ ಕಾರ್ಯಾಚರಣೆ 2 ದಿನಗಳ ಕಾಲ, ಮೊದಲರ್ಧ ನಿನ್ನೆ, ಉಳಿದರ್ಧ ಇವತ್ತು, 2 ದಿನಗಳ ಕಾಲ ನಡೆದಂತ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಕಳೇಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ರಿಸಲ್ಟ್. ಗೌತಮ್, ಈ ಮೂಲಕ ಆತ ತೋರಿಸಿರುವ 16 ಗುರುತುಗಳ ಪೈಕಿ ಒಂದರಲ್ಲಿ ಕಳೇಬರ ಪತ್ತೆಯಾದ್ರೆ ಇನ್ನೊಂದು ಮೇಲ್ಮೈಯಲ್ಲಿ ಪತ್ತೆಯಾಗಿದೆ ಅನ್ನೋಂಥದ್ದು ನಾವು ಹೇಳಲೇಬೇಕು. ಉಳಿದಂತೆ 15ರಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೇಬರ ಪತ್ತೆ ಆಗ್ಲಿಲ್ಲ. ಗೌತಮ್ ಶೆಟೀರ. ಸೊ ಈಗ ಇದನ್ನ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಅಗೆದಿರುವಂತಹ ಜಾಗವನ್ನ, ಹೊಂಡವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕವೇ ಅಧಿಕಾರಿಗಳಿಂದ ವಾಪಸ್ ಆಗುವಂಥದ್ದು, ವಾಪಸ್ ಅದನ್ನು ಸೀಲ್ ಮಾಡಿ ಕೂಡ ಒಂದು ಆಗ್ಬೇಕಾದಂತ ಒಂದು ಕೆಲಸ ಬಾಕಿ ಇದೆ ಅನ್ನುವಂಥದ್ದಲ್ಲಿ. ಹೌದು, ಇನ್ನು ಅದರದ್ದು ಮಹಜರಾಗಬೇಕು. ಆ ಒಂದು ಮುಚ್ಚಿದ ನಂತರ ಅದನ್ನ ಸೀಲ್ ಮಾಡುವಂಥದ್ದು, ಮಹಜರು ಮಾಡುವಂಥದ್ದು, ಫೋಟೋಗ್ರಫಿ ಮಾಡುವಂಥದ್ದು, ವಿಡಿಯೋಗ್ರಫಿ ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ಆಗಬೇಕು. ಅಲ್ಲಿಗಾಗಲೇ ವಿಡಿಯೋಗ್ರಫಿಯನ್ನ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ವಿಡಿಯೋಗ್ರಫಿ, ಫೋಟೋಗ್ರಫಿ ನಡೀತಾ ಇದೆ. ತದ ಬಳಿಕ ಈಗಾಗಲೇ ಅದನ್ನ ಮುಚ್ಚಲಾಗ್ತದೆ. ಮುಚ್ಚಿದ ನಂತರ ಮಹಜರು ನಡೀಲಿಕ್ಕಿದೆ. ಮಹಜರು ನಡೆದ ನಂತರವಷ್ಟೇ ಅಧಿಕಾರಿಗಳು ಇಲ್ಲಿಂದ ತೆರಳಲಿಕ್ಕಿದ್ದಾರೆ. ಆ ಎಲ್ಲ ದೃಶ್ಯಾವಳಿಗೆ ಇವತ್ತು ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಬಹಳಷ್ಟು ಒಂದು ವಿಚಾರ ನಾವು ಸ್ಪಷ್ಟವಾಗಿ ಹೇಳಬಹುದು. ನಮಗೆ 1ರಿಂದ 16 ಗುರುತುಗಳ ಪೈಕಿ 13ನೇ ಗುರುತಿನಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಕ್ಯಾಮರಾ ಕಣ್ಣಿಗೆ ಕಾಣುವಂತಹ ರೀತಿಯಲ್ಲಿ ನಡೆದಿದೆ. ಏನಾಗಿದೆ ಅನ್ನೋದು ನೇರ ನೋಡುವಂತ ಒಂದು ಅವಕಾಶಗಳು ಸಿಕ್ಕಿತ್ತು. ಆ ನೇರ ನೋಡಿದ್ದೇವೆ. ನೇರ ಆಗ್ತಾ ಇದೆ. ಈಗ ಮಣ್ಣು ಮುಚ್ಚುವ ಕಾರ್ಯವು ಕೂಡ ನೇರವಾಗಿ ನಡೀತದೆ. ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಕೊನೆಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಅಧಿಕಾರಿಗಳು ಸಮಾಲೋಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾಳೆ ಏನು ಅನ್ನುವಂಥದ್ದಕ್ಕೆ ಉತ್ತರ ಕೆಲವೇ ನಿಮಿಷಗಳಲ್ಲಿ ಸಿಗಬಹುದು, ಸಿಗದೆಯೂ ಇರಬಹುದು. ಯಾಕಂತಂದ್ರೆ ಈಗಾಗಲೇ 13ನೇ ಗುರುತಿನ 2ನೇ ಅರ್ಧದ ಭಾಗವನ್ನು ಕೂಡ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ,
ಈಗ ಈವರೆಗೆ ಏನು ಸಾಕ್ಷಿ ದೂರುದಾರ ತೋರಿಸಿದ್ದಂತಹ ಜಾಗಗಳ ಉತ್ಖನನ ಈಗ ಆಗಿದೆ. ಈ ಪೈಕಿ ಮೊದಲನೆಯ ದಿನ ಅಂದ್ರೆ ಜುಲೈ 28ರಂದು ಮಹಜರು ನಡೆದಂತಹ ಸಂದರ್ಭದಲ್ಲಿ 13 ಜಾಗಗಳನ್ನ ಆತ ತೋರಿಸಿದ್ರು. ಆ ಬಳಿಕ ಒಂದಷ್ಟು ಜಾಗಗಳನ್ನ ಮಹಜರು ಮಾಡದೆ ಅಂದ್ರೆ ನೇರವಾಗಿ ಉತ್ಖನನ ಮಾಡುವಂತ ಸಂದರ್ಭದಲ್ಲೇ ಮಹಜರು ಮಾಡಿಕೊಂಡು ಆಗ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಇದ್ದಂತಹ ಪಾಯಿಂಟ್ 13, ಆ ಬಳಿಕ ಈಗ 16 ಪಾಯಿಂಟ್ಗಳಿಗೆ ಹೋಗಿ ಅಲ್ಲಿ ಉತ್ಖನನ ಮಾಡುವಂತಹ ಕೆಲಸಗಳಾಗಿರುವಂತದ್ದು. ಸೊ ಈಗ ಸಾಕ್ಷಿ ದೂರುದಾರ ಇನ್ನೊಂದಷ್ಟು ಪಾಯಿಂಟ್ಗಳನ್ನ ತೋರಿಸುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು, ಅಥವಾ ತೋರಿಸಿದ್ರೆ ಅದನ್ನ SIT ಪುರಸ್ಕರಿಸಿ ಅಲ್ಲಿ ಉತ್ಖನನವನ್ನ ನಡೆಸುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಇನ್ನೊಂದೆರಡು ದೂರುಗಳು ಕೂಡ ಸಲ್ಲಿಕೆಯಾಗಿದೆ, ಅದರ ಬಗ್ಗೆ ಗಮನ ಹರಿಸುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು ದಾಮೋದರ್ ಇಲ್ಲಿ. ಈಗಿರುವಂತಹ ಮಾಹಿತಿ ಪ್ರಕಾರ ಆ ಸಾಧ್ಯತೆಗಳು ಇಲ್ಲ. ಯಾವುದೇ ಅಂತಹ ಇನ್ನೂ ಹೆಚ್ಚಿನ ಗುರುತುಗಳನ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳಿಲ್ಲ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ. ಆದರೆ ಸಾಧ್ಯತೆಗಳನ್ನ ನೋಡೋದಾದ್ರೆ ನಿರಂತರವಂತ ಉತ್ಖನನ ಕಾರ್ಯದಲ್ಲಿ 16 ಗುರುತುಗಳ ಉತ್ಖನನ ಕಾರ್ಯ ಈಗಾಗಲೇ ನಡೆದಿದೆ. ಇದರಲ್ಲಿ 16ನೇ ಉತ್ಖನನ ಗುರುತುಗಳ ಕಾರ್ಯ 16ನೇ ಗುರುತಿನಲ್ಲಿ 16 ಗುರುತುಗಳ ಪೈಕಿ ಒಂದರಲ್ಲಿ ಸಿಕ್ಕಿರುವಂತದ್ದು. ನಾಳೆ ಮುಂದೇನು ಮತ್ತಷ್ಟು ಗುರುತುಗಳನ್ನ ಆತ ಗುರುತಿಸ್ತಾನ ಅನ್ನುವಂಥದ್ದು ಕಾದು ನೋಡ್ಬೇಕು. ಇಲ್ಲಿಗೆ ಕೊನೆಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾತುಗಳಿದಾವೆ. ಅಥವಾ ಇಲ್ಲಿಗೆ ಈಗ ಬ್ರೇಕ್ ಹಾಕಿ ಮಧ್ಯಂತರದ ಬ್ರೇಕ್ ತಕೊಂಡು ಮುಂದೆ ಮಧ್ಯಂತರ ವರದಿಯನ್ನ ಸಲ್ಲಿಸಿ ಮುಂದೆ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸುವಂತಹ ಸೂಚನೆಗಳು ಸಿಗ್ತಾ ಇದಾವೆ. ಗೌತಮ್, ಒಂದಷ್ಟು ಇನ್ನೊಂದು ಮಾತುಗಳು ಕೂಡ ಹರಿದಾಡ್ತಾ ಇದ್ವು. ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ವು. ಏನು ಅಂತ ಹೇಳಿದ್ರೆ, ಈಗಾಗಲೇ ಪಾಯಿಂಟ್ ನಂಬರ್ 13ರಲ್ಲಿ ಏನು GPR ಬಳಕೆ ಮಾಡಿ ಒಂದು ಶೋಧವನ್ನ ನಡೆಸಿದ್ರು, ಸ್ಕ್ಯಾನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅದನ್ನ ಈ ಹಿಂದೆ ಈಗಾಗಲೇ ಉತ್ಖನನ ಆಗಿರುವಂತಹ ಜಾಗಗಳಲ್ಲೂ ಕೂಡ ಮಾಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ನಿನ್ನೆ ಒಂದು ಪಾಯಿಂಟ್ ನಲ್ಲಿ ಹಾಕಿದ್ರು ಅನ್ನುವಂಥದ್ದನ್ನು ಬಿಟ್ರೆ ಇವತ್ತು ಇನ್ನುಳಿದ ಉತ್ಖನನ ನಡೆದಂತಹ ಜಾಗದಲ್ಲಿ ಅದನ್ನ ಬಳಕೆ ಮಾಡಿರುವಂತದನ್ನ ನಾವು ನೋಡಿಲ್ಲ. ಹಾಗಿದ್ದಾಗ ಈಗ ಮತ್ತೆ ಈಗಾಗಲೇ ಉತ್ಖನನ ಆಗಿರುವಂತಹ ಜಾಗಗಳಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಈ ಒಂದು GPR ಮೂಲಕ ಸ್ಕ್ಯಾನ್ ಮಾಡುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ, ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಉಳಿದ ಭಾಗಗಳಲ್ಲಿ GPR ಸ್ಕ್ಯಾನ್ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗ್ಲಿಲ್ಲ ಗೌತಮ್. ಯಾಕಂತಂದ್ರೆ ಇಲ್ಲಿಗೆ ಬಂದಿರುವಂತದ್ದು ಡ್ರೋನ್ ಮೌಂಟೆಡ್ GPR. ಇದು ಒಂದು ಬಯಲು ಪ್ರದೇಶಗಳಲ್ಲಿ ಜಾಸ್ತಿ ಕೆಲಸ ಮಾಡುವಂತದ್ದು, ಮರಗಿಡಗಳಿರುವಂತಲ್ಲಿ ಕೆಲಸ ಮಾಡುವಂತದ್ದಿಲ್ಲ. ನಾವು ನೋಡಿದ ಉಳಿದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಮರಗಿಡಗಳಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮಾತ್ರ ಅದು ವರ್ಕ್ ಆಗ್ಬಹುದು ಅನ್ನೋದು. ಉಳಿದ ಕಡೆ ಅದರದ್ದು ಒಂದು ವೇಳೆ ಅದಿದ್ರೆ ಇವತ್ತು ಆ ಕೆಲಸವನ್ನ ಮಾಡ್ತಿದ್ರು ಅಂತ ಅನ್ಸುತ್ತೆ. ಈಗಾಗಲೇ ಅದನ್ನ ತಂದು ಮೊನ್ನೆ ಡೆಮೋ ಮಾಡಿ ನಿನ್ನೆ ಅದನ್ನ ಒಂದು ಅದರಲ್ಲಿ ಕಾರ್ಯಾಚರಣೆ ಮಾಡಿ ಮುಗಿಸಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಬಳಕೆ ಮಾಡುವಂತ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಓಕೆ, ಅದರ ಜೊತೆಗೆ ಈಗ NHRC ಕೂಡ ಇಲ್ಲಿ ಬಂದಿರುವಂತದ್ದು. ಈಗಾಗಲೇ ಬೆಳಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಮಾಡಿದ್ವಿ. ಅದರ ಬಳಿಕ ಈಗ ಏನಾದ್ರೂ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಮತ್ತೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡುವಂತ ಕೆಲಸವನ್ನ ಏನಾದ್ರೂ ಮಾಡ್ತಾ ಇದ್ದಾರೆ ಅಥವಾ ಬರುವಂತ ಸಾಧ್ಯತೆಗಳಿದೆಯಾ? NHRC ಅವರು ಈ ಸ್ಥಳಕ್ಕೆ ಇವತ್ತು ಭೇಟಿ ಕೊಟ್ಟಿಲ್ಲ. ಆದ್ರೆ NHRC ಅವರು ಇವತ್ತು ಭೇಟಿ ಕೊಟ್ಟಿಲ್ಲ. ಆದ್ರೆ ಒಂದಂತೂ ಸತ್ಯ, NHRC ಅವರು ಮುಸುಕುದಾರಿಯನ್ನ ಕರೆದು ಅವರಿಂದ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಅವರು ಆ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ಸುಮೋಟೋ ಕೇಸ್ಗಳನ್ನ ದಾಖಲಿಸಿಕೊಂಡು ಇಲ್ಲಿ ತನಕ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 15ನೇ ತಾರೀಕು ತನಕ ಅವರು ಇರ್ತಾರೆ. ಬೆಳ್ತಂಗಡಿ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ಕೊಟ್ಟು ವಿವಿಧ ಸ್ಥಳಗಳಲ್ಲಿ ವಿವಿಧ ಒಂದು ಉತ್ಖನನ ನಡೆದಂತ ಸ್ಥಳಗಳಿಗೂ ಕೂಡ ಅವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಆದ್ರೆ ಅದರ ಜೊತೆಗೆ ಅವರು ಇವರನ್ನ ಒಂದು ಹೇಳಿಕೆ ಪಡೆಯುವಂಥದ್ದು, ಒಂದು ದಿನಗಳ ಕಾಲ ಅವರನ್ನ ಕುಳ್ಳಿರಿಸಿಕೊಂಡು ಅವರ ವಿಸ್ತೃತವಾದಂತಹ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಸೊ ಈಗ ಇನ್ನೊಂದು ತನಿಖೆ ಪ್ಯಾರಲಲ್ ಆಗಿ ಈಗ NHRC ಮೂಲಕ ನಡೆಯುವಂತ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದನ್ನ ಹೇಳ್ಬೋದಾ ಹಾಗಿದ್ರೆ ಅಂತ? ಈಗ SIT ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ಯಾರಲಲ್ ಆಗಿ ಈಗ NHRC ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಇದರ ಒಂದು ತನಿಖೆಯನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಅದು ಸ್ವಯಂ ಪ್ರೇರಿತವಾಗಿ ಇಲ್ಲಿಗೆ ಆಗಮಿಸಿದೆ ಅನ್ನುವಂಥದ್ದು. ಸೊ ಆ ಒಂದು ಸಾಧ್ಯತೆಗಳಿದೆಯಾ ಅಂತ? NHRC ಕೂಡ ಇದರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಅವರದ್ದೇ ಆದಂತ ರೀತಿಯಲ್ಲಿ ತನಿಖೆಯನ್ನ ಕೈಗೊಳ್ಳುತ್ತಾರೆ. ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವಿಸಿಟ್ ಕೊಟ್ಟಿದ್ದಾರೆ.
ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವಿಸಿಟ್ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಕೆಲಸ ಮಾಡಿದವರ ಹತ್ರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಬಾಹುಬಲಿ ಬೆಟ್ಟದ ಸಮೀಪದ ಒಂದು ಗುರುತು ಏನಿದೆ ಅಲ್ಲಿಗೂ ಕೂಡ ತೆರಳಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಉತ್ಖನನ ಆಗುವಂತ ಸ್ಥಳ ಏನಿದೆ ಆ ಉತ್ಖನನ ಆಗುವಂತ ಸ್ಥಳದಲ್ಲಿ ಬಂದು ವಿಸಿಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ನೋಡಿದ್ದಾರೆ ಗೌತಮ್. ಎಸ್ ಥ್ಯಾಂಕ್ ಯು ದಾಮೋದರ್. ಈಗ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತೀವಿ. ಬಹುಶಃ ಆ ಸಂದರ್ಭದಲ್ಲಿ ನಾಳಿನ ಕಾರ್ಯಾಚರಣೆ ಏನು ಎತ್ತ ಅನ್ನುವಂಥದ್ದು ಕೂಡ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ತಮಗೆ ಲಭಿಸಿರಬಹುದು ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಮತ್ತೆ ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮ್ಮಿಂದ ಪಡೆದುಕೊಳ್ತೇವೆ. ಥ್ಯಾಂಕ್ ಯು. ಎಸ್, ಇದು ದಾಮೋದರ್ ಈಗ ಅಲ್ಲಿನ ಒಂದು ಚಿತ್ರಣವನ್ನ ನಮಗೆ ಕೊಟ್ಟಿರುವಂಥದ್ದು. ಸೊ ಈಗ ನಾವು ದೃಶ್ಯಗಳನ್ನ ಗಮನಿಸಿದ್ರೆ ಅಗೆದಿರುವಂತಹ ಹೊಂಡಕ್ಕೆ ಮತ್ತೆ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. 2 ಎಕ್ಸ್ಕವೇಟರ್ಗಳು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ 2 ಯಂತ್ರಗಳು ಕೂಡ ಇಲ್ಲಿ ಮಣ್ಣು ಹಾಕಿ ಅಗೆದಿರುವಂತಹ ಜಾಗವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಇದು ಪಾಯಿಂಟ್ ನಂಬರ್ 13ರ 2ನೇ ಭಾಗದಲ್ಲಿ, ಅಂದ್ರೆ ನಿನ್ನೆ ಏನು ಉತ್ಖನನವನ್ನ ನಡೆಸಿದ್ರು ಅದರ ಮುಂದುವರೆದ ಭಾಗದಲ್ಲಿ ಇವತ್ತು SIT ನಡೆಸಿರುವಂತಹ ಉತ್ಖನನವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಕಳೆ ಬರಹಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಕಂಡು ಬಂದಿಲ್ಲ. ಸೊ ಹಾಗಾಗಿ ಆ ಜಾಗವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಸೊ ಇನ್ನೇನು ಆಲ್ಮೋಸ್ಟ್ 1 ಗಂಟೆಯಲ್ಲಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯಗೊಳ್ಳುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು. ಸೊ ನಿನ್ನೆ ಕೂಡ ಬಹಳಷ್ಟು ಸಮಯ ಬೇಕಾಗಿತ್ತು ಈ ಒಂದು ಅಗೆದಂತಹ ಮಣ್ಣನ್ನ ವಾಪಸ್ ಆ ಒಂದು ಹೊಂಡಕ್ಕೆ ಹಾಕಿ ಮುಚ್ಚುವಂತ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ಕಾಗಿ. ಸೊ ಇವತ್ತು ಕೂಡ ಈಗ ಆ ಒಂದು ಹೊಂಡಕ್ಕೆ ಮಣ್ಣು ಹಾಕಿ ವಾಪಸ್ ಆ ಒಂದು ಹೊಂಡವನ್ನು ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಅಗೆದಿರುವಂತಹ ಅಷ್ಟು ಜಾಗಕ್ಕೆ ಮಣ್ಣು ಹಾಕಿ ಮುಚ್ಚೋದಿಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಇಲ್ಲಿ 2 ಯಂತ್ರಗಳು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ಈಗ ಮುಂದಿನ ವಿಚಾರಗಳು ಏನು, ಯಾಕಂತ ಹೇಳಿದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಇಷ್ಟು ಪಾಯಿಂಟ್ಗಳಲ್ಲಿ 16 ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಕಳೆ ಬರಕ್ಕೆ ಸಂಬಂಧಿಸಿದಂತಹ ವಸ್ತುಗಳು ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಅದನ್ನ ಈಗ FSL ಲ್ಯಾಬ್ಗೆ ಕಳುಹಿಸಲಾಗಿದೆ. ಅಲ್ಲಿಂದ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಅಥವಾ ರಿಪೋರ್ಟ್ ಕೈ ಸೇರಿರಲೂಬಹುದು, ಅದನ್ನ ಬಹಿರಂಗಪಡಿಸುವಂತದ್ದಲ್ಲ ಈಗ. ಸೊ ಹಾಗಾಗಿ ಅದನ್ನ SIT ಮುಂದಿನ ತನಿಖೆಯ ಸಂದರ್ಭಕ್ಕೆ ಅದನ್ನ ಬಳಸಿಕೊಳ್ಳುವಂಥದ್ದು. ಅದರ ಜೊತೆಗೆ ಇನ್ನೊಂದು ಸನ್ನಿವೇಶದಲ್ಲಿ ಅಥವಾ ಇನ್ನೊಂದು ಜಾಗದಲ್ಲಿ ಕಳೆ ಬರ ಏನು ಸಿಕ್ಕಿದೆ ಅದು ಹೊಸ ಜಾಗ. ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲೇ ಇದ್ದಂತಹ ಒಂದು ಹೊಸ ಜಾಗದಲ್ಲಿ ಭೂಮಿಯ ಮೇಲ್ಮೈನಲ್ಲಿ, ಅಂದ್ರೆ ಯಾವುದೇ ಹೂತಿಟ್ಟಂತಹ ಕಳೆ ಬರ ಅಲ್ಲ. ಈ ಒಂದು ವಿಚಾರವನ್ನ SP ಅವರು ತಮ್ಮ ಪತ್ರಿಕಾ ಸ್ಟೇಟ್ಮೆಂಟ್ ಅಲ್ಲಿ, ಅಂದ್ರೆ ಪ್ರೆಸ್ ನೋಟ್ ನಲ್ಲಿ ಮಾಹಿತಿಯನ್ನ ಆ ಒಂದು ಹಂಚಿಕೊಂಡಿರುವಂತದ್ದು. ಆ ಒಂದು ಪ್ರಕರಣವನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿದೆ ಅದನ್ನ SITಗೆ ವರ್ಗಾಯಿಸಲಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಈ ಒಂದು ಆ ಮೇಲ್ಮೈನಲ್ಲೇ ಸಿಕ್ಕಿದೆ ಎನ್ನುವಂತ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ನಲ್ಲಿ ಸಿಕ್ಕಂತಹ ಒಂದು ಕಳೆ ಬರ ಅನ್ನುವಂಥದ್ದು ಅದು ಹೊಸ ಪಾಯಿಂಟ್, ಅಂದ್ರೆ ಆ ಕಳೆ ಬರ ಸಿಕ್ಕಿರುವಂತಹ ಪಾಯಿಂಟ್ ಹೊಸ ಪಾಯಿಂಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಕಳೆ ಬರವಾಗ್ಲಿ ಅಥವಾ ಯಾವುದೇ ಅವಶೇಷಗಳು ಮೃತದೇಹವನ್ನ ಹೂತಿದ್ದಾರೆ ಅಂತ ಹೇಳುವುದಕ್ಕೆ ಪೂರಕವಾದ ಯಾವುದೇ ಒಂದು ಅವಶೇಷಗಳು ಕೂಡ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇದೀಗ ಬಹಳ ಕುತೂಹಲದ ಪಾಯಿಂಟ್ ಆಗಿದ್ದಂತಹ 13 ಪಾಯಿಂಟ್ ನಂಬರ್ 13ರ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಅಲ್ಲಿ ಹಲವಾರು ಮೃತದೇಹಗಳನ್ನ ತಾನು ಹೂತಿದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನ ಸಾಕ್ಷಿ ದೂರುದಾರ ಕೊಟ್ಟಿದ್ರು ಎನ್ನುವಂತ ಒಂದು ಮಾತುಗಳು ಹರಿದಾಡ್ತಾ ಇದ್ವು. ಹಾಗಾಗಿ ಅಲ್ಲಿ ಒಂದಷ್ಟು ಅವಶೇಷಗಳು ಸಿಕ್ಕೇ ಸಿಗುತ್ತೆ ಎನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಪಾಯಿಂಟ್ ನಂಬರ್ 13ರಲ್ಲಿ ಈವರೆಗಿನ ಪಾಯಿಂಟ್ಗಳನ್ನ ಗಮನಿಸಿದ್ರೆ ಯಾವೊಂದು ಪಾಯಿಂಟ್ ನಲ್ಲೂ ಕೂಡ 2 ದಿನಗಳ ಕಾಲ ಕಾರ್ಯಾಚರಣೆ ನಡೆದಿಲ್ಲ. ಒಂದು ದಿನ ಇಡೀ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೆದಿರುವಂತಹದನ್ನ ನಾವು ನೋಡಿದ್ದೇವೆ. ಪಾಯಿಂಟ್ ನಂಬರ್ 1ರ ಕಾರ್ಯಾಚರಣೆಯು ಕೂಡ ಇಡೀ ದಿನವನ್ನ ತೆಗೆದುಕೊಂಡಿತ್ತು. ಅಲ್ಲೂ ಕೂಡ ಬಹಳಷ್ಟು ವಿಶಾಲವಾಗಿ ಬಹಳಷ್ಟು ಆಳವಾಗಿ ಅಗೆದು ಅಲ್ಲಿ ಒಂದು ಶೋಧವನ್ನ ನಡೆಸಲಾಗಿತ್ತು. ಸೊ ಅದಾದ ಬಳಿಕ 2 ದಿನಗಳ ಕಾಲ ಯಾವುದೇ ಪಾಯಿಂಟ್ ನಲ್ಲೂ ಕೂಡ ಕಾರ್ಯಾಚರಣೆ ನಡೆದಿರಲಿಲ್ಲ. ಸೊ ಅದು ನಾವು ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ. ಸೊ
ಈ ಒಂದು ಪಾಯಿಂಟ್ ನಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಮೊದಲಿಗೆ ಡ್ರೋನ್ ಮೌಂಟೆಡ್ GPR ಮೂಲಕ ಸ್ಕ್ಯಾನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮಧ್ಯಾಹ್ನದ ಬಳಿಕ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಎರಡೆರಡು ಯಂತ್ರಗಳ ಮೂಲಕ ಅಗೆದು ಅಲ್ಲಿ ಶೋಧವನ್ನ ನಡೆಸುವಂತಹ ಕೆಲಸವನ್ನ ಮಾಡಿದ್ರು. 18 ಅಡಿ ಆಳದವರೆಗೂ ಕೂಡ ಅಗೆಯುವಂತಹ ಕೆಲಸಗಳಾಯಿತು. ಸರಿಸುಮಾರು 8.5 ಗಂಟೆಯವರೆಗೂ ಕೂಡ ನಿರಂತರವಾಗಿ ನಡೆದಿರುವಂತಹ ಕಾರ್ಯಾಚರಣೆ, ಆಲ್ಮೋಸ್ಟ್ 7.5 ಗಂಟೆಯವರೆಗೂ ಕೂಡ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ರಾತ್ರಿಯಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಬೆಳಕು ಕಡಿಮೆಯಾದಾಗ SP ಜಿತೇಂದ್ರ ಕುಮಾರ್ ದಯಾಮ ಅವರ ಇನ್ನೋವಾ ಕ್ರಿಸ್ಟಾ ವಾಹನವನ್ನ ಸ್ಥಳಕ್ಕೆ ಕರೆಸಿಕೊಂಡು ಅದರ ಹೆಡ್ಲೈಟ್ ಅನ್ನ ಬಳಕೆ ಮಾಡಿಕೊಂಡು ಲೈಟ್ ಅನ್ನ ಅಂದ್ರೆ ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಂಡ್ರು. ಅದಾದ ಬಳಿಕ ಪೋರ್ಟೇಬಲ್ ಲೈಟ್ ಅನ್ನ ತರಿಸಿಕೊಂಡು ಎಮರ್ಜೆನ್ಸಿ ಲೈಟ್ ನ ವ್ಯವಸ್ಥೆಯನ್ನ ಕೂಡ ಆ ಒಂದು ಜಾಗದಲ್ಲಿ ಮಾಡಿಕೊಂಡಿದ್ರು. ಸೊ ಅದಾದ ಬಳಿಕ ಆ ಒಂದು ಪಾಯಿಂಟ್ ನಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಮಹಜರು ನಡೆಸಿ ಆ ಹೊಂಡವನ್ನ ಮುಚ್ಚಿ ಅಲ್ಲಿಂದ ಅಧಿಕಾರಿಗಳು ವಾಪಸ್ ಆಗಿದ್ರು ಸೀಲ್ ಮಾಡಿ. ಸೊ 8:30 ಸುಮಾರಿಗೆ ಎಲ್ಲರೂ ಕೂಡ ಆ ಒಂದು ಜಾಗದಿಂದ ವಾಪಸ್ ಆಗಿದ್ರು. ಇವತ್ತು ಬೆಳಗ್ಗೆ ಮತ್ತೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಈ ಒಂದು ಪಾಯಿಂಟ್ ನ ಇನ್ನೊಂದು ಅರ್ಧ ಭಾಗ ಏನಿದೆ ಅದನ್ನ ಉತ್ಖನನ ಮಾಡೋದಿಕ್ಕೆ ಮುಂದಾದ್ರು. ಸೊ ಬೆಳಗ್ಗಿನಿಂದ ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಆರಂಭಗೊಂಡಿರುವಂತಹ ಕಾರ್ಯಾಚರಣೆ ಈಗಲೂ ನಡೀತಾ ಇದೆ. ಸೊ ಈಗ ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ಕೂಡ ಅಗೆಯುವಂತಹ ಕೆಲಸವನ್ನ ಮಾಡಿ ಅಲ್ಲಿ ಶೋಧವನ್ನ ನಡೆಸಿದ್ರು. ಸೊ ಏನು ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೊಂಡವನ್ನ ಮುಚ್ಚೋದಿಕ್ಕೆ SIT ಆಫೀಸರ್ಸ್ ಅಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಅಲ್ಲಿ ಹೊಂಡವನ್ನ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಅಗೆದಂತಹ ಮಣ್ಣನ್ನ ವಾಪಸ್ ಇಲ್ಲಿ ಮುಚ್ಚುವಂತಹ ಕೆಲಸದಲ್ಲಿ 2 ಯಂತ್ರಗಳು ಕಾರ್ಯನಿರತವಾಗಿರುವಂತದ್ದು ನಾವು ನೋಡ್ತಾ ಇದ್ದೇವೆ.
ಪಾಯಿಂಟ್ ನಂಬರ್ 13ರಲ್ಲಿ ನಡೆದಿರುವಂತಹ 2ನೇ ದಿನದ ಕಾರ್ಯಾಚರಣೆ ಇವತ್ತು. ಆ ಕಾರ್ಯಾಚರಣೆ ಬಹುತೇಕ ಮುಕ್ತಾಯಗೊಳ್ತಾ ಇದೆ. ಮುಕ್ತಾಯಗೊಳ್ಳಬೇಕಿದ್ರೆ ಅಲ್ಲಿ ಅಗೆದಿರುವಂತಹ ಅಷ್ಟು ಜಾಗವನ್ನ ವಾಪಸ್ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸಗಳಾಗಬೇಕು. ಸೊ ಆ ನೆಲೆಯಲ್ಲಿ ಈಗ ಅಲ್ಲಿ 2 ಮೆಷಿನ್ಗಳು ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಬಹುಶಃ ಹೊಂಡವನ್ನು ಮುಚ್ಚೋದಿಕ್ಕೂ ಕೂಡ ಬಹಳಷ್ಟು ಸಮಯ ಬೇಕಾಗುತ್ತೆ. ಅಷ್ಟು ಅಡಿ ಸುಮಾರು 18 ಅಡಿ ಆಳಕ್ಕೆ ಅಗೆದಿರುವಂತಹ ಒಂದು ಹೊಂಡ ಇದು. ಸೊ ಆ ಒಂದು ಹೊಂಡವನ್ನು ಈಗ ವಾಪಸ್ ಮಣ್ಣು ಹಾಕಿ ಮುಚ್ಚುವಂತಹ ಒಂದು ಕಾರ್ಯಾಚರಣೆಯಲ್ಲಿ 2 ಒಂದು ಯಂತ್ರಗಳು ಕೂಡ ತೊಡಗಿಸಿಕೊಂಡಿದೆ. 2 ಯಂತ್ರಗಳು ಅಲ್ಲಿ ರಾಶಿ ಹಾಕಿದಂತಹ ಮಣ್ಣನ್ನು ವಾಪಸ್ ಆ ಒಂದು ಹೊಂಡಕ್ಕೆ ಹಾಕಿ ಮುಚ್ಚುವಂತಹ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂಥದ್ದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಒಂದಷ್ಟು ಕಾರ್ಮಿಕರು ಅಲ್ಲಿದ್ದಾರೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಅಲ್ಲಿರುವಂತಹ ಶೆಲ್ಟರ್ನಲ್ಲಿ ಈಗ ಒಂದು ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಸೊ ಈ ಒಂದು ಹೊಂಡವನ್ನು ಮುಚ್ಚಿ ಕಂಪ್ಲೀಟ್ ಆಗಿ ಆ ಒಂದು ಹೊಂಡವನ್ನು ಮುಚ್ಚಿ ಅದರ ಫೋಟೋ ವಿಡಿಯೋಗಳನ್ನು ತೆಗೆದುಕೊಂಡ ಬಳಿಕ ಸೀಲ್ ಮಾಡಿದಂತಹ ಒಂದು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಅಲ್ಲಿಂದ ಅಧಿಕಾರಿಗಳು ವಾಪಸ್ಸಾಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ನಡುವೆ ಈ ಒಂದು ವಿಚಾರ ವಿಧಾನಸೌಧದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಅಲ್ಲಿನ ಅಧಿವೇಶನಗಳಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯ ಅಧಿವೇಶನದಲ್ಲಿ ಈ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಇದು ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ರಾಷ್ಟ್ರೀಯ ವಾಹಿನಿಗಳು ಕೂಡ ಆರಂಭದ ದಿನಗಳಲ್ಲಿ ಇತ್ತ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕಲೆ ಹಾಕಿ ವರದಿಗಳನ್ನು ಪ್ರಸಾರ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಕೇರಳದ ಒಂದಷ್ಟು ಮಾಧ್ಯಮಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದು ಒಂದಷ್ಟು ದಿನಗಳ ಕಾಲ ಇಲ್ಲಿನ ಚಿತ್ರಣವನ್ನು ಸೆರೆ ಹಿಡಿದು ತಮ್ಮ ವೀಕ್ಷಕರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಸೊ ಅದಾದ ಬಳಿಕ ಒಂದಷ್ಟು ಮಾಧ್ಯಮ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆಯಾಗಿರುವಂಥದ್ದು. ಮುಖ್ಯವಾಗಿ ಕೇರಳ ಭಾಗದ ಮಾಧ್ಯಮಗಳ ಬಹುತೇಕ ಮಂದಿ ಇಲ್ಲಿಂದ ತೆರಳಿದ್ದಾರೆ. ಸೊ ಈಗ ಇತ್ತೀಚಿನ ಒಂದಷ್ಟು ದಿನಗಳ ಒಂದು ಬೆಳವಣಿಗೆಯನ್ನು ಗಮನಿಸಿದರೆ ಕೇರಳದ 1-2 ಮಂದಿ ಮಾಧ್ಯಮ ಪ್ರತಿನಿಧಿಗಳನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಕಂಡು ಬರ್ತಾ ಇರಲಿಲ್ಲ. ಅದರ ಜೊತೆಗೆ ರಾಜ್ಯ ಮಟ್ಟದ ಮಾಧ್ಯಮ ಪ್ರತಿನಿಧಿಗಳು ಹಲವು ತಂಡಗಳಲ್ಲಿ ಇಲ್ಲಿದ್ದುಕೊಂಡು ಇಲ್ಲಿನ ಬೆಳವಣಿಗೆಗಳನ್ನು ಪ್ರತಿ ಕ್ಷಣದ ಬೆಳವಣಿಗೆಗಳನ್ನು ವೀಕ್ಷಕರ ಮುಂದೆ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದದನ್ನು ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೂಡ ಈ ಒಂದು ಕಾರ್ಯಾಚರಣೆಯ ಆರಂಭಿಕ ಹಂತದಿಂದ ಇಲ್ಲಿನವರೆಗೂ ಕೂಡ ಪ್ರತಿ ದಿನದ ಒಂದು ನೇರ ಪ್ರಸಾರವನ್ನು ಮಾಡಿದೆ. ಆ ಪ್ರತಿ ದಿನದ ಕಾರ್ಯಾಚರಣೆಯಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನ ನೇರವಾಗಿ ನೇರ ಪ್ರಸಾರದ ಮೂಲಕ ವೀಕ್ಷಕರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ. ವಿಶೇಷವಾಗಿ ಚಾನಲ್ನ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಮತ್ತು ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ ಬಳಂಜ, ಅದೇ ರೀತಿ ವನಿಶ್ ಬೆಳ್ತಂಗಡಿ, ಅದೇ ರೀತಿ ಸುವೀರ್, ಅದೇ ರೀತಿ ನಿಶಾನ್ ಬಂಗೇರ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸ್ಥಳದಲ್ಲೇ ಇದ್ದುಕೊಂಡು ಅಲ್ಲಿನ ಒಂದು ದೃಶ್ಯಾವಳಿಗಳನ್ನು ನಮಗೆ ಕಳುಹಿಸಿಕೊಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ದಾಮೋದರ್ ದೊಂಡೋಲೆ ಅಲ್ಲಿನ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೂಡ ವೀಕ್ಷಕರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ನಿರಂತರವಾಗಿ ನಡೆದಿರುವಂತಹ ನೇರ ಪ್ರಸಾರ ಇವತ್ತು 15ನೇ ದಿನದ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇರುವಂಥದ್ದು ಈ ಒಂದು SITಯ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ. ಮೊದಲನೆಯದಾಗಿ ಜುಲೈ 28ರಂದು ಮಹಜರು ನಡೆದಂತಹ ಸಂದರ್ಭದಲ್ಲೂ ಕೂಡ ಆವತ್ತಿನ ಸಮಗ್ರ ಚಿತ್ರಣವನ್ನು ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ. ಸಾಕ್ಷಿ ದೂರುದಾರ SITಯ ಜೊತೆಗೆ ಬಂದು ತನಿಖಾ ದಳದ ಅಧಿಕಾರಿಗಳ ಜೊತೆಗೆ ಬಂದು ಇಲ್ಲಿ ಜಾಗವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಅದನ್ನು ಗುರುತು ಮಾಡಿ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಆ ಎಲ್ಲ ಬೆಳವಣಿಗೆಗಳನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೀಕ್ಷಕರ ಮುಂದೆ ಇಟ್ಟಿದೆ. ಅದಾದ ಬಳಿಕ ಜುಲೈ 29ರಿಂದ ಆರಂಭಗೊಂಡಿರುವಂತಹ ಉತ್ಖನನದ ಕೆಲಸ, ಅಂದರೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಆ ಜಾಗವನ್ನು ಅಗೆದು ಅಲ್ಲಿ ನಡೆಯುವಂತಹ ಶೋಧ ಕಾರ್ಯಾಚರಣೆ, ದೂರಿಗೆ ಪೂರಕವಾದ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಏನೋ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು SIT ಅಧಿಕಾರಿಗಳು. ಸೊ ಆ ಎಲ್ಲ
ದೃಶ್ಯಗಳನ್ನು ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಆಗಿರುವಂಥದ್ದು. ಅಲ್ಲಿ ಅಧಿಕಾರಿಗಳು ಸಮಾಲೋಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಧಿಕಾರಿಗಳನ್ನ ಕರೆದುಕೊಂಡು ಬಂದಂತಹ ವಾಹನಗಳು ಇದೀಗ ವಾಪಸ್ ಆ ಜಾಗದಲ್ಲಿ ಇರುವಂಥದ್ದು, ಆ ಜಾಗಕ್ಕೆ ಬಂದಿವೆ. ಆಲ್ಮೋಸ್ಟ್ ಕಾರ್ಯಾಚರಣೆ ಮುಕ್ತಾಯಗೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ನಡುವೆ ಅಲ್ಲಿ ಹಾಕಿದ್ದಂತಹ ಅಂದರೆ ಅಗೆದಂತಹ ಹೊಂಡಕ್ಕೆ ಮತ್ತೆ ಮಣ್ಣನ್ನ ಹಾಕಿ ಮುಚ್ಚುವಂತಹ ಕೆಲಸ ಆಗಬೇಕಾಗಿದೆ. ಆ ಬಳಿಕ ಆ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿಕೊಂಡು ಅದರ ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ಮಾಡಿಕೊಂಡು ಮತ್ತೆ ಆ ಒಂದು ಜಾಗದಿಂದ ತೆರಳುವಂಥದ್ದು. ಸೊ ಹಾಗಾಗಿ ಆ ಒಂದು ಕೆಲಸದಲ್ಲಿ ಈಗ ಅಲ್ಲಿ 2 ಎಕ್ಸ್ಕವೇಟರ್ಗಳು ಕಾರ್ಯೋನ್ಮುಖವಾಗಿರುವಂಥದ್ದು ನೋಡ್ತಾ ಇದ್ದೇವೆ. ಬಹುತೇಕ ಅಲ್ಲಿ ರಾಶಿ ಹಾಕಿದ್ದಂತಹ ಮಣ್ಣನ್ನು ಆ ಹೊಂಡಕ್ಕೆ ಹಾಕಿ ಮತ್ತೆ ಮುಚ್ಚುವಂತಹ ಕೆಲಸಗಳು ಆಗ್ತಾ ಇದೆ. ಆ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ಏನು ಈ ಭಾಗದಲ್ಲಿ ಒಂದು ಮಿನಿ ಎಕ್ಸ್ಕವೇಟರ್ ಇದೆ, ಅದು ನಿನ್ನೆ ಉತ್ಖನನ ನಡೆದಂತಹ ಜಾಗದಲ್ಲಿದೆ. ಅಂದರೆ ಉತ್ಖನನ ನಡೆಸಿ ಅಲ್ಲಿ ವಾಪಸ್ ಏನು ಮಣ್ಣು ಹಾಕಿ ಮುಚ್ಚಿದ್ರು ಆ ಜಾಗದಲ್ಲಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಧಿಕಾರಿಗಳ ವಾಹನ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗೋದಕ್ಕೆ ಸನ್ನದ್ಧವಾಗಿ ನಿಂತಿದೆ ಆ ಒಂದು ಪಾಯಿಂಟ್ನ ಬಳಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆಗೆ ಮುಕ್ತಾಯ ಹಾಡಿ ಇವತ್ತಿನ ಕಾರ್ಯಾಚರಣೆಗೆ ಮುಕ್ತಾಯವನ್ನು ಹಾಡಿ ಅಧಿಕಾರಿಗಳು ಅಲ್ಲಿಂದ ತೆರಳುತ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇರುವಂತಹ ಮಾಹಿತಿ. ಹಾಗಿದ್ದರೆ ನಾಳೆ ಏನು? ನಾಳೆ ಕಾರ್ಯಾಚರಣೆ ನಡೆಯುತ್ತಾ? ಸಾಕ್ಷಿ ದೂರುದಾರ ಈವರೆಗೆ ತೋರಿಸಿರುವಂತಹ ಜಾಗಗಳ ಉತ್ಖನನವನ್ನು ಮಾಡಿ ಮುಗಿಸಿದ್ದಾರೆ ಅಧಿಕಾರಿಗಳು. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ನಾಳೆ ಇನ್ನೊಂದಷ್ಟು ಜಾಗಗಳನ್ನು ಸಾಕ್ಷಿ ದೂರುದಾರ ತೋರಿಸುವಂತಹ ಸಾಧ್ಯತೆಗಳು ಇದೆಯಾ, ಅಥವಾ ಬೇರೇನಾದರೂ ಆಯಾಮಗಳಲ್ಲಿ SITಯ ತನಿಖೆ ಮುಂದುವರಿಯುತ್ತಾ? ಈ ನಡುವೆ 2 ದೂರುಗಳು SITಗೆ ಸಲ್ಲಿಕೆಯಾಗಿರುವಂಥದ್ದು. ಆ ದೂರುಗಳನ್ನು ಪರಿಶೀಲನೆ ನಡೆಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಕೈಗೆತ್ತಿಕೊಳ್ತಾರಾ? ಆ ತನಿಖೆಗೆ ಪೂರಕವಾಗಿ ಉತ್ಖನನ ಕಾರ್ಯಗಳೇನಾದರೂ ನಡೆಯುತ್ತಾ? ಎಲ್ಲವೂ ಕೂಡ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಮುಂದಿನ ಕೆಲ ಹೊತ್ತಿನಲ್ಲಿ ಉತ್ತರ ಲಭಿಸೋದಕ್ಕಿದೆ. ಅಲ್ಲಿ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸ ಸಾಗ್ತಾ ಇದೆ. ಎಲ್ಲವನ್ನೂ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೀಕ್ಷಕರಿಗೆ ಒಂದು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ವೀಕ್ಷಣೆ ಇದೆ ಅಥವಾ ವೀಕ್ಷಣೆ ಇನ್ನಷ್ಟು ಹೆಚ್ಚಾಗಬೇಕು, ವೀಕ್ಷಕರ ಸಂಖ್ಯೆ ಹೆಚ್ಚಾಗಬೇಕು ಎನ್ನುವಂತಹ ಒಂದು ನೆಲೆಗಟ್ಟಿನಲ್ಲಿ ಸುದ್ದಿ ಯಾವತ್ತಿಗೂ ಕೂಡ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ ಅಥವಾ ವದಂತಿಗಳನ್ನು ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿಲ್ಲ. ಸತ್ಯಕ್ಕೆ ಹತ್ತಿರವಾದ ವಿಚಾರವನ್ನೇ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿದ್ವಿ. ಸೊ ಈಗ ಧರ್ಮಸ್ಥಳ ಕೇಸ್ನ ಅನಾಮಿಕನ ಹಿಂದಿರುವವರ ಬಗ್ಗೆ ತನಿಖೆಯಾಗಬೇಕು ಎನ್ನುವಂತ ಆಗ್ರಹವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಸಾಕ್ಷ್ಯಗಳಿಲ್ಲದೆ ಅಪಪ್ರಚಾರ ಮಾಡಿದ್ರು, ದೇಶದ ಮಟ್ಟದಲ್ಲಿ ವೈಭವೀಕರಣ ಮಾಡುವಂತಹ ಕೆಲಸಗಳಾಯ್ತು ಎನ್ನುವಂತಹ ಒಂದು ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು. ಸೊ ಹೀಗಾಗಿ ಸಾಕ್ಷಿ ದೂರುದಾರನ ಹಿಂದೆ ಯಾರಿದ್ದಾರೆ, ಅನಾಮಿಕ ದೂರುದಾರನ ಹಿಂದೆ ಯಾರು ಇದ್ದಾರೆ ಅನ್ನುವಂಥದ್ದು ತನಿಖೆಯಾಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂಥದ್ದು. ಸೊ ಯಾರಿದ್ದಾರೆ ತನಿಖೆಯಾಗಬೇಕು, ಈ ಅನಾಮಿಕನ ಹಿಂದಿರುವಂಥವರ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತಹ ಒಂದು ತನಿಖೆಗೆ ಆಗ್ರಹವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ಕೇಳ್ಕೊಂಡು ಬರೋಣ. ಆಗಿದೆ ಬಹಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಒಂದು ಬಿಂಬಿಸಿದ್ರು. ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಮುಂದೆ ಏನು ಮಾಡಬೇಕಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು, ಅದನ್ನು ಯಾವ ರೀತಿ ಆಯ್ತು ಏನೋ ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು,
ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇ, ಏನು ಎವಿಡೆನ್ಸ್ ಇಲ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು, ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು ಅಂತ. ಯಾಕೆಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಭಾರೀ ಅದರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿಸುವಂಥ ರೀತಿಯಲ್ಲಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ ಏನು, ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ. ಯಾರಾದರೂ ನಿನ್ನೆ ನಾನು ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ನಾನು ಮಾಡಿ ಕೊಟ್ಟಿದ್ದೇನೆ. ಅದು ಶೂನ್ಯ ವೇಳೆಯಲ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದೊಂದು ದೀರ್ಘಕಾಲದ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ತಮ್ಮ ಅಭಿಪ್ರಾಯ ಅಂತ, ಯಾಕಂದರೆ ತಮ್ಮದೇ ಕ್ಷೇತ್ರ, ತಮ್ಮದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದಾವೆ, ಬೇರೆ ಬೇರೆ ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸಾಮಾಜಿಕ ಜಾಲ. ನೋಡಿ, ನಾನು ಹಿಂದೆ ಈಗಲ್ಲ, ನಾನು 1 ತಿಂಗಳ ಹಿಂದೆ ನಾನು ಹೇಳಿದ್ದೇನೆ, SIT ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ, ಆ ತನಿಖೆ ಮಾಡಲಿಕ್ಕೆ ಬಿಡಿ. ತನಿಖೆ ಆಗುವ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಡುವಂಥ ವಿಚಾರಗಳು ಬೇಡ. ಹೇಳಿರುವಂತಹ ಮಾತುಗಳನ್ನು ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರ ಒಂದು ಹೇಳಿಕೆಯನ್ನು ಕೂಡ ಹಂತದಲ್ಲಿದೆ. ಸೊ ಯಾವುದೇ ತೀರ್ಮಾನಕ್ಕೆ ನಾವು ಬರುವುದು ಬೇಡ ಎನ್ನುವಂತಹ ಒಂದು ವಿಚಾರವನ್ನ UT ಖಾದರ್ ಅವರು ಹೇಳಿರುವಂತದ್ದನ್ನ ನಾವು ಗಮನಿಸಿದ್ವಿ. ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕ್ಷಿ ದೂರುದಾರನ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿರುವಂತದ್ದನ್ನ ನಾವು ಗಮನಿಸಿದ್ದೇವೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಂದಕ್ಕೆ SITಯ ನಡೆ ಏನು ಅನ್ನುವಂಥದ್ದು, ಒಂದು ಕಡೆಯಿಂದ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಬೇಕು ಎನ್ನುವಂತಹ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿದೆ, ಆಗ್ರಹಗಳನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಮಧ್ಯಂತರ ವರದಿಯನ್ನ SIT ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತಾ, ಸರ್ಕಾರ ಆ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಸೊ ಅದರ ನಡುವೆ ಈಗ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳ ಉತ್ಖನನವನ್ನ ಮುಗಿಸಿಕೊಂಡಿದ್ದಾರೆ. ಅಂದ್ರೆ ಪಾಯಿಂಟ್ ನಂಬರ್ 13 ಒಂದು ಬಾಕಿ ಇತ್ತು, ಅದರ ನಡುವೆ ಆ ಪಾಯಿಂಟ್ ಅನ್ನ ಬಾಕಿ ಇರಿಸಿಕೊಂಡ ಹಾಗೆಯೇ ಪಾಯಿಂಟ್ ನಂಬರ್ 14, ಪಾಯಿಂಟ್ ನಂಬರ್ 15, ಪಾಯಿಂಟ್ ನಂಬರ್ 16 ಜೊತೆಗೆ 16A ಎನ್ನುವಂತಹ ಪಾಯಿಂಟ್ಗಳ ಉತ್ಖನನವನ್ನ ಮುಗಿಸಿಕೊಂಡಿದ್ರು. ಸೊ ಈವರೆಗೆ ಒಟ್ಟು 16 ಪಾಯಿಂಟ್ಗಳನ್ನ 16 ಸ್ಥಳಗಳನ್ನ ಸಾಕ್ಷಿ ದೂರುದಾರ ತೋರಿಸಿರುವಂಥದ್ದು. ಸೊ ಆ ಎಲ್ಲಾ ಸ್ಥಳಗಳ ಒಂದು ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆಯನ್ನ ಮುಗಿಸಿಕೊಂಡಿದ್ದಾರೆ. ಸೊ ಈಗ ಪಾಯಿಂಟ್ ನಂಬರ್ 13ರಲ್ಲಿ ಏನು 2 ದಿನ ನಡೆಯಿತು, 2ನೇ ದಿನದ ಕಾರ್ಯಾಚರಣೆ ಅಂತಿಮ ಹಂತದಲ್ಲಿದೆ. ಅಲ್ಲಿ ಅಗೆದಿರುವಂತಹ ಹೊಂಡವನ್ನ ಅಲ್ಲಿ ಮಣ್ಣಿನ ರಾಶಿಯನ್ನ ಮತ್ತೆ ಆ ಹೊಂಡಕ್ಕೆ ಹಾಕಿ ಮುಚ್ಚುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಹಾಗಿದ್ದ ಸಂದರ್ಭದಲ್ಲಿ ಮುಂದಿನ ನಡೆ ಏನು? SIT ಸಾಕ್ಷಿ ದೂರುದಾರ ಇನ್ನೊಂದಷ್ಟು ಜಾಗಗಳನ್ನ ತೋರಿಸ್ತೇನೆ ಎನ್ನುವ ಹಾಗೆ ಮುಂದಕ್ಕೆ ಬರಬಹುದಾ? ಇನ್ನೊಂದಷ್ಟು ಜಾಗಗಳು ಉತ್ಖನನ ಆಗುವಂತಹ ಸಾಧ್ಯತೆಗಳಿದೆಯಾ? ಗೊತ್ತಿಲ್ಲ. ಅದಕ್ಕೆ ಉತ್ತರ ಸಿಗಬೇಕಷ್ಟೇ. ಅದರ ಜೊತೆಗೆ 12 ದೂರುಗಳು ಸಲ್ಲಿಕೆಯಾಗಿರುವಂಥದ್ದು, ಆ ದೂರುಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರಾ ಅಥವಾ ಆ ಜಾಗಗಳನ್ನ ಉತ್ಖನನ ಮಾಡ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆ ಪ್ರಶ್ನೆಗೆ ಬಹುಶಃ ಉತ್ತರಗಳು ಸಿಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ. ಅದನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ. ಸೊ ಈಗ ನಾವು ಗಮನಿಸ್ತಾ ಇದ್ದೇವೆ, ಅಲ್ಲಿ ದೊಡ್ಡ ಗುಡ್ಡದ ರೀತಿಯಲ್ಲಿದ್ದಂತಹ ಮಣ್ಣಿನ ರಾಶಿ ಕರಗ್ತಾ ಇದೆ. ಅಂದ್ರೆ ಆ ಮಣ್ಣನ್ನ ವಾಪಸ್ ಹೊಂಡಕ್ಕೆ ಹಾಕಿ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಆ ಹೊಂಡವನ್ನು ಮುಚ್ಚುವಂತಹ ಕೆಲಸದಲ್ಲಿ 2 ಮಿಷಿನ್ಗಳು ಕೂಡ ತೊಡಗಿಸಿಕೊಂಡಿವೆ. ಬಹುಶಃ 2 ಯಂತ್ರಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದ ಒಂದಷ್ಟು ವೇಗವಾಗಿ ಆಗಿದೆ. ಇನ್ ಕೇಸ್ ಈ ಹೊಂಡವನ್ನು ಕೂಡ ಈ ಜಾಗವನ್ನು ಕೂಡ ಕಾರ್ಮಿಕರನ್ನ ಬಳಕೆ ಮಾಡಿ ಉತ್ಖನನ ಮಾಡೋದಕ್ಕೆ ಮುಂದಾಗಿರ್ತಿದ್ರೆ ಬಹಳಷ್ಟು ಸಮಯ ಬೇಕಾಗ್ತಿತ್ತು. ಈಗಾಗಲೇ ಸರಿಸುಮಾರು 4 ರಿಂದ 5 ದಿನಗಳಷ್ಟು ಬೇಕಾಗ್ತಿತ್ತು ಎನ್ನುವಂತ ಒಂದು ವಿಚಾರವನ್ನ ದಾಮೋದರ್ ಎಕ್ಸ್ಪ್ಲೈನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅಷ್ಟು ವ್ಯಾಪ್ತಿಯಲ್ಲಿದೆ ಆ ಜಾಗ. ಈ ಹಿಂದೆ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗಗಳನ್ನ ಕಂಪೇರ್ ಮಾಡಿದ್ರೆ ಈ ಜಾಗ ಆ ಜಾಗಗಳ
3-4 ಪಟ್ಟು ಹೆಚ್ಚಿದೆ ಅನ್ನುವಂಥದ್ದು. ಅಂದರೆ ಅಷ್ಟು ಜಾಗವನ್ನು ತೋರಿಸಿ ಈ ಜಾಗದಲ್ಲಿ ನಾನು ಹೂತಿದ್ದೆ ಅನ್ನುವಂಥ ಒಂದು ವಿಚಾರವನ್ನು ಸಾಕ್ಷಿ ದೂರುದಾರ ಹೇಳಿದ್ದಂಥದ್ದು. ಸೊ ಹಾಗಾಗಿ 2 ಹಂತದಲ್ಲಿ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ನಿನ್ನೆ ಪಾಯಿಂಟ್ ನಂಬರ್ 13 ಅಂತ ಗುರುತು ಮಾಡಿ ಏನೋ ರಿಬ್ಬನ್ ಟೇಪ್ ಹಾಕಿದ್ರು, ಅದರ ಒಳಭಾಗದ ಒಂದು ಭಾಗವನ್ನು ಅಂದರೆ ಅರ್ಧ ಭಾಗವನ್ನು ಅಗೆಯುವಂತಹ ಕೆಲಸಗಳಾಗಿತ್ತು. ಸೊ ಸಂಜೆಯವರೆಗೂ ರಾತ್ರಿಯವರೆಗೂ ಕೂಡ ನಡೆದಂತಹ ಕಾರ್ಯಾಚರಣೆ ಏನು ಕೂಡ ಪತ್ತೆಯಾಗಲಿಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ವಾಪಸ್ ಮಣ್ಣು ಹಾಕಿ ಮುಚ್ಚಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಅಧಿಕಾರಿಗಳು ತೆರಳಿದ್ರು. ಇವತ್ತು ಅದೇ ಪಾಯಿಂಟ್ನ ಮುಂದುವರಿದ ಕಾರ್ಯಾಚರಣೆ, ಪಾಯಿಂಟ್ ನಂಬರ್ 13ರ ಗುರುತು ಮಾಡಿದ್ದಂತಹ ಜಾಗದ ಇನ್ನೊಂದಷ್ಟು ಭಾಗ, ಇನ್ನುಳಿದಂತಹ ಭಾಗವನ್ನ ಉತ್ಖನನವನ್ನ ನಡೆಸಿದ್ರು. ಬೆಳಗ್ಗಿನಿಂದ ಅಗೆಯುವಂತಹ ಕೆಲಸಗಳಾಯಿತು. ಈವರೆಗೆ ಅಗೆದ್ರೂ ಕೂಡ ಏನು ಕಳೆ ಬರ ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಅಗೆಯುವಂಥದ್ದು ಬೇಡ, ವಾಪಸ್ ಮಣ್ಣು ಹಾಕಿ ಮುಚ್ಚಿ ಅನ್ನುವಂತಹ ಸೂಚನೆಯನ್ನ SIT ಆಫೀಸರ್ಸ್ ಕೊಟ್ಟರು. ಹಾಗಾಗಿ ಈಗ ಅಲ್ಲಿ ವಾಪಸ್ ಮಣ್ಣು ಹಾಕಿ ಆ ಒಂದು ಹೊಂಡವನ್ನು ಮುಚ್ಚುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಕಾರ್ಯಾಚರಣೆ ಪೂರ್ಣಗೊಂಡ ಬಳಿಕವೇ, ಅಂದ್ರೆ ಆ ಹೊಂಡವನ್ನು ವಾಪಸ್ ಮಣ್ಣು ಹಾಕಿ ಮುಚ್ಚಿದ ಬಳಿಕವೇ ಅಲ್ಲಿಂದ ಅಧಿಕಾರಿಗಳು ಹೊರಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಅಧಿಕಾರಿಗಳು ಅವರ ಶೆಲ್ಟರ್ ಏನಿದೆ, ತಾತ್ಕಾಲಿಕ ಶೆಲ್ಟರ್ ಅನ್ನು ಹಾಕಿದ್ದಾರೆ. ಅಲ್ಲಿ ಈಗ ವಿಶ್ರಾಂತಿಯನ್ನ ಪಡ್ಕೊಂಡು ಒಂದು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿ ದೂರುದಾರನನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದು.
ಎರಡೂ ಎಕ್ಸ್ಕವೇಟರ್ಗಳ ಮೂಲಕ ಈಗ ಅಲ್ಲಿ ಹೊಂಡವನ್ನು ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಬಹುತೇಕ ಕಾರ್ಯಾಚರಣೆ ಮುಕ್ತಾಯಗೊಂಡಿರುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ಅದು ಟೋಟಲ್ ಆಗಿ ಸೆಟ್ ಆಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಇಲ್ಲ, ಖಂಡಿತವಾಗ್ಲೂ ಅಲ್ಲಿ ಒಂದು ಹಂತಕ್ಕೆ ಆ ಹೊಂಡವನ್ನು ಮುಚ್ಚುವಂತಹ ಕೆಲಸಗಳಾಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಆದರೆ ಅದನ್ನು ಹೊರತುಪಡಿಸಿದರೆ ಅಲ್ಲಿ ಅದು ಆ ಒಂದು ಜಾಗ ಏನಿದೆ ಅದನ್ನು ಕಂಪ್ಲೀಟಾಗಿ ಸೆಟ್ ಮಾಡುವಂತಹ ಕೆಲಸಗಳಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಈಗ ಅಗೆದಂಥ ಒಂದು ಹೊಂಡವನ್ನು ಮುಚ್ಚುವಂತಹ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನು ಬಿಟ್ಟರೆ, ಆ ಒಂದು ಜಾಗವನ್ನು ಸೀಲ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸೊ ಈಗ ಅಗೆದಂತಹ ಒಂದು ಜಾಗವನ್ನು ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಸೊ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಂತಹ ಮಣ್ಣಿನ ರಾಶಿ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಕರಗ್ತಾ ಇದೆ. ಸೊ ಅಗೆದಂತಹ ಜಾಗ, ಹೊಂಡ ಏನು ನಿರ್ಮಾಣ ಆಗಿತ್ತು ಆ ಹೊಂಡಕ್ಕೆ ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಒಟ್ಟು 16 ಪಾಯಿಂಟ್ಗಳಲ್ಲಿ SIT ನಡೆಸಿರುವಂತಹ ಉತ್ಖನನ ಕಾರ್ಯಾಚರಣೆ. ಪಾಯಿಂಟ್ ನಂಬರ್ 1ರ ಕಾರ್ಯಾಚರಣೆಯನ್ನು ಜುಲೈ 29ರಂದು ಮಾಡಿದ್ರು. ಅಲ್ಲೂ ಕೂಡ ಯಾವುದೇ ಕಳೆಬರಕ್ಕೆ ಸಂಬಂಧಪಟ್ಟ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಸೊ ಅಲ್ಲಿ ಸಿಕ್ಕಿದ್ದಂಥದ್ದು ಒಂದು ಪಾನ್ ಕಾರ್ಡ್ ಮತ್ತೊಂದು ATM ಕಾರ್ಡನ್ನು ಹೊಂದಿದ್ದಂಥ ಒಂದು ಪರ್ಸ್. ಆ ಕಾರ್ಡ್ನ ವಾರಸುದಾರರ ವಿಳಾಸವನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾದಂತಹ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕಲೆ ಹಾಕಿದ್ರು. ಅಲ್ಲೇ ಪತ್ತೆಯಾಗಿದ್ದಂತಹ ಪಾನ್ ಕಾರ್ಡ್ ಬೆಂಗಳೂರು ನೆಲಮಂಗಲದ ದಾಪಸ್ಪೇಟೆ ಮೂಲದ ವ್ಯಕ್ತಿ ಸುರೇಶ್ ಎನ್ನುವವರಿಗೆ ಸೇರಿದ್ದು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ರು. ಅದರ ಜೊತೆಗೆ ಆತ ಇದೇ 2025ರ ಮಾರ್ಚ್ನಲ್ಲಿ ಜಾಂಡಿಸ್ಗೆ ತುತ್ತಾಗಿ ಮೃತಪಟ್ಟಿದ್ರು ಎನ್ನುವಂಥ ಮಾಹಿತಿ ಕೂಡ ಈ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಅದೇ ಸಂದರ್ಭದಲ್ಲಿ ಆ ಒಂದು ATM ಕಾರ್ಡ್ ಏನು ಪತ್ತೆಯಾಗಿತ್ತು, ಆ ATM ಕಾರ್ಡ್ ಆ ಒಂದು ವ್ಯಕ್ತಿ ಯಾರಿದ್ದಾರೆ ಸುರೇಶ್ ಎನ್ನುವಂಥವರ ತಾಯಿ ಸಿದ್ಧಲಕ್ಷ್ಮಮ್ಮ ಎನ್ನುವವರದ್ದು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ರು. ಅದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಅವರನ್ನು ಸಂಪರ್ಕಿಸಿ ಆ ಮನೆಯವರಿಂದ ಮಾಹಿತಿಯನ್ನು ಪಡೆದಂಥ ಸಂದರ್ಭದಲ್ಲಿ ಅವರು ಕೂಡ ಆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ನಮ್ಮ ಮಗ ಸುರೇಶ ಟ್ರಿಪ್ ಹೋಗ್ತಾ ಇದ್ದ, ಧರ್ಮಸ್ಥಳ ಕಡೆಗೆಲ್ಲ ಸ್ನೇಹಿತರ ಜೊತೆಗೆ ತೆರಳ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಕಳೆದು ಹೋಗಿರಬಹುದು, ಅದು ಕಳೆದು ಹೋಗಿದೆ ಅನ್ನುವಂಥ ವಿಚಾರವನ್ನು ಆತ ಹೇಳಿದ್ದ ಅನ್ನುವಂಥದ್ದು. ಎಸ್, ಈಗ ಅಲ್ಲಿಂದ ಒಂದಷ್ಟು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ದಾಮೋದರ್ ದೊಂಡೋಲೆ. ಎಸ್, ಅದು ನೋಡ್ಕೊಂಡು ಬರೋಣ. ಸಾಕ್ಷಿ ದೂರುದಾರ ತೋರಿಸಿರುವಂತಹ ಎಲ್ಲ ಗುರುತುಗಳ ಉತ್ಖನನ ಕಾರ್ಯ ಈವರೆಗೂ ಆಗಿದೆ. ಯಾಕೆಂತಂದ್ರೆ ಪ್ರತಿದಿನವೂ ಕೂಡ ನಾಳೆ ಯಾವ ಗುರುತು ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದರೆ ಇವತ್ತಿನ ತನಕ ಮಹಜರು ಆಗಿರುವಂತಹ ಅಷ್ಟೂ ಗುರುತುಗಳ ಉತ್ಖನನ ಕಾರ್ಯ ಆಗಿರುವಂತದ್ದು ಬಹಳ ಕುತೂಹಲವನ್ನು ಮತ್ತು ಕೌತುಕದ ಗುರುತು ಅನ್ನುವಂತಹ ಹೆಸರನ್ನ ಪಡೆದಿರತಕ್ಕಂತಹ 13ನೇ ಗುರುತಿನ 2ನೇ ಭಾಗ. ಮೊದಲ ಅರ್ಥದ ಉತ್ಖನನ ನಿನ್ನೆ ನಡೆದಿತ್ತು. ಇವತ್ತು 2ನೇ ಭಾಗದ ಉತ್ಖನನ ಕಾರ್ಯ ಮುಗಿದು ಇದೀಗ ಅದಕ್ಕೆ ಆ ಒಂದು ಉತ್ಖನನ ಮಾಡಿರುವಂತಹ 18 ಅಡಿ ಆಳ, 8 ಅಡಿ ಅಷ್ಟು ಅಗಲ ಮತ್ತು 22 ಅಡಿಯಷ್ಟು ಉದ್ದದ ಜಾಗವನ್ನ ಸಂಪೂರ್ಣವಾಗಿ ಮಣ್ಣನ್ನ ತುಂಬಿಸ್ತಾ ಇರುವಂತಹ ಕಾರ್ಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಅಧಿಕಾರಿ ವರ್ಗದವರು ಕೂಡ ಈಗಾಗಲೇ ಈ ಒಂದು ಅಂತಿಮವಾದಂತಹ ಮಹಜರು ಪ್ರಕ್ರಿಯೆಗೆ ಸನ್ನದ್ಧರಾಗಿರುವಂತದ್ದು. ಮೊದಲ ಗುರುತಿನಿಂದ ಇಲ್ಲಿಯ ತನಕವೂ ಕೂಡ ಬಹಳ ವಿಶೇಷವಾಗಿ ಕುತೂಹಲವನ್ನ ಕೆರಳಿಸಿಕೊಂಡು ಬಂದಿದ್ದಂತಹ ಪ್ರಕರಣ ಇದು. ಮೊದಲ ಗುರುತಿನಲ್ಲಿ ಯಾವುದೂ ಕಳೆಬರ ಕೂಡ ಪತ್ತೆಯಾಗಿರಲಿಲ್ಲ. ಅಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತು. ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ವ್ಯಕ್ತಿಗಳದ್ದು. ಅದರಲ್ಲಿ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವವನು, ಆತ ಸಾವನ್ನಪ್ಪಿದ ಆತನ ತಾಯಿ
ಜೀವಂತವಾಗಿದ್ದರೆ ಆತ ಸಾವನ್ನಪ್ಪಿರುವಂತದ್ದು ಧರ್ಮಸ್ಥಳದಲ್ಲಿ ಅಲ್ಲ ಅಥವಾ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಲ್ಲ, ಬದಲಾಗಿ ತನ್ನ ಊರಿನಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದ ಅನ್ನುವಂತಹ ಮಾಹಿತಿಗಳು ಹೊರಬಿತ್ತು. ಅದಾದ ನಂತರ 2, 3, 4, 5ರಲ್ಲಿ ಯಾವುದೇ ರೀತಿಯಂತ ಕಳೇಬರ ಪತ್ತೆ ಆಗಲಿಲ್ಲ. 6ನೇ ಗುರುತಿನಲ್ಲಿ ಒಂದು ಕಳೇಬರ ಪತ್ತೆಯಾಯಿತು. ಆ ಕಳೇಬರವನ್ನ ಅದರ ಕಳೇಬರದ ಕೆಲವು ತುಂಡುಗಳು ಪತ್ತೆಯಾದವು. ಅವುಗಳನ್ನು ಸಂಗ್ರಹಿಸಿದಂತಹ FSL ನ ಮೆಡಿಸಿನ್ ವಿಭಾಗದ ಅಧಿಕಾರಿಗಳು ಈಗಾಗಲೇ ಅದನ್ನು ಪರೀಕ್ಷಾರ್ಥಕ್ಕೆ ಒಳಪಡಿಸುವುದಕ್ಕೆ ಕಳುಹಿಸಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 7, 8, 9, 10, 11, 12 ಈ ಇಷ್ಟೂ ಗುರುತುಗಳಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೇಬರ ಪತ್ತೆಯಾಗಲಿಲ್ಲ. 11ನೇ ಗುರುತಿನ ಉತ್ಖನನಕ್ಕಿಂತ ಮೊದಲು ಬಂಗ್ಲೆಗುಡ್ಡೆ ಅನ್ನುವಂತಹ ಪ್ರದೇಶದ ಮೇಲ್ಭಾಗಕ್ಕೆ ಹೋದಂತಹ ಅಧಿಕಾರಿಗಳಿಗೆ ಮೇಲ್ಮೈಯಲ್ಲಿ ಸಿಕ್ಕಂತಹ ಶವದ ಮೃತದೇಹದ ಅಸ್ಥಿಪಂಜರವನ್ನ ತೆಗೆದುಕೊಂಡು ಬಂದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಯ್ತು. ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ಯೋ ಇಲ್ವೋ ಅನ್ನೋಂಥದ್ರ ಬಗ್ಗೆ ಬಹಳಷ್ಟು ಜಿಜ್ಞಾಸೆಗಳಿತ್ತು. ಆದರೆ ಇದರ UDR ವಿಚಾರದಲ್ಲಿ ಈ ಒಂದು UDR ಅನ್ನ ದಯಾಮ್ ಅವರ ಹೆಸರಿನಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಇದನ್ನ ಮತ್ತೆ SITಗೆ ಹಸ್ತಾಂತರಿಸುವಂತಹ ಸಮಯದಲ್ಲಿ SP ಅರುಣ್ ಕುಮಾರ್ ಅವರು ಹೊರಡಿಸಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ ನಮೂದಿಸಿದ್ರು, ಮೇಲ್ಮೈಯಲ್ಲಿ ಸಿಕ್ಕಿದ ಅಸ್ಥಿ ಪಂಜರದ UDR ನ ಕೇಸನ್ನು SITಗೆ ವರ್ಗಾಯಿಸಲಾಗುತ್ತೆ ಅನ್ನುವಂಥದ್ದು. ಅದಾದ ನಂತರ 14ನೇ ಗುರುತು ಅಲ್ಲೇ ಮೇಲ್ಭಾಗದಲ್ಲಿ ಒಂದು ಕಡೆ ಉತ್ಖನನ ಮಾಡಲಾಗಿತ್ತು. ಅದರಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಯಿತು. ಅದಾದ ನಂತರ ಬಹಳ ರಹಸ್ಯ ಸ್ಥಳ ಅನ್ನುವಂತಹ ರೀತಿಯಲ್ಲಿ ಅವರು ಕರೆದುಕೊಂಡು ಹೋಗಿರುವಂತಹದ್ದು ಧರ್ಮಸ್ಥಳದಿಂದ ಕೊಕ್ಕಡಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬಲಭಾಗದಲ್ಲಿರ್ತಕ್ಕಂತಹ ಬೊಳಿಯಾರ್ನ ಗೋಂಕರತಾರ್ ಅನ್ನುವಂತಹ ರಸ್ತೆಯ ಸಮೀಪ. ಆ ರಸ್ತೆಯ ಸಮೀಪದಲ್ಲಿ ಮೇಲ್ಭಾಗದ ದಟ್ಟ ಕಾನನದ ನಡುವೆ ಉತ್ಖನನ ಮಾಡಲಾಯಿತು. ಅಲ್ಲಿ ಉತ್ಖನನ ಮಾಡಿದ್ರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೇಬರಗಳು ಪತ್ತೆ ಆಗಲಿಲ್ಲ. ತದ ಬಳಿಕ ಯಾರಿಗೂ ತಿಳಿಸದೆ SIT ಅಧಿಕಾರಿಗಳು ಯಾವುದೇ ಮುನ್ಸೂಚನೆಗಳಿಲ್ಲದೆ, ಕಾರ್ಮಿಕರಿಗೆ ಮುನ್ಸೂಚನೆ ಇಲ್ಲ, ಗ್ರಾಮ ಪಂಚಾಯತ್ನವರಿಗೆ ಮುನ್ಸೂಚನೆ ಇಲ್ಲ, ಇಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೂ ಅಥವಾ ಏನು ರಾಜ್ಯ ಮೀಸಲು ಪಡೆಯ ಪೊಲೀಸರಿಗೂ ಕೂಡ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಬೆಳ್ತಂಗಡಿಯಿಂದ ಸಾಗಿ ಬಂದದ್ದು ಧರ್ಮಸ್ಥಳದ ಗೊಮ್ಮಟೇಶ್ವರನ ಬೆಟ್ಟದ ತಿರುವಿನ ಬಳಿಗೆ, ಬಾಹುಬಲಿ ಬೆಟ್ಟದ ತಿರುವಿನ ಬಳಿಗೆ, ರತ್ನಗಿರಿ ಅನ್ನುವಂತಹ ಬೆಟ್ಟದ ಪ್ರದೇಶದಲ್ಲಿ ತಿರುವಿನ ಬಳಿಗೆ ಬಂದು ಅಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಯಿತು. ಅಲ್ಲಿಯೂ ಕೂಡ 16ನೇ ಗುರುತು ಅನ್ನುವಂತಹ ರೀತಿಯಲ್ಲಿ ಅದನ್ನ ಗುರುತಿಸಲಾಯಿತು. 16ನೇ ಗುರುತನ್ನ ಉತ್ಖನನ ಮಾಡಿದ್ರು. ಆದ್ರೆ ಅಲ್ಲಿ ಏನು ಪತ್ತೆ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಅಲ್ಲೇ ಪಕ್ಕದಲ್ಲಿದ್ದಂತ ಇಳಿಜಾರು ಪ್ರದೇಶದಲ್ಲಿಯೂ ಕೂಡ ಉತ್ಖನನವನ್ನ ಮಾಡಲಾಯಿತು. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೇಬರ ಪತ್ತೆ ಆಗಲಿಲ್ಲ. ಇಷ್ಟೆಲ್ಲದರ ನಂತರ ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ಒಂದು ಪಾಯಿಂಟ್ ಅಂದ್ರೆ ನೀವೀಗ ನೋಡ್ತಾ ಇರುವಂತಹ ಪಾಯಿಂಟ್ ನಂಬರ್ 13. ಇದನ್ನು ಈ ಹಿಂದೆಯೂ ಕೂಡ ನಾವು ವಾಕ್ ಥ್ರೂ ಮೂಲಕ ತೋರಿಸಿದ್ವಿ. ಯಾಕಂತಂದ್ರೆ ಇಲ್ಲಿ ಕ್ರೈಮ್ ಲೈನ್ ಅನ್ನ ಎಳೆಯಲಾಗಿತ್ತು. ಪಾಯಿಂಟ್ ನಂಬರ್ 13 ಅನ್ನುವಂಥದ್ದು ಕೌತುಕದ ಪಾಯಿಂಟ್. ಇದರಲ್ಲಿ ಅಷ್ಟಿದೆ ಇಷ್ಟಿದೆ ಅನ್ನುವಂತಹ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳಿ ಬಂತು. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಬಂತು. ಅದರ ಜೊತೆಗೆ ಇದರಲ್ಲಿ ಬಹಳಷ್ಟು ತಲೆಬುರುಡೆಗಳು ಸಿಗ್ತವೆ, ಬಹಳಷ್ಟು ದೇಹಗಳು ಸಿಗ್ತವೆ ಅನ್ನುವಂತ ರೀತಿಯಲ್ಲಿ ಆಯ್ತು. ಅದರ ಜೊತೆಗೆ ಇದು ಪಕ್ಕದಲ್ಲಿರ್ತಕ್ಕಂತಹ ಕಿಂಡಿ ಅಣೆಕಟ್ಟು, ಮಧ್ಯಭಾಗದಲ್ಲಿರ್ತಕ್ಕಂತಹ ವಿದ್ಯುತ್ ಕಂಬ, ಇವುಗಳಿಂದಾಗಿ ಬಹಳ ರಿಸ್ಕಿ ಜಾಬ್. ಆದ್ರಿಂದ ಇಲ್ಲಿಗೊಂದು GPR ಬಳಕೆ ಆಗಬೇಕು ಅನ್ನುವಂತ ಕೂಗು ಕೇಳಿ ಬಂತು. ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮೊದಲ ದಿನ ಡ್ರೋನ್ ಮೌಂಟೆಡ್ GPR ಅನ್ನ ಪ್ರಯೋಗಾತ್ಮಕವಾಗಿ ಇಲ್ಲಿ ಬಳಕೆ ಮಾಡಿದ್ರು. ನಿನ್ನೆಯ ದಿನ ಡ್ರೋನ್ ಮೌಂಟೆಡ್ GPR ಅನ್ನ ತಂದು ಪರೀಕ್ಷಾರ್ಥವಾಗಿ ಉಪಯೋಗಿಸಿ ಆ ಒಂದು GPR ಅನ್ನ ಇಲ್ಲಿ ಹಾರಾಡಿಸಿದ್ರು. ಸುಮಾರು ಕ್ರೈಮ್ ಲೈನ್ ದಾಖಲಿಸಿರ್ತಕ್ಕಂತಹ ಅಥವಾ ಕ್ರೈಮ್ ಲೈನ್ ಹಾಕಿರುವಂತಹ ಸ್ಥಳದ ಹೊರಭಾಗ, ಕ್ರೈಮ್ ಲೈನ್ ಎಷ್ಟು ಭಾಗಕ್ಕೆ ಹಾಕಿದ್ರು ಅದರ 2 ಪಟ್ಟು ಹೆಚ್ಚು ಭಾಗದಲ್ಲಿಯೂ ಕೂಡ ಅವರು ಉತ್ಖನನ ಅಥವಾ ಅವರು GPR ಅನ್ನ ಹಾರಾಡಿಸಿದ್ರು. ಕ್ರೈಮ್ ಲೈನ್ ನ ಉಳಿದ 2 ಭಾಗಗಳಿಗೂ ಕೂಡ GPR ಅನ್ನ ಹಾರಾಟ ಮಾಡಿಸಿದ್ರು. ತದ ಬಳಿಕ ನಿನ್ನೆ 13 ನ ಮೊದಲ ಪಾಯಿಂಟ್ ನಲ್ಲಿ 13 ಕ್ರೈಮ್ ಲೈನ್ ಹಾಕಿದಂತ ಜಾಗದ ಮೊದಲ ಅರ್ಧ ಭಾಗವನ್ನ ನಿನ್ನೆ ಉತ್ಖನನ ಮಾಡಿದ್ರು. ಅಲ್ಲಿಯೂ ಕೂಡ ಯಾವುದೇ ಕಳೇಬರ ಪತ್ತೆ ಆಗಲಿಲ್ಲ. ನಿನ್ನೆ ಆಳ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿ ಉದ್ದ ನಿನ್ನೆಯೂ ಕೂಡ ಉತ್ಖನನ ಮಾಡಿದ್ರು. ಯಾವುದೇ ಕಳೇಬರ ಪತ್ತೆ ಆಗಿರಲಿಲ್ಲ. ಇವತ್ತು 2ನೇ ಬಾರಿ ಉತ್ಖನನ ಮಾಡಿದ್ದಾರೆ. ಅಂದ್ರೆ ಮೊದಲ ಅರ್ಧವನ್ನ ಬಿಟ್ಟು ಉಳಿದ ಅರ್ಧವನ್ನ ಮಾಡಿದ್ದಾರೆ. ಅದು ಕೂಡ ಅಂದಾಜು 18 ಅಡಿ ಆಳ, 8 ಅಡಿ ಅಗಲ, 22 ಅಡಿ ಉದ್ದ. ಈ ಎರಡೂ ಕೂಡ ಜಾಗದಲ್ಲಿ ಉತ್ಖನನ ಮಾಡೋದಕ್ಕೆ ಅವರು ಬಳಸಿರುವಂತದ್ದು ಒಂದು ಬಾಬ್ಕ್ಯಾಟ್ ವಾಹನವನ್ನು, ಒಂದು ಹಿಟಾಚಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಆಗ್ಲಿ, ಯಾವುದೇ ರೀತಿಯಂತಹ ತಲೆಬುಡೆ ಆಗ್ಲಿ, ಯಾವುದೇ ಆದಂತಹ ಅಸ್ಥಿ ಪಂಜರದ ಕುರುಹುಗಳು ಪತ್ತೆ ಆಗ್ಲಿಲ್ಲ. ಇದು ಇಲ್ಲಿಯ ತನಕದ ರಿಪೋರ್ಟ್. ಯಾಕೆ ಅಂತಂದ್ರೆ ನಿರಂತರವಾಗಿ ಸುದ್ದಿ ನ್ಯೂಸ್ ಈ ಬಗ್ಗೆ ನಿರಂತರವಂತ ಪ್ರತಿ ಕ್ಷಣದ
ನ್ಯೂಸ್ ಅನ್ನ ನಿಮಗೆ ಕೊಡ್ತಾ ಸಾಗಿತ್ತು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಪ್ರತಿ ದಿನದ ಪ್ರತಿ ಕ್ಷಣದ ನೇರ ಪ್ರಸಾರದ ಮೂಲಕ. ನಿನ್ನೆ ರಾತ್ರಿಯೂ ಕೂಡ 8:30 ತನಕ ಇಲ್ಲಿ ಸಂಪೂರ್ಣವಾದಂತಹ ಕಾರ್ಯ ಮುಗಿಯುವ ತನಕವೂ ಕೂಡ ನೇರ ಪ್ರಸಾರವನ್ನು ಮಾಡಿತ್ತು. ನಿರಂತರವಾಗಿ 15 ದಿನಗಳ ಕಾಲ ಮಹಾಜರನಿಂದ ಹಿಡಿದು ಎಲ್ಲಾ ಉತ್ಖನನದ ಸ್ಥಳಗಳ ನಿರಂತರವಾದಂತಹ ವರದಿಯನ್ನ ನೇರ ಪ್ರಸಾರದ ಮೂಲಕ ಪ್ರಕಟಿಸಿತ್ತು. ಇದು ಮೊನ್ನೆಯಿಂದ ಇಲ್ಲಿ ತನಕ ಏನಾಗಿತ್ತು ಅನ್ನುವಂಥದ್ರ ಸಿಂಹಾವಲೋಕನದ ಒಂದು ವರದಿ. ಆದಿತ್ಯ ಶೆಟ್ಟಿ ಬಳಂಜ ಮತ್ತು ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ, ಧರ್ಮಸ್ಥಳ ಗ್ರಾಮ. ಅಲ್ಲಿನ ಸಮಗ್ರವಾದ ಸಮಗ್ರವಾದ ಒಂದು ಚಿತ್ರಣವನ್ನ ಮಾಹಿತಿಯ ರೂಪದಲ್ಲಿ ಕೊಟ್ಟಿದ್ದಾರೆ ದಾಮೋದರ ದೊಂಡೋಲೆಯವರು. ಏನೇನಾಯ್ತು, ಯಾವ ಪಾಯಿಂಟ್ನಲ್ಲಿ ಏನು ಫಲಿತಾಂಶ ಇತ್ತು ಎಲ್ಲವನ್ನು ಕೂಡ ವೀಕ್ಷಕರ ಮುಂದೆ ತೋರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ದಾಮೋದರ ದೊಂಡೋಲೆ. ಈಗ ಮತ್ತೆ ಉತ್ಖನನದ ಜಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಅಲ್ಲಿ ಹೊಂಡವನ್ನ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಅಗೆದಿರುವಂತಹ ಜಾಗಕ್ಕೆ ಮಣ್ಣನ್ನ ತುಂಬಿಸುವಂತಹ ಕೆಲಸಗಳು ಆಗ್ತಾ ಇದೆ. ನಿರಂತರವಾಗಿ 15ನೇ ದಿನದ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮಧ್ಯದ 2 ಭಾನುವಾರಗಳಂದು ಕಾರ್ಯಾಚರಣೆ ನಡೆದಿಲ್ಲ. ಅದೇ ರೀತಿ ಆಗಸ್ಟ್ 7ರಂದು ಕಾರ್ಯಾಚರಣೆಯನ್ನ ಮಾಡಿಲ್ಲ ಅನ್ನುವಂಥದ್ದನ್ನು ಬಿಟ್ರೆ ಅಷ್ಟೂ ದಿನಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು. ಜುಲೈ 28ರಿಂದ ಆರಂಭಗೊಂಡಂತಹ ತನಿಖೆ ಜುಲೈ 29, ಜುಲೈ 30, ಜುಲೈ 31, ಆಗಸ್ಟ್ 1, ಆಗಸ್ಟ್ 2ರವರೆಗೆ ನಿರಂತರವಾಗಿ 1 ವಾರದ ಕಾಲ ನಡೆಯಿತು. ಆಗಸ್ಟ್ 3 ಭಾನುವಾರ ಯಾವುದೇ ರೀತಿಯ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿರಲಿಲ್ಲ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ಬಳಿಕ ಆಗಸ್ಟ್ 4, ಆಗಸ್ಟ್ 5, ಆಗಸ್ಟ್ 6ರವರೆಗೆ 3 ದಿನಗಳ ಕಾಲ ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು, ಉತ್ಖನನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆಗಸ್ಟ್ 7ರಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರ್ಯಾಚರಣೆಗಳಾಗಿರಲಿಲ್ಲ. ಆ ಬಳಿಕ ಆಗಸ್ಟ್ 8ರಿಂದ ಆಗಸ್ಟ್ 8, ಆಗಸ್ಟ್ 9ರಂದು 2 ದಿನಗಳ ಕಾಲ ನಿರಂತರವಾಗಿ ಹೊಸ ಜಾಗಗಳಲ್ಲಿ ಉತ್ಖನನ ಮಾಡುವಂತಹ ಕೆಲಸಗಳಾಗಿದೆ. ಅದಾದ ಬಳಿಕ ಆಗಸ್ಟ್ 10 ಭಾನುವಾರ ರಜೆಯ ದಿನದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸಿಲ್ಲ SIT. ಅದಾದ ಬಳಿಕ ಆಗಸ್ಟ್ 11ರಂದು ಡೆಮೋ ಕಾರ್ಯಾಚರಣೆಯನ್ನ GPR ಅನ್ನ ಬಳಕೆ ಮಾಡಿಕೊಂಡು ಮಾಡಿರುವಂಥದ್ದು. ಇದೇ ಪಾಯಿಂಟ್ ನಂಬರ್ 13ರಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನ ಕಂಡು ಹಿಡಿಯಬೇಕು ಅಂತ GPR ಅನ್ನ ಬಳಕೆ ಮಾಡಬೇಕು ಎನ್ನುವಂತಹ ಆಗ್ರಹಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ GPR ಟೀಮನ್ನ ಕರೆಸಿ ಖಾಸಗಿಯಾದ ಒಂದು ತಂಡದ ಮೂಲಕ ಈ ಒಂದು GPR ಶೋಧವನ್ನ ನಡೆಸಿರುವಂಥದ್ದು. ಸೊ ಆ ಒಂದು GPR ಶೋಧಕ್ಕೆ ಪೂರಕವಾಗಿ ಇಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಅಥವಾ ಏನೇನು ಬದಲಾವಣೆಗಳಾಗಬೇಕು ಎನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಸೋಮವಾರ ಮಧ್ಯಾಹ್ನದ ವೇಳೆ ಇಲ್ಲಿಗೆ GPR ತಂಡ ಬಂದು ಪ್ರಾಯೋಗಿಕವಾಗಿ ಒಂದು ಹಾರಾಟವನ್ನು ನಡೆಸಿದ್ರು. ಜೊತೆಗೆ ಇಲ್ಲಿ ಬೆಳೆದಿದ್ದಂತಹ ಹುಲ್ಲು ತುಂಬಿದ್ದಂತಹ ಕಸಕಡ್ಡಿಗಳೆಲ್ಲವನ್ನು ಕೂಡ ಸ್ವಚ್ಛ ಮಾಡುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಆವತ್ತು ಕಾರ್ಮಿಕರು ಈ ಒಂದು ಜಾಗವನ್ನ ಸ್ವಚ್ಛ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಅದಾದ ಬಳಿಕ ನಿನ್ನೆ ಅಂದ್ರೆ ಆಗಸ್ಟ್ 12ರಂದು ಮಂಗಳವಾರ ಈ ಒಂದು ಅಧಿಕೃತವಾಗಿ GPR ಮೂಲಕ ಶೋಧ ಕಾರ್ಯಾಚರಣೆ ನಡೆಸಿರುವಂಥದ್ದು. ಇದೇ ವೇಳೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು. ಏನಾಗ್ತಾ ಇದೆ ಅನ್ನುವಂತಹ ಒಂದು ಅಪ್ಡೇಟ್ಸ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಬಳಿಕ ಸ್ಥಳದಿಂದ ತೆರಳಿದ್ರು. ಅದಾದ ಬಳಿಕ ವಾಪಸ್ ಈಗ ಈ ಒಂದು ಯಂತ್ರಗಳ ಮೂಲಕ ಆ ಒಂದು ಜಾಗವನ್ನ ಅಗೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು. ನಿನ್ನೆ ಮಧ್ಯಾಹ್ನ ಈಗಾಗಲೇ ನಾನು ಬಹಳಷ್ಟು ಬಾರಿ ಉಲ್ಲೇಖ ಮಾಡಿದ್ದೇನೆ. ನಿನ್ನೆ ಮಧ್ಯಾಹ್ನ ಸುಮಾರು 3:15ರಿಂದ ಆರಂಭಗೊಂಡಂತಹ ಕಾರ್ಯಾಚರಣೆ ಸಂಜೆ 8:15ವರೆಗೂ ಕೂಡ ನಡೆದಿದೆ. ಆ ಒಂದು ಪ್ರಕ್ರಿಯೆಗಳನ್ನ ಮುಗಿಸಿಯೇ ಅಧಿಕಾರಿಗಳ ತಂಡ ಅಲ್ಲಿಂದ ಹೊರಟಿರುವಂಥದ್ದು. ಸೊ ಇವತ್ತು ಬೆಳಗ್ಗಿನಿಂದಲೇ ಈ ಒಂದು ಪಾಯಿಂಟ್ ನಂಬರ್ 13ರ ಇನ್ನುಳಿದ ಜಾಗದಲ್ಲಿ, ಈ ಹಿಂದೆ ಗುರುತು ಮಾಡಿದ್ದಂತಹ ಜಾಗದಲ್ಲಿ ಅರ್ಧ ಭಾಗವನ್ನ ನಿನ್ನೆ ಉತ್ಖನನ ಮಾಡಲಾಗಿತ್ತು, ಅಲ್ಲಿ ಶೋಧವನ್ನ ನಡೆಸಲಾಗಿತ್ತು. ಅದಾದ ಬಳಿಕದ ಜಾಗ ಏನು ಉಳಿದಿತ್ತು ಆ ಮಾರ್ಕ್ ಮಾಡಿದಂತಹ ಜಾಗದಲ್ಲಿ ಅದನ್ನ ಅಗೆದು ಅಲ್ಲಿ
ಕಳೆಬರಕ್ಕಾಗಿ ಶೋಧ ಮಾಡುವಂತಹ ಕೆಲಸ ಇವತ್ತು ನಡೆದಿದೆ. ಸೊ ಈಗ ಆ ಒಂದು ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡು, ಅಂದ್ರೆ ಅಗೆಯುವಂತಹ ಕೆಲಸ ಮುಕ್ತಾಯಗೊಂಡು ಅಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಅಗೆದಂತಹ ಹೊಂಡವನ್ನ ಮುಚ್ಚುವಂತಹ ಕೆಲಸಕ್ಕೆ ಸೂಚನೆಯನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ 2 ಯಂತ್ರಗಳು ಈಗ ಅಗೆದಂತಹ ಮಣ್ಣನ್ನ ವಾಪಸ್ ಹೊಂಡಕ್ಕೆ ತುಂಬುವಂತಹ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. 2 ಯಂತ್ರಗಳು ಕೂಡ ಅಲ್ಲಿ ಹೊಂಡವನ್ನ ಮುಚ್ಚುವಂತಹ ಕೆಲಸದಲ್ಲಿ ಈಗ ನಿರತರಾಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಹೊಂಡವನ್ನ ಮುಚ್ಚಿದಂತ ಬಳಿಕ ಈ ಒಂದು ಹೊಂಡವನ್ನ ಸೀಲ್ ಮಾಡಿದಂತ ಬಗ್ಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿಕೊಂಡು ಅಂತಿಮ ಹಂತದ ಒಂದು ಮಹಜರನ್ನ ಮುಗಿಸಿಕೊಂಡು AC ಸ್ಟೆಲ್ಲಾ ವರ್ಗೀಸ್, ಅದೇ ರೀತಿ SIT ಪ್ರಮುಖ ಅಧಿಕಾರಿ SP ಜಿತೇಂದ್ರ ಕುಮಾರ್ ದಯಾಮ, ಅದೇ ರೀತಿ ಸಾಕ್ಷಿ ದೂರುದಾರ ಎಲ್ಲರೂ ಕೂಡ, ಮುಖ್ಯವಾಗಿ FSL ಇದೆ, ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿದ್ದಾರೆ, ಜೊತೆಗೆ ಸೋಕೋ ಅಫಿಷಿಯಲ್ಸ್ ಎಲ್ಲರೂ ಕೂಡ ಆ ಒಂದು ಜಾಗದಿಂದ ತೆರಳುತ್ತಾರೆ. ಅವರನ್ನ ಕರೆದುಕೊಂಡು ಬರುವಂತಹ ಹಾಗೇನೆ ಕರೆದುಕೊಂಡು ಹೋಗುವಂತಹ ವಾಹನ ಇದೀಗ ಅಲ್ಲಿ ಬಂದು ಸಜ್ಜಾಗಿ ನಿಂತಿದೆ. ಕಾರ್ಯಾಚರಣೆ ಮುಗಿದ ಕೂಡಲೇ ಅವರು ಈ ಒಂದು ಜಾಗದಿಂದ ತೆರಳುತ್ತಾರೆ ಅನ್ನುವಂಥದ್ದು ನಾವು ಇಷ್ಟೂ ದಿನಗಳ ಕಾರ್ಯಾಚರಣೆಯಲ್ಲಿ ಗಮನಿಸಿಕೊಂಡು ಬಂದಿರುವಂತಹ ವಿಚಾರ. ಸೊ ಇಷ್ಟು ಪಾಯಿಂಟ್ಗಳ ಕಾರ್ಯಾಚರಣೆ ಏನು ನಡೆಯಿತು, ಈ ಪೈಕಿ ಅಲ್ಲಿನ ಎಲ್ಲಾ ದೃಶ್ಯಾವಳಿಗಳನ್ನ ನಮಗೆ ನೇರವಾಗಿ ಕಾಣೋದಿಕ್ಕೆ, ಸ್ಪಷ್ಟವಾಗಿ ಕಾಣೋದಿಕ್ಕೆ ಸಾಧ್ಯವಾದ ಪಾಯಿಂಟ್ ಅಂತ ಹೇಳಿದ್ರೆ ಅದು ಪಾಯಿಂಟ್ ನಂಬರ್ 13. ಇಲ್ಲಿನ ಅದಕ್ಕಿಂತ ಹಿಂದಿನ ಎಲ್ಲ ಒಂದು ಪಾಯಿಂಟ್ಗಳಲ್ಲೂ ಕೂಡ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡ್ತಾ ಇದ್ರು. ಅಲ್ಲಿನ ಯಾವುದೇ ದೃಶ್ಯಗಳು ಹೊರಭಾಗಕ್ಕೆ ಕಾಣಿಸದ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ರು. ಆದ್ರೆ ಈ ಒಂದು ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಶೇಡ್ ನೆಟ್ ಅನ್ನಾಗ್ಲಿ ಅಥವಾ ಬೇರೆ ಯಾವುದೇ ಶೀಟ್ಗಳನ್ನು ಅಳವಡಿಕೆ ಮಾಡುವಂಥದ್ದಾಗ್ಲಿ ಅಥವಾ ಮರೆ ಮಾಡುವಂತಹ ಯಾವುದೇ ಒಂದು ಪ್ರಕ್ರಿಯೆಗಳನ್ನ, ಯಾವುದೇ ಒಂದು ಕೆಲಸವನ್ನ ಇಲ್ಲಿ SIT ಮಾಡಿಕೊಂಡಿಲ್ಲ. ಸೊ ಇದು ಯಾಕೆ ಎನ್ನುವಂತ ಒಂದು ಪ್ರಶ್ನೆಗಳು ಕೂಡ ಬಹಳಷ್ಟು ಉದ್ಭವ ಆಗ್ತಾ ಇತ್ತು. ಆದ್ರೂ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಒಂದು ಆಕ್ಟಿವಿಟೀಸ್ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ರು ಕುತೂಹಲದಿಂದ. ಈ ಉತ್ಖನನ ಪ್ರೊಸೀಜರ್ ಹೇಗಾಗುತ್ತೆ, ಅಲ್ಲಿ ಏನೇನೆಲ್ಲ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾತರರಾಗಿದ್ರು. ಬಹುಶಃ ಆ ಎಲ್ಲ ಒಂದು ಪ್ರಕ್ರಿಯೆಗಳು ಏನು, ಎತ್ತ, ಹೇಗೆ ನಡೆಯುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ, ಏನೇನು ವಿಚಾರಗಳಿದೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನ ಈ ಮೂಲಕ ಆಗಿದೆ.
ಬಹುತೇಕವಾಗಿ ಕಾರ್ಯಾಚರಣೆ ಮುಕ್ತಾಯಗೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಈಗ ಅಲ್ಲಿ ಅಗೆದಿದ್ದಂತಹ ಪಾಯಿಂಟ್ ಏನಿದೆ ಅದನ್ನ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈಗ ಆ ಒಂದು ಪಾಯಿಂಟ್ನಲ್ಲಿ ಅಂತಿಮ ಹಂತದಲ್ಲಿ ಒಂದು ಫೋಟೋ ತೆಗೆಯುವಂತಹ ಒಂದು ಪ್ರಕ್ರಿಯೆಗಳಾಗ್ತಾ ಇದೆ. ಅದನ್ನ ಒಂದು ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ, ಸಾಕ್ಷಿ ದೂರುದಾರ ಕೂಡ ಅಲ್ಲಿರುವಂತದ್ದು, ಜೊತೆಗೆ ದಯಾಮ ಅವರನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ದಯಾಮ ಅವರು ಕೂಡ ಇದ್ದಾರೆ. ಬಹುಶಃ ಇದು ಕೊನೆಯ ಹಂತದ ಒಂದು ಪ್ರಕ್ರಿಯೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇದಾದ ಬಳಿಕ ನಿನ್ನೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಆ ಒಂದು ಜಾಗದಿಂದ ವಾಪಸ್ಸಾಗಿದ್ರು ತಮ್ಮ ತಮ್ಮ ವಾಹನಗಳನ್ನ. ನಿನ್ನೆ ಈ ಒಂದು ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸಮಯ 8:30 ಆಗಿತ್ತು. ರಾತ್ರಿ 8:30ಯವರೆಗೂ ಕೂಡ ನಿರಂತರವಾಗಿ ನಡೆದಿದ್ದಂತಹ ಕಾರ್ಯಾಚರಣೆ. ಸೊ ಈಗ ಎಲ್ಲರೂ ಕೂಡ ಈಗ ಮತ್ತೊಂದು ಸುತ್ತಿನ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಈಗ ನಾಳಿನ ಕಾರ್ಯಾಚರಣೆ ಏನು ಎತ್ತ ಎನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ನಾಳೆ ಏನಾದರೂ ಕಾರ್ಯಾಚರಣೆ ಇದೆಯಾ, ಅಥವಾ ತನಿಖೆಯ ಇನ್ನಿತರ ವಿಚಾರಗಳ ಬಗ್ಗೆ SIT ಅಧಿಕಾರಿಗಳು ಗಮನವನ್ನು ಹರಿಸ್ತಾರಾ, ಅಥವಾ ಈಗಾಗಲೇ ಸಲ್ಲಿಕೆಯಾಗಿರುವಂತಹ 2 ದೂರುಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮುಂದುವರಿತಾರಾ ಎನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಸೊ ನಾವು ಗಮನಿಸ್ತಾ ಇದ್ದೇವೆ, ಅಲ್ಲಿ ಕಾರ್ಯಾಚರಣೆ ಆಲ್ಮೋಸ್ಟ್ ಅಂತ್ಯಗೊಂಡಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗಾಗಲೇ ಅಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿದಂತ ಸಂದರ್ಭದಲ್ಲಿ ಒಂದು ಏನು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡುವಂತ ಅಥವಾ ಒಂದು ಮಹಜರು ಮಾಡುವಂತ ಏನು ಪ್ರಕ್ರಿಯೆ ಇದೆ ಅದನ್ನ ಮುಗಿಸಿದ ಹಾಗೆ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಈಗಾಗಲೇ ಒಂದು ಯಂತ್ರ ತನ್ನ ಕೆಲಸವನ್ನ ನಿಲ್ಲಿಸಿರುವಂತದನ್ನ ನೋಡ್ತಾ ಇದ್ದೇವೆ. ಸೊ ಅಂತಿಮ ಹಂತದಲ್ಲಿ ಈಗ ಆ ಒಂದು ಹೊಂಡವನ್ನು ಮುಚ್ಚುವಂತಹ ಜೊತೆಗೆ ಅದನ್ನ ಸಮತಟ್ಟು ಮಾಡುವಂತಹ ಒಂದು ಕೆಲಸದಲ್ಲಿ ಆ ಯಂತ್ರಗಳು ನಿರತವಾಗಿರುವಂಥದ್ದು. ಸಣ್ಣ ಮೆಷಿನ್ ಏನಿದೆ ಅದು ಈಗಾಗಲೇ ತನ್ನ ಕಾರ್ಯಾಚರಣೆಯನ್ನ ನಿಲ್ಲಿಸಿದೆ ಅನ್ನುವಂಥದ್ದು. ಇನ್ನೊಂದು ವಾಹನ ಈಗ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಮಣ್ಣು ಹಾಕಿದ ಜಾಗವನ್ನ ಸಮತಟ್ಟು ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಂದಷ್ಟು ಜಾಗ ಬಾಕಿ ಇದೆ ಸಮತಟ್ಟು ಮಾಡೋದಿಕ್ಕೆ. ಮಣ್ಣು ಹಾಕಿ ಮುಚ್ಚುವಂತಹ ಕೆಲಸವನ್ನ 2 ಯಂತ್ರಗಳು ಇಷ್ಟು ಹೊತ್ತು ಮಾಡ್ತಾ ಇದ್ವು. ಸೊ ಈಗ ಇನ್ನೊಂದು ಯಂತ್ರ ಅಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಅದನ್ನ ಲೆವೆಲಿಂಗ್ ಪ್ರೊಸೆಸ್ ಆಗ್ತಾ ಇದೆ. ಲೆವೆಲ್ ಮಾಡುವಂತಹ ಒಂದು
ಕೆಲಸದಲ್ಲಿ ಇನ್ನೊಂದು ಮೆಷಿನ್ ತೊಡಗಿಸಿಕೊಂಡಿದೆ. ಅಲ್ಲಿ ಅಗೆದು ಹಾಕಿದ್ದಂತಹ ಅಷ್ಟು ರಾಶಿ ಮಣ್ಣನ್ನು ಅಗೆದಿರುವ ಹೊಂಡಕ್ಕೆ ವಾಪಸ್ ಹಾಕುವಂತಹ ಕೆಲಸಗಳು ಆಗಿದೆ. ಸಮತಟ್ಟು ಮಾಡುವಂತಹ ಕೆಲಸದಲ್ಲಿ ನಿರತವಾಗಿದೆ ಇನ್ನೊಂದು ವಾಹನ. ಅದರ ಜೊತೆಗೆ ಈಗ ಅಧಿಕಾರಿಗಳು ಇನ್ನೇನು ಆ ಜಾಗದಿಂದ ತೆರಳೋದಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸುವಾಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಅಲ್ಲಿಂದ ನಿರ್ಗಮಿಸ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಬೆಳಗ್ಗೆ ಮಧ್ಯಾಹ್ನ ಸುಮಾರು 12 ಗಂಟೆ ಸುಮಾರಿಗೆ ಕಾರ್ಯಾಚರಣೆಗೆ ತೆರಳಿದ್ದಂತಹ ಅಧಿಕಾರಿಗಳು ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಎಸಿ ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್ ಪೃಥ್ವಿ ಸಾನಿಕಂ, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, SIT ಅಧಿಕಾರಿಗಳು, FSL, ಸೋಕೋ, ಅರಣ್ಯ, ಹೀಗೆ ಎಲ್ಲ ವಿಭಾಗಗಳ ಒಂದು ಸಮಕ್ಷಮದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಡೆಯುವಂತಹ ಒಂದು ಕಾರ್ಯಾಚರಣೆಯನ್ನು ನಾವು ನೋಡಿದ್ದೇವೆ ಇಷ್ಟು ದಿನಗಳ ಕಾಲ. ಸೊ ಇವತ್ತು 15ನೇ ದಿನದ ಉತ್ಖನನ ಕಾರ್ಯವನ್ನು ಮಾಡಿರುವಂಥದ್ದು. ಮೊದಲಿಗೆ 13 ಜಾಗಗಳನ್ನು ಗುರುತಿಸಿದ್ರು. ಆ ಬಳಿಕ ಮತ್ತೆ 3 ಜಾಗಗಳನ್ನು, ಹೊಸ ಜಾಗಗಳನ್ನು ಸಾಕ್ಷಿ ದೂರುದಾರ ತೋರಿಸಿ ಅಲ್ಲಿ ಅವುಗಳ ಉತ್ಖನನ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಪಾಯಿಂಟ್ ನಂಬರ್ 6 ಹೊರತುಪಡಿಸಿದರೆ ಬೇರೆ ಯಾವುದೇ ಜಾಗದಲ್ಲೂ ಅಸ್ಥಿಪಂಜರಗಳು ಸಾಕ್ಷಿ ದೂರುದಾರ ತೋರಿಸಿದ್ದಂತಹ ಜಾಗದಲ್ಲಿ ಉತ್ಖನನದ ವೇಳೆ ಪತ್ತೆಯಾಗಿಲ್ಲ. ಪಾಯಿಂಟ್ ನಂಬರ್ 11 ಸಮೀಪ ಹೊಸ ಜಾಗದಲ್ಲಿ ಪತ್ತೆಯಾದಂತಹ ಕಳೇಬರ ಏನಿದೆ ಅದು ಭೂಮಿಯ ಮೇಲ್ಮೈನಲ್ಲೇ ಪತ್ತೆಯಾಗಿರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಕೂಡ ಯಾವುದೇ ಅಸ್ಥಿಪಂಜರದ ಅವಶೇಷಗಳು ಅಥವಾ ಮೃತದೇಹವನ್ನು ಹೂತಿರುವುದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಲಭಿಸಿಲ್ಲ ಅನ್ನುವಂಥದ್ದು. ಇನ್ನು ಎಲ್ಲ ಜಾಗದಲ್ಲೂ ಕೂಡ ಮಣ್ಣಿನ ಮಾದರಿಗಳನ್ನು ಸಂಗ್ರಹ ಮಾಡಿಕೊಂಡು ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳಾಗಿದೆ. ಅಲ್ಲಿ ನಾವು ಗಮನಿಸಿದ್ದೇವೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಮಣ್ಣನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಸಂಗ್ರಹಿಸುವಂಥ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈಗ ಅಲ್ಲಿನ ದೃಶ್ಯವನ್ನು ನಾವು ನೋಡ್ತಾ ಇದ್ದರೆ ಒಂದು ಎಕ್ಸ್ಕವೇಟರ್ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ. ಇನ್ನೊಂದು ವಾಹನ ಕೂಡ ಆ ಒಂದು ಜಾಗದತ್ತ ತೆರಳುತ್ತಾ ಇರುವಂಥ ಒಂದು ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸದಲ್ಲಿ ಇನ್ನೊಂದು ಮೆಷಿನ್ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾಯಿಂಟ್ನಿಂದ ಅಧಿಕಾರಿಗಳು ಹೊರಡ್ತಾರೆ. ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಅವರು ಆಗಮಿಸುವಂಥದ್ದು. ಆ ಬಳಿಕ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ ವಾಹನದಲ್ಲಿ, ಖಾಸಗಿ ವಾಹನದಲ್ಲಿ ತೆರಳುವಂಥದ್ದು. ಸಾಕ್ಷಿ ದೂರುದಾರನಿಗೂ ಕೂಡ ವಿಶೇಷ ಭದ್ರತೆಯನ್ನು ಒದಗಿಸಲಾಗಿದೆ. ಆತ ಆಗಮಿಸುವಂತಹ ಸಂದರ್ಭದಲ್ಲಿ ಎಸ್ಕಾಟ್ ವಾಹನ ಅಂದರೆ ಬೆಂಗಾವಲು ವಾಹನ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಕಳೆದ ಒಂದಷ್ಟು ದಿನಗಳಿಂದ. ಅದರಲ್ಲಿ 2 PC ಕೂಡ ಭದ್ರತೆಗಾಗಿ ನಿಯೋಜನೆ ಆಗಿರುವಂಥದ್ದು. ಸೊ ಕಾರ್ಯಾಚರಣೆ ನಡೆಯುವಂಥ ಜಾಗದಲ್ಲೂ ಕೂಡ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಅತ್ಯಂತ ಸಾಕ್ಷಿ ದೂರುದಾರ ಓಡಾಡುವಂಥ ಸಂದರ್ಭದಲ್ಲಿ ಆ ಭದ್ರತಾ ಸಿಬ್ಬಂದಿಗಳು ಕೂಡ ಜೊತೆಗೆ
ಸಾಗಿರುವ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಈಗ ಆ ಒಂದು ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸದಲ್ಲಿ ಈ ಒಂದು ಯಂತ್ರ ನಿರತವಾಗಿರುವಂಥದ್ದು. ಬಹುಶಃ ಇದು ನಿನ್ನೆ ಉತ್ಖನನ ನಡೆದಿರುವಂತಹ ಜಾಗ. ಆ ಜಾಗವನ್ನು ಸಮತಟ್ಟು ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಸೊ ಈ ಮೂಲಕ ಈ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನು ಮುಗಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಅಧಿಕಾರಿಗಳ ತಂಡ ನಿರ್ಗಮಿಸೋದಕ್ಕಿದೆ. ಸೊ ಒಬ್ಬೊಬ್ಬರಾಗಿ ಈಗ ಅಲ್ಲಿನ ತೆರಳ್ತಾ ಇದ್ದಾರೆ. ಸೊ ಮೆಸ್ಕಾಂ ಪವರ್ ಮ್ಯಾನ್ಗಳು ಅಲ್ಲಿ ಕಾರ್ಯಾಚರಣೆಯ ಸಂದರ್ಭ ಉಪಸ್ಥಿತರಿದ್ದರು. ಯಾಕಂತ ಹೇಳಿದರೆ ಅಲ್ಲಿ ಒಂದಷ್ಟು ಸವಾಲನ್ನು ನಾವು ನೋಡಿದ್ದೇವೆ. 2-3 ವಿದ್ಯುತ್ ಕಂಬಗಳು, ಒಂದು ಜೋಡಿ ಕಂಬ, ಅದೇ ರೀತಿ ಅಕ್ಕಪಕ್ಕದಲ್ಲಿ 2 ಕಂಬಗಳಿತ್ತು. ಸೊ ಆ ಒಂದು ಕಂಬಗಳಿಗೆ ಏನಾದರೂ ಅಪಾಯ ಆಗಬಹುದು ಎನ್ನುವಂಥ ಒಂದು ಮುನ್ನೆಚ್ಚರಿಕಾ ಹಿನ್ನೆಲೆಯಲ್ಲಿ ಅಲ್ಲಿ ಮೆಸ್ಕಾಂ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಸೊ ಅವರು ಕೂಡ ಅದೇ ಸಂದರ್ಭದಲ್ಲಿ ಆ ಒಂದು ಕಂಬದ ಮೂಲಕ ಹಾದು ಹೋಗುವಂತಹ ವಿದ್ಯುತ್ ಲೈನ್ ಏನಿದೆ, ಆ ಒಂದು ವಿದ್ಯುತ್ ಲೈನ್ನಲ್ಲಿ ವಿದ್ಯುತ್ ನಿಲುಗಡೆಯನ್ನು ಕೂಡ ಮಾಡಲಾಗಿತ್ತು. ಅಂದರೆ ಆ ವಿದ್ಯುತ್ ಲೈನ್ನ ಮೂಲಕ ಸಂಪರ್ಕ ಪಡೆಯುವಂತಹ ಮನೆಗಳಿಗೆ ವಿದ್ಯುತ್ ಪೂರೈಕೆ ಇರಲಿಲ್ಲ. ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿ ಆಪರೇಟರ್ಗಳು ವಾಹನದಿಂದ ಇಳಿತಾ ಇದ್ದಾರೆ. ಸೊ ಈ ಮೂಲಕ ಈ ಒಂದು ಪಾಯಿಂಟ್ನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಸೊ ಟೋಟಲ್ ಆಗಿ ಅಲ್ಲಿ ಅಗೆದಿದ್ದಂತಹ ಮಣ್ಣನ್ನು, ಅಗೆದಿದ್ದಂತಹ ಹೊಂಡವನ್ನು ಮಣ್ಣು ಹಾಕಿ ಮುಚ್ಚುವ ಕೆಲಸ ಕೂಡ ಆಗಿದೆ. 2 ಎಕ್ಸ್ಕವೇಟರ್ಗಳು ತಮ್ಮ ಕೆಲಸವನ್ನು ಮುಗಿಸಿದೆ. ಸೊ ಈಗ ಅಧಿಕಾರಿಗಳು ಅಲ್ಲಿಂದ ಹೊರಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಲ್ಲೇನು ತಾತ್ಕಾಲಿಕ ಶೆಲ್ಟರನ್ನು ಹಾಕಿದ್ದಾರೆ. ತಾತ್ಕಾಲಿಕ ಶೆಲ್ಟರ್ನಲ್ಲಿ ಒಂದಷ್ಟು ಸಮಾಲೋಚನೆಯನ್ನು ಮಾಡ್ತಾ ಇದ್ರು. ಸೊ ಈಗ ಅಲ್ಲಿಂದ ಅಲ್ಲಿ ಹಾಕಿದಂತಹ ಚೇರ್ಸ್ ಎಲ್ಲವನ್ನು ಕೂಡ ವಾಪಸ್ ಈಗ ಗ್ರಾಮ ಪಂಚಾಯತ್ನ ವಾಹನಕ್ಕೆ ಲೋಡ್ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೆ ಈಗ ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದಾಮೋದರ್, ಏನಾಗ್ತಾ ಇದೆ? ಬಹುಶಃ ಅಲ್ಲಿನ ಒಂದು ಯಂತ್ರಗಳು ಏನು ಕೆಲಸವನ್ನ ಮಾಡ್ತಾ ಇದ್ವು ಎಲ್ಲವೂ ಕೆಲಸ ಮುಗಿಸಿದೆ. ಅದರ ಆಪರೇಟರ್ಗಳು ಕೂಡ ಈಗ ವಾಹನದಿಂದ ಇಳಿದಿದ್ದಾರೆ. ಅಧಿಕಾರಿಗಳು ಒಂದಷ್ಟು ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂತದ್ದು ಕಂಡು ಬರ್ತಾ ಇದೆ. ಸೊ ಮುಂದಿನ ವಿಚಾರಗಳು ಏನು ಎತ್ತ ಅನ್ನುವಂಥದ್ದು ಈಗ ಗೌತಮ್, ಈಗಾಗಲೇ 13ನೇ ಸ್ಪಾಟ್ ನಿನ್ನೆ ಅರ್ಧ ಉತ್ಖನನ ಆಗಿತ್ತು. ಇವತ್ತು ಉಳಿದರ್ಧದ ಉತ್ಖನನವನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಯಾವುದೇ ಕಳೆ ಬರ ಕಂಡು ಬಂದಿಲ್ಲ ಅನ್ನುವಂಥದ್ದು ಇವತ್ತಿನ ರಿಸಲ್ಟ್. ಈ ರಿಸಲ್ಟಿನ ನಂತರ ಈಗಾಗಲೇ ಅಲ್ಲಿ ಆ ಒಂದು ಉತ್ಖನನ ಮಾಡಲಾಗಿರುವ ಪ್ರದೇಶವನ್ನ ಮತ್ತೆ ಮಣ್ಣು ಮುಚ್ಚಿ 13ನೇ ನಂಬರ್ನ ಬೋರ್ಡ್ ಅನ್ನಿಟ್ಟು ಅಂತಿಮವಾದಂತಹ ಮಹಜರನ್ನ ಮಾಡಲಾಗತ್ತೆ. ಒಂದು ಫೋಟೋವನ್ನ ಅಧಿಕಾರಿಗಳು ಮುಸುಕುದಾರಿ ಮತ್ತು ಅಧಿಕಾರಿಗಳ ಜೊತೆಗೆ ತೆಗೆಸಿಕೊಂಡು ಅದನ್ನ ಮುಗಿಸಿದ್ದೇವೆ. ಆ ಒಂದು ಕಡೆಯ ಒಂದು ಫೋಟೋ ಸಾಕ್ಷಿಯಾಗಿ ಅದನ್ನ ತೆಗೆದುಕೊಳ್ಳಲಾಗುತ್ತೆ. ಅದನ್ನ ಮುಗಿಸಿದ್ರು. ಇದೀಗ ಇವತ್ತಿನ ಬೆಳಗಿನಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗ್ಲಿಲ್ಲ. 18 ಅಡಿ ಆಳ, 8 ಅಡಿ ಅಗಲ, 22 ಅಡಿಯಷ್ಟು ಉದ್ದವನ್ನ ಅಗೆದಿದ್ರು ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಒಂದು ಸೆನ್ಸೇಷನ್ ಅನ್ನ ಕೂಡ ಕ್ರಿಯೇಟ್ ಮಾಡಿದಂತಹ ಗುರುತುಗಳ ಪೈಕಿ 13ನೇ ಗುರುತು ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. 13ನೇ ಗುರುತಿನ ಬಗ್ಗೆ ಬಹಳಷ್ಟು ವಿಶ್ಲೇಷಣಾತ್ಮಕವಾದಂತಹ ಬರಹಗಳು, ಬಹಳಷ್ಟು ವಿಡಿಯೋಗಳು, ಬಹಳಷ್ಟು ರೀತಿಯಂತಹ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಅದರ ಜೊತೆಗೆ ಈ ಮುಸುಕುದಾರಿಯ ಪರವಾಗಿರ್ತಕ್ಕಂತಹ ಕೆಲವು ವಕೀಲರು ಅಂತ ಹೇಳಲಾಗುತ್ತಿರುವಂತಹ ಕೆಲವರ ಹೇಳಿಕೆಗಳಾಗಿರ್ಬೋದು, ಅವರ ಲೆಟರ್ ಹೆಡ್ ನ 15ನೇ ಗುರುತನ್ನು ಉತ್ಖನನ ಮಾಡಲಾಯಿತು. ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಹಳಷ್ಟು ಈ ಬಗ್ಗೆಯೂ ಕೂಡ ಅಲ್ಲಿ ಏನಾದ್ರೂ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಅವುಗಳು ಕೂಡ ಅದೆಲ್ಲವೂ ಕೂಡ ಟುಸ್ ಆಯ್ತು. ಯಾಕಂತಂದ್ರೆ ಅಲ್ಲಿಯೂ ಕೂಡ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗ್ಲಿಲ್ಲ. ಇದಾದ ನಂತರ SIT ಅಧಿಕಾರಿಗಳು ಅದರ ಮರು ದಿವಸ ಏಕಾಏಕಿ ಎಂಟ್ರಿ ಆಗಿದ್ದು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಮಧ್ಯಭಾಗಕ್ಕೆ, ಬಾಹುಬಲಿ ಬೆಟ್ಟದ ತೆರಳುವಂತಹ ಮಾರ್ಗದ ತಿರುವಿನ ಭಾಗದಲ್ಲಿ 16ನೇ ಗುರುತು ಅನ್ನುವಂಥದ್ದನ್ನ ಮಾಡಿದ್ರು. 16ನೇ ಗುರುತಿನಲ್ಲಿಯೂ ಕೂಡ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತು. ಅಲ್ಲಿ ಸ್ವಲ್ಪ ಹಾಕಿದ ಮಣ್ಣಿತ್ತು ಅನ್ನುವಂತಹ ಕಾರಣಕ್ಕಾಗಿ ವಿಸ್ತರಣಾ ಭಾಗವಾಗಿ ಮುಸುಕುದಾರಿ ಹೇಳಿದಂತಹ ಒಂದು ಇಳಿಜಾರಿನ ಪ್ರದೇಶ, ಆ 16ನೇ ಗುರುತಿನ ಪಕ್ಕದಲ್ಲಿದ್ದಂತಹ ವಿದ್ಯುತ್ ಕಂಬದ ಭಾಗದಲ್ಲಿ ಇಳಿಜಾರಿನ ಪ್ರದೇಶದಲ್ಲಿಯೂ ಕೂಡ ವಿಸ್ತರಣಾ ರೂಪದಲ್ಲಿ ಅದನ್ನ ಉತ್ಖನನ ಮಾಡಲಾಯಿತು. ಆ ವಿಸ್ತರಣೆಯ ರೂಪದಲ್ಲಿ ಅಥವಾ ವಿಸ್ತರಣಾ ಭಾಗದಲ್ಲಿಯೂ ಕೂಡ ಉತ್ಖನನ ಮಾಡಿದ್ರು. ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ. ಇಲ್ಲಿಗೆ ಈಗಾಗಲೇ ತೋರಿಸಿರುವಂತಹ ಎಲ್ಲ
ಬಹುತೇಕ ಎಲ್ಲ ಭಾಗಗಳ ಉತ್ಖನನ ಕಾರ್ಯ ಪೂರ್ಣಗೊಂಡಂತಾಯ್ತು. ಆದ್ರೆ 13ನೇ ಅನ್ನುವಂಥದ್ದು ಅಥವಾ 13ನೇ ಪಾಯಿಂಟ್ ಅನ್ನುವಂಥದ್ದು ಕೌತುಕದ ಗೂಡಾಗಿತ್ತು, ಕೌತುಕದ ಪಾಯಿಂಟ್ ಆಗಿತ್ತು, ಬಹಳ ಕುತೂಹಲವನ್ನ ಕೆರಳಿಸಿತ್ತು. ನೇತ್ರಾನಗರದಿಂದ ಅಥವಾ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕುರಿ ಹೋಗುವ ಮಾರ್ಗದ ಪಕ್ಕದಲ್ಲೇ ಇದ್ದಂತಹ 13ನೇ ಗುರುತು ಬಹಳ ವಿಸ್ತಾರವಾಗಿ ಅದಕ್ಕೆ ಕ್ರೈಮ್ ಲೈನ್ ಅನ್ನ ಎಳೆದಿದ್ರು. ಅದರ ಜೊತೆಗೆ ಬಹಳಷ್ಟು ಅಲ್ಲಿದ್ದಂತಹ ಕಿಂಡಿ ಅಣೆಕಟ್ಟಿಗೆ ಅದು ತೊಂದರೆ ಆಗಬಹುದು ಉತ್ಖನನ ಮಾಡಿದ್ರೆ. ಅದರ ಪಕ್ಕದಲ್ಲೇ ಅದರ ಒಳಭಾಗದಲ್ಲಿ ಇರ್ತಕ್ಕಂತಹ 2-3 ವಿದ್ಯುತ್ ಕಂಬಗಳಿಗೆ ತೊಂದರೆ ಆಗಬಹುದು ಇತ್ಯಾದಿಗಳೆಲ್ಲ ಇತ್ತು. ಈ ಹಿನ್ನೆಲೆಯಲ್ಲಿ GPR ಅನ್ನ ಬಳಕೆ ಮಾಡಬೇಕು ಅನ್ನುವಂಥದ್ದು, GPR ಅನ್ನ ಬಳಕೆ ಮಾಡಬೇಕು ಅಂತ ಹೇಳುವಂತ ಕೂಗು ಇದ್ದಾಗ ಸರ್ಕಾರವು ಸಮ್ಮತಿಸಿತ್ತು. SIT ಅವರು GPR ಅನ್ನ ಬಳಕೆ ಮಾಡೋದಕ್ಕೆ ನಿರ್ಧರಿಸಿದ್ರು. ಡ್ರೋನ್ ಮೌಂಟೆಡ್ GPR ಅನ್ನ ತರಲಾಯ್ತು. ಡ್ರೋನ್ ಮೌಂಟೆಡ್ GPR ಅನ್ನ ಮೊದಲ ದಿನ ಅದನ್ನ ಡೆಮೋ ರೂಪದಲ್ಲಿ ಅದನ್ನ ಒಂದು ಡೆಮೋ ಮಾಡಲಾಯ್ತು. ಪ್ರಯೋಗಾರ್ಥಕವಾಗಿ ಅದರ ಮೇಲ್ಭಾಗದಲ್ಲಿ ಹಾರಿಸಲಾಯ್ತು. ಈ ವೇಳೆ ಆದ್ರೆ ತಂತ್ರಜ್ಞರು ತಿಳಿಸಿದ್ರು ಕೆಳಭಾಗದಲ್ಲಿ ಕಳೆಗಿಡಗಳಿದಾವೆ, ಹೀಗೆಲ್ಲ ಇದ್ರೆ ಕಷ್ಟ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಕಳೆಗಿಡಗಳನ್ನೆಲ್ಲ ತೆಗಿಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ರು. ಇಮಿಡಿಯೇಟ್ ಆಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಕಾರ್ಮಿಕರು ಇದಕ್ಕೆ ಮುಂದಾದ್ರು. ಸಂಪೂರ್ಣವಾಗಿ ಕಳೆಗಿಡಗಳನ್ನ ಕಿತ್ರು. ಯಾಕಂದ್ರೆ ಅಲ್ಲಿದ್ದಂತ ಕಳೆಗಿಡಗಳನ್ನ ತೆಗೆದು ಕಸಕಡ್ಡಿಗಳನ್ನೆಲ್ಲ ತೆಗೆದ್ರು. ಮರು ದಿವಸ ಅಂದ್ರೆ ನಿನ್ನೆ ಡ್ರೋನ್ GPR ಮೂಲಕ ನಿರಂತರವಾದಂತಹ ಹಾರಾಟ ನಡೆಸಲಾಯಿತು. ಆ ಕ್ರೈಮ್ ಲೈನ್ ಹಾಕಿರುವಂತಹ ಜಾಗದಲ್ಲಿ ಮಾತ್ರ ಅಲ್ಲ, ಉಳಿದ ಭಾಗದಲ್ಲಿಯೂ ಕೂಡ ಕ್ರೈಮ್ ಲೈನ್ ಹಾಕಿರುವ ಜಾಗದ 2 ಪಟ್ಟು ಜಾಗದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಡ್ರೋನ್ ಹಾರಾಟವನ್ನ ಮಾಡಲಾಯಿತು. ಡ್ರೋನ್ GPR ಅನ್ನ ಹಾರಾಡಿಸಲಾಯಿತು. ಈ ಡ್ರೋನ್ GPR ಹಾರಾಡಿಸಿದ ನಂತರ 13ನೇ ಗುರುತನ್ನ ಉತ್ಖನನ ಮಾಡುವಂತಹ ಕಾರ್ಯ ಆರಂಭಿಸಲಾಯಿತು. ಒಂದು ಕಡೆಯಿಂದ ಉತ್ಖನನ ಮಾಡ್ತಾ ಬಂದ್ರು. ಬಹಳ ವಿಸ್ತಾರವಾಗಿ ಆ ಗುರುತನ್ನ ಹಾಕಲಾಗಿರೋದ್ರಿಂದ ನಿನ್ನೆ ರಾತ್ರಿ 8:30 ತನಕ ನಿರಂತರವಂತ ಉತ್ಖನನ ಕಾರ್ಯ ನಡೆಸಿ ಮಹಜರು ನಡೆಸಿ ತೆರಳಿದ್ರು. ಅಂದ್ರೆ ನಿನ್ನೆ 13ನೇ ಗುರುತಿನ ಒಂದು ಭಾಗವನ್ನ ಮಾತ್ರ, ಅರ್ಧ ಭಾಗವನ್ನ ಉತ್ಖನನ ಮಾಡಿದ್ರು. ಆ ಉಳಿದ ಅರ್ಧ ಭಾಗವನ್ನ ಇವತ್ತಿಗೆ ಮೀಸಲಿಟ್ಟಿದ್ರು. ಆದ್ರಿಂದ ಇವತ್ತು ಮತ್ತು ನಿನ್ನೆ JCB ಮತ್ತು ಹಿಟಾಚಿಯನ್ನ ಬಳಸಿಕೊಂಡು, ಅಂದ್ರೆ ಮಿನಿ JCB ಮತ್ತು ಹಿಟಾಚಿಯನ್ನ ಬಳಸಿಕೊಂಡು ಸಂಪೂರ್ಣವಾಗಿ ಉತ್ಖನನ ಮಾಡಿದ್ರು. ಈ 2 ದಿನದ ಉತ್ಖನನದಲ್ಲೂ ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಈ ಮೂಲಕ ಮುಸುಕುದಾರಿ ತೋರಿಸಿರುವಂತಹ 16 ಗುರುತುಗಳ ಪೈಕಿ 6ನೇ ಗುರುತಿನಲ್ಲಿ ಭೂಮಿಯ ಒಳಭಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಆ ಅಸ್ಥಿಪಂಜರದ ಕೆಲವು ಭಾಗಗಳು ಸಿಕ್ಕಿರುವಂತದ್ದು. ಅವುಗಳು ಮೇಲ್ನೋಟಕ್ಕೆ ಎಲ್ಲರಿಗೂ ಕೂಡ ಗೊತ್ತಾಗಿರುವಂತದ್ದು. ಆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಅವರು ಸೀಲ್ ಹಾಕಿ ತೆಗೆದುಕೊಂಡು ಹೋಗುವಂತದ್ದು ಎಲ್ಲ ದೃಶ್ಯಾವಳಿಗಳು ಕೂಡ ಸುದ್ದಿ ನ್ಯೂಸ್ ಸೇರಿದಂತೆ ಎಲ್ಲ ಮಾಧ್ಯಮಗಳಿಗೂ ಕೂಡ ಲಭ್ಯವಾಗಿದೆ. ಅದರ ಜೊತೆಗೆ 14ನೇ ಗುರುತುನ ಪಕ್ಕದಲ್ಲಿ ಅಂದ್ರೆ ಅದರ ಮುಂಚಿನ ದಿವಸ ಅಲ್ಲಿ ಮೇಲ್ಮೈಯಲ್ಲಿ ಸಿಕ್ಕಂತ ದೇಹದ ಗುರುತುಗಳನ್ನ ಸೀಲ್ ಹಾಕಿ ತೆಗೆದುಕೊಂಡು ಹೋದಂತ ಸನ್ನಿವೇಶಗಳು ಕೂಡ ನಾವು ನೋಡಿದ್ದೇವೆ. ಇವತ್ತು 13ನೇ ಗುರುತಿನ ಬಗ್ಗೆ ಇರುವಂತಹ ಕುತೂಹಲವೂ ಕೂಡ ದೂರ ಆಗಿದೆ. ಡ್ರೋನ್ ಮೌಂಟೆಡ್ GPR ಅನ್ನೂ ಕೂಡ ಹಾರಿಸಿದ್ದಾರೆ. ಅದರ ಜೊತೆಗೆ ಉತ್ಖನನವನ್ನೂ ಕೂಡ ಮಾಡಿದ್ದಾರೆ. ಈ ಮೂಲಕ ಇಲ್ಲಿಯ ತನಕ ಯಾವುದೇ ಕಳೆಬರಗಳು ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಮುಂದಿನ ನಿರ್ಧಾರಗಳು ಏನು ಅನ್ನುವುದು SITಯ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕಿದೆ. ಈಗಾಗಲೇ ಸದನ ನಡೀತಾ ಇದೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಕಾರ್ಯಕಲಾಪಗಳು ಆರಂಭವಾಗಿವೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆಯೂ ಕೂಡ, ಈ ಘಟನೆಯ ಬಗ್ಗೆಯೂ ಕೂಡ ಈಗಾಗಲೇ ವಿರೋಧ ಪಕ್ಷಗಳು ಸದನದಲ್ಲಿ ಪ್ರಶ್ನಿಸೋದಕ್ಕೆ ಆರಂಭಿಸಿದ್ವು. ಇದರ ಕುರಿತಾಗಿ DG ಮತ್ತು DIG ಪ್ರಣವ್ ಮೊಹಂತಿ ಅವರು, SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಮತ್ತು DIG ಅನುಚೇತ್ MN ಅವರು ಈಗಾಗಲೇ ನಿನ್ನೆ ಅನುಚೇತ್ MN ಅವರು ಅಲ್ಲಿಗೆ ತೆರಳಿದ್ರು. ನಿನ್ನೆ ಪ್ರಣವ್ ಮೊಹಂತಿ ಅವರು ಈ ಸ್ಥಳಕ್ಕೆ, ಬೆಳ್ತಂಗಡಿಯ SIT ಕಚೇರಿಗೆ ಮತ್ತು ಉತ್ಖನನ ಸ್ಥಳಕ್ಕೆ ಬಂದು ಅಲ್ಲಿಯ ವೀಕ್ಷಣೆಯನ್ನ ಮಾಡಿ ಇಲ್ಲಿಯ ತನಕ ಆದಂತಹ ಒಂದು ಪ್ರಗತಿ ಪರಿಶೀಲನೆಯನ್ನ ಮಾಡಿದ್ರು. ಆ ಒಂದು ವರದಿಯನ್ನು ಒಪ್ಪಿಸುವುದಕ್ಕಾಗಿ ಇವತ್ತು ಕೂಡ ವಿಧಾನಸೌಧಕ್ಕೆ ಪ್ರಣವ್ ಮೊಹಂತಿ ಮತ್ತು ಅನುಚೇತ್ ಅವರು ಹೋಗಿದ್ದಾರೆ. ಅವರು ವರದಿಯನ್ನ ಕೊಡ್ತಾರೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತಷ್ಟು ಗುರುತುಗಳನ್ನ ತೋರಿಸಿದ್ರೆ ಉತ್ಖನನವನ್ನ ಮಾಡ್ತಾರ? ಈ ಪ್ರಶ್ನೆ ಈಗ ಎದ್ದಿರುವಂತದ್ದು. ಈ ಪ್ರಶ್ನೆಗೆ ಉತ್ತರ SIT ಅಧಿಕಾರಿಗಳೇ ಕೊಡಬೇಕು. ಆದ್ರೆ ಇಲ್ಲಿರ್ತಕ್ಕಂತಹ ಜಿತೇಂದ್ರ ದಯಾಮ ಇರ್ಬೋದು, ಸೈಮನ್ ಅವರು ಇರ್ಬೋದು, ಎಲ್ಲರೂ ಕೂಡ DIG ಮತ್ತು DG ಅವರ ಮೆಸೇಜ್ಗಾಗಿ ಕಾಯ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನು, ಯಾವ ರೀತಿಯಾದಂತಹ ಒಂದು ತನಿಖೆಯನ್ನ ಹೇಗೆ ಮುಂದುವರಿಸುವುದು ಅನ್ನೋದರ ಬಗ್ಗೆ ಅವರ ಮೆಸೇಜ್ಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಅವರ ಮೆಸೇಜ್ ಬಂದ ನಂತರವೇ ಮುಂದಿನ ತೀರ್ಮಾನವನ್ನು ಇವರು ಕೈಗೊಳ್ಳಿಕ್ಕಿದ್ದಾರೆ. ನಾಳೆ ಮುಂದಿನ ಪಾಯಿಂಟ್ ಯಾವುದು ಅಥವಾ ಮುಂದಿನ ಒಂದು ತನಿಖೆಯ ಭಾಗ ಯಾವುದು ಅನ್ನುವಂಥದ್ದಕ್ಕೆ ಈಗ ಸದ್ಯಕ್ಕೆ ಉತ್ತರಗಳು ಸಿಗ್ತಾ ಇಲ್ಲ ಹಾಗಿದ್ರೆ ಈಗ? ಇಲ್ಲ ಗೌತಮ್, ಈಗ ಸದ್ಯಕ್ಕೆ ಮುಂದೆ ಏನು ಅನ್ನೋದಕ್ಕೆ ಉತ್ತರಗಳು ಸಿಗ್ತಾ ಇಲ್ಲ. ಆದ್ರೆ ಒಂದಂತೂ ನಿಜ,
ತನಿಖೆ ವಿವಿಧ ಆಯಾಮಗಳಲ್ಲಿ ಮುಂದುವರಿಯುತ್ತದೆ ಅನ್ನುವಂಥದ್ದು ಸ್ಪಷ್ಟ ಗೌತಮ್. ಯಾಕೆಂತಂದ್ರೆ ಅಧಿಕಾರಿಗಳು ಇತ್ತೀಚೆಗೆ ನಾವು ಒಂದು ಆಫ್ ದಿ ರೆಕಾರ್ಡ್ ಅವ್ರ ಹತ್ರ ಮಾತನಾಡಿಸುವಾಗಲೂ ಒಂದು ಮಾತನ್ನ ಹೇಳಿದ್ರು, ಇದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು, ಉತ್ಖನನ ಮಾಡುವಂಥದ್ದು, ಉತ್ಖನನ ಮಾಡಿ ಸಿಗುತ್ತಾ ಅಂತ ನೋಡುವಂಥದ್ದು, ಸಿಕ್ಕಿದ್ರೆ ಅವುಗಳನ್ನ ಪರೀಕ್ಷೆಗೆ ಒಳಪಡಿಸುವಂಥದ್ದು, ತದ ಬಳಿಕ ಮುಂದಿನ ತನಿಖೆಗಳನ್ನ ಮಾಡುವಂಥದ್ದು, ಸಾಕ್ಷಿಗಳು ಬಂದಿದ್ದಾರೆ ಅವರ ಬಗ್ಗೆ ಹೇಳಿಕೆಯನ್ನ ಸಂಗ್ರಹಿಸುವಂಥದ್ದು ಇತ್ಯಾದಿಗಳೆಲ್ಲ ಮುಂದಿನ ಒಂದು ತನಿಖೆಯ ಹಂತಗಳಾಗಿ ಹೋಗುತ್ತೆ. ಅದು ಬೇರೆ ಬೇರೆ ಆಯಾಮಗಳಲ್ಲಿ ಆ ತನಿಖೆಗಳನ್ನು ಕೂಡ ಮಾಡ್ತಾರೆ. ಯಾಕೆಂತಂದ್ರೆ ಈಗಾಗಲೇ ಈ ಪ್ರಾಥಮಿಕ ಒಂದು ಉತ್ಖನನ ಕಾರ್ಯದಲ್ಲಿ ಅವರಿಗೆ ಸಿಕ್ಕಂತ ರಿಸಲ್ಟ್ ಮೇಲೆ ಮುಂದಿನ ತನಿಖೆಯ ಕ್ರಮಗಳು ನಿಂತಿರುತ್ತೆ. ಯಾಕಂತಂದ್ರೆ ಒಂದು ವೇಳೆ ಬಹಳಷ್ಟು ಗುಂಡಿಗಳಲ್ಲಿ ಅಥವಾ ಬಹಳಷ್ಟು ಶೋಧ ಕಾರ್ಯದಲ್ಲಿ ಬಹಳಷ್ಟು ತಲೆಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಸ್ಕೆಲಿಟನ್ ನ ಕೆಲವು ಮೂಲೆಗಳಾದ್ರೂ ಸಿಕ್ಕಿದ್ರೆ ಅವರ ಮುಂದಿನ ತನಿಖೆ ಅದು ಬಹಳ ವಿಭಿನ್ನವಾಗಿರ್ತಾ ಇತ್ತು. ಈಗ ಸಿಕ್ಕಿರುವಂತದ್ದು 6ನೇ ಗುರುತಿನಲ್ಲಿ ಮಾತ್ರ, 14ನೇ ಗುರುತಿನ ಪಕ್ಕದಲ್ಲಿ ಸಿಕ್ಕಿರುವಂತದ್ದು ಮೇಲ್ಮೈ ಭಾಗದಲ್ಲಿ. ಆದ್ರಿಂದ ಅವರ ಮುಂದಿನ ತನಿಖೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಅದರ ಜೊತೆಗೆ ಮುಸುಕುದಾರಿ ಮತ್ತಷ್ಟು ಗುರುತುಗಳನ್ನ ತೋರಿಸಿದ್ರೆ ಅದನ್ನು ಕೂಡ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಶ್ನೆಗೆ ಡಿಐಜಿ ಮತ್ತು ಡಿಜಿ ಯಾವ ರೀತಿಯಾಗಿ ಮೆಸೇಜ್ ಕಳಿಸ್ತಾರೆ ಅಥವಾ ಮಧ್ಯಂತರವಾಗಿ ವರದಿ ಸಿದ್ಧಪಡಿಸುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಸದ್ಯಕ್ಕೆ ಉತ್ಖನನ ಕಾರ್ಯವನ್ನ ಕೈಬಿಟ್ಟು ಉಳಿದಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಏನ್ ತನಿಖೆ ಆಗಬೇಕು, ಬೇರೆ ಬೇರೆ ಸಾಕ್ಷಿಗಳಿದ್ದಾರೆ ಅವರನ್ನೆಲ್ಲ ಮಾತನಾಡಿಸುವಂಥದ್ದು, ಅವರ ಹೇಳಿಕೆಗಳನ್ನ ದಾಖಲೀಕರಣ ಮಾಡುವಂಥದ್ದು, ಅವರ ವಿಚಾರಣೆ ಮಾಡುವಂತ ಕುರಿತಾಗಿ ಅಧಿಕಾರಿಗಳು ಮುಂದಾಗ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕು ಗೌತಮ್. ಯಾಕೆಂತಂದ್ರೆ ಮುಂದೆ ಯಾವ ರೀತಿಯಾದಂತಹ ನಡೆಯನ್ನ SIT ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗಿರುವಂತಹ ಸದ್ಯದ ಕುತೂಹಲ ಗೌತಮ್. ಅದರ ಜೊತೆಗೆ ಸಲ್ಲಿಕೆಯಾಗಿರುವಂತಹ ಇನ್ನೊಂದೆರಡು ದೂರುಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಹುಶಃ ಅಂದ್ರೆ ಎಲ್ಲರೂ ಕೂಡ ಅಂದುಕೊಂಡಿರುವಂತದ್ದು ಆ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಇದೇ ರೀತಿ ಮಹಜರು ಮಾಡಿ ಉತ್ಖನನ ನಡೆಯುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಇರುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಮೊದಲ ದೂರುದಾರ ಅಥವಾ ಅನಾಮಿಕ ದೂರುದಾರನ ಮುಸುಕುದಾರಿ ದೂರುದಾರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ಮೋಸ್ಟ್ 16 ಪಾಯಿಂಟ್ಗಳ ಉತ್ಖನನ ಆಗಿದೆ. ಸೊ ಅದರ ಫಲಿತಾಂಶದ ಮೇಲೆ ಈಗ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಆದೇಶ ಏನು ಬರುತ್ತೆ ಅದರ ಮೇಲೆ ಅದರನ್ನ ಆಧರಿಸಿಕೊಂಡು ಅಥವಾ ಹಿರಿಯ ಅಧಿಕಾರಿಗಳ ಒಂದು ಸೂಚನೆಯನ್ನ ಪಾಲಿಸಿಕೊಂಡು ಮುಂದಿನ ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು. ಆದ್ರೆ ಇನ್ನೆರಡು ಪ್ರಕರಣಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಖನನಗಳಾಗುತ್ತಾ, ಆ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಸುಪ್ರೀಂ ಕೋರ್ಟ್ ನಿಂದ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಈ ಸಾಕ್ಷಿ ದೂರುದಾರ. ಈ ಸಾಕ್ಷಿ ದೂರುದಾರನ ಹೇಳಿಕೆಗಳಿಗೆ ಆಧರಿಸಿಯೇ SIT ಯನ್ನ ರಚನೆ ಮಾಡಿರುವಂತದ್ದು. ಈ ಸಾಕ್ಷಿ ದೂರುದಾರನ ಹೇಳಿಕೆಗಳನ್ನ ಆಧರಿಸಿ ಈ ಸಾಕ್ಷಿ ದೂರುದಾರನ ಒಂದು ಕೇಸ್ಗಳಿಗೆ ಆಧರಿಸಿ SIT ರಚನೆ ಆಗಿರುವಂತದ್ದು. ಇದೆಲ್ಲ ಬಂದ ನಂತರ ಇದೀಗ ಜಯಂತ್ ಟಿ ಅವರು ನಾನು ಒಂದು ನೋಡಿದ್ದೇನೆ ಅನ್ನುವಂತಹದನ್ನ ಹೇಳಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ದೂರು ಏನಾಗತ್ತೆ ಅನ್ನುವಂಥದ್ದು ನಮಗೂ ಕೂಡ ಕುತೂಹಲ. ಯಾಕಂದ್ರೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಗೌತಮ್. ಯಾಕಂತಂದ್ರೆ ಏನ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಇವತ್ತು ಬಂದ ಸಾಕ್ಷಿ ಹೇಳುವಂತವ್ರು ಆತನನ್ನ ನಾವು ನೋಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಸಾಕ್ಷಿಯಲ್ಲಿ ಆತ ಕನೆಕ್ಟೆಡ್ ಇದ್ದಾನೆ. ಆದ್ರೆ ಜಯಂತ್ರವರಲ್ಲಿ ಜಯಂತ್ರ ದೂರಲ್ಲಿ ಆತ ಕನೆಕ್ಟೆಡ್ ಇದ್ದಾನ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೆ ಅವರ ದೂರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ತೆಗೆದುಕೊಳ್ಳದೇ ಇದ್ರೂ ಇರಬಹುದು. ಅಂದ್ರೆ ಅದು SIT ಅಧಿಕಾರಿಗಳು ಯಾವ ರೀತಿ ಅದನ್ನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು. ಪದ್ಮಲತಾ ಕೇಸಿನ ವಿಚಾರದಲ್ಲಿಯೂ ಕೂಡ ಈಗಾಗಲೇ ಅವರ ಸಹೋದರಿ ಇಂದ್ರಾವತಿ ಅವರು ದೂರನ್ನ ನೀಡಿದ್ದಾರೆ. ಅವರಿಗೂ ಕೂಡ ಹಿಂಬರವನ್ನ ಕೊಟ್ಟಿದ್ದಾರೆ ಅವರು. ಆದ್ರೆ ಆ ದೂರನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕು. ಯಾಕಂತಂದ್ರೆ SIT ರಚನೆಯಾದ ಕೇಸ್ ಯಾವುದು, SIT ಯಾರು ವಿಟ್ನೆಸ್ ಪ್ರೊಟೆಕ್ಷನ್ ಪಡೆದುಕೊಂಡು ಬಂದಂತಹ ವ್ಯಕ್ತಿಯ ಕಾರಣಕ್ಕಾಗಿ ರಚನೆ ಆಗಿರುವಂತದ್ದು. ಆದ್ರಿಂದ ಇಲ್ಲಿ ಜಯಂತ್ ಟಿ ಅವರ ದೂರನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ, ಅವರ ದೂರಿನ ಬಗ್ಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಪದ್ಮಲತಾ ಕೇಸ್ನ ಬಗ್ಗೆ SIT ಗೆ ಕೊಟ್ಟಂತ ಅವರ ಸಹೋದರಿ ಕೊಟ್ಟಂತ ದೂರಿನ ಬಗ್ಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅಥವಾ ಅವುಗಳನ್ನ ಪುರಸ್ಕರಿಸ್ತಾರೋ ಅಥವಾ ತಿರಸ್ಕರಿಸ್ತಾರೋ ಅನ್ನುವಂಥದ್ದು ಇಲ್ಲಿಯ ತನಕ ಗೊತ್ತಾಗಿಲ್ಲ. ಕಾದು ನೋಡ್ಬೇಕು ಗೌತಮ್. ಸೊ ಹಾಗಿದ್ರೆ ಈಗ ಮುಂದಿನ ಹಂತದ ನಡೆಗಳು ಏನು ಅನ್ನುವಂಥದ್ದು ಇನ್ನೂ ಕೂಡ ಒಂದು ರೀತಿ ಗೌಪ್ಯವಾಗಿ ಇದೆ. ಸೊ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗಲೇ ಮಧ್ಯಂತರ ವರದಿ ಸಲ್ಲಿಕೆ ಆಗಬೇಕು ಎನ್ನುವಂತ ಆಗ್ರಹಗಳಿದೆ. ಅದಕ್ಕೆ ಪೂರಕವಾಗಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರ ಅಥವಾ ಈ ರೀತಿಯ ತನಿಖೆಯನ್ನೇ ಅಂದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನೇ ಮುಂದುವರಿಸಿಕೊಂಡು ಹೋಗ್ತಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇನ್ನೂ ಕೂಡ ಗೌಪ್ಯವಾಗಿಯೇ ಇದೆ. ಆ ಬಗ್ಗೆ ಯಾವುದು ಕೂಡ ಡೀಟೇಲ್ಸ್ ಇಲ್ಲ ಹಾಗಿದ್ರೆ ಈಗ. ಸೊ ನಾಳೆ ಒಂದಂತೂ ಸತ್ಯ, ಈಗ ಆಗಿರುವಂತಹ ಉತ್ಖನನ ಕಾರ್ಯ ಅದು ಪ್ರಾಥಮಿಕ.
ಆದ್ರಿಂದ ಇನ್ನುಳಿದ ಆಯಾಮಗಳಲ್ಲಿ ತನಿಖೆ ಮುಂದುವರಿಲಿಕ್ಕಿದೆ. ಎಸ್, ಮತ್ತಷ್ಟು ಗುರುತುಗಳನ್ನ ಆತ ತೋರಿಸ್ತಾನ, ಅದರ ಉತ್ಖನನ ಮಾಡ್ತಾರ, ಅದರಲ್ಲಿ ಅಂದ್ರೆ ಬೇರೆ ಪ್ಲೇಸ್ ಗಳಲ್ಲಿ ಆ ಗುರುತುಗಳಿದ್ದಾವೆಯಾ ಅಥವಾ ಇದೇ ಪ್ಲೇಸ್ ಗಳಲ್ಲಿ ಇದರ ಸುತ್ತಮುತ್ತವೇ ಆ ಗುರುತುಗಳು ಇವೆಯಾ, ಇವೆಲ್ಲ ಕುತೂಹಲಗಳಿವೆ. ಆ ಗುರುತುಗಳನ್ನ ತೋರಿಸ್ತಾರ. ಅಂದ್ರೆ ಇಲ್ಲಿಯ ತನಕದ ರಿಸಲ್ಟಿನ ಆಧಾರದಲ್ಲಿ ಉಳಿದ ಗುರುತುಗಳನ್ನ ಗುರುತಿಸ್ತಾರ ಅಥವಾ ಅದನ್ನ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಯಾಕಂತಂದ್ರೆ ಇಲ್ಲಿಯ ತನಕದ ರಿಸಲ್ಟ್ ಮೇಲೆ ಅವರ ನಡೆ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವೆ. ಗೌತಮ್. ಎಸ್, ಥ್ಯಾಂಕ್ ಯು ದಾಮೋದರ್, ಎಲ್ಲ ಒಂದು ಸಮಗ್ರವಾದ ಮಾಹಿತಿಗಾಗಿ. ಸೊ ಒಟ್ಟು ಬೆಳವಣಿಗೆಗಳು ಏನು ಎನ್ನುವಂಥದ್ದನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಜೊತೆಗೆ ಬೆಳಗ್ಗಿನಿಂದ ಕೂಡ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ಸಮಗ್ರವಾದ ಮಾಹಿತಿಯನ್ನು ಕ್ಷಣಕ್ಕೂ ಕೊಡ್ತಾ ಇದ್ರಿ. ತಮಗೆ ಹಾಗೂ ತಮ್ಮ ತಂಡಕ್ಕೆ ಒಂದು ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಕೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಅಲ್ಲಿಂದ ನಿರ್ಗಮಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇನ್ನು ಅಲ್ಲಿ ಇದ್ದಂತಹ ಅಲ್ಲಿ ತಾತ್ಕಾಲಿಕ ವ್ಯವಸ್ಥೆಗಾಗಿ ಮಾಡಿದ್ದಂತಹ ಹಾಕಿದ್ದಂತಹ ಚೇರ್ಸ್ ಇರ್ಬೋದು ಅಥವಾ ಟಾರ್ಪಾಲ್ ಏನು ಹಾಕಿದ್ರು ಅದೆಲ್ಲವನ್ನು ಕೂಡ ಬಿಚ್ಚುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗೋದಕ್ಕೆ ವಾಹನಗಳು ಕೂಡ ಬಂದು ಅಲ್ಲಿ ನಿಂತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಅಧಿಕಾರಿಗಳು ನಿರ್ಗಮಿಸ್ತಾರೆ ಎನ್ನುವಂಥ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಮುಂದಿನ ಒಂದು ವಿಚಾರಗಳು ಏನು, ನಾಳೆ ಯಾವ ರೀತಿ ತನಿಖೆ ನಡೆಯುತ್ತೆ, ನಾಳೆ ಉತ್ಖನನ ಆಗುತ್ತಾ, ಹೊಸ ಪಾಯಿಂಟ್ಗಳನ್ನು ಸಾಕ್ಷಿ ದೂರುದಾರ ಗುರುತಿಸುವಂತಹ ಸಾಧ್ಯತೆಗಳು ಇದೆಯಾ ಇತ್ಯಾದಿ ಎಲ್ಲವೂ ಕೂಡ ಪ್ರಶ್ನೆಗಳಿರುವಂಥದ್ದು. ಸೊ ಆ ಒಂದು ಪ್ರಶ್ನೆಗಳಿಗೆ ಇದುವರೆಗೂ ಕೂಡ ಸೂಕ್ತವಾದ ಉತ್ತರ ಲಭಿಸಿಲ್ಲ. ಇಲಾಖೆಯ ಹಿರಿಯ ಅಧಿಕಾರಿಗಳ ನಿರ್ದೇಶನಕ್ಕಾಗಿ ಅಥವಾ ಸೂಚನೆಗಾಗಿ ಈಗ ತನಿಖಾಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ. SIT ಆಫೀಸರ್ಸ್ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವರ ಸೂಚನೆಗಳನ್ನು, ಅವರ ಆದೇಶಗಳನ್ನು, ಅವರ ನಿರ್ದೇಶನಗಳನ್ನು ಪಾಲಿಸಿಕೊಂಡು ಮತ್ತೆ ಮುಂದಿನ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ನಾಳೆ ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ. ಅದೇ ರೀತಿ ಮುಂದಕ್ಕೆ ಯಾವ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಯುತ್ತೆ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಸದ್ಯದ ಮಟ್ಟಿಗೆ ಉತ್ತರ ಇಲ್ಲ. ಸೊ ಎಲ್ಲವೂ ಕೂಡ ಸ್ಪಷ್ಟ ಆಗಬೇಕಷ್ಟೇ. ಯಾಕಂತ ಹೇಳಿದರೆ SIT ಅಧಿಕಾರಿಗಳು ಕೂಡ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ವಿಚಾರ ಈಗ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇದೆ, ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ಸಮಾಲೋಚನೆಗಳನ್ನು ಕೂಡ ನಡೆಸಬೇಕಿದೆ ಅನ್ನುವಂಥ ಒಂದು ಮಾಹಿತಿ. ಮುಖ್ಯವಾಗಿ ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕು ಎನ್ನುವಂಥ ಒಂದು ಆಗ್ರಹ ದಟ್ಟವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ SIT ಏನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಇಲಾಖೆ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಸೊ ಹಾಗಾಗಿ ಹಿರಿಯ ಅಧಿಕಾರಿಗಳಿಂದ ಏನು ಸೂಚನೆ ಬರುತ್ತೋ ಅದಕ್ಕೆ ಅನುಸಾರವಾಗಿ ಒಂದು ನಡೆದುಕೊಳ್ಳೋದಕ್ಕೆ ಅಥವಾ ಒಂದು ಮುಂದಿನ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಅಧಿಕಾರಿಗಳನ್ನು ಕರೆದುಕೊಂಡು ಹೋಗೋದಿಕ್ಕೆ ವಾಹನ ಬಂದಿದೆ. SC ಸ್ಟೆಲ್ಲಾ ವರ್ಗೀಸ್ ಅವರ ಮಹೀಂದ್ರ ಸ್ಕಾರ್ಪಿಯೋ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಸಾಕ್ಷಿ ದೂರುದಾರ ಜೊತೆಗೆ ದಯಾಮ ಅವರು SIT ಅಧಿಕಾರಿ SP ಜಿತೇಂದ್ರ ಕುಮಾರ್ ದಯಾಮ ಅವರು ಮತ್ತೆ FSL ಸೋಕೋ ತಂಡ ಎಲ್ಲ ಆಗಮಿಸ್ತಾ ಇದ್ದಂತಹ ವಾಹನ ಟೆಂಪೋ ಟ್ರಾವೆಲರ್ ಕೂಡ ಅಲ್ಲಿ ಬಂದು ನಿಂತಿರುವಂಥದ್ದು. ಸೊ ಈಗ ಆ ಸ್ಥಳದಿಂದ ನಿರ್ಗಮಿಸೋದಿಕ್ಕೆ ಸಿದ್ಧರಾಗಿದ್ದಾರೆ, ಆ ಸ್ಥಳದಿಂದ ಹೊರಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಅದೇ ರೀತಿ SC ಸ್ಟೆಲ್ಲಾ ವರ್ಗೀಸ್ ಅವರ ಮಹೀಂದ್ರ ಸ್ಕಾರ್ಪಿಯೋ ಕೂಡ ಅಲ್ಲಿ ಸಜ್ಜಾಗಿ ನಿಂತಿದೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ವಾಹನ ಕೂಡ ಅಲ್ಲಿ ಇದ್ದಂಥ ಚೇರ್ಸ್ ಇರ್ಬೋದು ಅಥವಾ ಇನ್ನಿತರ ಪರಿಕರಗಳನ್ನು ಏನು ತಂದಿದ್ರು ಈ ಒಂದು ಕಾರ್ಯಾಚರಣೆಗೆ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ. ಸೊ ಅದೆಲ್ಲವೂ ಕೂಡ ಅಲ್ಲಿ ಹೊರಡೋದಕ್ಕೆ ತಯಾರಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಎಸಿ ಅವರ ವಾಹನ, ಅದರ ಹಿಂಭಾಗದಲ್ಲಿ ಸಾಕ್ಷಿ ದೂರುದಾರ ಜೊತೆಗೆ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳನ್ನು ಕರೆದುಕೊಂಡು ಬರ್ತಾ ಇದ್ದಂತಹ ಟೆಂಪೋ ಟ್ರಾವೆಲರ್ ಅದು ಕೂಡ ತೆರಳುವುದಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು. SAC ಸ್ಟೆಲ್ಲಾ ವರ್ಗೀಸ್ ಅವರು ಆ ಸ್ಥಳದಿಂದ ಈಗಾಗಲೇ ನಿರ್ಗಮನ ಆಗ್ತಾ ಇದ್ದಾರೆ, ಅಲ್ಲಿಂದ ತೆರಳ್ತಾ ಇದ್ದಾರೆ. ಅವರ ವಾಹನ ತೆರಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಬಳಿಕ ಈಗ ಟೆಂಪೋ ಟ್ರಾವೆಲರ್ ಕೂಡ ತೆರಳೋದಕ್ಕೆ ಸಜ್ಜಾಗಿ ನಿಂತಿದೆ. ಅದರ ಹಿಂಭಾಗದಲ್ಲಿ ದಯಾಮ್ ಅವರ ಅಧಿಕೃತ ಪೊಲೀಸ್ ವಾಹನ ಏನಿದೆ ಇನೋವಾ ಕ್ರಿಸ್ಟಾ ಅದು ಕೂಡ ನಿಂತಿರುವಂಥದ್ದು. ಅದರ ಹಿಂದೆ ಇನ್ನೊಂದಷ್ಟು ಪೊಲೀಸ್ ಅಧಿಕಾರಿಗಳು ಅಥವಾ ಭದ್ರತಾ ಸಿಬ್ಬಂದಿಗಳ ವಾಹನ ಕೂಡ ಒಬ್ಬೊಬ್ಬರಾಗಿ ಈಗ ವಾಹನವನ್ನು ಹತ್ತೋದಕ್ಕೆ ಬರ್ತಾ ಇದ್ದಾರೆ. ಮೊದಲನೆಯದಾಗಿ ದಯಾಮ, ಅದೇ ರೀತಿ ಸಾಕ್ಷಿ ದೂರುದಾರ ಎಲ್ಲರೂ ಕೂಡ ಈ ಒಂದು ವಾಹನವನ್ನು ಹತ್ತುತ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸೊ ಮುಂದಿನ ಒಂದು ವಿಚಾರಗಳು ಏನು ಅನ್ನುವಂಥದ್ದು ಇದುವರೆಗೂ ಕೂಡ ಸ್ಪಷ್ಟ ಆಗಿಲ್ಲ. ಹಿರಿಯ ಅಧಿಕಾರಿಗಳ ನಿರ್ದೇಶನಕ್ಕಾಗಿ, ಹಿರಿಯ ಅಧಿಕಾರಿಗಳ ಸೂಚನೆಗಾಗಿ ಈಗ SIT ವೇಟ್ ಮಾಡ್ತಾ ಇದೆ. ಅವರ ಒಂದು ಸೂಚನೆಯನ್ನ ಆಧರಿಸಿಕೊಂಡು ಮುಂದಿನ ತನಿಖೆ ಏನು ಎತ್ತ ಅಥವಾ ಮುಂದಿನ ಪ್ರಕ್ರಿಯೆಗಳು ಏನು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುತ್ತೆ. ಸೊ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಅಂದ್ರೆ ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿರುವಂತಹ ವಿಚಾರ. ಈ ನಡುವೆ ದಿನೇಶ್ ಗುಂಡೂರಾವ್ ಕೂಡ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಲ್ಲಿ ಅಧಿಕಾರಿಗಳ ವಾಹನ ಆ ಜಾಗದಿಂದ ನಿರ್ಗಮಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 13 ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕುರಿಗೆ ತೆರಳುವಂತಹ ರಸ್ತೆ ಏನಿದೆ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಇದ್ದಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇದ್ದಂತಹ ಒಂದು ಜಾಗ. ಸೊ ಆ ಜಾಗದಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡಿದಂತಹ ಎಕ್ಸ್ಕವೇಟರ್ಗಳು ಅಲ್ಲಿ ನಿಂತಿರುವಂತದ್ದು ಕೆಲಸವನ್ನ ಮುಗಿಸಿ, ಅದಾದ ಬಳಿಕ ಈಗ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಆ ಒಂದು ಜಾಗದಿಂದ ತೆರಳುತ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಆ ಒಂದು ಜಾಗದಿಂದ ಈಗ ತೆರಳಿದ್ದಾರೆ. ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ. ಸಾಕ್ಷಿ ದೂರುದಾರ ಕೂಡ ಈ ಒಂದು ವಾಹನದಲ್ಲೇ, ಅಂದ್ರೆ ಟೆಂಪೋ ಟ್ರಾವೆಲರ್ ಏನು ನಾವು ನೋಡಿದ್ವಿ ಅದೇ ಒಂದು ವಾಹನದ ಮೂಲಕ ಈಗ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸ್ತಾ ಇರುವಂತದ್ದು. ಆ ಬಳಿಕ ತನ್ನ ವಕೀಲರ ಜೊತೆಗೆ ಒಂದು ಖಾಸಗಿ ವಾಹನದಲ್ಲಿ ಪೊಲೀಸ್ ಭದ್ರತೆಯ ಜೊತೆಗೆ ಅವರು ತೆರಳುವಂತದ್ದು. ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗೆಗೆ ಸುದ್ದಿ ನ್ಯೂಸ್ ಕೊಟ್ಟಿರುವಂತಹ ಮಾಹಿತಿ. ನಾವು ಈಗಾಗಲೇ ಹೇಳಿದ್ದೀವಿ, ಯಾವಾಗ ಜುಲೈ 28ರಿಂದ ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಈ ಭಾಗದಲ್ಲಿ ಏನು SITಯ ಒಂದು ಕಾರ್ಯಚಟುವಟಿಕೆಗಳು ಆರಂಭ ಆಯಿತು, ಕಾರ್ಯಾಚರಣೆಗಳು ಆರಂಭ ಆಯಿತು, ಅಂದಿನಿಂದ ನಿರಂತರವಾಗಿ ಪ್ರತಿಯೊಂದು ಹಂತದ ಮಾಹಿತಿಗಳನ್ನು ಕೂಡ ಒದಗಿಸುವಂತಹ ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ. ಸೊ ಇನ್ನು ಮುಂದಕ್ಕೂ ಕೂಡ ಈ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಚಾರಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ. ಅದರ ಜೊತೆಗೆ ಆಯಾಯ ಸಂದರ್ಭದಲ್ಲಿ ಬರುವಂತಹ ಹೊಸ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ಇದೇ ಒಂದು ವಿಚಾರಕ್ಕಾಗಿ ಇರುವಂತಹ ಕ್ಷಣದ ಮಾಹಿತಿಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ ನಲ್ಲೂ ಕೂಡ ವೀಕ್ಷಕರು ಪಡೆದುಕೊಳ್ಳಬಹುದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ ನಲ್ಲೂ ಕೂಡ ನಿರಂತರವಾಗಿ ಈ ಒಂದು ಮಾಹಿತಿಗಳನ್ನ ಅಪ್ಡೇಟ್ ಮಾಡುವ ಕೆಲಸ ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.